ಸಂತೋಷ ಕುದುರೋಳಿಯ ಗೋಕರ್ಣಾಧೀಶ ನೆನೆದವರಿಗೆ ನೀಡುವನು ಸಂತೋಷ ಕುದುರೋಳಿಯ ಗೋಕರ್ಣಾಧೀಶ ನಂಬಿದವರಿಗೆ ಕಲ್ಪತರು ಈ ಜಗದೀಶ ಬೇಡಿದವರಿಗೆ ಭಕ್ತ ಸಿರಿ ಈ ಸರ್ವೇಶ ಆದಿಶಕ್ತಿಯನ್ನು ವರಿಸಿದ ದೇವಾ ಮಹದೇವಾ ಭಾವಾ ಸಕಲ ಜೀವ ನೆನೆದವರಿಗೆ ನೀಡುವನು ಸಂತೋಷ ಕುದುರೋಳಿಯ ಗೋಕರ್ಣಾಧೀಶ ಕರಗುವನು ಕಾರ್ಪಣ್ಯಗಳ ಕಡೆಯುವನು ಕಷ್ಟ ಎಂದರೆ ಕರಗುವನು ಕಾರ್ಪಣ್ಯಗಳ ಕಡೆಯುವನು
ಮಾಮೂಲು ಉಂಡು ಕನ್ನಡ ಲೈವ್
पिक्चर देखो।
ಮುಖದವಗಿ ಗಣಪಗಿ
ಬಾದಾರುಂದಕ್ಕೆ ಗೋವಿಂದ ಅನ್ಯ ಗೋವಿಂದ ಶ್ರೀಮದ್ರಮಾರಮಣ ಗೋವಿಂದ ಅನ್ಯ ಗೋವಿಂದ ಸ್ವೀಕಾರ ಮತ್ತೊಂದು ಮಾತ ಇಷ್ಟಾರ್ಥನ ಅನುಗ್ರಹ ವ್ಯವಹಾರ ಉತ್ತರವತ್ತ ಅಭಿವೃದ್ಧಿ ಮಾಡ್ಕೊಂಡು ಜೋಕ್ಲಿಗೆ ಸಕಲ ವಿದ್ಯಾವೃದ್ಧಿ ಕೊಡ್ದು ಅಕಲ ಭವಿಷ್ಯದ ಜನ್ಮೋತ್ಪಾದಗೊಡ್ದು ನಿತ್ಯ ನಿರಂತರವಾದ ನಮ್ಮನ್ನ ಕೈಪಾತ್ರ ನಡುವೆ ಮುಖಾಂತರವಾದ ಈ ಸೇವೆದ ಸಂಪೂರ್ಣ ಫಲದ ದೇವರ ಅನುಗ್ರಹ ಮತ್ತು ನಡ್ಕೊಳ್ಳು ಸ್ವಾಮಿ ಮಂಗಲಂ ಭಗವಾನ್ ವಿಷ್ಣು ಮಂಗಲಂ ಮಧುಸೂದನ ಮಂಗಲಂ ದೇವಕಿ ಪುತ್ರೋ ಮಂಗಲಂ ಗರುಡಧ್ವಜ ಮನಸ್ಸಂಕಲ್ಪ ಸಿದ್ಧಿರಸ್ತು ಆಚಂದ್ರಾರ್ಕ ವಂಶಾಭಿವೃದ್ಧಿರಸ್ತು. विघ्नेश देव जगदीश ಮುತದಿಂದ ನಿನ್ನ ತೋಗಿಡದಗ ಧಿಂದತ ತೋಗಿಡದಗ ಧಿಂದತ ತೋಗಿಡದಗ ಧಿಂದತ
ಮಹಿಮೆಯನು ಪೊಗಳಲಳವಲ್ಲ ಧರಣಿಯನು ಪೊತ್ತೀರ್ದ ಮಖ ಶೇಷಗರಿದು ಹರನ ಸುಕುಮಾರ ಸಕಲಾಗಮಕ್ಕೆ ಸಾಕಾರ ಧರೆಯೊಳು ವಿಶೇಷ ಮದ ಊರ ವಿಘ್ನೇಶ ಮುದದಿಂದ ನಿನ್ನ ಶರಣು ತೀರುವಗ್ರ ಶಾಲಿ ವಾಹಿನಿ ಈ ಶರಣು ತೀರುವಗ್ರ ಶಾಲಿ ವಾಹಿನಿ ಶರಣು ಶ್ಯಾಮಲ ರೂಪಿಣಿ ಶರಣು ಶಂಕರಿ ಗೌರಿ ಪಾರ್ವತಿ ಶರಣು ಬಳಿರಂಗ ಪೂರಿಣಿ ಶರಣು ಶರಣು ಪಂಕಜಾಮುಖಿ ಪರಮ ಪಾವನೆ पंकजामुखी परम पावने शंख चक्र गदाधरी शंकर प्रिय देवी तव पद पंकरुहकी नमो नमो शंकर प्रिय देवी तव पद पंकरुहकी नमो नमो शरणु शरणु ಧರೆಯೆಲ್ಲವೂ ನಿನ್ನ ಉದರದುಳಿರುತ್ತಿರೆ ಸಿರಿ ಎಂಬಳು ನಿನ್ನ ಚರಣವನರಿಯಳು ಶರಣಾಗದ ರಕ್ಷಾಮಣಿ ನನ ಹರಿಗಗನವೆಲ್ಲವೂ ನಿನ್ನ ನಾಭಿ ಅನುಪಮ ಗುಣನಿಧಿ ಅನಂತ ಕೀರುತಿ ಮುನಿಗಣ ಸನ್ನುತ ಖಗಪತಿ ವಾಹನ ಘನತರ ಗದುಗಿನ ವೀರನರಾಯಣ ಗಗನವೆಲ್ಲವೂ ನಿನ್ನ ನಾಭಿ ಗಗನವೆಲ್ಲವೂ ನಿನ್ನ ನಾಭಿ
ವಿಘ್ನಾಟವಿ ಹವ್ಯವಾಟ ವಿಘ್ನವ್ಯಾಲ ಕುಲಾಭಿಮಾನ ಗರುಡೋ ವಿಘ್ನೇಭ ಪಂಚಾನನ ವಿಘ್ನೋ ತುಂಗಗಿರಿ ಪ್ರವೇದನ ಪವಿ ವಿಘ್ನಾಭಿ ಕುಂಭೋದ್ಭವ ವಿಘ್ನೌಘ ಪ್ರಕುಲ ಪ್ರಚಂಡ ಪವನೋ ವಿಘ್ನೇಶ್ವರ ಪಾಕಿ ಗಜಮುಖದವಗಿ ಗಣಪಗಿ ಚೆಲ್ವತಿ ಜಗವಂತ ಗಜಮುಖದವಗಿ ಗಣಪಗಿ ಪರಶು ಪಾಶಾಂಕುಶಧಾರಿ ಅದುಷಧಿ ಭಕುತರ ಬಗೆ ಕುಲಜ ಭೂಷಣನ ಸುಕುಮಾರ ಗಜವದನ ಶರಣ ಕಮಲಗಾಜತಿ ಆಜತಿ ಅಜಮುಖದ ಬಗೆ ಗಣಪಗೆ ನೆನೆಗಿರೋ ಜನ ಗುಣಯುತನ ಘನ ಮುಟಿ ಮತ ಊರ ಗಣನಾಥನ ಆ ಸುರಮುನಿ ನಮಿತ ಸರ್ವೇಶ್ವರ ಸುರಮುನಿ ನಮಿತ ಸರ್ವೇಶ್ವರನ ನೀವ ಪವಗನ ಪರಮಾತ್ಮ ದುರಿತ ಭಯಂಕರ ವರಮದ ವಿಘ್ನೇಶ್ವರನ ವರಮದ ವಿಘ್ನೇಶ್ವರನ ತೈದಿನ್ನ 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 ತೈದಿ ತೈದಿನ್ನ 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 ಗಜಮುಖನ ನಿಮ್ಮ ಪಾದವನೆ ಗಜಮುಖನ ಪಾದವನಿಗೆ ನಿಜವಾಗಿ ಕರುಣಿಸು ವರಗಳ ಪ್ರಭುವೇ ನಿಜವಾಗಿ ಕರುಣಿಸು ವರಗಳ ಪ್ರಭುವೇ
ಗಜಮುಖನ ನಿನ್ನ ಪಾದವನೆ ನಿಜವಾಗಿ ಕರುಣಿಸು ವರಗಳ ಪ್ರಭುವೇ. ಮೂಷಿಕ ವಾಹನ ಮೋದಕ ಹಸ್ತ ಪಾಶಾಂಕುಶಧರ ಕಮಲ ಪ್ರಶಸ್ತ. ಮೂಷಿಕ ವಾಹನ ಮೋದಕ ಹಸ್ತ ಪಾಶಾಂಕುಶಧರ ಕಮಲ ಪ್ರಶಸ್ತ. ಗಜಮುಖನ ನಿನ್ನ ಪಾದವನೆ ನಿಜವಾಗಿ ಕರುಣಿಸು ಪರಗಳ ಪ್ರಭುವೇ. ತೊಂದನದಿದ್ದಾನು ಕೀರ್ತನದಿದ್ದಾನು ಹಿಂದನದಿದ್ದಾನಕ ತೋಂದನದಿದ್ದಾನೋ. ತದೈದಿನದಿ ತಗದಿನದಿ ಐದಿನದಿ ಐದಿನದ ದಿನದಿ ದಿನದ ದಿನದ ಪಾಲಿಸು ಗಜವದನ ಸುಗುಣ ವಿಶಾಲ ದಯಾ ಸದನ. ಆ ಆ ಆ ಆ ಪಾಲಿಸು ಗಜವದನ ಸುಗುಣ ವಿಶಾಲ ದಯಾ ಸದನ. ಪಾಲಿಗಿರಿಜಗಳ ಬಾಲನಿರಿಸಿರಿಪು ಜಲವರಿದ ಜಯಶೀಲತೆ. ಪಾಲಿಸು ಗಜವದನ ಸುಗುಣ ವಿಶಾಲ ದಯಾ ಸದನ. ತೈರಿಂಗ 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 ತೈರಿನದಿ ತಗದಿನದಿ ತೈರಿನದಿ ತೈರಿನದ ದಿನ ದೈದಿನದ ದಿನ ಒಂದೇ ದೇವರ ಹೋಗೋ ತಗದಿನದಿ ಚಿಕ್ಕ ಪ್ರಾಯದ ಬಾಲಿ ಚದುರಿಂಗವ
ಮದವು ಭೂತ ಬರುತ್ತಿದೆ ಮಾರನ ಮದದಾನಿ ಮದವು ಭೂತ ಬರುತ್ತಿದೆ ಮಾರನ ಮದದಾನಿ ಚಿಕ್ಕ ಪ್ರಾಯದ ಬಾಲಿ ಚದುರಿ ಕಾಮಿನಿ ಕಗಲೇದು ಶ್ರೀಮಂಜುನಾಥ ಸ್ವಾಮಿಯ ತೀರಲಾದೆ ಶ್ರೀಮಂಜುನಾಥ ಸ್ವಾಮಿಗೆ ತೀರಲಾದೆ ತಾರನಾಂ ತದೀನಾಂ ಹರೇ ಕಾಮಿನಿ ಕಗಲೇದು ಶ್ರೀಮಂಜುನಾಥ ಸ್ವಾಮಿಯ ತೀರಲಾದೆ ಶ್ರೀಮಂಜುನಾಥ ಸ್ವಾಮಿಯ ತೀರಲಾದೆ ಈ ಮನಗಿಯೊಳಗಿಂದ ಪುರುಷನುಳ್ಳಗನೇ ಕಾತೆ ತಾರಾಂ ತದೀನಾಂ ಹರೇ ಪುರುಷನುಳ್ಳಗನೇ ಕಾತೆ ಭೀಮ ಬಲನು ಬಲು ಸಾಮರ್ಥ್ಯನು ಇವ ಭೀಮ ಬಲನು ಬಲು ಸಾಮರ್ಥ್ಯನು ಇವ ಪ್ರೇಮದಿ ಕರೆದರೆ ಕಾಮಿತ ವೀರನು ಪ್ರೇಮದಿ ಕರೆದರೆ ಕಾಮಿತ ವೀರನು ಪ್ರೇಮದಿ ಕರೆದರೆ ನಿಮಿತ ದಿನದೈ ಸತತ ದಿನದೈ ಯೋಗ ದಿನದೈ ಸತತ ದಿನದೈ 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 ತೈ ಧಿಮಿತ ದಿನದೈ ಸತತ ದಿನದೈ ಯೋಗ ದಿನದೈ ಸತತ ದಿನದೈ 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 ಧಿಮಿತ ದಿನದೈ ಸತತ ದಿನದೈ ದಿನದೈ ಸತತ ದಿನದೈ 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 ತೈ ಧಿಮಿತ ದಿನದೈ ಸತತ ದಿನದೈ ಯೋಗ ದಿನದೈ ಸತತ ದಿನದೈ 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 ಜಣುತ ಜಣುತ ಗೀತ ಜಣುತ ಸತತ ಜಣುತ 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 ದೀಂತನ ತನ ದೀಂತನ ತನ ದೀಂತನ ದೀಂತನ ದೀನಾಂ ಓಂ ತನ ದೀನಾಂ 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 ನಿಮಿತ ದಿನದೈ ಸತತ ದಿನದೈ ಓಂ ದಿನದೈ ಸತತ ದಿನದೈ 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 ತತ್
ಆದರಿ ಗಿಡ ಗಿಡದಗ ತೋಂಗದಿ ಕುಟಕಲಿ ಆದರಿ ಗಿಡ ಗಿಡದಗ ತೋಂಗದಿ ಕುಟಕ ಕೈಯ ಕೈಯ ಕೈಯದ ಕಟದ ದಿನದ ದಿನದ ತೋಂಗ ದಿನದ 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 हरे कटीलु श्री दुर्गा परमेश्वरम ಮತ್ತು ಕಟೀಲು ಶ್ರೀ ದುರ್ಗಾ ಪರಮೇಶ್ವರಂ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಯಂಬಕೆ ಗೌರಿ ನಾರಾಯಣಿ ಎಂಬುದಾಗಿ ನಂಬಿದಂತಹ ಭಕ್ತರ ಮೇಲೆ ಕೊಟ್ಟಿರುವಂತಹ ಸಿಕ್ಕುಡಿಗಂಧ ಪ್ರಸಾದ ಶಿವಾರ್ಪಣಮಸ್ತು. ಆಹೋ ಮೇಳದಲ್ಲಿ ವಾಸವಾಗಿರುವ ಶ್ರೀ ಮಹಾಗಣಪತಿ ಮೇಳದಲ್ಲಿ ವಾಸವಾಗಿರುವ ಶ್ರೀ ಮಹಾಗಣಪತಿ ಮತ್ತು ಮೇಳದಲ್ಲಿ ವಾಸವಾಗಿರುವ ಶ್ರೀ ಮಹಾಗಣಪತಿ ಗಜಾನನಂ ಭಕ್ತಗಣಾದಿತ್ಯ ಫಲಸಾರ ಭಕ್ಷಿತಂ ಮಾಸುತಂ ಶೋಕ ಕಾರಣ ವಿಘ್ನೇಶ್ವರ ಪಾದ ನಂಬಿದಂತಹ ಭಕ್ತರ ಮೇಲೆ ಮಾಯಗಾರನು ನೀನೇ ಮಹಿಮನು ನೀನೇ ಮಾಯಗಾರನು ನೀನೇ ಮಹಿಮನು ನೀನೇ ಮಹಿಮನು ನೀನೇ ತೋಯಗನಯನ ಉದಾರಿಯು ನೀನೇ ನಾಯಕ ಪಿತಲೋಕ ನಾಯಕ ಹರಿಗೆ ನಾಯಕ ಪಿತಲೋಕ ನಾಯಕ ಹರಿಗೆ ಶ್ರೀಯಜತ ಚಿಂಗರಾಯ ಮೂರುತಿ ಶ್ರೀಯಜತ ಚಿಂಗರಾಯ ಮೂರುತಿ ಚಿಂಗರಾಯ ಮೂರುತಿ ಶ್ರೀಯಜತ ಚಿಂಗರಾಯ ಮೂರುತಿ ಮಾಯಗಾರನು ನೀನೇ ಮಹಿಮನು ನೀನೇ ತಗಿಡದಿಂಗಾತಿ ಧಿಂಗಗಿಡದಿಂಗಾತಿ ತಗಿಡದೋಂ ತಗಿಡದಿ ತಗಿಡದಿಂಗಾತಿ ತದೈದಿನದಿ ತಗದಿನದಿ ತೈದಿನದಿ ತೈದಿನದಾದಿನ ತೈದಿನದಾದಿನ ಸೋಮೇಶ್ವರ ಮತ್ತು ಸೋಮೇಶ್ವರ
ಸ್ವಾಮಿ ನಂತರ ವಿಶಾಲ ಪುಸ್ತಕ ವಿಶಾಲೆ ಪುಸ್ತಕ ಪಾರಾಯಣ ಪ್ರೀತಿ ವಿಶಾಲೆ ಪುಸ್ತಕ ಪಾರಾಯಣ ಅಮ್ಮ ವರಶಂಗಾಪುರದಿ ನೆಲೆಸಿದ ಭಕುತರ ಸಂತತದಿ ದೇವತ ನೆಲೆಸಿದ ಭಾರತೆಗಿಂತವನು ಕರುಣದಿ ರಕ್ಷಿಸು ಚರಣಕ್ಕೆ ನಂಬಿಪೆನು ಹೊರೆಯುತ್ತ ನೆಲೆಸಿದ ಭಾರತೆಯನ್ನು ಕರುಣದಿ ರಕ್ಷಿಸು ಚರಣಕ್ಕೆ ನಂಬಿಪೆನು ಪಾಲಿಸು ಗಿರ್ವಾಣಿ ಪ್ರೀತಿ ವಿಶಾಲೆ ಪುಸ್ತಕ ಪಾರಾಯಣಿ ತಾದೇರಿನ ತಗದಿನ ತೈದಿನ ತಗದಿನ ತೈದಿನ ತಗದಿನ ತೈದಿನ ತೈ ತೈದಿನ ದೈನ ತಗದಿನ ದೈನ ತೈದಿನ ದೈನ ತೈದಿನ ದಾದಿನ ತೈದಿನ ದಾದಿನ ತೈದಿನ ತೋಂಗತೋ ತಗದ ದಿನ ತೈ ಹೋಗಿ ಹೇಳಪ್ಪ ಆದಿಕೇಶವರಂಗ ಧಾಮ ಬಾರೋ ಮನೆಗೆ ಕಣ್ಣ ಮುಚ್ಚಲು ನಿದ್ರೆ ವಂದಿಸಿ ಮಾತನಾಡಲು ಸೇರದಿನಾಗಿ ಹೋಗಿ ಹೇಳಮ್ಮ ಹೊತ್ತು ಹೋಗದಿನಾಗಿ
ಅಂಬುರುಹಗಳ ಮೇಲೆ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಗಳು ಅಂಬಿಕಾ ಅಂಬುಜಾತ್ಮಜೆಗೆ ಕೈ ಮುಗಿದು ಅಂಬುಜ ಆರಾಧನೆಗೆ ಕುಲಮರು ತವಳು
ಪರರ ಪಾಪವನ್ನು ಪರಿಹರಿಸಿ ಪರಿಶುದ್ಧಗೊಳಿಸುವಂತ ಪುಣ್ಯಕ್ಷೇತ್ರ ಇದಾಗಿದೆ. ಇಲ್ಲಿ ನೆಲೆಸಿದವ ಯಾರು? ಲಯದ ಅಧ್ಯಕ್ಷ. ಪ್ರಪಂಚವನ್ನು ಸಮತೋಲನದಲ್ಲಿ ಇಟ್ಟುಕೊಳ್ಳುವವ. ಯಾವುದು ಕೆಟ್ಟದ್ದುಂಟೋ ಅದನ್ನು ಅಳಿಸಿ ಹಾಕುವವ ನಮ್ಮ ತಂದೆಯಾದಂತಹ ಪರಮೇಶ್ವರ. ಜೊತೆಗೂ ಅಮ್ಮನೂ ಇದ್ದಾರೆ, ಪಾರ್ವತಿ ಮಾತೆ. ಭಕ್ತರಿಗೆ ಯಾವುದು ಬೇಕು ಅದನ್ನು ಅನುಗ್ರಹಿಸುವಳು ಅವಳು. ಜೀವರು ತಮ್ಮ ಅವಧಿಯಲ್ಲಿ ಶಿವನಾಮ ಸ್ಮರಣೆಯನ್ನು ಮಾಡುವ ಮೂಲಕವಾಗಿ ಆ ಮೂಲಕ ಪುಣ್ಯ ಸಂಪಾದನೆ ಮಾಡಿ ಕೈಲಾಸವನ್ನು ಸೇರ್ತಾರೆ. ಸಾಯುವಂತ ಸಮಯಕ್ಕೆ ಅದೇ ಅನೇಕ ಭಕ್ತರು ಇಲ್ಲಿಗೆ ಬರುವವರಿದ್ದಾರೆ. ಬರುವಾಗ ನೇರ ಅಪ್ಪನ ಬಳಿಗೆ ಹೋಗುವವರಲ್ಲ, ಮೊದಲಾಗಿ ನನ್ನ ಬಳಿಗೆ ಬಂದು ಗಣೇಶನಿಗೆ ಒಂದಾನೆ, ವೀರಭದ್ರನಿಗೆ ಒಂದಾನೆ, ನಂದಿಗೆ ಒಂದಾನೆ, ಆಮೇಲೆ ಶಿವನನ್ನು ಕಾಣುವುದು. ಎಲ್ಲರಿಗೆ ವಂದಿಸಿ ನಾನು ಮೊದಲು ಹೀಗೆ ಕ್ಷಮಲ್ಲ. ಅಮ್ಮ ತನ್ನ ಹೂಗುಲ ಎಳೆಯ ಮಣ್ಣನ್ನೆಲ್ಲ ಶೇಖರಗೊಳಿಸಿ ಅದಕ್ಕೊಂದು ರೂಪವನ್ನು ಕೊಟ್ಟು ಅದಕ್ಕೊಂದು ಜೀವಕಲೆಯನ್ನು ಕೊಟ್ಟಂತೆ. ಆ ಸಂದರ್ಭಕ್ಕೆ ಅಮ್ಮ ಹೇಳಿದಂತಹ ಮಾತು ಪಾರ್ವತಿ ಮಾತೆ, ಯಾರನ್ನೆಲ್ಲ ಪ್ರವೇಶ ಮಾಡಬೇಕು ಬಿಡಬೇಡ ಮಗನೇ, ನಾನು ಸ್ನಾನಕ್ಕೆ ಹೋಗ್ತೇನೆ ಎಂಬುದಾಗಿ ಅಮ್ಮ ಹೇಳಿದ್ದಾರೆ. ಯಾರನ್ನು ಒಳಗೆ ಹೋಗುವುದಕ್ಕೆ ಬಿಡಬಾರದು, ಕಾಯಬೇಕು ಎಂಬುದಾಗಿ ಒಂದು ಕೈಯಲ್ಲಿ ಕೋಲನ್ನು ಕೊಟ್ಟು ನನ್ನನ್ನು ನಿಲ್ಲಿಸಿತು. ಯಾರು ಬರುವುದಕ್ಕೆ ನಾನು ಬಿಡಲಿಲ್ಲ. ಆ ಸಂದರ್ಭಕ್ಕೆ ಅಮ್ಮ ಪರಶಿವ ನನಗೆ ಮೊದಲು ಗೊತ್ತಿಲ್ಲ. ಅವರು ಬಂದು ಒಳ ಹೋಗುವುದಕ್ಕೆ ಬಿಡು ಎಂಬುದಾಗಿ ಕೇಳುವಾಗ ನಾನು ಬಿಡ್ಲಿಲ್ಲ, ತಡೆದೆ. ಅಪ್ಪನಿಗೆ ಸಿಟ್ಟು ಬಂತು, ತಲೆಯನ್ನೇ ಕತ್ತರಿಸಿ ಬಿಟ್ರು. ಆ ಸಂದರ್ಭಕ್ಕೆ ಅಮ್ಮನಿಗೆ ಗೊತ್ತಾಯ್ತು. ಅಮ್ಮ ಹೇಳಿಕೊಂಡ್ರಂತೆ ಬದುಕಿಸಿಕೊಡ್ಬೇಕು ನನ್ನ ಮಗನನ್ನು ಆದಷ್ಟು ಬೇಗ ಎಂಬುದಾಗಿ. ತಲೆ ಇಲ್ಲದಂತ ಮಗನನ್ನು ಹೇಗೆ ಬದುಕಿಸುವುದು ಎಂಬುದಾಗಿ ಆಲೋಚನೆ ಮಾಡುವಾಗ ಉತ್ತರ ದಿಕ್ಕಿಗೆ ತಲೆ ಇಟ್ಟು ಮಲಗಿರುವಂತ ಆನೆಯ ತಲೆಯನ್ನು ಕತ್ತರಿಸಿ ತಂದಿ ಆ ಬಳಿಕ ನನ್ನ ದೇಹಕ್ಕೆ ಆನೆಯ ತಲೆಯನ್ನು ಜೋಡಿಸಿದರು. ಹಾಗಾಗಿ ನನಗೆ ಆನೆ ಮೊಗದವ ಎಂಬುದಾಗಿ ಹೆಸರು ಬಂತು. ಲಂಬೋದರ, ಗಣಪ, ವಿನಾಯಕ ಈ ರೀತಿ ಅನೇಕರು ನನ್ನನ್ನು ವಿಧ ವಿಧದಿಂದ ಕರೀತಾರೆ. ಮಾತ್ರವಲ್ಲ, ಕಪ್ಪು, ಎಳ್ಳುಂಡೆ ಹೀಗೆ ಯಾರು ನನಗೆ ಕೊಡ್ತಾರೋ ಅವರ ಏನು ಕಷ್ಟವನ್ನು ನನ್ನಲ್ಲಿ ಹೇಳಿಕೊಡ್ತಾರೋ ಅಂತದ್ದನ್ನು ಪರಿಹರಿಸಿಕೊಡ್ತೇನೆ. ಮೊದಲ ಪೂಜೆ ಗೊಂಬವ. ಮೊದಲ ಪೂಜೆ ಹೇಗೆ ಸಿಕ್ಕಿತು? ಅಣ್ಣನಿಗೂ ನನ್ನಿಗೂ ಒಂದು ವಾದ. ಪ್ರಪಂಚವನ್ನು ಸುತ್ತಿ ಬರ್ಬೇಕೆಂಬುದಾಗಿ ಅಮ್ಮ ತಂದೆಯವರು ಹೇಳುವಾಗ ಯಾರು ಪ್ರಪಂಚವನ್ನು ಸುತ್ತಿ ಬರ್ತಾರೋ ಅಂತವರಿಗೆ ಪ್ರಥಮ ಪೂಜೆ ಎಂಬುದಾಗಿ. ಅಣ್ಣ ನವಿಲನ್ನು ಏರಿ ಹೋದ. ನಾನೇನ್ ಮಾಡುದು? ನನ್ನದು ಇಲ್ಲಿ, ನನ್ನ ಹೊಟ್ಟೆ ದೊಡ್ಡದಲ್ಲ, ಕಾಲು ಸಣ್ಣದಲ್ವಾ, ನನಗೆ ಹಾಗೆ ಪ್ರಪಂಚ ಬರುವುದಕ್ಕಾಗ್ತದ? ನನ್ನ ಇಲ್ಲಿ ಹೋದ್ರೆ ಎಷ್ಟು ಹೋದಿತು ಎಂಬುದಾಗಿ ಆಲೋಚನೆ ಮಾಡುವಂತ ಸಂದರ್ಭಕ್ಕೆ ಪಕ್ಕನೆ ಒಂದು ಆಲೋಚನೆ ಬಂತು. ಹೇಗೆ? ತಂದೆ ತಾಯಿಗಿಂತ ಮಿಗಿಲಾದಂತ ಪ್ರಪಂಚ ಇಲ್ಲ, ತಂದೆ ತಾಯಿಗಿಂತ ಮಿಗಿಲಾದ ದೇವರಿಲ್ಲ ಎಂಬುದಾಗಿ ತಂದೆ ತಾಯಿಗಳನ್ನೇ ಕೊಳ್ಳಿರಿಸಿ ತಂದೆ ತಾಯಿಗಳಿಗೆ ಒಂದು ಬಂದು ಆಗ ತಂದೆ ಹೇಳಿದ್ರು, ನೀನು ಬುದ್ಧಿವಂತಲಿದ್ದಿ, ತಂದೆ ತಾಯಿಗಳಿಗೆ ತೊಂದ್ರೆ ಪ್ರಪಂಚವನ್ನು ಸುತ್ತ ಹಾಗಾಯ್ತು ಮಗನೇ ಎಂಬುದಾಗಿ ಪ್ರಥಮ ಪೂಜೆ ನನಗೆ ಸಿಕ್ಕಿತ್ತು. ಹಾಗಾಗಿ ಯಾರ ಸಂಕಷ್ಟ ಉಂಟು ಅದನ್ನು ಪರಿಹರಿಸುವವ ಲಂಬೋದರ ಎಂಬುದಾಗಿ ನನ್ನನ್ನು ಕರೀತಾರೆ. ವಿಘ್ನ ವಿನಾಶಕ. ಹೌದೌದು. ಹಾಗಂತ ಭಕ್ತರನ್ನು ನೋಡಿ ಮನಸ್ಸಿಗೆ ಸ್ವಲ್ಪ ಜಡ ಅವರಿಸಿ
ಹಾಗಾಗಿ ಸಂದೆಯಲ್ಲಿ ಕೇಳಿಕೊಂಡೆ. ಒಂದು ದಿನ, ಇವತ್ತು ಒಂದು ದಿನ ಕೈಲಾಸ ತಪ್ಪಲ ಪ್ರದೇಶವನ್ನು ಸುತ್ತಾಡಿಕೊಂಡು ಬರಬೇಕು, ಅಲ್ಲಿ ಏನೆಲ್ಲ ಉಂಟು ಅದನ್ನು ನೋಡಿ ಬರ್ಬೇಕು ಎಂಬುದಾಗಿ ಕೇಳಿಕೊಂಡಾಗ ಹರಸಿ ಕಳುಹಿ ಕೊಟ್ಟಿದ್ದಾರೆ. ಹಾಗಂತ ನಾನು ಒಬ್ಬನೇ ಹೋಗುವುದಲ್ಲ, ಜೊತೆಗೆ ನೀವು ಬರ್ಬೇಕೆಂಬುದಾಗಿ ನನ್ನ ಕರೆದೆ. ನಂದಿ ಇವನನ್ನು ನೋಡ್ಬೇಕು. ಶಿವನ ಕ್ಷೇತ್ರದಲ್ಲಿ ಇವನನ್ನು ನೋಡಿದ್ದೀರಾ? ದೇವರಿಗೆ ಮುಕ್ತ ಮಾಡಿ ಹೀಗಿರ್ತಾನೆ. ಯಾಕೆ? ದೇವರು ಯಾವಾಗ ನನಗೆ ಅಪ್ಪಣೆಯನ್ನು ಕೊಡ್ತಾರೆ, ದೇವರನ್ನು ಹೊತ್ತು ಹೋಗುವುದಕ್ಕಿರುವವಲ್ವ. ಹಾಗಂತ ಇವತ್ತು ನನ್ನ ಜೊತೆಗೆ ಬರ್ಬೇಕೆಂಬುದಾಗಿ ಕೇಳಿಕೊಂಡೆ. ಅಣ್ಣನಿದ್ದಾನೆ, ಭೃಂಗಿ ಇದ್ದಾನೆ, ಭೃಗುಟಿ ಇದ್ದಾನೆ, ಎಲ್ಲ ಸೇರಿಕೊಂಡು ಮುಂದುವರಿಯುವ. ಮನೋಜ್ಞವಾಗಿ ಕಂಗೊಳಿಸುತ್ತಾ ಇದ್ದಾರೆ. ಪ್ರಕೃತಿ ಮಾತೆಯ ಮಡಿಲಲ್ಲಿ ಹುಟ್ಟಿದಂತ ಜೀವರು ಧನ್ಯತೆಯನ್ನು ವ್ಯಕ್ತಪಡಿಸುತ್ತಾ ಇದ್ದಾರೆ. ಈ ಪ್ರಕೃತಿಯ ಸೌಂದರ್ಯವನ್ನು ನೋಡುತ್ತಾ ನೋಡುತ್ತಾ ಏನಾದ್ರೂ ನೋಡಿದ್ದೀರಾ ನೀವು? ನನ್ನ ಜೊತೆಗೆ ನೀವೆಲ್ಲ ಬಂದವರಿದ್ದೀರಿ. ಹೇಳಿದ್ದಾರೆ ಅಪ್ಪ, ಸುಮ್ಮನೆ ಹೋಗದಲ್ಲ, ಅವನ ಜೊತೆಗೆ ಸೇರಿಕೊಂಡು ಆಟವನ್ನು ಆಡಿ ಬರ್ಬೇಕೆಂಬುದಾಗಿ. ನೀವು ಬಂದಿದ್ದೀರಿ. ಮಾತ್ರವಲ್ಲ, ಪ್ರಕೃತಿಯ ಸೌಂದರ್ಯವನ್ನು ನೋಡ್ಬೇಕು. ಇಲ್ಲೇನೆಲ್ಲ ವಿಶೇಷತೆ ಉಂಟು, ಅದನ್ನೆಲ್ಲ ನೋಡಿಕೊಂಡು ಬರ್ಬೇಕು. ಯಾಕೆ ನಮ್ಮಲ್ಲಿ ಅನೇಕ ಭಕ್ತರು ಬರ್ತಾರೆ. ಅವರಿಗೆಲ್ಲ ಹೇಳುದು ಇಂಥದ್ದು ಅಲ್ಲಿ, ಅಂತದ್ದು ಅಲ್ಲಿ, ಮತ್ತೆ ಅದು ಹೀಗೆ ಇದು
ಹೇಳುವುದಕ್ಕೆ. ಹೌದೌದು. ನೀವೆಲ್ಲ ಬಂದವರು ಏನಾದ್ರೂ ನೋಡಿದ್ದೀರಾ? ನಾವೇನ್ ನೋಡು, ಏನಿಲ್ಲ. ವನ್ಯಜೀವಿಗಳು ಉಂಟು, ಅತ್ತಿಂದ ಇತ್ತ ಇತ್ತಿಂದ ಅತ್ತ ಸಂಚರಿಸುತ್ತಾ ಉಂಟು. ಅದನ್ನು ಹೊರತುಪಡಿಸಿ ಬೇರೆ ಏನೂ ಇಲ್ಲ. ನೀನ್ ನೋಡ್ಲಿಲ್ಲ? ನೀನು ನೋಡ್ಲಿಲ್ಲ. ದೂರಕ್ಕೆ ನೋಡಿದ್ದೀರಾ? ಬೆಟ್ಟದ ಹಾಗೆ ಒಂದು ಕಾಣುತ್ತಾ ಇದೆ ಬೆಳ್ಳಗೆ. ಕಾಣುವಾಗ ಯಾವುದೋ ಹಿಮದ ರಾಶಿಯ ಅಲ್ವಾ ಎಂದೆನಿಸಬಹುದು. ಹಿಮದ ರಾಶಿ ನಮ್ಮ ಕೈಲಾಸ, ಬೆಳ್ಳಿ ಬೆಟ್ಟ ಅಂತ ಕರೀತಾರ. ಹಾಗಂತ ಅಂತದ್ದೇ ಯಾವುದು ಕಾಣ್ತಾ ಇದೆ ಎಂಬುದಾಗಿದ್ರೆ ಏನಿದು ಎಂಬುದಾಗಿ ನಿಮಗೆ ಅರ್ಥ ಆಯ್ತಾ? ನಮಗಿಲ್ಲ. ನನಗೆ ಗೊತ್ತಾಯ್ತು. ಭಸ್ಮದ ರಾಶಿ ಬೆಟ್ಟದ ಹಾಗೆ ಬೆಳೆದು ನಿಂತಿದೆ. ಹಾಗಾದ್ರೆ ಯಾವ ಭಸ್ಮದ ರಾಶಿ ಇದು? ಮನ್ಮಥನ ಭಸ್ಮದ ರಾಶಿ. ಈ ಹಿಂದೆ ತಪಸ್ಸಿನಲ್ಲಿ ನಿರತರಾದಂತಹ ತಂದವರ ತಪಸ್ಸನ್ನು ಬಿಡಿಸುವುದಕ್ಕಾಗಿ ಮನ್ಮಥ ನಾನಾ ಹೋಗ್ತೇನೆಂಬುದಾಗಿ ಮುಂದುವರೆದು ತನ್ನಲ್ಲಿರುವಂತಹ ಪಂಚಶರವನ್ನು ಏಕಕಾಲದಲ್ಲಿ ಪ್ರಯೋಗಿಸಿದಂತೆ ತಪಸ್ಸಿನಲ್ಲಿ ನಿರತರಾದಂತಹ ತಂದೆ ತಪಸ್ಸಿನಿಂದ ವಿಚಲಿತರಾದರು. ಸಿಟ್ಟಿನಿಂದ ಮೂರನೇ ಕಣ್ಣು, ಅದು ಕಿಚ್ಚಿನ ಕಣ್ಣು, ಅದನ್ನು ಬಿಟ್ಟಾಕ್ಷಣವೇ ಮನ್ಮಥ ಭಸ್ಮೀಭೂತನಾದ. ಅದೇ ಭಸ್ಮದ ರಾಶಿ ನಮ್ಮ ಕಣ್ಣುಗಳಿಗೆ ಉಂಗುಳಿಸ್ತಾ ಇದೆ. ಅದನ್ನು ಕಾಣುವಾಗ ನನ್ನ ಚಿತ್ತ ಉಂಟಲ್ಲ ಆ ಕಡೆ ಸೆಳೆಯುತ್ತಾ ಉಂಟು. ಚಿತ್ತ ಸೆಳೆಯುವ ಈ ಭಸ್ಮದಿಂದ ಏನಾದ್ರೂ ಚಿತ್ತಾರ ರಚಿಸಿದ್ದೆ ಏನು? ಹೌದೌದು. ನಿನ್ನ ಕರಚಲಕ ಏನೆಂಬುದನ್ನು ತೋರಿಸಿಕೊಡ್ಬೇಕು. ಕೇವಲ ನನ್ನದೇ ಅಲ್ಲ, ಉನ್ನವರನ ಅನುಗ್ರಹದಿಂದ ಏನಾದ್ರೂ ರಚನೆ ಮಾಡಬೇಕೆಂಬುದಾಗಿ ನಿರ್ಧಾರ ಮಾಡಿದ್ದೇನೆ. ಅದಕ್ಕೆ ಸಹಾಯಕರಾಗಿ ನೀವು ಬರಬೇಕು. ಸ್ವಲ್ಪ ನೀರು 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 ಆ ಭಸ್ಮ ಅಲ್ವಾ, ಅದಕ್ಕೆ ಭಸ್ಮದ ಪಿಡಿಯಲ್ಲಿ ಎಂತ ಮಾಡ್ಲಿಕ್ಕಾಗ್ತದೆ? ಅದಕ್ಕೆ ನೀರು ಬೇಕಲ್ಲ. ನೀರು ಬಂದು ಎಲ್ಲಿಂದ? ಇಲ್ಲ, ತಿರುಗಿ ಆ ಕಡೆ ಈ ಕಡೆ ನೋಡಿ ಏನಾದ್ರೂ ಹರಿತಾ ಇರ್ಬೇಕು. ಒಂದು ಹೇಳುದ, ನಾನು ವಿಶ್ವೇಶ್ವರನ ಸೇವಕ, ನಿನ್ನ ಸೇವೆ ಮಾಡೋದಕ್ಕೆ ನನ್ನಿಂದ ಆಗುದಿಲ್ಲ. ಹೌದು, ನಮಗೆ ಯಾಕಂದ್ರೆ ನಿಮ್ಮ ಸೇವೆಗೆ ಇಲ್ಲ, ಅವರ ಸೇವೆಗೆ ಮಾತ್ರ. ನಾನು ಯಾರು ಗೊತ್ತಿಲ್ಲ. ನೀನು ಗೊತ್ತುಂಟು, ಅವರ ಮಗ ಆಗಿರ್ಬೋದು. ನಾನು ಅವರ ಮಾತ್ರ ಸೇವಕ. ಕುಡಿಲಿಕ್ಕೆ ಭಸ್ಮ ಅಲ್ವಾ, ಅದು ಕುಡಿಯಾಗುದು. ಏನಾದ್ರು ರಚನೆ ಮಾಡ್ಬೇಕಲ್ಲ, ಅದಕ್ಕೆ ನೀರು ಬೇಕಲ್ಲ. ತಯಾರು ಮಾಡುದು ಯಾರು? ನಾನೇ. ನೀನೇ ಹೇಳಿ. ತಯಾರು ಮಾಡುದು ನೀನು, ಅಷ್ಟು ಮಾತ್ರ ಅಲ್ಲ. ನೀರು ತರೋದಕ್ಕೆ ನಾನು ನಿನಗಿಂತ ಹಿರಿಯವನಿಗೆ ಕೆಲಸ ನಿಮ್ಮದು, ರಚನೆ ನನ್ನ. ಒಂದೊಂದು ಕೆಲಸ ಮಾಡಿದ್ದೇ ಗೊತ್ತಾದರೆ ಅಲ್ಲಿ ಅಮ್ಮನಲ್ಲಿ ಹೊಗಳಿಕೆ ಆಗಿದೆ. ಇಲ್ಲಕ್ಕೆ ನೀನು ಹೇಳ್ತೇವೆ ಅವ್ರು ನೀರು ತಂದು ಕೊಡ್ತೀನಿ, ಇವರು ಸಹಾಯ ಮಾಡಿದ್ರು. ಆಹಾ, ನೀನೇ ಅದರ ಹೊಗಳಿಕೆ ನೀನೇ ಅಮ್ಮನಲ್ಲಿ ಕೇಳಿಕೊಟ್ಟಿದ್ದೀಯ, ಲಡ್ಡುಗಳನ್ನ ನೀನೇ ತಿನ್ನುತ್ತೀಯ. ನಾವೊಬ್ಬ ಕೆಲಸ ಮಾಡುದು ಮಾತ್ರ. ಬೇಡ ಬೇಡ, ನಿಮ್ಮ ಸಹಾಯವು ಬೇಡ. ಯಾಕಂದ್ರೆ ನಾವೇನಾದ್ರೂ ರಚನೆ ಮಾಡಿದ್ರೆ ವಿಶೇಷವಾದದ್ದು ಅಮ್ಮನ ಬಳಿಯನ್ನು ತೋರಿಸಿಕೊಡುವಾಗ ಅವ ಮಾತ್ರ ನಮ್ಮದು ಮಾರುಂಟೆ ಹೇಳಬೇಕು. ಬೇಡ ಬೇಡ ಬೇಡ, ನಾನೊಬ್ಬನೇ ರಚನೆ ಮಾಡ್ತೀನಿ. ಏನು ಮಾಡ್ತಾನೆ ಗಣಪ? ಏನು ಮಾಡ್ತಾನೆ? ಅಲ್ಲೇ ನೋಡ್ತಾ ಇದು ನನ್ನ ಮುಖದಾಗಿ ಉಂಟಲ್ಲ, ಮುಂತಾಗಿಟ್ಟಿಲ್ಲ ಅಂತ. ಮೂಗು ಸ್ವಲ್ಪ ಸಣ್ಣದಾಯ್ತು. ಈಗ ನಾನೇ ತಯಾರು ಹೇಗೆ ಕಣ್ಣು ಆಗಿದ್ದಲ್ಲ, ಹೌದೌದು. ಹೇಗೆ ತಯಾರ ಮಾಡಿದ್ದೇನೆ, ನೀವು ಮುಟ್ಟಬೇಡಿ. ಯಾಕಂದ್ರೆ ಇದು ಬಸ್ ಮತ್ತು ಎಲ್ಲಾದ್ರೆ ಕುಡಿಯಾದ್ರೆ ಹೌದೌದು ಇದು ಅಮ್ಮನಿಗೆ ತೋರಿಸ್ಬೇಕು. ಹಾಗಾಗಿ ಇಲ್ಲಿ ನಿಲ್ಲುದಲ್ಲ, ಆದಷ್ಟು ಬೇಗ ಏನೋ ಇದು, ಗಣಪನನ್ನು ಸೇರಿಸಿಕೊಂಡು ಹೋದವರಲ್ವಾ ನೀವು? ಹೌದೌದು. ಅವ ಕಾಣಿಸ್ತಾ ಇಲ್ಲ. ನಮ್ಮೊಂದಿಗೆ ಯಾವತ್ತಾದ್ರೂ ಬಂದದ್ದು ನೀವು ನೋಡಿದ್ದೀರಾ? ಬರುದು ನೀವು ಕರೆದುಕೊಂಡು ಹೋಗ್ಬೇಕಾದ ನಿಮ್ಮ ಕರ್ತವ್ಯ ಅಲ್ವಾ? ಬರುವುದು ತಡ ಅಲ್ಲ. ಹೌದು, ಸ್ವಲ್ಪ ನಿಧಾನ ನಡೆಯುದಪ್ಪ. ಹೌದು, ನಾವು ಅದಕ್ಕೆ ಬಿಟ್ಟು ಬಂದದ್ದ ಅಮ್ಮ ಗಣಪ. ಅಮ್ಮ
ಇವರಾಗ್ಲಿಕ್ಕಿಲ್ಲಮ್ಮ. ಇವರು ನನಗೆ ಆದ ಬೇಗ ಬೇಗ ಬರ್ಲಿಕ್ಕೆ ಆಗ್ತದ? ಆಗುದಿಲ್ಲ. ನಡೆಯುವುದೇ ನಿಧಾನಲ್ವಾ? ಅಲ್ವಾ? ದೊಡ್ಡದಲ್ವಾ? ಮುಂದೆ ಕಾಣ್ತದ ನನಗೆ. ಇವರೆಲ್ಲ ಅಮ್ಮ ಇಲ್ಲಿನವರೆಗೆ ಬಂದ್ರೆ ಇವರು ಏನಾದ್ರೂ ಹೇಳಿದ್ರ? ಅಮ್ಮ ಇವರೆಲ್ಲ ಏನೇನು ಹೇಳುದಲ್ವಾ? ನಮಗೂ ಪ್ರಶ್ನೆ ಎಷ್ಟು ಆಲೋಚನೆ ಮಾಡುದು ಹೇಗೆ ಗೊತ್ತುಂಟಾ? ನಿನಗೆ ವಿಶೇಷತೆ ಇದೆ, ಅವರಿಗೆ ಆ ವಿಶೇಷತೆ ಇಲ್ಲ ಎನ್ನುವಂತ ಅಮ್ಮ ನನ್ನ ಕಿವಿಯನ್ನು ಹಿಡಿಯುವುದು. ಹೌದಾ? ಆಚೆ ಈಚೆಯಿಂದ ತಂಟೆ ಮಾಡಬಾರ್ದು. ಎಂತ ಮಕ್ಕಳಲ್ವ ನೀವು? ಬಡಿಯಮ್ಮ ಬಡಿಯುವಂತೆ ಕೈ ಎತ್ತುವುದು ನಾನು ಮುಖ ನೋಡುವುದು ಪಕ್ಷವಾಗಿ ಅಲ್ಲ ಮಗನೇ. ನನಗೆ ಎಲ್ಲ ಮಕ್ಕಳು ಒಂದೇ ರೀತಿ ಅಲ್ವಾ? ಏನು ನೀನು ಗಣಪ ಹೌದಲ್ವಾ? ತಲೆಯಲ್ಲಿ ವಿಷಯ ಗೊತ್ತುಂಟಲ್ಲ. ಗಣಪನಾದಂತ ನೀನು ತಾಯಿಗೆ ನಮಸ್ಕರಿಸುವಂತ ರೀತಿ ಆಯ್ತು. ಹಾಗೆ ನಮಸ್ಕಾರ ಮಾಡುದಾ? ಎಷ್ಟು ಬಾರಿ ಹೇಳಿದ್ದೀಯ? ಹಿರಿಯರಿಗೆ ನಮಸ್ಕಾರ ಮಾಡುವಾಗ ಉಭಯ ಕರಗಳನ್ನು ಜೋಡಿಸಿ ನಮಸ್ಕಾರ ಮಾಡಬೇಕು ಎನ್ನುವಂತ ವಿಚಾರವನ್ನು ಈ ಹಿಂದೆ ಮನದಟ್ಟು ಮಾಡಿದವಳು ನಾನು. ಅದನ್ನು ಅನುಸರಿಸುತ್ತಾ ಬಂದವ ನೀನು. ಇವತ್ತೇನು ಬದಲಾವಣೆ? ಅಮ್ಮ, ಗಣಪ ತಪ್ಪುದಕ್ಕೆ ಸರಿಯಾದ ಸಂಸ್ಕಾರದಿಂದ ಬಂದವನು. ಕೈ ಜೋಡಿಸಲಿಲ್ಲವ್ವ? ಯಾಕೆ ಗೊತ್ತಿಲ್ಲವ್ವ? ಮತ್ತೆ ಊಟಕ್ಕೆ ನನ್ನದ್ರಲ್ಲಿ ಪಾಲಿಲ್ಲ. ಇವರಲ್ಲಿ ಅಲ್ಲೇ ನಾನು ಒಂದು ಭಸ್ಮದ ರಾಶಿಯನ್ನು ನೋಡಿದೆಮ್ಮ. ಹೌದಾ? ಹೌದು. ಅದನ್ನು ನೋಡಿದ ಕ್ಷಣ ಅದರಿಂದ ಏನಾದರೂ ರಚನೆ ಮಾಡಬೇಕೆಂಬುದಾಗಿ ಯೋಚನೆ ಮಾಡಿ ಇವರಲ್ಲಿ ಸಹಾಯವನ್ನು ಕೇಳಿದೆ. ಅಮ್ಮ ಯಾರು ಸಹಾಯಕ್ಕೆ ಬರಲಿಲ್ಲ. ಇವರು ಸಹಾಯ ಬರಲಿಲ್ಲ. ಸ್ವಲ್ಪ ನೀರು ತಂದು ಕೊಡಿ ಎಂಬುದಾಗಿ ಕೇಳಿಕೊಂಡೆ. ಆ ಭಸ್ಮದಿಂದ ಏನಾದರೂ ಮಾಡಬೇಕೆಂಬುದಾಗಿ ಇವರು ಬರಲಿಲ್ಲಮ್ಮ. ಎಷ್ಟು ಬಾರಿ
ಸಭ್ಯ ಲಕ್ಷಣ ಅಲ್ಲ, ಅದು ಅವರಿಗೆ ತಿಳಿದುಕೊಳ್ಬೇಕು. ಅಮ್ಮ ಏನು ಪ್ರಯೋಜನ ಇಲ್ಲಲ್ಲ ಅವರು. ನಾನೇ ಯೋಚನೆ ಮಾಡಿ ನಾನೇ ನೀರು ತಂದು ಹಾಕಿ ನೋಡಿದೀಯಾ ಒಂದು ಆಕೃತಿಯನ್ನು ರಚನೆ ಮಾಡಿದ್ದೇನೆ. ಪರ ಪುರುಷಾಕೃತಿ ಭಸ್ಮದಿಂದ ತಯಾರು ಮಾಡಿದ್ದು. ಅಪ್ಪನ ಅನುಗ್ರಹ, ನಿನ್ನ ಅನುಗ್ರಹದಿಂದ ಒಂದು ರಚನೆ ಮಾಡಿದೆ ಅಂತ ಈ ಬೊಂಬೆ ನೋಡಿದೀಯಾ? ಬಹಳ ಚಂದ ಉಂಟು. ಕೈ ಚಾಕು ಉಂಟಲ್ಲ, ಯಾರಾದ್ರೂ ಕೇಳಿದ್ರೆ ಗಣಪ ಮಾಡಿದ್ದು ಹೇಳುವುದು ಅಂತ ಅಮ್ಮ. ಇದು ಈಗ ಇವರ ಆಟಕ್ಕೆ ಸರಿ ಬರುವುದಿಲ್ಲಲ್ಲ ನನ್ನ ಜೊತೆಗೆ, ಹಾಗಾಗಿ ಇವರ ಆಟಕ್ಕೆ ಬೇಡ. ನೀವಿನ್ನ ಅವನ ಜೊತೆ ಆಟಕ್ಕಿಲ್ಲ, ಆಯ್ತಾ? ಅನವರತ ಬೇರೆ ಜನ ಅಮ್ಮ, ಅನವರತವು ನನ್ನ ಜೊತೆಗೆ ಇರಬೇಕಾದದ್ದು ಇದು. ಹಾಗಂತ ಅಮ್ಮ ಇದು ಮಾತಾಡುದಿಲ್ಲಲ್ಲ, ಊಟ ಮಾಡುದಿಲ್ಲಲ್ಲ, ಇದು ನನ್ನ ಜೊತೆಗೆ ಬರುದಿಲ್ಲಲ್ಲ, ಅದಕ್ಕಾಗಿ ಒಂದು ಜೀವ ಕಳ್ಕೊಡಮ್ಮ. ಯಾರು ನಾನಾ? ಏನು ಮಗನೇ ನೀನು, ನಮ್ಮಿಬ್ಬರಲ್ಲಿಯೂ ಅಪ್ಪಣೆಯನ್ನು ಪಡೆದು ಹೋದವ ನೀನು. ಈ ಹೊತ್ತಿನಲ್ಲಿ ಒಂದು ಸಾಧನೆಯನ್ನು ಮಾಡಿ ಬಂದಿದ್ದೀಯ. ಯಾವ ತಂದೆ ತಾಯಿಗೆ ಆಗಲಿ ಮಕ್ಕಳು ಸಾಧನೆ ಮಾಡಿದಾಗ ಹೆಮ್ಮೆ ಆಗ್ತದೆ, ಗೊತ್ತುಂಟಾ? ಆದ ಕಾರಣ ಜೀವ ಕೊಳೆ ಕೊಡುವುದು ನಾನಲ್ಲ, ಇದನ್ನು ತೋರಿಸಬೇಕು. ನಾನು ಅಮ್ಮ ಮಾತ್ರ ಸಂತೋಷ ಪಟ್ಟು ಸಾಕ, ಅಪ್ಪ ಕಷ್ಟ ಬರ್ಲಿಲ್ವಾ? ಬೇಡ, ಪುಡಿ ಪುಡಿ ಮಾಡಿದ್ರ ಹೀಗೆ ಮಾಡಿ ಹೀಗೆ ಮಾಡಿದ್ರೆ ಏನು ಮಾಡ್ಲಿಕ್ಕಿಲ್ಲ, ಅದರ ಜವಾಬ್ದಾರಿ ನನಗೆ. ಇಲ್ಲಿ ಕೊಡು, ನೀನು ಸುಮ್ಮನೆ ಕುಡಿತೇವೆ. ಏನು ಮಾತನಾಡಬಾರ್ದು, ಒಂದು ಜೀವ ಬರ್ಬೇಕಾದ್ರೆ. ಸ್ವಾಮಿ ಹೀಗೆ ಬನ್ನಿ, ರಾಮೇಶ್ವರಿ ಕುಳಿತುಕೊಳ್ಬೇಕು. ವಲ್ಲಭ ಬರಬೇಕು ಅನ್ನುವ ಹಾಗೆ ಇದ್ದಾರೆ. ಏನು ವಿಚಾರ ಅರುಹಬೇಕು. ಪ್ರಾಣನಾಯಕ ನೀಲಕ ಹರದೆ ಪ್ರಧಾನ ಸುಕುಮಾರ ಸಾಕಾಗುವುದಿಲ್ಲ ಇವತ್ತು. ಇನ್ನೊಮ್ಮೆ ನಮಸ್ಕಾರ, ಮತ್ತೊಮ್ಮೆ ಶುಭವಾಗಲಿ ಅಂತ ಹೇಳಿ. ಇದು ಸಾಕು ಬೇಕು ಅಂತ ಆಲೋಚನೆ ಮಾಡು. ಆಗ್ಲಿ ಇನ್ನೊಮ್ಮೆ ನಮಸ್ಕಾರ ಮಾಡ್ತಾ ಇದ್ದೇನೆ. ಅಲ್ಲ, ಎಂದಿನ ಹಾಗೆ ಇಂದಲ್ಲ. ಪ್ರತಿದಿನವೂ ನನಗೆ ನಮಸ್ಕಾರವನ್ನ ಸಲ್ಲಿಸುತ್ತಾ ಇದ್ದವಳು ನೀನು. ಹೌದು. ಆದ್ರೆ ಈ ಹೊತ್ತಿಗೆ ಒಂದು ಬಾರಿ ಅಲ್ಲ, ಎರಡು ಬಾರಿ ಅಲ್ಲ, ಮತ್ತಷ್ಟು ಮಗದಷ್ಟು ನಿನ್ನ ಈ ನಮಸ್ಕಾರದ ಚಮತ್ಕಾರ ಏನೆನ್ನುವುದನ್ನ ಅರಿಯದೆ ಹೋದವನಿದ್ದೇನೆ. ಹಾಗೆ ಆಲೋಚನೆ ಮಾಡುವುದ ನೀವು? ಏನು ಸತಿಯಾದವಳು ಪತಿಗೆ ಎಷ್ಟು ನಮಸ್ಕಾರ ಮಾಡಿರುವುದು ಕಡಿಮೆಯೇ ಸರಿ. ಹೌದು, ಒಂದು 100 ಬಾರಿ ನಮಸ್ಕಾರ ಮಾಡು. ಮಾಡ್ತೇನೆ ಮಗನೇ, ನಿನಗಾಗಿಲ್ಲ ನಮಗಾಗಿ. ಹೌದು. ಸಿಟ್ಟಲ್ಲಿದ್ದಾನ? ಇಲ್ಲಪ್ಪ, ಗಣಪನಿಗೆ ಸಿಟ್ಟು ಬರುದು ಉಂಟ ಯಾವಾಗಾದ್ರೂ. ಹೌದೌದು ಸ್ವಾಮಿ, ಪ್ರಾಣನಾಯಕ ನೀವು. ಹೌದು, ನನ್ನ ಪ್ರಾಣನಾಯಕ ನೀವು. ಹೌದು. ಈ ಗರಿದಕ್ಕೆ ಕಾರಣ ಪ್ರಾಣೇಶ್ವರ ಪ್ರಾಣೇಶ್ವರ ಅನ್ನುವ ಹಾಗೆ. ನಿಮ್ಮ ಮಗ ಇವತ್ತು ದೊಡ್ಡ ಕಲಾವಿದ ಅಂತಲ್ವಾ? ಅಲ್ಲ, ಅವ ಯಾವತ್ತಿದ್ದರೂ ಕಲಾವಿದನೆ. ನೀವೇನಪ್ಪ ರಾಜ? ಹೌದು, ನೀವೇ ಕಲಾವಿದ. ನನ್ನನ್ನು ಮೇಲಿಸ್ತಾನೆ. ನಿಮ್ಮನ್ನು ನಿಮ್ಮ ಹೆಸರು ಮುಟ್ಟಿದ್ದಾನೆ. ಯಾಕೆ ಯಾಕೆ ಅಂತ ಒಂದು ಚಮತ್ಕಾರವನ್ನು ಮಾಡಿ ಬಂದವನಿದ್ದಾನೆ ನಮ್ಮ ಮಗ ಗಣೇಶ. ಅಷ್ಟು ದೊಡ್ಡ ಸಾಧನೆ ಮಾಡಿದ್ದಾನೆ. ಮತ್ತೆ ಏನು ನೋಡಿ, ಪ್ರಪಂಚದಲ್ಲಿ ಕೆಲವು ಮಕ್ಕಳಿದ್ದಾರೆ. ಕೇವಲ ವಿಶ್ವವಿದ್ಯಾಲಯದಲ್ಲಿ ಕಲಿತು ತೇರ್ಗಡೆಯುವುದು. ಇವ ಹಾಗಲ್ಲ, ವಿಶ್ವ ಎನ್ನುವಂತಹ ವಿದ್ಯಾಲಯದಲ್ಲಿ ಕಲಿತು ಆನಂದಕನಾಗಿ ಬಂದಿದ್ದಾರೆ. ಹೌದು ಎನ್ನುವುದನ್ನು ಕೇಳುವಾಗ ನಮಗೂ ಕೂಡ ಸಂತೋಷ ಅಲ್ವಾ? ಅಲ್ಲ, ಇಷ್ಟೆಲ್ಲ ನೀನು ಪೀಠಿಗೆ ಹಾಕುತ್ತಿದ್ರೆ ವಿಚಾರ ಬೇರೆ ಏನೋ ಇದೆ ಅನ್ನೋ ಹಾಗಾಗಿ ತೆಗೆಸಿಕೊಂಡಿದ್ದೆ. ಏನು ವಿಚಾರ ಹೇಳಿದ್ನಲ್ಲ, ನೋಡಿ ಎಷ್ಟೊಂದು ಕೈಯಲ್ಲಿ ಎಲ್ಲ ಗುರಿಯಾಗಿತ್ತು. ಎಲ್ಲ ಮುಳುಗಿ ನನ್ನ ಜವಾಬ್ದಾರಿ. ಅಲ್ಲ, ನಾನು ಬಂದಾಗಲೇ ನನ್ನ ಗಮನ ಅತ್ತ ಕಡೆ ಹೋದದ್ದು. ನೀನೇ ಹೇಳ್ತೀಯ ಇಲ್ಲ ಅನ್ನೋ ಹಾಗೆ ನಾನು ಸುಮ್ಮನೆ
ಮತ್ತೆ ನಿನಗೆ ಯಾಕೆ ಸ್ವಾಮಿ ಬಹಳ ಸುಲಭವಾಗಿ ಮುಗಿಸಿದ್ದೀರಿ. ಇದು ಯಾವ ಅಂತ ಸಿದ್ಧಪಡಿಸಿದ್ದು ಹೇಗೆ? ಭಸ್ಮದಿಂದ. ಓಹೋ, ಭಸ್ಮದಿಂದ ತಯಾರು ಮಾಡಿದಂತಹ ಭಸ್ಮದ ಆಕೃತಿ ಇದು ಅವನಿಗೆ ಬೇಕು ಅಂತ ಕೇಳಿದ್ದು. ನೀವು ಆಲೋಚನೆ ಮಾಡಿ ಕೊಟ್ಟು ಬಿಟ್ರೆ ಹಾಗಲ್ಲ ಸ್ವಾಮಿ. ಆ ಈ ಭಸ್ಮದಿಂದ ತಯಾರು ಮಾಡಿದಂತ ಈ ಗೊಂಬೆಯನ್ನು ಕೆಳಗೆ ಇಟ್ಟಲ್ಲಿ ಆ, ಇನ್ಯಾವುದೂ ಕೈಯೂ ಕಾಲು ಸಾಗಿದೆ. ಯಾವುದಿಲ್ವಾ? ಅಲ್ಲ, ಅವನೇ ರಚನೆ ಮಾಡಿದ ಗೊಂಬೆ, ಅದನ್ನು ಕಾಯುವಂತ ಹೊಣೆಗಾರಿಕೆ ಅವನದ್ದೇ. ಅವನಿಗೆ ಕೆಲಸ ಆ, ಆಗ ಅವನಿಗೆ ಎಷ್ಟು ಹೊಣೆಗಾರಿಕೆ ಉಂಟು ಅದು ಹೌದು. ಅಲ್ವಾ? ಆ. ಲೋಕ ಕಲ್ಯಾಣದತ್ತ ಮನ ಮಾಡಿದವ ಆತಲ್ವಾ? ವಿಘ್ನ ವಿನಾಶಕ ಮೊದಲ ಪೂಜೆ ಗೊಂಬವ. ಹೌದು. ಈ ಕಾಲ ತಾಗಿದ್ರೆ ಮುಡಿಯಾಗ್ತದೆ. ಕುಡಿಯಾಗ್ತದೆ. ಏನಾದ್ರು ಒಂದಿಷ್ಟು ನೀರು ತಾಗಿದ್ರೆ ಕರಗಿ ಹೋಗ್ತದೆ. ಅಲ್ಲ, ನಿಮ್ಮ ತಾಯಿ ಮಗನ ಈ ವಿಚಾರದಲ್ಲಿ ನನ್ನನ್ನ ಬರ ಹೇಳಿದ್ದೀರಿ ಅಂತ ಗೊತ್ತಾಗ್ತದೆ. ನಾನೇನ್ ಮಾಡಿ ಮಗು ಆಸೆ ಪಡ್ತಾನೆ. ಹೌದು ತಂದೆ ತಾಯಿಗಳಾದ ನಾವು ಮಕ್ಕಳ ಆಸೆಯನ್ನು ತೀರಿಸಬೇಕಾದ್ರೆ ಹೊಣೆಗಾರಿಕೆ ಅಲ್ಲ. ಹೌದು. ಅದನ್ನು ಹೇಳಿಕೊಟ್ಟು ಮತ್ತೇನಿಲ್ಲ. ಹೇಗೆ? ಆ, ಈ ಗೊಂಬೆಗೆ ಆ. ಜೀವ ಕಳೆದು ವಿಚಾರ ಅದು. ಆಹಾ. ಒಂದು ಬಾರಿ ಅಲ್ಲ, 3 ಬಾರಿ ಇನ್ನ ನಮಸ್ಕಾರದ ಚಮತ್ಕಾರ ಏನೆನ್ನುವುದನ್ನು ಅರಿತವನ. ಹೇಗೆ? ಒಂದು ಬಾರಿ ಅಲ್ಲ, 2 ಬಾರಿ ಅಲ್ಲ, 3 ಬಾರಿ ಅಲ್ಲ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಹಾಗೆ ಮಾಡ್ಬೇಕಾದ ಅನಿವಾರ್ಯತೆ ಅಲ್ಲ, ಈಗ ಅದಕ್ಕೆ ಸ್ಪಷ್ಟವಾದ ಉತ್ತರ ನನಗೆ ಗೋಚರ ಆಗಿದೆ. ಹೇಗೆ? ನನ್ನಿಂದ ಒಂದು ಬಲವಾದ ಕಾರ್ಯ ಆಗಬೇಕು ಅನ್ನುವ ಹಾಗೆ ನೀನು ನನ್ನನ್ನು ಬರ ಹೇಳಿದ್ದು. ಸ್ವಾಮಿ ವಿಚಾರ ಏನು ಅನ್ನುವ ಹಾಗೆ ಕೇಳಿದೆ ಅಂತಾದ್ರೆ, ತಿರುಗಾಟಕ್ಕೆ ಹೊರಟಂತಹ ಗಣಪ ಭಸ್ಮದ ರಾಶಿಯಿಂದ ಸಿದ್ಧಪಡಿಸಿದಂತ ಸುಂದರವಾದಂತಹ ಕಲಾಕೃತಿ. ಆಕೃತಿಯನ್ನ ನೋಡುವಾಗ ಒಂದೊಮ್ಮೆಗೆ ನಾನು ಬೆರಗಾದವನಿದ್ದೇನೆ. ಚಂದ. ಏನಾದ್ರು ಸಣ್ಣದಾದ್ರೂ ಲೋಪದೋಷ ಉಂಟಾ ಇದ್ರೆ ಖಂಡಿತವಾಗಿಯೂ ಇಲ್ಲ. ಮುದ್ದಾಗಿ ಕಾಣ್ತಾ ಉಂಟು. ಹೌದೌದು, ಅವನಿಗೆ ಅದರ ಬಗ್ಗೆ ಜಾಗ್ರತೆ ಉಂಟು. ಆದ್ರೆ ಈ ಹೊತ್ತಿಗೆ ಆ ಪ್ರತಿಮೆಗೆ ಜೀವಕಲೆಯನ್ನು ಕೊಡಬೇಕು ಅನ್ನುವ ಹಾಗೆ ಮಗನ ಒತ್ತಾಯ, ಮಗು ಆಸೆ ಪಡ್ತಾ ಉಂಟು. ಅದಕ್ಕೆ ಪೂರಕವಾಗಿ ನಿನ್ನದ್ದು ಅದೇ. ಹೌದು, ನಮಗಾಗಿ ಅಲ್ಲ, ಮಕ್ಕಳ ಸಂತೋಷಕ್ಕಾಗಿ ಹೇಳುವುದು. ಹೌದಪ್ಪ, ನನ್ನ ಸ್ವಾರ್ಥ ಏನೂ ಇಲ್ಲ. ನನ್ನ ಸ್ವಾರ್ಥ ಏನೂ ಇಲ್ಲ. ಯಾಕಂತ ಹೇಳಿದ್ರೆ ಮಗನ ಮನಸ್ಸಿಗೆ ಬೇಸರ ಆಗಬಾರದು ಅನ್ನುವಂತಹ ನಿರ್ಣಯವನ್ನು ನೀನು ಕೈಗೊಂಡು ಈ ಹೊತ್ತಿಗೆ ನನ್ನಿಂದ ಈ ಕಾರ್ಯವನ್ನ ಮಾಡುವುದಕ್ಕೆ ನೀನು ಸಿದ್ಧಳಾದವಳು. ಎಷ್ಟು ಕಷ್ಟಪಟ್ಟು ಮಾಡಿದ್ದಾನೆ. ನೀನು ಹೇಳಿದಂತಹ ಕಾರ್ಯವನ್ನ ಮಾಡುವಂತದ್ದೇನು ನನಗೆ ದೊಡ್ಡ ವಿಚಾರ ಅಲ್ಲ. ಏನಂತೆ ಅವನು? ನೀರು ತಂದು ಕೊಡ್ಲಿಲ್ಲ. ಆರೋಪ. ಅವನಿಗೆ ಆಗದ ಸಿಟ್ಟೆ ಹೋಗ್ಲಿಲ್ಲ. ಸರಿ, ಈ ಹೊತ್ತಿಗೆ ನಿಮ್ಮ ಮಾತನ್ನ ನಾನು ನೆರವೇರಿಸಿದೆ ಅಂತ ಆದ್ರೆ ಒಂದೊಮ್ಮೆಗೆ ನಾವು ಆಲೋಚನೆ ಮಾಡಬೇಕಾಗ್ತದೆ. ಹೇಗೆ? ಯಾಕೆ? ಹಿಂದಿನ ಘಟನೆ ಭಸ್ಮಾಸುರ ಪ್ರಕರಣವನ್ನ ಒಮ್ಮೆ ಆಲೋಚಿಸಂತೆ. ದೇವರುಗಳಿಂದ ವರವನ್ನ ಪಡೆದದ್ದು ಮಾತ್ರ ಅಲ್ಲ, ಲೋಕಕ್ಕೆ ಕಂಟಕಪ್ರಾಯನಾಗಿ ಮೆರೆದದ್ದು ಹೌದು. ಉರಿಯಸ್ತವ ನಿಮ್ಮಿಂದ ಪಡೆದವ. ಎಷ್ಟೆಲ್ಲ ಲೋಕಕ್ಕೆ ಮಾರಕನಾಗಿ ಮೆರೆದಿದ್ದಾನೆ ಅನ್ನುವಂತಹ ವಿಚಾರವನ್ನ ನಾವೇನು ಅರಿಯದವರಲ್ವಲ್ಲ. ಆದರೆ ಈ ಹೊತ್ತಿಗೆ ಅದೇ ಸಮಸ್ಯೆ ಈ ಹೊತ್ತಿಗೆ ಬಂತು ಅಂತ ಆದ್ರೆ ಹೇಗೆ? ನಿಮ್ಮಿಂದಲೇ ಉರಿಯತ್ತವನ್ನು ಪಡೆದುಕೊಂಡಂತ ಭಸ್ಮಾಸುರ ನಿಮ್ಮ ತಲೆಯ ಮೇಲೆ ಇಡುವುದಕ್ಕೆ ಮುಂದಾದ. ಹೌದು. ಆವಾಗ ಅವನಿಗೆ ಏನಾಯ್ತು ನಾವು ಆಲೋಚನೆ ಮಾಡಬೇಕು. ಹೌದು. ಅದರಿಂದಲೇ ಅವ ಹತನಾಗಿ ಹೋದ. ಆದ್ರೆ ಆ
ಪರೀಕ್ಷ ನಾವು ತಂದೊಡ್ಡಿದಂತಹ ಸಮಸ್ಯೆಗಳಿಂದಾಗಿ ಸಕಲರು ಸಂಕಷ್ಟವನ್ನ ಎದುರಿಸಿದ್ದು ಸತ್ಯ. ಕ್ಷಣಿಕ ಅದು. ಹೌದು. ಹಾಗಾಗಿ ಆದ್ರೆ ಅಂತ ಸಮಸ್ಯೆ ಬರ್ಲಿಕ್ಕಿಲ್ಲ ಎನ್ನುವಂತ ವಿಶ್ವಾಸ ನನಗುಂಟು. ಸರಿ. ಜೊತೆಗೆ ಸಕಲವನ್ನು ರಕ್ಷಣೆ ಮಾಡುವವರು ನೀವು. ಹೌದು ಅಲ್ವಾ? ಅಂತ ಹೊಣೆಗಾರಿಕೆ ನಿಮ್ಮಲ್ಲಿ ಉಂಟು. ಲೋಕೇಶ್ವರ ಅಲ್ವಾ? ಅಂತ ಲೋಕೇಶ್ವರ ಅಂತ ನೀವು ಇದಕ್ಕೆಲ್ಲ ಆಲೋಚನೆ ಮಾಡುವುದಾ? ಒಂದು ಸಮಸ್ಯೆ ಬಂದ್ರೆ ಪರಿಹಾರ ಮಾಡೋದಕ್ಕೆ ನೀವೇ ಇಲ್ವಾ? ಸರಿ. ಈ ಹೊತ್ತಿಗೆ ನಿಮ್ಮ ಮನದಿಚ್ಛೆಯನ್ನು ನಾನು ಬೇಡ ಅಂತ ಹೇಳಿದೆ ಅಂತಾದ್ರೆ ಅವನಿಗೆ ಮಾತ್ರ ಅಲ್ಲ, ಮಗು ಎಷ್ಟು ಬೇಜಾರಾಗಲಿಕ್ಕಿಲ್ಲ ನನಗೆ ಆಟಕ್ಕೆ. ಇಲ್ಲ ಮಗ, ನೋಡಿದ್ದೇನೆ ಮುದ್ದು. ಅವನ ಮುಖ ನೋಡುವಾಗ ನನಗೆ ಬೇಡ ಅಂತ ಹೇಳ್ಬೇಕಂತ ಕಾಣುದಿಲ್ಲ ಅನ್ನಿಸ್ತದೆ ಯಾರಿಗೂ. ಜೊತೆಯಲ್ಲಿ ಅವರು ಇರುವರು ಇದ್ದಾರೆ. ಒಂದೊಮ್ಮೆ ನಾನು ಬೇಡ ಹೇಳಿದ್ರೆ ಎಲ್ಲರಿಗೂ ದುಃಖ. ಸರಿ, ನಿಮ್ಮ ಮಾತಿಗೆ ಬದ್ಧನಾಗಿ ಮಗ ಹೇಳಿದ ಹಾಗೆ ಆ ಪ್ರತಿಮೆಗೆ ಜೀವಕಲೆಯನ್ನು ಕೊಡಬೇಕು. ಹೇಗೆ ಕೊಡಬೇಕು ಅಂತ ಹೇಳಿದೆ ನೋಡಂತೆ. ಓ ಅಲ್ಲಿ ಅಂಬರ ಪಥದಲ್ಲಿ ಒಂದು ಆತ್ಮ ಸದ್ಗತಿ ಸಿಗದೆ ಅಲೆದಾಡ್ತಾ ಇದೆ. ಹೌದೌದೌದು. ಆದ್ದರಿಂದ ಈ ಹೊತ್ತಿಗೆ ಆ ಆತ್ಮವನ್ನ ಈ ಪ್ರತಿಮೆಗೆ ಆಹ್ವಾನ ಮಾಡಿ ಜೀವಕಲೆಯನ್ನಾಗಿ ಆಹ್ವಾನ ಮಾಡುವಂತೆ ಆಹ್ವಾನ. ಕುಳಿತವರನ್ನೆಲ್ಲ ತಿನ್ನುವುದಾ? ಎಲ್ಲರನ್ನು ತಿಂದ ಪ್ರಯೋಜನ ಇಲ್ಲ, ಇಲ್ಲಿ ಯಾರು ಇಲ್ಲ ಅಂತ ಆದಿತು. ಓಹೋ, ಅಲ್ಲಿ ಮಧ್ಯದಲ್ಲಿ ಒಬ್ಬ ಕುಳಿತಿದ್ದಾರೆ, ಅವನನ್ನ ತಿನ್ನುವ
ಹಾಗಿದ್ರೆ ನಿನ್ನಲ್ಲೇ ಕೇಳ್ತಾ ಇದ್ದೇನೆ. ಹೇಗೆ? ನಾನು ಯಾರು? ನಾನು ಇಲ್ಲಿಗೆ ಯಾಕೆ ಬಂದೆ? ಬಂದದ್ದೇ ಹೌದು ಅಂತಾದ್ರೆ ಮುಂದೇನು ಮಾಡುವುದಕ್ಕಿದೆ? ಎಲ್ಲವನ್ನು ತಿಳಿಬೇಕು ಎನ್ನುವಂತಹ ಕುತೂಹಲ ಮನಸ್ಸಿನಲ್ಲಿ ಮೂಡಿದೆ. ನಾನು ಯಾರು, ನೀನು ಯಾರು, ಇವರೆಲ್ಲ ಯಾರು ಹೇಳುವೆಯ ತಂದೆ. ಒಮ್ಮೆಲೆ ಹುಟ್ಟಿಕೊಂಡಂತಹ ನೀನು ಹುಟ್ಟಿನ ಗುಟ್ಟು ಏನೆಂದರಿಯದೆ ಒದ್ದಾಡುತ್ತಿರುವಂತಹ ಹೊತ್ತು ಹಸಿವೆ ಅನ್ನುವ ಹಾಗೆ ಧಾವಿಸಿ ಬಂದಾಗ ಆಗದಿಂದ ಒದ್ದಾಟವೇ ಮಾಡ್ತಾ ಇದ್ದೆ. ನಿನ್ನ ಹಸಿವೆಯನ್ನ ಪರಿವರ್ತನೆಗೊಳಿಸಿದವನಿದ್ದೆ. ಹಾಗಾದ್ರೆ ಇನ್ನು ಮುಂದೆ ಇದ್ದವರು ಯಾರು ಅನ್ನುವ ಹಾಗೆ ನಿನಗೆ ಪ್ರಶ್ನೆ. ಇಲ್ಲಿಯ ಹಸಿವೆ ನಿವಾರಣೆ ಆಗಿದೆ, ಇಲ್ಲಿ ಹಸಿವೆ ಪ್ರಾರಂಭವಾಗಿದೆ. ನಾ ಏನು ಮಾಡುವುದು? ಹೌದು, ಉದರದ ಹಸಿವೆ ಪರಿಮಾರ್ಜನೆಗೊಂಡಾಗ ಧರೆಯಲ್ಲಿ ಉದ್ಭವಿಸಿದಂತಹ ವಿಚಾರ ನಾನು ಯಾರು ಅನ್ನುವ ಹಾಗೆ. ನೀನು ನನಗೆ ಮಗ, ನಾನು ನಿನಗೆ ತಂದೆ. ನೀವು ತಂದ, ನೀನು ಮಗ, ನಾನು ಮಗ. ಆದ್ರೆ ಇವಳು ನನ್ನ ಮಡದಿ, ನಿನ್ನ ತಾಯಿ ನನಗಮ್ಮ. ಅಮ್ಮ ಅವರಿಗೆ ಹೆಸರಿಲ್ವಾ? ಪಾರ್ವತಮ್ಮ. ಶುಭವಾಗಲಿ. ನಿಮಗೇನಾಗ್ಬೇಕು? ಅವರು ಮಡದಿ. ಅಪ್ಪಯ್ಯ ನಿಮಗೆ ಅಂಡ. ನೀನು ಹುಟ್ಟಿದಾಗಲೇ ಮಡದಿಯನ್ನು ಹುಟ್ಟುವುದಕ್ಕೆ ಆರಂಭಿಸಿದ್ರೆ ಕಷ್ಟ ಇದೆ. ಸಮಯ ಸಂದರ್ಭ ಒದಗಿ ಬಂದಾಗ ಮಡದಿಯು ಬರ್ತಾಳೆ, ಮತ್ತೊಬ್ಬಳು ಬರ್ತಾಳೆ. ಆಯ್ತಾ? 1 2 4 5 6. ಅಪ್ಪಯ್ಯ, ಈ 6 ಮೊಗದವ 6 ಮಗ. 6 ಮೊಗದವ ಷಣ್ಮುಖಣ್ಣ ಷಡಾನನ. ಈಗ ಅಣ್ಣ ಯಾರಿಗೆ? ನಿನಗೆ. ನನಗೆ ಅಣ್ಣ. ನನಗೆ ಅಣ್ಣ. ನನಗೆ ಕರೆಯುವುದು ಷಣ್ಮುಖಣ್ಣ. ಷಣ್ಮುಖಣ್ಣ. ನಮಸ್ಕಾರ. ನಮಸ್ಕಾರ. ಅಪ್ಪಯ್ಯ, ಏನಾಯ್ತು? ಅದ್ಯಾರಪ್ಪ? ಅಲ್ಲಿ ಆಗದಿಂದ ನನ್ನನ್ನೇ ನೋಡ್ತಾ ಇದ್ದಾರೆ. ಕೆಂಪು ಕೆಂಪು ಕಣ್ಣು, ಕೋರೆ ದಾಡೆ, ಕೆದರಿದ ಕೇಶ. ಯಾರಪ್ಪ ಅದು? ಅವ ನನ್ನ ಮಗ. ನಿಮ್ಮ ಮಗ? ಕಾಲ ಭೈರವ. ಹೌದಾ? ನಿನಗೆ ಅಣ್ಣ. ಅಣ್ಣ ಅಂತ ಹೇಳಿ ಕರಿ. ಕಾಲ ಭೈರವಣ್ಣ. ಭೈರವಣ್ಣ. ಅಲ್ಲಿಂದಲೇ ಆಶೀರ್ವಾದ. ಅಪ್ಪಯ್ಯ, ಅವ ನೋಡುವುದಕ್ಕೆ ಕಪ್ಪು, ಇವ ಸ್ವಲ್ಪ ಕೆಂಪು. ಇವ ಯಾರಪ್ಪ? ವೀರಭದ್ರಣ್ಣ. ಭದ್ರಣ್ಣ. ಭದ್ರಣ್ಣ ಏನು? ಹತ್ತಿರ ಹೋಗಬೇಡ. ಅಪ್ಪಯ್ಯ, ಅವ ಹಾಯ್ತಾನೆ. ಅದೆಂತದಪ್ಪ? ನನ್ನ ವಾಹನ ನಂದಿ. ಓ ನಂದಿ. ನಂದಿ. ಏನಂದಿ? ಏನಂದಿ ಅಲ್ಲ, ಅಲ್ಲ, ನನ್ನ ವಾಹನ ನಂದಿ. ನಂದಿ. ಅವ ಹಾಯ್ತಾನೆ. ಅವನಿಗೆ ನಿನಗೆ ಅಣ್ಣ. ನಂದಿ ಅಣ್ಣ. ನಂದಿ ಅಣ್ಣ. ನಮಸ್ಕಾರ. ನಮಸ್ಕಾರ ಬಂತು. ನಮಸ್ಕಾರ. ಸರಿ ತಿರುಗು, ಮತ್ತೆ ಕೇಳಬಾರ್ದವ. ಇಲ್ಲದಿದ್ರೆ ಒಂದೊಂದು ಪ್ರಶ್ನೆ. ಅಪ್ಪಯ್ಯ, ಇದೆಂತದ್ದು? ಇದು ಗಣೇಶ, ಗಣಪ. ಅಪ್ಪ, ನಿನಗೆ ಅಣ್ಣ ಗಣಪಣ್ಣ. ಅದೇ ನಮಗೆಲ್ಲ ಸಣ್ಣ ಮೂಗು, ಇವನಿಗೆ ಆಗಿತ್ತು ಉತ್ತದ ಮೂಗು. ಸೊಂಡಿಲು. ತೊಂಡೆಲು ಎಂತಲ್ಲ? ಅದು ಹಾಗೆ, ಅದು ಪ್ರಕರಣಗಳು ಬೇರೆ ಬೇರೆ ಉಂಟು. ಕತೆ ಹೀಗೆ ಹೇಳುದು. ಹೌದು. ನಿನಗೆ ಅಣ್ಣ ಗಣಪಣ್ಣ. ಹೀಗೆ ಬಾ 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 ಬಾ. ಅದ್ಯಾಕೆ ಅಲ್ಲಿಗೆ ಅಷ್ಟು ತುಂಬಿಸಿದ್ದು? ತುಂಬಿಸಿದ್ದಲ್ವಾ? ಮತ್ತೆ ಅದವನ ಉದರ. ಉದರ? ಇದು ನಿನ್ನ ಉದರ. ಅದು ಅವನ ಉದರ. ಹಾಗಾದ್ರೆ ಅವನಿಗೆ ಗಾಳಿ ತುಂಬಿದೆ. ಗಾಳಿ ತುಂಬಿದ್ದಲ್ಲ, ಲೋಕದ ಜನರು ವಿಘ್ನ ವಿನಾಶಕ ಅನ್ನುವ ಹಾಗೆ, ಮೊದಲ ಪೂಜೆಗೊಂಬವ ಅನ್ನುವ ಹಾಗೆ, ಭಕ್ತಾದಿಗಳು ಸಮರ್ಪಿಸಿದಂತಹ ಸಕಲ ಏನು ಹೋಳಿಗೆಯೋ ಚಕ್ಕುಲಿಯೋ ಮತ್ತೊಂದು ಮಗದೊಂದು ಎಲ್ಲವನ್ನ ತುಂಬಿಸಿದರು. ಏನಿದ್ರು ಮೊದಲ ಅವನಿಗೆ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಆರಂಭದಲ್ಲಿ ಸಮಸ್ಯೆ ಉಂಟಾಗ್ತದೆ. ಅಪ್ಪಯ್ಯ, ಒಬ್ಬೊಬ್ಬರಿಗೆ ಒಂದೊಂದು ಹೆಸರು ಉಂಟು. ಹೌದು, ನನಗಿಲ್ವಪ್ಪ? ನಿನಗೆ ಹೆಸರು ಬೇಕು. ಮೇಲೆ ಸುದ್ದಿಲ್ಲ ನಮ್ಮಲ್ಲಿ. ಅಲ್ಲ ಅಪ್ಪ, ನಿನಗೆ ಹೆಸರು ಕೇಳಿದ್ದಲ್ಲ. ಹೌದು, ಫಂಡನು. ಅದು ಬೇಡ. ಅದೆಂತ ಬಂಡು? ಯಾಕೆ ಬೇಡ? ಬಂಡು ಸಣ್ಣದಾಯ್ತು. ಹೆಸರು ಸಣ್ಣದಾಯ್ತು ಅನ್ನೋ ಹಾಗೆ ನನಗೆ ಉದ್ದದ್ದು ಬೇಕು. ಉದ್ದದ್ದು ಬೇಕಾ? ಇವನಿಗೆ ವಿಘ್ನ ವಿನಾಶಕ, ಅವನಿಗೆ ಸುಬ್ರಹ್ಮಣ್ಯ, ಅವನಿಗೆ
ನನಗೊಂದು ಸ್ವಲ್ಪ ಹೊದ್ದಾಯ್ತು. ಸರಿ, ನಿನ್ನನ್ನು ಬೇಸರಗೊಳಿಸುವುದಿಲ್ಲ. ನಿನ್ನ ಮುಖಾವಲೋಕನವನ್ನ ಮಾಡಿದೆ ಅಂತಾದ್ರೆ ನಿನ್ನ ಮುಖದಲ್ಲಿ ಅಸುರ ಪ್ರವೃತ್ತಿ ಅನ್ನುವಂಥದ್ದು ಎದ್ದು ಕಾಣ್ತಾ ಇದೆ. ಅದಕ್ಕಾಗಿ ನಿನಗೆ ಭಂಡಾಸುರ ಅನ್ನುವ ಹಾಗೆ ಹೆಸರನ್ನ ಇಟ್ಟಿದ್ದೆ. ನಾನು ಯಾರು? ಭಂಡಾಸುರ. ಭಂಡಾಸುರ. ಅಪ್ಪಯ್ಯ, ನಾನೇನಾದ್ರು ತಪ್ಪು ಮಾತಾಡಿದ್ದ? ಯಾಕೆ? ಎಲ್ಲರೂ ಎದ್ದು ಹೋಗ್ತಾ ಇದ್ದಾರೆ. ನೀನು ತಪ್ಪು ಮಾತಾಡಿದ ಅನ್ನೋ ಹಾಗೆ ಎದ್ದು ಹೋದದ್ದಲ್ಲ. ಮತ್ತೆ ಅವರು ಹೋದದ್ದು ಅವರವರ ಕಾರ್ಯನಿಮಿತ್ತವಾಗಿ ಅವರು ಹೋದದ್ದು. ಓ, ಈಗ ಎಲ್ಲರಿಗೂ ಕೆಲಸ ಉಂಟಾ? ಅವರಿಗೆ ಅವರದ್ದು ಕೆಲಸ ಉಂಟು. ನನಗೊಂದು ಕೆಲಸ. ಇವತ್ತು ಸ್ವಲ್ಪ ಹೆಚ್ಚಿಗೆ. ನನಗೊಂದು ಕೆಲಸ. ಕೆಲಸ ಬೇಕಾ? ನಿನಗೆ ಕೆಲಸವನ್ನು ಅನುಗ್ರಹಿಸುವ ಅವರಿಗಿರುವ ನನಗೆ ಬೇಡ. ನನ್ನ ಮಡದಿಯಾದಂತಹ ಭಾರತಿ ಅನುಗ್ರಹಿಸ್ತಾಳೆ. ಮುಂದಿನ ಹೊಣೆಗಾರಿಕೆ ನಿನ್ನದು. ಸರಳ ಬಣ್ಣ ನೆರೆದಾಟ ಪಾಠಗಳೊಳೆರಗವಾಗಿ ಹೊರೆಯಲದ ಕೇಳಿ ಮಲರಿ ಗಿರಿಜಾತೆ ಅರುಷರಲ್ಲಿ ಲಂಬೋದರನ ಈ ಹೊತ್ತಿನಲ್ಲಿ ನನ್ನ ಪತಿದೇವರು ಅಂದ್ರೆ ನಿನ್ನ ತಂದೆ ಹೊಣೆಗಾರಿಕೆಯನ್ನು ನನ್ನ ತಲೆ ಮೇಲೆ ಇಟ್ಟು ಹೋಗಿದ್ದಾರೆ. ಕಾರಣ ಏನು? ಲೋಕಕ್ಕೆ ತಂದೆ ಎನಿಸಿಕೊಂಡವರು ಅವರು. ಹಾಗಾದ್ರೆ ತಾಯಿಯಾದವನು ಹೇಗಿರಬೇಕು ಎನ್ನುವುದನ್ನು ನನ್ನಿಂದ ಮುಂದೆ ಪ್ರಪಂಚಕ್ಕೆ ತೋರ್ಪಡಿಸಿಕೊಳ್ಳಬೇಕೆಂಬ ಉದ್ದೇಶದಿಂದ ಹೊಣೆಗಾರಿಕೆಯನ್ನು ನನ್ನ ತಲೆ ಮೇಲಿಟ್ಟಿದ್ದಾರೆ. ಯಾಕೆ? ಮನೆಯೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರು, ಜನನಿ ಜನಕರಿಂದ ಕಲಿತ ಜನರು ಪುಣ್ಯವಂತರಾಗ್ತಾರೆ ಎನ್ನುವುದನ್ನು ನಾನೇ ತೋರ್ಪಡಿಸಿಕೊಳ್ಳಬೇಕಾಗಿದೆ. ಮಕ್ಕಳೇ, ಸತೀಶ ಇಂದ ಎನ್ನುವಂತ ಬಿಂದುವಿನಿಂದ ಸಿಡಿದಂತ ಬಿಂದುಗಳು ನೀವಾಗಿದ್ದೀರಿ. ಸತೀಶ ಎನ್ನುವಂತ ಸಿಂಧುವಿನಿಂದ ಸಿಡಿದಂತ ಬಿಂದುಗಳು ನೀವಾಗಿದ್ದೀರಿ. ಆದ ಕಾರಣ ಇನ್ನು ಮುಂದೆ ಹೇಗಿರಬೇಕು ಎನ್ನುವುದನ್ನು ನಾನು ಹೇಳ್ತೇನೆ. ಸ್ವಲ್ಪ ಆಮೇಲೆ ಸ್ವಲ್ಪ ಮಾತನಾಡ್ತೇನೆ. ಹೇಳಿದ್ದೇನು? ನನಗೆ ಉದ್ಯೋಗ ಬೇಕು ಕಂದ. ನನಗೊಂದು ಕೆಲಸ ಇವತ್ತು ಬೇಕೇ ಬೇಕು. ಒಳ್ಳೆ ಮಾತನ್ನು ಹೇಳಿದ್ದೀಯಾ. ಯಾರೇ ಆಗ್ಲಿ ಉದ್ಯೋಗವನ್ನು ಮಾಡ್ಲೇಬೇಕು. ಉದ್ಯೋಗ ಮಾಡ್ಬೇಕು ಅಂತಿದ್ರೆ ಬುದ್ಧಿಯ ಬೆಳವಣಿಗೆ ಆಗ್ಬೇಕು. ಅದೆಲ್ಲ ಸಿಗ್ತದೆ? ಯಾವುದು? ಬುದ್ಧಿ ಕೆಳಕ್ಕೆ ಸಿಕ್ಕುದಲ್ಲ, ಮತ್ತೆ ಸ್ವಂತ ಸಂಪಾದನೆ ಮಾಡ್ಬೇಕು. ಹಬ್ಬ ಎಲ್ಲ ಕೊಟ್ಟಿದ್ದಾರೆ, ಅದನ್ನು ಕೊಟ್ಟಿರೋದು ಅದನ್ನು ಕೊಡ್ಲಿಕ್ಕೆ ಆಗುವುದಿಲ್ಲ. ಅದನ್ನು ನಾವು ಸ್ವಂತ ಸಂಪಾದನೆ ಮಾಡ್ಬೇಕು. ಹೌದಾ? ಹಿರಿಯವರು ಸಂಸರ್ಗದಿಂದ ಅದಕ್ಕಾಗಿ ಮಾತಾಡ್ತೇವೆ. ಏನಮ್ಮ ಈತ ಗಂಗೋದರ ವಿಘ್ನ ವಿನಾಶಕನೂ ಹೌದು, ಬುದ್ಧಿ ಪ್ರದಾಯಕನೂ ಹೌದು, ಎಲ್ಲವೂ ಈತನು ನಿನ್ನ ಜೊತೆ ಇರ್ತಾನೆ. ಮಗು, ಇವನನ್ನು ನಿರತ ನೀನು ಒಡಗೊಂಡು ಆಟ ಪಾಠಗಳಲ್ಲಿ ಕೂಟಗಳಲ್ಲಿ ಎರಕವಾಗಿದ್ದುಕೊಂಡು ಅವನನ್ನು ಒಳ್ಳೆಯ ಪ್ರಜೆಯನ್ನಾಗಿ ಮಾಡುವಂತ ಹೊಣೆಗಾರಿಕೆ ನಿನ್ನ ಮೇಲೆ ಇದೆ. ಯಾವ್ದ್ರಲ್ಲೆಲ್ಲ ಆಟ ಪಾಠ ಊಟದಲ್ಲಿಲ್ಲ. ಊಟಗಳಿಲ್ವಾ? ನನಗೆ ಊಟ ಬೇಕು. ಊಟ ಅಲ್ವಾ? ಮತ್ತೆ ಊಟ 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 ಅಲ್ಲಿಗೆ ಅದ್ರಲ್ಲಿ ಒಂದು ಬೇಡಮ್ಮ, ನನಗೆ ಸಾಕಾಗುದಿಲ್ಲ. ಆಗುದಿಲ್ವಾ? ಯಾಕಾಗುದಿಲ್ಲ? ಊಟದಲ್ಲಿ ಒಂದು ಬೇಡ, ಮತ್ತೆ ಸ್ವಲ್ಪ ಕೊಡು, ಕಡಿಮೆ ಆಗ್ಲಿಕ್ಕಿಲ್ಲ. ನಿನಗೆ ಬೇಕಾದಷ್ಟು ನಾನು ಕೊಡ್ತೇನೆ, ಆದೀತಾ? ಹಾಗೆ ಒಳ್ಳೆ ಪ್ರಜೆಯನ್ನಾಗಿ ಮಾಡುವಂತ ಹೊಣೆಗಾರಿಕೆ ನಿನಗಿದೆ, ಆಯ್ತಾ? ನೀನು ನವೀನ ರೀತಿಯಲ್ಲಿ ಸಿದ್ಧಪಡಿಸಿದಂತ ಈ ಬೊಂಬೆಗೆ ಜೀವಕಳೆಯನ್ನು ಕೊಟ್ಟಿದ್ದೇವೆ. ನೀನು ಕೂಡ ಹಾಗೆ ಇನ್ನು ಮುಂದೆ ಶಿವಾನಂದನಾಗಿ ಮೆರೆಯಬೇಕು. ಅಪ್ಪನಿಗೆ ಯಾವತ್ತೂ ಆನಂದ ಕೊಡುವಂತ ಮಗ ನೀನಾಗಿರ್ಬೇಕು, ಆದಿತಾ? ಹೋಗಿ ಮಕ್ಕಳ ಶುಭವಾಗಲಿ. ಅಣ್ಣ ಹೋಗುದಾ? ಹೋಗುದು ಎಲ್ಲಿಗೆ? ಕೆಳಗೆ. ಕೆಳಗ? ಆಗ ಕೆಳಗಿಂದ ನಿನ್ನನ್ನು ತಯಾರು ಮಾಡಿ ಇಲ್ಲಿಗೆ ತಂದ. ಇನ್ನು ಕೆಳಗೆ ಕೆಳಗೆ ಹೋಗು. ಎಲ್ಲಿಯಾದ್ರೂ ಕೊಂಡೋಗಿ ನನ್ನ ನೀರಿಗೆ ಯಾರು ನಿನ್ನನ್ನು ಆಗೋದಿಲ್ಲ. ನೀನು ಹಿಡಿದದ್ದು ಯಾಕೆ? ಮಾತ್ರ ನನಗೆ ಸಾಕಾಗ್ಲಿಲ್ವಾ? ಏನಾಯ್ತು? ಮೇಲಿಂದ ಕೆಳಗೆ ಇಳಿದು ಬಂದದ್ದಲ್ಲ. ಹೌದು. ಆಗುದಿಲ್ಲಪ್ಪ. ಅಣ್ಣ ಆಗುದಿಲ್ಲ. ನಿನ್ನನ್ನು ಹೊತ್ತುಕೊಂಡು ಬಂದದ್ದು
ನಾನು ಕೈಲಾಸದಿಂದ ಕೆಳಗೆ ಬಂದಿದ್ದೇನೆ ನಾನು. ಇಲ್ಲಿ ಬಾ. ನೀನು ಎರಡು ಹೆಚ್ಚಿಗೆ ಆದ್ರೂ ನಡೆದಿದ್ದೀಯ ನೀನು ಮತ್ತೆ ಆಯಾಸದದ್ದು ಹೇಗೆ ಮತ್ತೆ ಇನ್ನೂ ಸ್ವಲ್ಪ ಕಡಿಮೆ ಮಾಡಬೇಕು. ಹೊತ್ತುಕೊಂಡು ಬಂದವ ನಾನು. ನನಗೆ ಆಗುದಿಲ್ಲ. ತಿರುಗಾಟ ಮಾಡುವ ಈ ಸಲ ಒಂದು ಒಟ್ಟಿಗೆ ತಿರುಗಾಟ ಮಾಡುವ. ನನಗೆ ಆಗುದಿಲ್ಲ. ಏನಾದ್ರು ನನಗೆ ತಿನ್ನುವುದಕ್ಕೆ ಬೇಕೀಗ. ಇವನಿಗೊಂದು ತಿನ್ನುವುದು ಬಿಟ್ರೆ ಬೇರೆ ಯಾವುದು ಬೇಡ. ಕಪ್ಪು ಎಲ್ಲಿಂಟು ಎಲ್ಲಿಂಟು ಅದು ಕೊಡು. ಅಮ್ಮನಲ್ಲಿ ಕೇಳಿ ಕೊಡ್ತೆ ಎಲ್ಲಿ ನನಗೆ ನನಗೆ ಗೊತ್ತಿಲ್ಲ. ಅಣ್ಣ 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 ಒಮ್ಮೆ ಹೋಗುವ ಅಣ್ಣ. ನನಗೇನು ಗೊತ್ತಿಲ್ಲ, ಒಮ್ಮೆ ನೋಡ್ಬೇಕಲ್ಲ. ಇಲ್ಲಿ ಬಾ. ಈಗ ನಾನು ಅಮ್ಮನಲ್ಲಿ ಹೇಳಿದ್ದೇನೆ ಇಲ್ಲಿ ವಿಶೇಷತೆಯನ್ನು ತೋರಿಸ್ತೇನೆ ಅಂತ. ನೀನು ನೋಡು, ಯಾಕಂದ್ರೆ ಅಪ್ಪನಿಂದ ದಿವ್ಯ ಜ್ಞಾನ. ನೀನು ತೋರಿಸ, ನಾನು ನೋಡುದು ಹೇಗೆ? ನೀನು ನೋಡು, ನಿನಗೆ ಜ್ಞಾನ ಸಿಕ್ಕಿದೆ. ಏನು ಗೊತ್ತಾಗದಿದ್ರೆ ಸಂಶಯ ಬಂದ್ರ ಹೌದಾ? ಎಲ್ಲಿ ಕೂತ್ಕೋ, ನಾನು ನೋಡಿ ಬರ್ತೇನೆ. ಇಲ್ಲೆಲ್ಲ ಕಾಣತನ್ನು ಅಲ್ಲಿ ಗಮನಿಸಿ. ಯಾಕಪ್ಪ ಹೀಗೆ? ಈ ಪ್ರಕೃತಿಯ ಸೌಂದರ್ಯ ಅಪ್ರತಿಮವೇ ಸರಿ, ಆದರೆ ಈ ಸೌಂದರ್ಯವನ್ನು ಮೀರಿಸುವಂತಹ ಸೊಬಗು ಆಕಾಶದೆತ್ತರದಲ್ಲಿ ಕಾಣ್ತಾ ಉಂಟಲ್ಲ. ಅನೇಕ ಮಂದಿಗಳು ಸಾಲು ಸಾಲಾಗಿ ಹೋಗ್ತಾ ಇದ್ದಾರೆ. ಹೋಗುವರು ನಮ್ಮಂತಿದ್ದಾರೋ? ಇಲ್ಲ. ವಿಶೇಷವಾದ ವ್ಯಕ್ತಿತ್ವವನ್ನು, ವಿಶೇಷವಾದ ಮೆರುಗನ್ನು ಅವರು ಹೊಂದಿದ್ದಾರೆ ಎನ್ನುವುದು ಸ್ಪಷ್ಟ. ಹಾಗಾದವರೆಲ್ಲ ಯಾರು ಯಾರೆನ್ನುವುದು ತಿಳಿಬೇಕು ಅಂತ ನನ್ನೊಳಗೆ ನಾನು ಕೇಳಿದ್ರೆ ಆಗ್ತದೋ? ಇಲ್ಲ. ಕೇಳಬೇಕಾದ್ದು ಯಾರಲ್ಲಿ?
ಈ ಕರೆಯುವದನಲ್ಲಿ ಅವನಲ್ಲಿ ಸಂಶಯವನ್ನು ಕೇಳಿದೆ ಅಂತಾದರೆ ಉತ್ತರ ಎನ್ನುವುದು ಲೀಲಾಜಾಲವಾಗಿ ಕೊಡಬಲ್ಲವನ ಹಾಗಾದ್ರೆ ಯೋಚಿಸುವುದಲ್ಲ, ಅವನ ಬಳಿಗೆ ಹೋಗ್ತೇನೆ. ಬಿಟ್ಟ ಕಾಲಕ್ಕೆ ಮುಂದತ್ತಿ ಹೋದಂತಹ ಕಾಲಕಣ್ಣ ಈ ತನಕ ಕಾರಣದ ವಿಶೇಷವನ್ನು ನಾನು ನೋಡಿದ್ದೀನಿ. ಅಲ್ಲಿ ನೋಡು, ಎಷ್ಟು ಮಂದಿ ಸಾಲು ಸಾಲಾಗಿ ನಿಂತಿದ್ದಾರೆ. ಯಾಕೆ ಹೌದು, ಅವರನ್ನು ನೋಡುವಾಗ ಎಲ್ಲರಂತೆ ಅವರಿಲ್ಲ. ಕೆಲವರು ಕೆಲವೊಂದು ವಾಹನದ ಮೇಲಿದ್ದಾರೆ, ಮತ್ತೆ ಕೆಲವರ ವಸನಭೂಷಣಗಳನ್ನು ನೋಡುವಾಗ ಅವರು ಯಾವುದೋ ಒಂದು ಲೋಕವನ್ನು ಆಳುವವರಂತೆ ಕಾಣ್ತಾ ಇದ್ದಾರೆ. ಹಾಗಾಗಿ ಹೇಳ್ತಾ ಇದ್ದೇನೆ,
ಹೇಳ್ತಾ ಇದ್ದಾರೆ. ಹೌದಣ್ಣ. ಬಂಡಾಸುರ ಮೇಲೆ ಒಂದು ಲೋಕ ಇದೆಯಪ್ಪ. ಹೌದು, ಅದನ್ನು ಸ್ವರ್ಗ ಎಂಬುದಾಗಿ ಕರೀತಾರೆ. ಸ್ವರ್ಗ ಮೂರು ಲೋಕವನ್ನು ಕೇಳುವಂತಹ ಒಂದು ನಾಯಕನಲ್ಲಿದ್ದಾನೆ. ಹೌದು, ಸುರಪತಿ ಎಂಬುದಾಗಿ. ಸುರಪತಿ? ಹೌದು. ಆ 1000 ಸೊಂಡಿರುವಂತಹ ಒಂದು ಆನೆಯನ್ನು ಏರಿದ್ದಾರೆ. ಒಂದು ದೊಡ್ಡ ವಾಹನ. ಅದು ಯಾವುದಣ್ಣ? ಐರಾವತ. ಇದು ದೊಡ್ಡದು ಕಾಣ್ತಾ ಐರಾವತ. ಇಳಿದಾದಂತಹ ಆನೆಯನ್ನು ಏರಿಕೊಂಡಿದ್ದಾನೆ. ಮಾತ್ರವಲ್ಲ, ಅದೆಷ್ಟೋ ದೇವತೆಗಳು ಅವರ ಅನೇಕರಿದ್ದಾರೆ. ಕೆಲವರು ಕುದುರೆಯನ್ನು ಏರಿದ್ದಾರೆ, ಮತ್ತೆ ಕೆಲವರು ರಥದಲ್ಲಿದ್ದಾರೆ, ಅನುಸರಿಸಿ ಬರ್ತಾ ಇದ್ದಾರೆ. ಮಾತ್ರ ಮುಂದೆ ನಿಂತು ನರ್ತನ ಸೇವೆ. ಯಾರದು ಕುಣಿಯುವವರು? ಯಾರು? ಬ್ರಹ್ಮಾದಿ ನಾರ್ಯರು. ಸ್ವರ್ಗಲೋಕ ಒಂದಿದೆ, 100 ಲೋಕವನ್ನು ಕೇಳ್ತದೆ. ಈ ರೀತಿ ಹೇಳ್ತೇನೆ. ಹಾಗಂತ ಸ್ವರ್ಗಲೋಕವೇನು ವಿಶೇಷ ಎಂಬುದಾಗಿ ನಿನ್ನ ಪ್ರಶ್ನೆ ಮೊಳೆದಿರ್ಬೋದು. ಹೌದಣ್ಣ, ಅಲ್ಲಿ ಏನು ವಿಶೇಷವಿದೆ ಅಂತ ಇನ್ನು ಕುತೂಹಲ ಇತ್ತು. ಸ್ವರ್ಗಲೋಕದಲ್ಲಿ ನಿತ್ಯ ನರ್ತನ. ಸಾಮಾನ್ಯ ಭಾಷೆಯಲ್ಲಿ ಹೇಳ್ತೇನೆ. ಭೂಲೋಕದಲ್ಲಿ ಹುಟ್ಟಿ ಅರಳಿ ಸಂಜೆ ಆಗುವಾಗ ಅದು ಬಾಡಿ ಬರ್ತದೆ. ದೇವಲೋಕದಲ್ಲಿ ಹಾಗಲ್ಲ. ಅರಳಿದಂತ ಹೂ ಬಾಡುವುದಿಲ್ಲ, ಪರಿಮಳ ಹಾಗಿರ್ತದೆ. ಹೂ ಬಾಡುವುದಿಲ್ಲ, ಪರಿಮಳ ಮಾಸುವುದಿಲ್ಲ, ಸೊಬಗು ಕಳೆಯುವುದಿಲ್ಲ. ಹಾಗಿದ್ರೆ ಅತ್ಯಂತ ಭೂಲೋಕದಲ್ಲಿ ಮನುಷ್ಯನ ಜೀವನದಲ್ಲಿ ಕಷ್ಟ ಸುಖ ಎಂಬುದು ಗಾಳಿಯ ಚಕ್ರದ ಹಾಗೆ ಒಂದರ ಹಿಂದೆ ಒಂದು ಬಂದೇ ಬರ್ತದೆ. ಸ್ವರ್ಗಲೋಕದಲ್ಲಿ ಹಾಗಲ್ಲ. ಮತ್ತೆ ಕಷ್ಟವೇ ಇಲ್ಲ, ಎಲ್ಲ ಸುಖವೇ. ಸುಖಮಯವಾದ ಜೀವನ ಸ್ವರ್ಗವಾಸಿಗಳಿಗೆ. ಖಂಡಿತ. ಆಹಾ, ಎಂತ ಪುಣ್ಯ ಮಾಡಿದ್ದಾರೆ. ಅಲ್ಲೇ ಹುಟ್ಟಿದ್ದಾರೆ, ಅಲ್ಲೇ ಇದ್ದಾರೆ. ಮಾತ್ರವಲ್ಲ, ಮತ್ತೆ ಕಲ್ಪದ ವೃಕ್ಷದ ಅಡಿಯಲ್ಲಿ ನಿಂತು ಒಂದು ಕಲ್ಪಿಸಿದ್ರೆ ಸಾಕು, ನನಗಿಂತದ್ದು ಬೇಕು ಎಂಬುದಾಗಿ ಪಕ್ಕನೆ ಅವನಿಗೆ ಸಿಗ್ತದೆ. ಕಾಮಧೇನುವಿನ ಮುಂದೆ ನಿಂತು ನನಗೆ ಒಂದು ಬೇಕು ಎಂಬುದಾಗಿ ಕೇಳಿಕೊಂಡ್ರೆ ಸಾಕು, ಅವನಿಗೆ ಅಲ್ಲೇ ಅನುಗ್ರಹಿಸ್ತಾಳೆ. ಕಾಮಿಸಿದ್ದನ್ನು ಕೊಡುವ ಕಾಮಧೇನು, ಕಲ್ಪಿಸಿದ್ದನ್ನು ಕೊಡುವ ಕಲ್ಪವೃಕ್ಷ. ಆಹಾ, ಇದೆಲ್ಲ ಪಡೆದ ದೇವೇಂದ್ರನೇ ಧನ್ಯ. ಅವಲ್ಲೇ ಹುಟ್ಟಿರ್ಬೇಕು, ಇದೆಲ್ಲ ಅವನಿಗೆ ಪ್ರಾಪ್ತವಾಗಿದೆ. ನಾವಿಲ್ಲಿ ಹುಟ್ಟಿದ್ದೇವೆ, ಇಲ್ಲೇ ಇದ್ದೇವಷ್ಟೇ. ಪಂಡಾಸುರ, ನಿನಗೊಂದು ವಿಚಾರವನ್ನು ಹೇಳ್ತೇನೆ. ಏನಣ್ಣ ಅದು? ಶ್ರೀಮಂತಿಕೆ ಎಂಬುದು ಹುಟ್ಟುವಾಗ ಬಂದದ್ದಲ್ಲ. ಪ್ರಪಂಚದಲ್ಲಿ ಯಾರಿಗೂ ಕೂಡ ಶ್ರೀಮಂತಿಕೆ ಎಂಬುದು ಹುಟ್ಟುವಾಗ ಬರುವುದೇ ಇಲ್ಲ. ಯಾರಲ್ಲೂ ಬೇಕಾದ್ರೆ ಒಬ್ಬ ಸಾಧನೆಯನ್ನು ಮಾಡಿ ಶ್ರೀಮಂತಿಕೆಯನ್ನು ಪಡೆದಿದ್ದಾನೆ ಎಂಬುದಾಗಿ ಕೇಳಿದ್ರೆ, ಹುಟ್ಟುವಾಗ ಒಬ್ಬ ಬಡವನಾಗಿ ತಾನು ಕಷ್ಟಪಟ್ಟು ಸಂಪಾದಿಸಿ ಅಷ್ಟು ಎತ್ತರಕ್ಕೆ ಬೆಳೆದಿದ್ದಾನೆ ಎಂಬುದಾಗಿ ತಿಳ್ಕೊಳ್ಬಹುದು. ದೇವೇಂದ್ರ ಕೂಡ ಹಾಗೆ ಹುಟ್ಟುವಾಗ ಉಡುದಾರಕ್ಕೂ ಒಂದು ಗತಿ ಇರಲಿಲ್ಲ. ತನ್ನ ಸಾಧನೆಯ ಮೂಲಕವಾಗಿ ಮೇಘವಂತ ಪರ್ವತದಲ್ಲಿ ಶತ ಅಧ್ವರವನ್ನು ಮಾಡುವ ಮೂಲಕವಾಗಿ ಎತ್ತರವಾದಂತಹ ಪದವಿಯನ್ನು ಪಡೆದಿದ್ದಾನೆ. ಈ ಸಾಧನೆ ಮಾಡುವವರಿಲ್ಲ, ಬಡವರಾಗಿ ಹುಟ್ಟುವವರೇ. ಪ್ರಪಂಚದಲ್ಲಿ ಉದ್ದಗಲಕ್ಕೂ ಬೇಕಾದ್ರೆ ನೋಡು, ಸಾಧನೆಯ ಮೆಟ್ಟಿಲನ್ನು ಏರಿದವ ಬಡವನಾಗಿ ಹುಟ್ಟಿ ತಾನು ಕಷ್ಟಪಟ್ಟು ಕಷ್ಟ ಏನೆಂಬುದಾಗಿ ಅರ್ಥ ಮಾಡಿಕೊಂಡು ಎತ್ತರವಾದ ಒಂದು ಪದವಿಯನ್ನು ನಿರ್ಧಾರ ಎಂಬುದಾಗಿದ್ರೆ ಅದು ಶಾಶ್ವತವಾದ ಸಾಧನೆಯ ಪದವಿ. ಅದನ್ನು ಕೇವಲ ಒಬ್ಬ ಬಡವನಾಗಿ ಕಷ್ಟವನ್ನು ಪಟ್ಟು ಕಷ್ಟ ಸುಖ ಅನುಭವಿಸಿ ಎತ್ತರ ಪದವಿ ಸಿಕ್ಕಿದೆ. ನೀನು ಕೂಡ ಹಾಗೆ ಎತ್ತರವಾದಂತಹ ಪದವಿಯನ್ನು ಪಡಿಬೇಕು. ಈಗ 3 ಮೂರ್ತಿಗಳು ಯಾರಂತ ನಿನಗೆ ಅರ್ಥವಾಯ್ತಾ? ನಾರಾಯಣ, ಬ್ರಹ್ಮದೇವ, ಮತ್ತೆ ನಮ್ಮಪ್ಪ ಶಿವ ಅನುಗ್ರಹಿಸಿಕೊಟ್ಟಿದ್ದು. ಶಿವಾನುಗ್ರಹದಿಂದ ಬಡವನ ದೇವೇಂದ್ರ ಇಷ್ಟು ದೊಡ್ಡವನಾಗಿದ್ದಾನೆ. ನೋಡಣ್ಣ, ನಾನೂ ಬಡವನಲ್ವೇ? ಶಿವನ ವರದಲ್ಲಿ ಪಡೆದು ಪದಗಳನ್ನು ಶಿವನ ವರದಲ್ಲಿ ಪಡೆದು ಪದಗಳನ್ನು ಸುಮನಗಳನ್ನು ಬಿಗಿಸಬೇಕು, ಸುಮನಗಳನ್ನು ಬಿಗಿಸಬೇಕು. ಆಚೆಯ ಕೊಡುಗಳೇ ಆಚೆಯ ಕೊಡುಗಳೇ ಸಾಧನೆಯನ್ನು ಮಾಡಿದ್ರೆ ಎಂಥವರಿಗೆ ಏನನ್ನು ಬೇಕಾದ್ರೂ ಮಾಡಬಹುದು ಎನ್ನುವುದಕ್ಕೆ ಜ್ವಲಂತ ಸಾಕ್ಷಿ ಪುರಂದರನೇ.
ಧನ್ಯನಣ್ಣ. ಅವನ ಕಥೆಯನ್ನು ಕೇಳಿದ ಬಳಿಕ ನನಗೂ ಆಸೆ ಹುಟ್ಟಿದೆ. ಬಡವನಾಗಿಯೇ ಜನಿಸಿದ್ದೇನೆ, ಬಡವನಾಗಿಯೇ ಸಾಯ ಕೂಡದಲ್ವಾ? ಬಡವನಾಗಿ ಹುಟ್ಟಿದ ಮೇಲೆ ಅವನಿಗೆ ಕಷ್ಟದ ಅನುಭವವಾಗಿ ಸಾಧನೆ ಮಾಡ್ತಾನೆ. ಸರಿಯಣ್ಣ, ನಿನ್ನ ಮಾತಿನಿಂದಲಾಗಿ ನಾನು ಸಾಧನೆ ಮಾಡ್ತೇನೆ. ನನ್ನ ಅಪ್ಪನಿಂದ ಬೇಕಾದಂತಹ ಯಾವ ಸಂಪತ್ತುಂಟು ಎಲ್ಲವನ್ನು ಪಡೆಯುತ್ತೇನೆ. ಪಡೆದು ಸೂರಪ್ಪನನ್ನು ಮಿಗಿಲೆ ಮೂರು ಲೋಕದಲ್ಲಿ ಆಧಿಪತ್ಯವನ್ನು ಸ್ಥಾಪಿಸ್ತೇನೆ. ಯಾಕೆ ಮೊದಲಾಗಿ ಅನುಗ್ರಹ ಬೇಕಾದ ಅನ್ಯರದ್ದಲ್ಲ, ವಿಘ್ನ ವಿನಾಶಕರಾದ ನಿನ್ನ ಅನುಗ್ರಹ ನನಗೆ ಉಂಟು ಅಂತಾದ್ರೆ ಸಕಲ ಸಾಧನೆಯನ್ನು ಮಾಡ್ತೇನೆ. ನಾವು ಮಾಡುವಂತಹ ಕಾರ್ಯಕ್ಕೆ ಗುರುವಿನ ಅನುಗ್ರಹ ಬೇಕು. ಅದಕ್ಕೆ ಹೇಳುವುದು ಹಿಂದೆ ಗುರಿ ಇರ್ಬೇಕಂತ, ಹಿಂದೆ ನಮ್ಮ ಗುರಿ ಇರ್ಬೇಕು. ಹಾಗಾಗಿ ನಿನ್ನ ಗುರಿ ಒಳ್ಳೆಯದಿದೆ. ಗುರುವಾಗಿ ಅನುಭವಿಸುವುದಕ್ಕೆ ನಾನೇ ಇದ್ದೇನೆ. ನಿನ್ನ ಹಿಂದೆ ಯಾವ ಮಾಡುವಂತ ಕಾರ್ಯಕ್ಕೆ ನಿದ್ದೆ ಉಂಟಾಗದ ರೀತಿಯಲ್ಲಿ ನಾನು ತಯಾರಿಸಿದಂತಹ ಅನುಭವಿಸುವುದಕ್ಕೆ ಸದಾ ಇದ್ದೇನೆ. ಶಾಶ್ವತವಾಗಿ ಪಡೆದದ್ದಾಗಿದೆ ಗಂಗೋಡದಲ್ಲಿ. ಮಗನೇ ಬಂಡಾಸುರ, ನಿನ್ನ ಅನನ್ಯವಾದಂತಹ ಭಕ್ತಿಗೆ ಮೆಚ್ಚಿ ಪರಮೇಶ್ವರನೇ ಮೈದೋರಿದ್ದೀನಿ. ಏನು ಬರಬೇಕೋ ಕೇಳಿಕೋ ಮಗನೇ. ಬಂದೆಯ ಬಂದೆಯ ಪ್ರಣತಾಯ ಕ್ಲೇಶ ನಾಶಾಯ ಯೋಗಿನಾಥ ಪತಯೇ ನಮಃ. ಓ ತಂದೆ, ಬಂಡಾಸುರನ ಭಕ್ತಿಗೆ ಮೈದೋರಿದೆ ನಿಜ, ಕಣ್ಣೆದರು ಕಂಡೆ. ಮನಸ್ಸಿನ ಅಭೀಷ್ಟವನ್ನು ಈಡೇರಿಸುವ ಕಾಮಧೇನು ನೀನೆಂಬುದ ಬಲ್ಲೆ.
ಪ್ರತಿಯೊಂದು ಜೀವಿಗಳು ನನ್ನೊಡನೆ ಯುದ್ಧಕ್ಕೆ ನಿಂತವು ಅಂತಾದ್ರೆ ಅವರೊಡನೆ ಜಯ ಎನ್ನುವುದು ಪ್ರಾಪ್ತವಾಗಬೇಕು. ಮಾತ್ರವಲ್ಲ, ಎದುರಾಳಿ ಅರ್ಧ ಶಕ್ತಿ ನನ್ನದಾಗಬೇಕು. ಅನುಗ್ರಹಿಸುವೆಯ? ತಥಾಸ್ತು ಮಗನೇ. ಇಷ್ಟೇ ಅಲ್ಲ, ಇನ್ನೂ ಒಂದಿದೆ. ಏನು? ಬ್ರಹ್ಮ ವಿಷ್ಣು ಮಹೇಶ್ವರ ನೀವು ಮೂವರು ಸೃಷ್ಟಿ ಸ್ಥಿತಿ ಲಯ ಎನ್ನುವಂತಹ ಕರ್ತವ್ಯಗಳಿಗೆ ಅಧಿಕಾರಿಗಳಂತೆ. ದೇವರೇ, ನೀವು ಬೇಡ, ಆ ಮೂರನ್ನು ನಾ ಮಾಡುವಂತೆ ನನಗೆ ಅನುಗ್ರಹಿಸಿದ್ರೆ ನಾ ಅದನ್ನು ಮಾಡಬಲ್ಲೆ. ಕೊಡುವೆಯ? ತಥಾಸ್ತು ಮಗನೇ. ಅಂದೆ ನೀ ಕೊಟ್ಟದ್ದನ್ನು ಸಂತೋಷವಾಗಿ ಸ್ವೀಕರಿಸಿದ್ದೇನೆ. ಜೀವನ ಏಳಿಗೆಯಾಗುವಂತ ಇಷ್ಟೆಲ್ಲವನ್ನು ನೀನು ಕೇಳಿ ಪಡೆದುಕೊಂಡದ್ದು. ಕೇಳದನೆ ನಾನು ಕೊಡುವವನಿದ್ದೇನಲ್ಲ. ಇಷ್ಟೆಲ್ಲ ಸಂಪಾದನೆ ಮಾಡಿದ ನೀನು ಎಲ್ಲಿರಬೇಕಾದವರಲ್ಲ. ಹೋಗು ಪಾತಾಳ. ಪಾತಾಳವನ್ನು ಸೇರಿದ ಕಾಲಕ್ಕೆ ದಿವ್ಯ ಪುರುಷರೋರ್ವರ ಸಂಸರ್ಗ ನಿನ್ನ ಪಾಲಿಗೆ ಆಗುವುದಕ್ಕಿದೆ. ಹೌದಲ್ಲ? ಮಾತೆಯ ಅನುಗ್ರಹ ಪುತ್ರರ ಮೇಲೆ ಯಾವತ್ತಾಯಿತೋ ಅವರು ಜೀವನದಲ್ಲಿ ಯಶಸ್ಸನ್ನು ಪಡೆಯುವುದಕ್ಕೆ ಸಾಧ್ಯ. ಇದೇ ನನಗೆ ವೇದವಾಕ್ಯ, ಮಾತೃ ವಚನವೇ ನನಗೆ ವೇದವಾಕ್ಯ. ಅದರಿಂದ ಪಾತಾಳವನ್ನು ಸೇರಿ
ಬ್ರಹ್ಮನ ಸೃಷ್ಟಿಯಲ್ಲಾಗಲಿ ನಾರಾಯಣನ ಪಾಲನೆಯಾಗಲಿ ಪರಮೇಶ್ವರ ಲಯದಲ್ಲಾಗಲಿ ಯಾವ ವ್ಯತ್ಯಾಸವೂ ಆಗುವುದಿಲ್ಲ. ಯಾಕೆ? ಅದು ಕರ್ಮ. ವಿಶಾಲ ವಿಶ್ವಕ್ಕೆ ವಿಶೇಷವಾದ ಕೊಡುಗೆಯನ್ನು ನೀಡಬೇಕೆಂಬ ಮಹದಾಶ ಹೊಂದಿ ರಾಕ್ಷಸ ವೀರರಿಗೆಲ್ಲ ಗುರುವಾಗಿ ಕಾಣಿಸಿಕೊಂಡಿದ್ದೇನೆ. ಶುಕ್ರಾಚಾರ್ಯ ಎಂಬುದಾಗಿ ಲೋಕ ಪ್ರತೀತಿ. ಆದರೆ ಏನು ಮಾಡೋಣ? ಈ ಹೊತ್ತು ಬಹಳವಾಗಿ ಯೋಚಿಸಬೇಕಾಯ್ತು. ನಮ್ಮವರು ಬೇಕು ಒಂದು ನೋಡುವ. ಉನ್ನತ ಸ್ಥಾನಮಾನವನ್ನು ಕೊಡುತ್ತೇನೆ ಎಂಬುದಾಗಿ
ಇಲ್ಲಿಯವರೆಗೂ ಯಾವ ತಂದೆ ತಾಯಿಗಳಾಗಲಿ ಮಕ್ಕಳಿಗೆ ವಿದ್ಯೆಯನ್ನು ಹೇಳಿಕೊಡುವಲ್ಲಿ ಆಸ್ಪದ ಮಾಡಿ ಕೊಡುವುದಿಲ್ಲವೋ ಅಂತಹ ತಂದೆ ತಾಯಿಗಳು ಆ ಮಕ್ಕಳ ಅವನತಿಗೆ ಕಾರಣರಾಗ್ತಾರೆ. ಹಾಗೆಂದು ಈ ಕ್ಷಣದಲ್ಲಿ ನಿಮ್ಮನ್ನು ಯೋಚಿಸಿದ್ರೆ ನಿಮಗೆ ತಂದೆ ತಾಯಿ ಯಾರು ಇಲ್ಲಿಲ್ಲ. ನಾಳಿನ ಲೋಕದಲ್ಲಿ ಹೇಗೆ ತಂದೆ ತಾಯಿ ಗುರು ಈ ಮೂವರ ಒಗ್ಗೂಡಿಕೆಯಿಂದ ಜನ್ಮದಿಂದ ಜಂತುವಾಗಿ ಕಾಣಿಸಿಕೊಂಡವನು ವಿದ್ಯೆಯ ಸಂಸ್ಕಾರ ಹೊಂದುವುದರ ಮೂಲಕವಾಗಿ ಶಕ್ತಿಯಾಗಿ ಕಾಣಿಸಿಕೊಳ್ಳುವುದಕ್ಕೆ ಸಾಧ್ಯವಿದೆ. ಆದ್ದರಿಂದಲೇ ನಿಮಗೆ ವಿದ್ಯೋಪದೇಶ ಮಾಡ್ತಾ ಇದ್ದೇನೆ. ಆದ್ರೆ ಏನು ಮಾಡೋಣ? ಜಾತಿಹೀನನ ಮನೆಯ ಜ್ಯೋತಿತಾಹೀನವೇ. ಜಾತಿ ವಿಜಾತಿ ಎನ್ನಬೇಡ, ದೇವನೊಲಿದಾತನೇ ಜಾತ. ದೇವರಿಗೆ ಜಾತಿ ಜಾತಿಯಲ್ಲಿ ಭೇದ ಇಲ್ಲ. ಆದರೆ ರಾಕ್ಷಸರಾದ ರಾಕ್ಷಸರು ಕಂಡಾಗ ನಿಮ್ಮನ್ನು ತಾತ್ಸಾರ ಮಾಡುವಂತೆ ತರುತ್ತಿದ್ದಾರೆ. ಹೌದಲ್ಲ? ಹಾಗಿರುವಾಗ ಅಂತಹ ತಾತ್ಸಾರ ಮಾಡುವ ಮುಂದೆ ಒಂದು ಯೋಗ್ಯ ಶಕ್ತಿಗಳಾಗಿ ಕಾಣಿಸಿಕೊಳ್ಳಬೇಕಿದೆ. ಯಾವುದೋ ಸಮರ್ಥ ವ್ಯಕ್ತಿ ಬೇಕು ಎಂಬುದಾಗಿ ಬಹಳವಾಗಿ ಯೋಚಿಸುವವರನ್ನಾಗಿ ಇಂದಿನ ರಕ್ತವನ್ನು ಅನುಭವಿಸಿದ್ದಾರೆ. ಇಂದಿನ ವಾರ್ತೆ ಕೇಳಿದಾಗ ಬಹಳ ಸಂತೋಷವಾಯಿತು. ಯಾರೊಬ್ಬ ಸಮರ್ಥ ವ್ಯಕ್ತಿ ಕಾಣಿಸಿಕೊಂಡಿದ್ದಾರೆ.
ಬಿಟ್ಟು ಹೋಗಲಿ. ಕಾರಣವೇನು? ನಮ್ಮ ಹುಟ್ಟೇ ವಿಶಿಷ್ಟವಾದ ಕಾಮದಹನ ಮನದ ಭಸ್ಮವನ್ನು ಗಣಪತಿ ಒಂದು ಮೂರ್ತಿಯಾಗಿ ಮಾರ್ಪಡಿಸಿ ಲಯಕಾರಕನಾದಂತಹ ಪರಮೇಶ್ವರನಿಂದ ಜೀವದಾತ ಮಾಡಿಸಿ ಎಲ್ಲಿ ಎಲ್ಲವೂ ಲಯ ಹೊಂದುತ್ತದೆ ಅಲ್ಲಿ ಭಂಡಾಸುರದ ಉದ್ಭವ. ಹಾಗಾದರೆ ಜಗತ್ತಿನಲ್ಲಿ ಅಸಂಭವವಾದದ್ದು ಸಂಭವಿಸಿದೆ. ಅದು ನಿಜವೇ ಹೌದಾದರೆ ನಮ್ಮ ಹುಟ್ಟು ನಮ್ಮ ಬೆಳವಣಿಗೆ ಈ ಜಗತ್ತಿನ ಅವಶ್ಯಕತೆ ಎನ್ನುವುದರಲ್ಲಿ ಅನುಮಾನವಿರುವುದು. ಆದ್ದರಿಂದಲೇ ಆಲೋಚಿಸಿ ಅಮ್ಮನ ಅಪ್ಪಣೆಯಂತೆ ಸಂದರ್ಭಕ್ಕಾಗಿ ಸದವಕಾಶಕ್ಕಾಗಿ ಕಾಯುತ್ತಿದ್ದೇನೆ. ಇಂದಲ್ಲ ನಾಳೆಯಾದರೂ ಕಂಡವರನು ಉದಗಂಡನು ಮನದೊಳು ಅನಿರೀಕ್ಷಿತವಾಗಿ ತೋರಿ ಬಂದ ವಿಗ್ರಹ ಯಾರದ್ದು ಅನ್ನುವ ಹಾಗೆ ಗಮನಿಸಿದಾಗ ದೈತ್ಯ ಗುರುಗಳೆನ್ನುವ ಹಾಗೆ ಖ್ಯಾತಿವೆತ್ತು. ಆಚಾರ್ಯ ಶುಕ್ರ ಯಾಕೆ ನಮ್ಮ ಭಾಗ್ಯ ವಿಶೇಷಕ್ಕೆ ಏನು ಆಗಮಿಸಿದ ನಮ್ಮನ್ನು ಆವರದಿಂದ ಕುಳ್ಳಿರಿಸಿ ಉತ್ತರಿಸುವ ಯತ್ನ ಮಾಡಿದ್ದೇನೆ. ಸಂತೋಷ ಇದ್ದಂತೆ ನಡೆಸಿಕೊಂಡು ಮಾಡಬೇಕು. ಹಿಂದೂ ದೈತ್ಯ ಗಮನಿಸಿದ್ದೀರಿ? ನಮ್ಮಿದೇನಾಗುತ್ತೆ ಕಂಡ ದುರಧೀರ ಅಮರ ಕಂಡ ಕುರುಕ್ಷರ ಅಮರ ಕಂಡ ಕುರುಕ್ಷರ ಕೈಲಾಸದಲ್ಲಿ ಕಾಣಿಸಿಕೊಳ್ಳುವ ನೀನು ಎಂಬುದರಿಂದ ಆಸುರಿ ಪ್ರವೃತ್ತಿಗೆ ನನ್ನ ಕೈಗೂಡಿದೆ ಎಂಬುದರಿಂದ ಖಂಡಾಸುರ ಹೀಗೆ ನಾಮಕರಣ ಸಂತೋಷವಾಯಿತು. ಹಾಗೆಂದು ನಮ್ಮನ್ನು ಕಂಡು ಅವರಿಗೆ ಸಮಾಧಾನ ಆಯಿತು, ಸಂತೋಷ ಆಯಿತು. ಹಾಗೆ ನಿನ್ನನ್ನು ಕಂಡು ನಮಗೂ ಬಹಳ ಆನಂದ ಆಗಿದೆ. ನಾವು ಈ ಹೊತ್ತಿನಲ್ಲಿ ನಾನು ಕೊನೆ ಬಂದಿದ್ದಲ್ಲ, ರಾಕ್ಷಸ ವೀರರನ್ನು ಬಂದಿದ್ದೇನೆ ಕೂಡ ನಿನ್ನ ಬಳಿ ಬರುವುದಕ್ಕೆ ಏನಪ್ಪಳೆ ಬೇರೇನೂ ಅಲ್ಲ, ಅದೆಷ್ಟು ನಮ್ಮ ರಾಕ್ಷಸರಲ್ಲಿದ್ದಾರೆ, ಬಾವಿಯೊಳಗಿನ ಕಪ್ಪೆಯ ಹಾಗೆ ಇದ್ದಾರೆ. ಪ್ರಪಂಚ ಅಂದ್ರೆ ಏನಂತ ಗೊತ್ತಿಲ್ಲ, ಬಾವಿಯೊಳಗಿರುವಾಗ ಅದೇ ಪ್ರಪಂಚ ಅಂತ ಭಾವಿಸಿದ್ದಾರೆ. ಅಷ್ಟೇ ಅಲ್ಲ, ಅವರಿಗೊಂದು ಯೋಗ್ಯವಾದ ಸ್ಥಾನಮಾನ ಕೊಡುವಲ್ಲಿ ಯಾರು ಮುಂದಾಗುವವರಿಲ್ಲ. ಇಂಥ ವಿಚಾರ ತಿಟ್ಟು ನಾವಿಲ್ಲಿವರೆಗೆ ಬಂದಿದ್ದೇವೆ. ಹೇಗೆ ಅವರಿಗೊಂದು ಭವಿಷ್ಯವನ್ನು ಒದಗಿಸಿಕೊಡ್ತೆಯಾ? ನನ್ನ ಭವಿಷ್ಯವೇ ಅತಂತ್ರವಾಗಿ ಅಂತಹ ನಾನು ಇನ್ನೊಬ್ಬರ ಭವಿಷ್ಯಕ್ಕೆ ಭದ್ರತೆಯನ್ನು ಕೊಡಬಲ್ಲೆ ಹೀಗೆ ಹೇಳುವುದಕ್ಕಾಗುತ್ತದೆ. ಹಾಗೆಂತ ನಿನಗೆ ಭವಿಷ್ಯ ಇಲ್ಲ ಅಂತ ಯಾರು ಹೇಳಿದ್ದು? ನನಗೆ ಇರುವುದಕ್ಕೆ ಮನೆ ಉಂಟು. ಪರಮೇಶ್ವರನು ಮೆಚ್ಚಿಸಿಕೊಂಡು ವಿಶೇಷವಾದ ವರವನ್ನು ಪಡೆದಿದ್ದಲ್ಲ, ಹೌದು. ಅನುಗ್ರಹ ನಿನ್ನಲ್ಲಿರುವಾಗ ನೀನು ಎಲ್ಲದಕ್ಕೂ ಸಮರ್ಥನಲ್ಲವೇ? ಏನು ಮಾಡಬಹುದು? ಅಂದ್ರೆ ಬೇರೇನು ಅಲ್ಲ, ಅರಮನೆ ಇಲ್ಲ ಅಂತಲ್ವಾ? ಕಟ್ಟಿಸು ನೀನೀಗ ಕನತರ ಪಟ್ಟಣವನು ಬೇಗ, ಕನತರ ಪಟ್ಟಣವನು ಬೇಗ, ಇಷ್ಟದಿ ಪಾಲಿಸು ರೈತ ಸಂಕುಲವ ವೃತ್ತಿ ಪುತ್ರರೊಡು ಕಟ್ಟಿಸು ನೀನೀಗ ನೀವಿರುವುದು ಪಾತಾಳ ಲೋಕದಲ್ಲಿ, ಇಲ್ಲಿ ಯಾವುದೂ ಇಲ್ಲ, ಶೂನ್ಯವಾಗಿದೆ ಎಂಬುದರಿಂದ ಈ ಕ್ಷಣದಲ್ಲಿ ಯಾವುದು ಇಲ್ಲ ಅಂತ ಭಾವಿಸಬೇಡ. ಪಟ್ಟಣವನ್ನು
ನೀನೇ ಕಟ್ಟಿಸಬಹುದಲ್ಲ. ಓ ಸೃಷ್ಟಿ ಗೊಳಿಪ ಶಕ್ತಿ ನಿನ್ನಲ್ಲಿ ಇರುವಾಗ ನೀನು ಅನುಗ್ರಹಕ್ಕೆ ಪಾತ್ರರಾಗಿದ್ಯಾದ್ರಿಂದ ಇದನ್ನು ನಿನಗೆ ಒಳ್ಳೆಯ ಸಲಹೆ ಸ್ವಾಮಿ. ಗುರುಗಳ ಅನುಗ್ರಹವಿದ್ದರೆ ಎಂತಹದ್ದನ್ನಾದರೂ ಸಾಧಿಸಬಹುದು. ಗುರು ಬಲ ಇಲ್ಲದೆ ಇದ್ದರೆ ಯಾವ ಬಲ ಇದ್ದು ಪ್ರಯೋಜನ ಇಲ್ಲ. ಇದು ನಮ್ಮ ತಿಳುವಳಿಕೆ. ಇಂದು ನಿಮ್ಮ ಆದೇಶದಂತೆ ಅನಾಥರಾಗಿರುವ ನಮ್ಮವರಿಗೆ ನಾಥನಾಗುವುದಕ್ಕೂ ನಮ್ಮ ವಸತಿಗೂ ಒಂದು ಪಟ್ಟಣವನ್ನು ಕಟ್ಟಿಸಬೇಕನ್ನುವ ಹಾಗೆ ಆಶಿಸಿದಿರಿ. ಆದೇಶಿಸಿದಿರಿ. ಅದರಂತೆ ನಮ್ಮಯ್ಯನವರ ಬಲವನ್ನೇ ಉಪಯೋಗಿಸಿ ಇದೋ ಈ ಕ್ಷಣದಲ್ಲಿ ಇಲ್ಲಿ ಮಹತ್ತರವಾದ ನಗರಿಯೊಂದಿದೆ. ಭಯಂಕರ ಇಲ್ಲಿಂದ ಅಲ್ಲಿಗೆ ಶಬ್ದ. ಅದು ಅಲ್ಲಿ ಕೇಳುವುದು ಇಲ್ಲಿ ಅಂತಲ್ಲ, ಮತ್ತೆ ಬೇರೆ. ಅಂತೂ ನನ್ನ ಸೃಷ್ಟಿ ನಿಮಗೆ ಇಷ್ಟ ಆಗಲಿಲ್ಲ. ನಾನು ಅದು ಉದ್ಗಾರ. ಒಂದು ಹೊಸತನ್ನು ಕಾಣುವಾಗ ಇಷ್ಟರವರೆಗೆ ಇಂತಹ ವಿಶೇಷತೆಯನ್ನು ಕಾಣಲಿಲ್ಲ. ಉದ್ಗಾರ ವಿಮರ್ಶೆ ಕಾಣತನ್ನು ಕಾಣುವಾಗ ಹೌದೌದು. ಒಂದು ಸುಂದರವಾದ ಹೂವನ್ನು ಕಂಡಾಗ ಕೆಲವರು ಹೇಳುವ ಕ್ರಮ, ಇಷ್ಟು ಚಂದದ ಹೂ, ಚಂದ ಇರುವುದೇ ಹೌದಾದ ಛೇ ಬೇಕು, ಶಬ್ದ ಬೇಕು. ಆದರೆ ಆನಂದಾತಿರೇಕದಲ್ಲಿ ಶಬ್ದ ಸಂಕುಲಕ್ಕೆ ಪ್ರಸಕ್ತಿ ಇಲ್ಲ. ಹೇಗುಂಟು ಸ್ವಾಮಿ? ದೊಡ್ಡ ಒಳ್ಳೆ ಪಟ್ಟಣ ಹೌದು, ದೊಡ್ಡ ಪಟ್ಟಣ ಹೌದು, ಅದು ನಿನ್ನ ಅನುಗ್ರಹದಿಂದ ನೀನು ಮಾಡಿ ತೋರಿಸಿದ್ವಿ. ಆದ್ರೆ ಈ ಸ್ಥಳಕ್ಕೊಂದು ಹೆಸರು ಬೇಡವೇ? ಹೌದಾರ ಹೆಸರು ಬೇಡವರ? ಗುರುಗಳ ಕರುಣೆ ಬೀರಿ ಕೋಟೆ ಕೊತ್ತಳದಿಂದ ಆವೃತವಾಗಿ ಅದು ಬೇಡ. ಯಾಕೆ ಬೇಡ? ಶೂನ್ಯದಿಂದ ನಿರ್ಮಿಸಲ್ಪಟ್ಟ ಅದೇ ಇರಲಿ. ಒಂದು ದೃಷ್ಟಿಯಿಂದ ನಾವೆಲ್ಲರೂ ಶೂನ್ಯ, ಅರ್ಥಾತ್ ಪೂರ್ಣದಿಂದ ಬಂದು ಪೂರ್ಣಕ್ಕೆ ಹೋಗುವುದು. ಅದನ್ನು ನೆನಪಿಸುವುದಕ್ಕೂ ಆಗುತ್ತದೆ. ಎಲ್ಲಿವರೆಗೆ ನೆನಪಿರ್ತದೆ ಅಲ್ಲಿವರೆಗೆ ಅದನ್ನು ನೆನಪಿಟ್ಟುಕೊಳ್ಳಬೇಕು ಬೇಡ? ಹೌದು. ಆ ದೃಷ್ಟಿಯಿಂದ ಇದು ಶೂನ್ಯಕಾಪುರ. ಶೂನ್ಯಕಾಪುರ ಹೆಸರು ಶೂನ್ಯ. ಅಷ್ಟೇ ಅಲ್ಲ, ಇದೋ ಪಟ್ಟದ ಕತ್ತಿ, ಇದೋ ಮುದ್ರೆಯ ಉಂಗುರವನ್ನು ತೊಡಿಸಿದ್ದೇವೆ. ಇಷ್ಟೇ ಸಾಲದು. ಅರಸನೆಂಬುದಾಗಿ ಕಾಣಬೇಕಿದ್ರೆ ಶೋಭಿತವಾಗಿ ಒಂದು ಕಿರೀಟವೇ ಸಿದ್ಧವಾಗಿದೆಯಲ್ಲ. ಈ ಹಿಂದೆ अनुपम जी
ಈ ಗಳಿಗೆಯಲ್ಲಿ ಇದೋ ನಿನ್ನ ತಲೆಯಲ್ಲಿ ಇರಿಸರ ಮೂಲಕವಾಗಿ ನೀನೀಗ ರಾಜನಾಗಿ ಬಂದಿದ್ದಿ. ನೀನು ಇಲ್ಲಿಗೆ ರಾಜ, ಆದ್ರೆ ಅವರನ್ನು ನೋಡಿದ್ಯಾ ಮುಖವನ್ನು? ಅವರೆಲ್ಲ ನಮ್ಮವರೇ. ಏನಾದ್ರೂ ಒಂದು ಸ್ಥಾನಮಾನ ಒದಗಿಸಿಕೊಳ್ಬೇಕು ಅಂತ ಕೇಳಿಕೊಳ್ತಾ ಇದ್ದಾರೆ. ಉಗ್ರಧನ್ವನೇ ಮೊದಲಾದವ ನಮ್ಮ ಮಂತ್ರಿ ಸೇನಾಧಿಪತಿಗಳಾಗಿ ನೇಮಿಸಿ ಅವರೆಲ್ಲರಿಗೂ ಮಾನ ಸಮ್ಮಾನಗಳನ್ನು ಕೊಡ ಮಾಡುತ್ತೇನೆ. ಸಂತೋಷವಾಯಿತು. ಈ ದೈತ್ಯರನ್ನೆಲ್ಲ ಹೊರೆಯುವುದರ ಮೂಲಕವಾಗಿ ಯೋಗ್ಯ ಅರಸನಾಗಿ ಬೇಡ. ಶುಭವಾಗಲಿ. ಒಳ್ಳೆಯದು ಒಳ್ಳೆಯದು. ಹೀಗೆ ಮನದಿ ಮುದಗೊಂಡು ತಾರಕನು ಭಗಿನಿಯರ ನಾಲ್ವರ ಸನ್ಮೋಹಿನಿಯ ಚಿತ್ರಾಂಗಿ ಸುಂದರಿಯ ಮುಂದೋರ್ಯರ ಪುಂಡರೀಕಾಕ್ಷಿಯರ ಧಾರೆಯನ್ನೆರೆದಿತು. ಅಖಂಡ ಭೂಮಂಡಲದಿ ನನ್ನ 18 ಬ್ರಹ್ಮಾಂಡಗಳ ವರದಕ್ಷಿಣೆಯ ನಿಜವ ನಿಭುಗ ಸಕಲರ ಹೊಂದಿಕೊಂಡನು. ಸುಂದರಿ ಕುಮುದಾಕ್ಷಿಯ ಮೊದಲಾದ ಅವರನ್ನು ವಿವಾಹ ಮಾಡದ ಕಾಲಕ್ಕೆ ಸಕಲ ಬ್ರಹ್ಮಾಂಡಗಳು ಅಂದರೆ 18 ಬ್ರಹ್ಮಾಂಡಗಳು ನನಗೆ ಕಳವಳಿಯಾಗಿಲ್ಲ. ಈಗ ಕಾಣ್ತದೆ ತಾನಿಗೆ ಸುಖವಾಗಿ ಬರುವಾಗ ತಾಯಿ ಕೊನೆಯಾಗಿ ಒಟ್ಟಿಗೆ ತನ್ನ ಮಕ್ಕಳನ್ನು ಕರ್ಕೊಂಡು ಬರ್ತಾರೆ. ಈಗ ಸುಖಾನುಭವಿಸುವ ಕಾಲ ಇರಬೇಕು ಬಂಡಾಸುರನಿಗೆ. ಈಶ್ವರನ ದಯದಿಂದ ಕಷ್ಟ ಕಾಣದೇ ಇದ್ದರೆ ಸಾಕು. ಸಂಸಾರ ಸೌಖ್ಯವನ್ನು ಮೂಲದಿಂದ ಅನುಭವಿಸುತ್ತಿರುವ ಕಾಲಕ್ಕೆ ನಮ್ಮನ್ನು ಕಾಣುವುದಕ್ಕೆ ರಾಜವಿಲ್ಲ. ಉಳಿದನು ನೀತಿಗಳ ಬಳಿಕ ಶುಕ್ರಾಚಾರ್ಯ ಉಳಿದು ಇಳೆಯ ಸಮಾಚಾರಗಳಲ್ಲಿ ಶಕ್ತಿ ರೀತಿಯನು ನಡೆಸಲು ನಿರ್ಗರಿಕ ಬಾಳು. ಜಗತ್ತಿನಲ್ಲಿ ಯಾವ ರಾಜತಂತ್ರಜ್ಞನು ಅನುಸರಿಸಲೇಬೇಕಾದ ಅಷ್ಟೇ ಅಲ್ಲ, ಈ ಶೂನ್ಯಕಾಲದಲ್ಲಿ ರಮಣೀಯತೆ ಎಂಬುದರಿಂದ ಸಂತಮಟ್ಟ ಮಾತಾಡಬಹುದು ಶಂಕರ ಇದರ ಹೊರಗವನ್ನು ಪಡೆಯುವಂತ ಈ ಉದ್ದೇಶ ನಿನ್ನಲ್ಲಿ ಬೇಡ. ಯಾಕೆಂದ್ರೆ ನಮ್ಮಲ್ಲಿ ಬೇಕಾದಷ್ಟು ಇರುವಾಗ ಮತ್ತೊಬ್ಬರ ಸತ್ಯ ಯಾಕಪ್ಪ? ಅಷ್ಟೇ ಅಲ್ಲ, ಒಂದು ಎಚ್ಚರಿಕೆಯ ಮಾತನ್ನು ಹೇಳ್ತಾ ಇದ್ದೇನೆ. ಈಗಷ್ಟೇ ನೀನು ಮದುವೆ ಆದವನಾಗಿದ್ದಿ, ಹಾಗಾದ್ರೆ ಗೃಹಸ್ಥನಾಗಿದ್ದಿ, ಹೆಚ್ಚಿನ ಹೊಣೆಗಾರಿಕೆ ನಿನಗಿದೆ. ಆದ್ರೆ ಇಂತೆ ಯಾವ ಕಾರಣಕ್ಕೂ ಹೆಣ್ಣಿನ ಬಲೆಗೆ ಬೀಳ್ಬೇಡ. ಹೆಣ್ಣು ಬಲೆ ಹಿಡ್ಕೊಂಡಿರ್ತಾಳ ಅಲ್ವಾ? ಹಾಗಲ್ಲ, ಮೋಸದ ಬಲೆ. ಸರಿ ಸರಿ, ಹೌದಲ್ಲ? ಸುಮ್ಮಗೆ ಅಲ್ಲ, ಹೆಣ್ಣನ್ನು ಮಾಯೆ ಹೀಗೆ ಗುರುತಿಸಿದೆ ಪ್ರಪಂಚ. ಹೌದು. ತಾನಾಗಿ ಬಿದ್ದರೂ ಬಲೆ ಅಪಾಯಕಾರಿ, ಬಲೆಯೇ ನಮ್ಮ ಮೇಲೆ ಬಿದ್ದರೂ ಅಪಾಯಕಾರಿ. ಹೌದು. ಆದರೆ ಪ್ರಪಂಚದಲ್ಲಿ ಹೆಣ್ಣು ಬೀಸುವ ಬಲೆಯಲ್ಲಿ ಒಂದು ಆನಂದವನ್ನು, ಒಂದು ಸೌಖ್ಯವನ್ನು ವರ್ಗ ಕಂಡಿದೆ. ಕಾರಣ ಇಲ್ಲದೆ ನಾನು ದೇವತೆಗಳ ವಿರೋಧ ಮಾಡುವುದಿಲ್ಲ. ಇಲ್ಲ, ನಿಷ್ಕಾರಣವಾಗಿ ಸುಂದರಿಯಾದ ಹೆಣ್ಣು ಮಗಳೇ ನನ್ನ ಕೈಗೆ ಬಿದ್ದರು ನಾನು ಅವಳನ್ನು ಮೋಹಿಸುವುದಿಲ್ಲ. ಇದಕ್ಕಿಂತ ಮೊದಲು ಅದೆಷ್ಟೋ ರಕ್ಕಸರು
ಹೆಣ್ಣು ಹುಚ್ಚಿನಿಂದಾಗಿ ಬೇಗ ಅವನತ್ತೆಯನ್ನು ಹೊಂದಿದ್ದಾನೆ. ಅಂತ ಸ್ಥಿತಿಯಿಂದ ಪಾಲಿಗೆ ಬರಬಾರದು. ಅಂತ ಹುಚ್ಚು. ಶುಭವಾಗಲಿ ಶುಭವಾಗಲಿ ಶುಭವಾಗಲಿ. ಒಳ್ಳೆಯದು ಒಳ್ಳೆಯದು. ದೈತ್ಯರೆಲ್ಲರೂ ಮೀರಾದೆ ಸತ್ಯ ಧರ್ಮಗಳನ್ನು ದೈತ್ಯ ಸಂಘ ಬಂದು ಬೋಧಿಸುತ್ತಿದ್ದರಡಿಗಡಿಗೆ ಕೊಂಡಿದ್ದೇವೆ. ಏನೋ ವಿಶೇಷವಾದದ್ದು ಹೇಳುವುದಕ್ಕೆ ಇರಬೇಕು. ಎಂತದಯ್ಯ ಕೇಳು. ಕೇಳು ಗಂಡಾಸುರ ನುಡಿಯ ಕೇಳು ಕೇಳು ಗಂಡಾಸುರ ನುಡಿಯ ಸುವಿಶಾಲ ಕೀರ್ತಿಯುತ ದಾನವರಗ ಓಡೇಡೋದಿರ್ತದೆ ನಿಜನ ಏಳಿಗೆಯಾಯ್ತು ನಿನ್ನಿಂದ ನಮ್ಮವರ ಕೇಳು ಗಂಡಾಸುರ ನುಡಿಯ ಸುವಿಶಾಲ ಕೀರ್ತಿಯುತ ದಾನವರಗ ಅಸುರ ಗುಣೋತ್ತಕರಂತ ಮತ್ತೊಮ್ಮೆ ಮಗತ್ತೇ ಅಸುರ ಉದ್ಧಾರಕನಂತಹ ನೀವು ನಮ್ಮ ಮನದಾಳದಲ್ಲಿ ಅಡಗಿರುವಂತಹ ವಿಷಯವನ್ನು ಗಮನಿಸಿಕೊಳ್ಳುವುದಕ್ಕೆ ನಿನ್ನ ಪಾದಮೂಲದಲ್ಲಿ ತತ್ತರಾಗಿದೆ. ಹೇಳು. ಹೇಳಿದೆ ಆ ಮಾತಿನಾಡಿ ಎರಡು ನಾವು ಆದರೆ ಅದನ್ನು ನಿನ್ನ ಚಿತ್ತದಲ್ಲಿ ಹೇಳದೆ ನಾವು ಆಡುತ್ತಿರುವಂತಹ ಮಾತನ್ನು ನೀವು ಒಂದು ಕ್ಷಮೆಯನ್ನು ಯಾಚಿಸಬೇಕು. ನಾವು ಇದಕ್ಕಿಂತ ಮೊದಲು ಈ ಅಸುರ ಕುಲ ದೇವತೆಗಳು ಎಂಬುದಾಗಿ ನಿಗದಿಪಡಿಸಿದರು. ಮತ್ತು ಮುಖಂಡರು ಸ್ವಯಂ ರಕ್ಷಾಂ ದೇಹಿ ಎಂಬುದಾಗಿ ಹೇಳಿದರು. ಅವರನ್ನು ಈ ಇಳೆಯ ಅಧಿಕಾರವನ್ನು ಕೊಟ್ಟು ಅವರಿಗೆ ರಕ್ಷಣೆ ಮಾಡುವಂತಹ ಹೊಣೆಗಾರಿಕೆಯನ್ನು ಇತ್ತು ರಾಕ್ಷಸರು ಎಂಬುದಾಗಿ ಕರೆದರು. ಅದೇ ರೀತಿ ದೌರ್ಜನ್ಯವನ್ನು ತೋರುವುದಕ್ಕೂ ಎಲ್ಲರನ್ನೂ ಅಳಿಸುವುದಕ್ಕೂ ಮುಂದಾದ. ಹೌದು, ಈ ಕಾರಣದಿಂದಾಗಿ ನಾವೆಲ್ಲರೂ ಕಂಗೆಟ್ಟು ದಿಕ್ಕು ದಶೆಗಳಿಲ್ಲದೆ ಅಲೆದಾಡುವಂತಹ ಸಂದರ್ಭವನ್ನು ಪಾಲಿಗೆ ಒದಗಿ ಬಂತು. ಅಷ್ಟಕ್ಕೆ ಮಾತ್ರವಲ್ಲದೆ ನಮ್ಮ ಪಾಲಿಗೆ ಇನ್ನೂ ಮೋಸವಾದ ಜಿಯ. ಏನು ಮೋಸ? ಇನ್ನೆಂತ ಮೋಸ? ಪ್ರಭು ಕಡಲ ಕಡಲವನು ಕಡಲ ಕಡಲವನು ಕಡಲ ಕಡಲವನು ಗುಣ ಪಡಿದೆ ಮಂಜು ಕಲಿಯಾದು ಗಣರನು ಬಿಡು ಗಣ್ಣರಿಗೆ ದೈತ್ಯ ಕುಲವ ಬಿಡು ಗಣ್ಣರಿಗೆ ದೈತ್ಯ ಕುಲವ ನಾಶ ಪಡಿಸಿ ಸಾನಿ ಗಗರು ಅಧಿಹಾರಿ ಮೇರೆವ ಕಡಲ ಕಡಲವನು ಗುಣ ಪಡಿದೆ
ದೂರ್ವಾಸರ ಶಾಪಕ್ಕೆ ಒಳಗಾದಂತಹ ದೇವೇಂದ್ರ ಸ್ವರ್ಗದಲ್ಲಿರುವಂತಹ ಸಕಲ ಸುವಸ್ತುಗಳನ್ನು ಕಳೆದುಕೊಂಡ ಬಳಿಕ ಶ್ರೀಹರಿಯ ನಿರೂಪಣೆಯಿಂದ ಅಸುರರು ಒಂದಾಗಿ ಸಮುದ್ರವನ್ನು ಮಥಿಸುತ್ತಿರುವಂತಹ ಸಂದರ್ಭದಲ್ಲಿ ಸಕಲ ಸುವಸ್ತುಗಳು ಕೂಡ ಮರಳಿ ಪಡೆಯುವುದಕ್ಕೆ ಸಾಧ್ಯತೆ ಉಂಟು. ಮಾತ್ರವಲ್ಲದೆ ಕೊನೆಯದಾಗಿ ಅಮೃತವು ದೊರಕುತ್ತದೆ. ಅದರಿಂದ ಮರಣದ ಭೀತಿಯೇ ನಮ್ಮ ಪಾಲಿಗಿಲ್ಲ ಎಂಬುದಾಗಿ ಶ್ರೀಹರಿಯೇ ಮೊದಲೇ ನಿರೂಪಿಸಿದ್ದ. ಆದ್ದರಿಂದಾಗಿ ಸುರಾಸುರರು ಒಂದಾಗಿ ಸಮುದ್ರವನ್ನು ಮಥಿಸುತ್ತಿರುವಂತಹ ಸಂದರ್ಭದಲ್ಲಿ ಕಳೆದು ಹೋದಂತಹ ಸುವಸ್ತುಗಳು ಕೂಡ ಮರಳಿ ಪಡೆಯುವುದಕ್ಕೆ ಸಾಧ್ಯತೆ ಆಯಿತು. ಕೊನೆಯದಾಗಿ ಅಮೃತ ದೊರಕುವಂತಹ ಸಂದರ್ಭದಲ್ಲಿ ನಮಗೆ ಬೇಕೆಂಬುದಾಗಿ ಜಗಳವನ್ನು ಆಡುತ್ತಿರುವಂತಹ ಸಂದರ್ಭದಲ್ಲಿ ಸಭೆಯ ಮಧ್ಯದಲ್ಲಿ ಸುರದ್ರೂಪಿ ತರುಣಿ ಗೋಚರವಾದಳು. ಸಭೆಯಲ್ಲಿ ಚಂದದ ಹೆಣ್ಣು ಮಕ್ಕಳು ಕೆಲವಿರ್ತಾರೆ. ಅದನ್ನು ಸಮುದ್ರದ ಮಧ್ಯದಲ್ಲಿ ಬರುವಾಗ ಆಶ್ಚರ್ಯ ಆದ್ದರಿಂದಾಗಿ ಬಡಿಸುವಂತಹ ಹೊಣೆಯನ್ನು ಆಕೆಯ ಕೈಗೆ ಒಪ್ಪಿಸಿದರು ನಮ್ಮ ಒಡೆಯನಾದಂತಹ ಬಲಿರಾಯ. ಬಡಿಸುತ್ತಿರುವಂತಹ ಸಮಯದಲ್ಲಿ ಮೊದಲಾಗಿ ದೇವತೆಗಳಿಗೆ ಬಡಿಸಿರುವಂತಹ ಸಂದರ್ಭದಲ್ಲಿ ಇದರಲ್ಲಿ ಏನೋ ಮೋಸ ನಡೆಯುತ್ತಿದೆ ಎಂಬುದಾಗಿ ಭಾವಿಸಿದಂತಹ ನಮ್ಮವನೇ ಆದಂತಹ ಸ್ವರ್ಭಾನು ದೇವತೆಗಳ ವೇಷವನ್ನಂತೂ ಸಭೆಯಲ್ಲಿ ಕುಳಿತುಕೊಂಡ ದೇವತೆಗಳ ಮಧ್ಯೆ ಮೇಲಿನಿಂದಲೇ ಆಡಿದರು ಸೂರ್ಯಚಂದ್ರರು. ವೇಷವನ್ನಂತೂ ಈ ಸಂದರ್ಭದಲ್ಲಿ ಸ್ವರ್ಭಾನು ದೇವತೆಗಳ ಪಂಕ್ತಿಯಲ್ಲಿ ಕುಳಿತಿದ್ದಾನೆ. ಆ ಸಮಯದಲ್ಲಿ ತಿಳಿಯಿತು ಆ ಹೆಣ್ಣು ಯಾರೆಂಬುದಾಗಿ. ಯಾರಾಗಿದ್ದಳು? ಶ್ರೀಹರಿಗೆ ಹಿಂದಿನ ರೂಪವನ್ನಂತೂ ಬಂದವ. ಮಾತ್ರವಲ್ಲದೆ ಆತನ ಕೈಯಲ್ಲಿರುವಂತಹ ಸವಟಾಗಿರ್ಲಿಲ್ಲ, ಚಕ್ರವಾಗಿತ್ತು. ತಲೆಯನ್ನೇ ಛೇದಿಸಿ ಬಿಟ್ಟಿದ್ದ. ಅಯ್ಯೋ, ಸ್ವಲ್ಪ ಸತ್ತು ಹೋದನು. ಸಾಯಲಿಲ್ಲ. ಅಮೃತದ ಅಂಶ ಆತನ ಮೈಯ. ಆದ್ದರಿಂದಾಗಿ ಈ ಸಂದರ್ಭದಲ್ಲಿ ರಾಹುಕೇತುಗಳಾಗಿ ಗೋಚರವಾಗಿದ್ದಾರೆ. ಸೂರ್ಯಗ್ರಹಣ, ಚಂದ್ರಗ್ರಹಣ. ಪ್ರತಿ ಬಾರಿಯೂ ನಾವು ದುಡಿಯುವುದು, ಅವರು ಅದರ ಸುಖವನ್ನು ಅನುಭವಿಸುವುದು ನಮ್ಮ ಪಾಲಿಗೂ ಮೋಸವಾಗಿದೆ. ಅದನ್ನು ಈ ಸಂದರ್ಭದಲ್ಲಿ ಉತ್ತಮ ನಾಯಕನಾಗಿ ನೀನು ಕಂಡುಕೊಂಡಿದ್ದ. ಅದನ್ನು ಪ್ರಶ್ನಿಸಬೇಕಾಗಿದೆ, ದಂಡಿಸಬೇಕಾಗಿದೆ. ಅನ್ಯಾಯಕ್ಕೆ ಮೂಲ ಕಾರಣ ಯಾರು? ದೇವತೆ.
ಸಕಲ ಸೇನೆಯಿಂದ ಸೇರಿಸಿಕೊಂಡು ನಮ್ಮ ಸ್ವರ್ಗಾದರ ಮೇಲೆ ದಾಳಿಯನ್ನು ಮಾಡುತ್ತಿದ್ದಾಳೆ. ಬಂದವನ್ನು ವಿಚಾರಿಸಿಕೊಳ್ಳಬೇಕಿದ್ದು ನಮ್ಮ ಕರ್ತವ್ಯ. ಒಂದು ವೇಳೆ ಹೋದಂತ ನಮ್ಮಲ್ಲಿ ಸಮರಕ್ಕಾಗಿ ಮುಂದೆ ಬಂದಂತಾದ್ರೆ ನಾವು ಕೂಡ ಸಮರಕ್ಕೆ ಸಿದ್ಧರಾಗಬೇಕು. ತಡ ಮಾಡುವುದು ಸರಿಯಲ್ಲ. ಆಯುಧವನ್ನೇ ಧರಿಸಿಕೊಂಡು ವಾಹನವನ್ನೇ ಏರಿಕೊಂಡು ಸಮರಕ್ಕಾಗಿ ನಾವು ಕೂಡ ಮುಂದುವರಿಯೋಣ. ಈ ಪುಣ್ಯಲೋಕವನ್ನು ಅನುಭವಿಸುವುದಕ್ಕಾಗಿ ನೀನು ಮುಂದೆ ಬಂದಂತಹ ನಿಮ್ಮ ಕತ್ತರಿಸಿ ಹಾಕುತ್ತೇನೆ.
ಮಾಡಿ ಆ ಮೂಲಕ ಸಂತೋಷವನ್ನು ಅನುಭವಿಸುತ್ತಿರುವವ ನೀನು. ಈ ಕುರಿತಾಗಿ ನಮಗೆ ತಿಳುವಳಿಕೆ ಉಂಟು. ಆದ್ದರಿಂದಲೇ ಲೇಸಾಗದು ಸಮರ. ಈ ಘೋಷಣೆಯನ್ನು ನಿನ್ನಲ್ಲಿ ಮಾಡುವುದಕ್ಕೆ ನಾನು ಇಚ್ಛೆ ಪಡುತ್ತೇನೆ. ಕಾರಣ ಏನು? ನಮ್ಮವರೆಲ್ಲರೂ ವೀರಾವೇಶದಿಂದ ಸುರರ ಮೇಲೆ ಹೋರಿ ಅವರನ್ನೆಲ್ಲ ದಿಕ್ಕಿಡಿಸಿ ಪ್ರತಿಫಲ ಸಿಕ್ಕಿದೆ. ಹಾಗಾಗಿ ಅಮೃತವನ್ನು ಹಿಡಿದುಕೊಂಡು ನಾನು ಇರಿಸಿಕೊಂಡಿದ್ದೇನೆ. ಕೊಡುವ ಹಕ್ಕು ನನಗಿಲ್ಲ, ಕೇಳುವ ಹಕ್ಕು ನಿನಗಿಲ್ಲ. ಇದು ಮೂರು ಮೂರ್ತಿಗಳ ಆದರೆ ಕೇಳುವ ಹಕ್ಕು ನಿನಗಿಲ್ಲ ಬಂಡಾಸುರ ಅನ್ನುವಾಗ ನನಗೆ ನಿರ್ದೇಶನ ಕೊಡುವ ಹಕ್ಕು ನಿನಗಿಲ್ಲ. ಕಾರಣ ಏನು? ಏನು? ಪೂರ್ವಾಪರಗಳನ್ನು ಸರಿಯಾಗಿ ವಿಮರ್ಶಿಸಿಯೇ ನಾನು ಬಂದದ್ದು. ಸುರಾಸುರರು ನಾವು ಸಮಾನ ದುಡಿಮೆಯನ್ನು ದುಡಿದಿದ್ದೇವೆ. ಅದೇ ದೊಡ್ಡ ಸುಳ್ಳು. ಇಮ್ಮಡಿ ದುಡಿತ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ ಅಲ್ವಾ? ಹೌದು. ಹಾಗಾದ್ರೆ ಸಮಾನತೆಯ ವಾದ ಅಲ್ಲಿಯೇ ಬಿದ್ದು ಹೋಗುತ್ತದೆ. ಮೊದಲೇ ಒಪ್ಪಂದ ಆದದ್ದೇನು? ಒದಗಿ ಬಂದ ಸುವಸ್ತುಗಳಲ್ಲಿ ಸರಿಯಾದ ಪಾಲು. ಹೌದು. ಎಲ್ಲವೂ ಪಾಲು ಹಂಚಲ್ಪಟ್ಟಿದೆ. ಆದರೆ ಅಮೃತ ಮಾತ್ರ ವಂಚಿಸಲ್ಪಟ್ಟರೆ. ಆದ್ದರಿಂದ ಕೇಳೋದು ಏನು? ಸ್ವರ್ಗ ಬೇಕಾದ್ರೆ ನಿನಗೆ ಬಿಟ್ಟುಕೊಡುವ. ಅಮೃತವನ್ನು ಕೊಡುತ್ತೀಯೋ ಅಲ್ಲ ನೀನು ಕುಡಿದ ಅಮೃತವನ್ನು ಕಾರಿಸಬೇಕು. ನೀನು ಕಾರಿಸುವಾಗ ನಾನು ಕೂಡ ನೋಡ್ತೇನೆ. ಹೇಗೆ ಕಾರಿಸ್ತೀನಿ ನೋಡುವುದು ಮತ್ತೆ ನಿನಗೆ ಕಾರುವುದೇ ಕೆಲಸ, ಮತ್ತೆ ನೋಡುವುದೆಂತ? ಕಾರಿಸುವುದನ್ನು ಕೂಡಿ ತಗೊಳ್ಳು ನೋಡು.
ಓ ಧನುಜ ತಿಲಕ, ಎಲ್ಲರಿಗೂ ತಿಲಕ ಸದೃಶನಾಗಿ ಮೆರೆಯುತ್ತಾ ಇರುವವನೇ ಈ ಹೊತ್ತಿಗೆ ನೀನು ಇವನಲ್ಲಿ ಹೋರಾಟಕ್ಕಿಳಿಯುವುದ? ನನಗೆ ಹೋರಾಟದಲ್ಲಿ ದೊಡ್ಡ ಆಸಕ್ತಿ ಏನೂ ಇರಲಿಲ್ಲ, ಆದ್ರೆ ನನ್ನ ಮಾತಿಗೆ ಅವಾಂಗೀಕಾರ ಕೊಡುವುದಿಲ್ಲ. ಈಗ ಅವರು ನಿನಗೆ ಎಣೆಯ ಅಲ್ಲ, ಸುರರೆಲ್ಲರೂ ನಿನಗೆ ಎಣೆಯ? ನಿನಗೆ ಸರಿ ಉಂಟಾ? ಅದು ನಿನಗೆ ಸರಿಯಾದವರು ಉಂಟಾ? ಅದಿಲ್ಲ. ಸದ್ಯದ ಕಾಲದಲ್ಲಿ ಶ್ರೇಷ್ಠರು ಯಾರು ಅಂತ ಕೇಳಿದ್ರೆ ಅದು ನೀನೇ, ಬೇರೆ ಯಾರು ಇಲ್ಲ. ನೀನು ಅವನಲ್ಲಿ ಯುದ್ಧ ಮಾಡಿದ್ರೆ ಏನಾಗುತ್ತದೆ? ನಿನಗೊಂದು ಸರಿಯಾದವರಲ್ಲಿ ಯುದ್ಧ ಮಾಡಿದ್ರೆ ಸರಿ, ಹಾಗಂತೇಳಿ ಅವರಲ್ಲೆಲ್ಲ ಯುದ್ಧ ಮಾಡಿದ್ರೆ ನೀನು ಅವರಲ್ಲಿ ಯುದ್ಧ ಮಾಡುವುದು ನಮಗೆ ಅನಿವಾರ್ಯ ಆದದ್ದು. ಹೇಗೆ ನಿಮಗೆ ಬರ್ತದೆ ಅದರ ದೂರು, ನಾನು ಹೇಳುವುದಾ? ನನಗೆ ದೂರ ಹೌದು, ನಿಮಗೂ ಬರ್ತದೆ. ಹೌದಾ? ಸುರಲೋಕದ ಅಧಿಕಾರವನ್ನು ಅವನಿಗೆ ಕೊಟ್ಟದ್ದು ಯಾರು? ಮೂರು ಮೂರ್ತಿಗಳು. ಮೂರು ಮೂರ್ತಿಗಳಲ್ಲಿ ನೀವೆಂತದ್ದು? ನಾನು ಕೂಡ ಒಬ್ಬ ಅಲ್ವಾ? ಹಾಗಾದ್ರೆ ಅದರ ಅಪವಾದದ ಹೊಣೆ ನೀವು ಹೊರಬೇಕು. ಏನೂ ಅರ್ಹತೆ ಇಲ್ಲದ, ನನಗೆ ಸರಿಯಲ್ಲದ ಒಬ್ಬನನ್ನು ಸುರಲೋಕದಲ್ಲಿ ಕುಳ್ಳಿರಿಸಿ ನಾನು ಯುದ್ಧ ಮಾಡುವುದಕ್ಕೆ ಬರುವಾಗ ನಿನಗೆ ಅವ ಸರಿಯಾಗಿ ಹೇಳ್ತೀರಿ ನೀವು? ಅಲ್ಲ, ಈಗ ಸರಿ ಇಲ್ಲದೆ ಇರೋದು ಯಾರಿಗೆ? ಈಗ ಸುರಪೀಠ ಸಿಗಬೇಕು ಅಂತ ಆದ್ರೆ ನಿನಗೆ ಸರಿ ಇರಬೇಕು ಅಂತ ಇಲ್ಲ. ಅದಕ್ಕೆ ಬೇಕಾದಂತ ಯೋಗ್ಯತೆ ನಾವು ಸಂಪಾದಿಸಿದ ಕಾರಣದಿಂದಲಾಗಿ ಆ ಪೀಠವನ್ನು ಕೊಟ್ಟಿದ್ದೆ. ಆದ್ರೆ ನೀನು ಅವನಿಗಿಂತಲೂ ಮೇಲೆ ಏರಿದ್ದಿ ಅಂತೇಳಿ ನಾ ಹೇಳುದು. ಅರ್ಥ ಆಯ್ತಾ? ಅವನಿಗಿಂತ ಮೇಲೆ ಇರುವಾಗ ನೀನು ಮತ್ತೆ ಅವನಲ್ಲಿ ಪಡೆದುಕೊಳ್ಳುವುದೇನು? ಹಾಗಾದ್ರೆ ಅವನಲ್ಲಿ ಯುದ್ಧ ಬೇಡ. ಅವನಲ್ಲಿ ಯುದ್ಧ ಬೇಡ. ಎಲ್ಲಾ ಸಮಯದಲ್ಲಿ ಯುದ್ಧದಿಂದಲೇ ಸಾಧಿಸಲಿಕ್ಕೆ ಆಗ್ತದೆ ಅಂತ ಹೇಳಿ ಭಾವಿಸ್ಲಿಕ್ಕೆ ಆಗುದಿಲ್ಲ. ಕೆಲವು ಸಲ ಯುದ್ಧ ಮಾಡದೆ ಮಾತಿನಲ್ಲಿಯೂ ಸುಧಾರಿಸಲಿಕ್ಕೆ ಆಗುತ್ತದೆ. ಹೌದು. ಈಗ ನೀನು ಯುದ್ಧ ಮಾಡಬೇಕಾದ್ರೆ ಸುಲಭದಿಂದ ಸಿಗುವಾಗ ಮತ್ತೆ ಯುದ್ಧ ಮಾಡಿ ಪಡೆದುಕೊಳ್ಳುವುದು ಯಾಕೆ? ಅದು ಕೇವಲ ಭ್ರಮೆ ಆಗುತ್ತದೆ. ನಿನ್ನ ಹೆಂಡತಿಯ ನೆನಪಾಯ್ತು ವಾಣಿ, ವಾಗ್ದೇವಿ ವೈಖರಿಯ ಮೂಲಕ ಯಾವನ ಕಂಠದಿಂದಲಾದರೂ ಸ್ವರ ಹೊರಡಬೇಕಾದರೆ, ಅರ್ಥಯುಕ್ತವಾದ ಸ್ವರ ಹೊರಡಬೇಕಾದರೆ ಶಾರದೆ ಅನುಗ್ರಹ ಬೇಕು. ಹೌದಲ್ಲ? ಅಂತಹ ನಿನ್ನಲ್ಲಿ ನಾವೆಲ್ಲ ಮಾತಾಡಿ ಗೆಲ್ಲುವುದಕ್ಕೆ ಉಂಟ? ನೀನಿದ್ರು ಕೊನೆಯವರೆಗೂ ನೆನಪಿನಲ್ಲಿ ಇಟ್ಕೋಬೇಡ. ಈಗ ಇಷ್ಟೆಲ್ಲ ಹೇಳಿದ ಯಾಕೆ? ಸಂಧಾನ ಮೂಲಕವಾಗಿ ನಿನಗೆ ಬೇಕಾದ್ದು ನಿನಗೆ ಸಿಕ್ಕಿದ್ರೆ ನೀನು ಮತ್ತೆ ಯುದ್ಧ ಮಾಡ್ಲಿಕ್ಕೆ ಉಂಟು ಇಲ್ಲ. ಸಂಧಾನದಿಂದ ದೊರಕಿಸಿಕೊಳ್ಳುವ ಪ್ರಯತ್ನ ನಾನು ಆ ದೇವೇಂದ್ರನಲ್ಲಿ ಮೊದಲೇ ಹೇಳಿದ್ದೇನೆ, ಅವನಿಗೆ ಹೊಡೆಯುವುದೋ ಬಡಿಯುವುದೋ ನಮ್ಮ ಉದ್ದೇಶ ಅಲ್ಲ. ನಮಗಾಗಬೇಕಾದದ್ದೇನು ಕೇಳಿ ಕೊಡ ಮಾಡಿದ್ರೆ ನಾವು ನಮ್ಮ ಸೈನ್ಯ ತಗೊಂಡು ಹಿಂದೆ ಹೋಗ್ತೇವೆ. ಈಗ ನಿನಗೆ ಏನು ಬೇಕು? ನಿನಗೆ ಹೊಡೆಯುತ್ತೇನೆ. ಅವನು ನಿನ್ನಲ್ಲಿ ಹೊಡಿದ್ದೇನೆ. ಹೌದಾ? ಮತ್ತೆ ನೀನು ಸ್ವಲ್ಪ ಹೊತ್ತು ಮಾತಾಡೋದು. ನೀವು ಹೇಳಿದ್ರೆ ಅವ ನನ್ನ ಮುಖ ನೋಡ್ಬೇಕಾದ್ರೆ ತಲೆ ಎತ್ತಿ ನೋಡ್ಬೇಕಂತ ನಾನು ಒಂದು ಆನೆ ಇದ್ದ ಕಾರಣ ನನ್ನನ್ನು ಪೂರ್ತಿ ಕಾಣ್ತಾನೆ, ಬಿಟ್ರೆ ಸಂಧಾನಕ್ಕೆ ಒಪ್ಪಬೇಕಲ್ವ? ಹೌದು. ಹೊಡೆದಾಟ ಬೇಡ, ಸಂಧಾನದ ಮೂಲಕ ಇದನ್ನು ಮುಗಿಸುವ. ಸಂಧಾನಕ್ಕಾಗಿ ಬಂದದ್ದು ಯಾರು? ನೀವು. ಹೌದು. ಈಗ ನೀವು ಆಗ ಕೇಳಿದ ಮಾತು ನಿಮ್ಮಲ್ಲಿ ನಾನು ಈಗ ಕೇಳಬಹುದು. ಏನು? ಸಂಧಾನಕ್ಕಾಗಿ ನೀವು ಬಂದದ್ದು ಅನ್ನುವುದನ್ನು ಕೊನೆವರೆಗೆ ನೀವು ನೆನಪು ಇಟ್ಟುಕೊಳ್ತೀರಲ್ಲ? ನೋಡುವ ಹೇಗೆ ಮುಂದುವರಿತದೆ. ದೇವೇಂದ್ರದಲ್ಲಿ ಹೊಡೆದಾಟ ನಿಲ್ಲಿಸಬೇಕಾ? ಈಗ ಸಂಧಾನಕ್ಕೆ ಬಂದದ್ದು ಹೌದು, ಬಂದಿದ್ದಾನೆ ಅಂತ ಹೇಳಿದುಕೊಳ್ಳಿ ಎಲ್ಲವನ್ನು ಕೇಳಬಹುದು ಎನ್ನುವಂತ ಅರ್ಥ ಕೂಡ ಅಲ್ಲ. ಅಲ್ಲ, ಕೇಳುವ ಪ್ರಶ್ನೆಯೇ ಇಲ್ಲ. ಯಾಕಿಲ್ಲ? ಯಾಕೆ? ಇದನ್ನು ನಾನು ಹೊಡೆದಾಟದ ಮೂಲಕ ವಶಪಡಿಸಿಕೊಳ್ಳಬಲ್ಲೆ, ಅದು ನಿಮಗೂ ಅರ್ಥವಾದ ಸತ್ಯ. ಆದ ಕಾರಣವಲ್ಲ ನೀವು? ಹೌದೌದು. ಹೊಡೆದಾಟ ಬೇಡ. ಓ, ಅಲ್ಲಿ ಒಂದು ತೋಟ ಕಾಣ್ತದಲ್ಲ, ಯಾವುದದು? ನಂದನವನ. ಅದನ್ನು ಸುರಪಾದಿಗಳು ನನಗೆ ಕೊಡಲಿ. ಅದು ಈಗ ನಿನಗೆ ಬೇಕು. ದೇವೇಂದ್ರ ಯುದ್ಧ ಬೇಡ ಅಂತೇಳಿ ನಾನು ನಿಲ್ಲಿದ್ದು ನಿನ್ನ ಒಳ್ಳೆಯದಕ್ಕೆ. ಈಗ ಅವ ನಂದನವನವನ್ನು ಕೇಳ್ತಾ ಇದ್ದಾನೆ. ಹೇಗೆ ಕೊಡುವುದಾ? ನೀನು ಎಷ್ಟು ಸಮಯ ನಂದನವನದಲ್ಲಿ ತಿರುಗಾಟ ಮಾಡಿದ್ದಿ? ಎಷ್ಟು ಸಲ ತಿರುಗಿದ್ದಿ? ನಿನ್ನ ತಿರುಗಾಟ ಸಾಕು ಅಲ್ಲಿ. ಇನ್ನು ಅವ ತಿರುಗಾಟ ಮಾಡಿ ಬಿಟ್ಟು ಕೊಡ್ತೀಯ. ಸರಿ, ನಂದನ
ಆಗ್ತದೆ, ಆದ್ರೆ ಗಮನ ಸೆಳೆಯುವ ಸೌಂದರ್ಯ ಯಾರು ಅಪ್ಸರಾಂಗಣಿ ಅವರನ್ನು ನನಗೆ ಕೊಡಲಿ. ಅಪ್ಸರಾಂಗಣಿ ನಾವೇ ನಿನಗೆ ದೇವೇಂದ್ರ ಏನು ದೇವರೇ, ಅಪ್ಸರಾಂಗಣಿಯರನ್ನು ಕೇಳ್ತಾ ಇದ್ದಾರೆ, ಹೇಗೆ ಕೊಡುವುದ? ಎಷ್ಟು ನೋಡಿ ನೋಡಿ ಸಾಕಾಯ್ತು, ಸ್ವಲ್ಪ ಅನುಭವಿಸಲಿಲ್ಲ ನೋಡ್ಲಿ. ನೀನು ಎಷ್ಟು ಸಮಯ ಎಷ್ಟು ನಾಟ್ಯ ವೈಭವ ನಿನಗೆ ನೋಡಿ ನೋಡಿ ಸಾಕಾಗಿ, ಇನ್ನು ಅವನಾದ್ರೂ ಸ್ವಲ್ಪ ನೋಡಿ. ಸರಿ, ನೀವು ಆ ಕಡೆ ತಿರುಗಿ ಮುರುಮುರು ಮಾತಾಡುದಂತ. ಅವನಿಗೆ ಕೆಲವು ಜೋರು ಮಾತಾಡಿ ಆಗುದಿಲ್ಲ. ಏನು ಕಿವಿ ದೂರ ಅಲ್ಲ, ಈಗ ನೀನು ಹೇಳುವ ಒಂದು ಶೈಲಿ ಅವನಿಗೆ ಅದು ಮುಟ್ಟಬೇಕು ಅಂತ ಆದ್ರೆ ಅದನ್ನು ಸ್ವಲ್ಪ ನಾನು ಬದಲಾವಣೆ ಮಾಡಿ ಹೇಳ್ಬೇಕಾಗ್ತದೆ. ನೀನು ಸ್ವಲ್ಪ ಜೋರಲ್ಲಿ ಕೇಳುವುದಲ್ಲ. ಸಾಧಾರಣ ಎಲ್ಲರ ಭಾಷೆ ಅರ್ಥ ಆಗುದಿಲ್ಲ ಕಾಣ್ತದೆ. ಅಲ್ಲ, ನೀನು ಜೋರಲ್ಲಿ ಹೇಳುವಾಗ ಅವನಿಗೆ ಬೇರೆ ರೀತಿ ಅನ್ನಿಸ್ತದೆ. ಹೋಗ್ಲಿ ಬಿಡಿ, ನಮಗೆ ಅದು ವಿಷಯ ಅಲ್ಲ. ಅಪ್ಸರಾಂಗನೆ ನಾನು ಅಪ್ಸರಾಂಗನೆಯರನ್ನು ನಂದನವನವನ್ನು ಕೇಳಿದ್ದು ಯಾಕೆ? ಯಾಕೆ? ಸ್ವರ್ಗಲೋಕ ಸಾಂಕೇತಿಕವಾಗಿ ನನ್ನ ಅಧಿಕಾರದ ಪರಿಧಿಗೆ ಒಳಪಟ್ಟದೆ ಹೌದು ಅನ್ನುವುದನ್ನು ಸೂಚಿಸುತ್ತದೆ. ತೋಟ ನಾನು ಶೂನ್ಯದಲ್ಲಿ ಸೃಷ್ಟಿ ಮಾಡಿ, ಶೂನ್ಯ ಕಾಪುರ ಯಾರು ನನ್ನ ಅಪ್ಪ ಕೊಟ್ಟ? ಇಲ್ಲ ಇಲ್ಲ, ನನ್ನ ಅಪ್ಪ ಕೊಟ್ಟ ವರ ಮೂಲಕವಾಗಿ ನಾನು ಅದನ್ನು ಮಾಡಿದ್ದು. ಸ್ವಂತ ಮತ್ತೆ ಇಂತಹ ತೋಟ ನನಗೆ ಮಾಡುವುದಕ್ಕಾಗುವುದು, ಇದಕ್ಕಿಂತ ಚಂದದ ಹೆಣ್ಣು ಮಕ್ಕಳನ್ನು ಸೃಷ್ಟಿ ಮಾಡುವುದಕ್ಕಾಗುವುದು. ಹೌದು, ಆಡುವಾಗ ಆಸೆ ಆಗ್ತದೆ. ಅದೆರಡಲ್ಲದೆ ಅಲ್ಲ, ಎರಡರಲ್ಲಿ ಮುಗಿಸ್ಲಿಕ್ಕೆ ಆಗುದು ಇಲ್ಲ, ಮೂರು ಹೇಳಿದೆ. ಮೂರು, ಹೌದು, ವಾರ ಮೂರು. ಇನ್ನು ಒಂದು ದೇವಲೋಕದ ಸಿಂಹಾಸನವನ್ನು ನಾನು ಏರಿಕೊಳ್ಳುತ್ತೇನೆ. ದೇವಲೋಕದ ಸಕಲ ಸುವಸ್ತುಗಳು ವಜ್ರಾಯುಧ ಉಚ್ಚೈಷವ ಸೈರಾವತ ಸಮೇತವಾಗಿ ನನ್ನನ್ನು ಅನುಸರಿಸುತ್ತವೆ. ಸರಿ, ಆಗ ಇಂದ್ರನನ್ನು ಓಲೈಸಬೇಕಾದ ಮತ್ತೊಂದು ಸುವಸ್ತು ಉಳಿಯುತ್ತದೆ. ಇನ್ನೂ ಒಂದು ಉಳಿಯುತ್ತದೆ. ಇಂದ್ರನ ಬಳಿಯಲ್ಲಿ ಇಂದ್ರಾಣಿ ಬೇಕು. ಇಂದ್ರಾಣಿ ಯಾರು? ಯಾರು? ಪುಲೋಮಜ ಎಂದೆನ್ನಿಸಿದ ಶಚಿ. ಅವಳನ್ನು ಬಿಟ್ಟುಕೊಡುವುದಕ್ಕೆ ಹೇಳಿ ಇಂದ್ರಾಣಿ ನಿನ್ನ ಬೆಸರಿಗೆ ತಕ್ಕ ನಮಗೆ ಬಡ ಎಂದಾನು ದುಷ್ಟ ಮತ್ತೆ ಹೀನ ಎಂತದ ಅಲ್ಲಿದ್ದಾನೆ ಅಂತ ಎಲ್ಲಿಗೆ ಕೈ ತೋರಿಸುವುದು ನೀನು? ಅವನಿಗೆ ಹೇಳಿದ್ದಲ್ಲ, ನಿನಗೆ ಹೇಳಿದ್ದು. ಇಷ್ಟರವರೆಗೆ ಭಟ್ಟಾಸುರ ಅಂತ ಮರ್ಯಾದೆಯಲ್ಲಿ ಕರೆಯುತ್ತಿದ್ರಿ, ಈಗ ಕರೆಯಲಿಕ್ಕೆ ಕಾರಣ ಉಂಟು. ಏನು ನಿನಗೊಂದು ಸಂಧಾನದ ಮೂಲಕ ಬೇಕಿದ್ದನ್ನು ತೆಗೆಸಿಕೊಡುವೆ ಎನ್ನುವ ಹಾಗೆ ಬ್ರಹ್ಮದೇವರು ಇಲ್ಲಿವರೆಗೆ ಬಂದ್ರೆ ಹೇಳುವುದನ್ನು ಕೇಳಿ ಬಿಟ್ಟು ಅದರ ನಂತರ ನೀನು ಹೇಳಿದ್ದೇನು? ಇಂದ್ರಾಣಿ ಏನು ಸತ್ಯ ಅವನ ಹೆಂಡತಿ ಆದ ಸತ್ಯನ್ನು ವಹಿಸುವುದ? ಹೌದು, ನಾನು ಕೇಳಿದ್ದೆ ಅವನ ಹೆಂಡತಿ. ಅವನೇ ಹಾಗಾದ್ರೆ ಮತ್ತೆಂತದ್ದು ಮುಂದಿನ ವಾಕ್ಯ ಎಂತದ್ದು? ಬೇರೆ ಹೇಳಿದ್ರೆ ಪ್ರಸಂಗ ಬದಲಾಯಿತು, ಗೊತ್ತಾಯ್ತಾ? ಏನು ಮಾತಾಡ್ತಾ ಇದ್ದೆ ನೀನು? ಹೋಗಿ ಹೋಗಿ ಪರರ ಹೆಂಡತಿಯನ್ನು ಬಯಸ್ತಾ ಇದ್ದೀಯಲ್ಲ, ಮುಖದಲ್ಲಿ ನಗು ಅಲ್ವಾ ನೀನು? ಆಪಿ ಪರರ ಹೆಂಡತಿ ಆಸೆಗೆ ಬಿದ್ದು ಒದ್ದಾಡುವವ ಅವ. ಅವನ ಹೆಂಡತಿಯನ್ನು ನಾನು ಕೇಳಿದ್ರೆ ಅದರಲ್ಲಿ ದೊಡ್ಡ ಅಪರಾಧ ಎಂತದ್ದಿಲ್ಲ. ಅವನ ಹಣ ನಿನ್ನ ದೃಷ್ಟಿಗೆ ಅದು ಅಪರಾಧ ಅಂತ ಅನಿಸ್ಲಿಕ್ಕಿಲ್ಲ, ನನ್ನ ದೃಷ್ಟಿಗೆ ಅದು ಅಪರಾಧವೇ. ನಿಮ್ಮ ದೃಷ್ಟಿಗೂ ಅಲ್ಲ. ಇಂದ್ರ ಪದವಿ ನನ್ನದ್ದು. ಪದವಿಗೆ ಅಂಟಿರುವ ಇಂದ್ರನೊಂದಿಗೆ ಇರಬೇಕಾದ ಇಂದ್ರಾಣಿ ನನ್ನೊಟ್ಟಿಗೆ ಇರಬೇಕಾದ. ಹೌದು, ಇಂದ್ರಾಣಿ ನಿನ್ನೊಟ್ಟಿಗೆ ಇರಬೇಕಾದ್ದು ಹೌದು. ಈಗ ಅವನ ಹೆಂಡತಿ ಇಂದ್ರಾಣಿ ಹೌದಾ? ನಿನಗೆ ಮದುವೆ ಆಗ್ಲಿಲ್ವಾ? ನಿನ್ನ ಹೆಂಡತಿಯನ್ನು ತಂದು ಕೂರಿಸುವ. ನಾಲ್ಕು ಜನರಿಗೆ ಜಾಗ ಸಾಕಾಗುದಿಲ್ಲ ಅಂತ ನಾನು ಸಿಂಹಾಸನ ಹೊಸತು ಮಾಡಿಸಿ ಅದಕ್ಕೆ ಹೇಳುದು ಅವನನ್ನು ತಂದು ಕೂರಿಸಿ ಯಾರ ಹೆಂಡತಿಯನ್ನು ಬಯಸುವುದಲ್ಲ ಅಂತ ಹೇಳಿ. ಬ್ರಹ್ಮದೇವರೇ, ನೀವೊಂದು ಸ್ವಲ್ಪ ಆಲೋಚನೆ ಮಾಡಿದೆ ಎಂತದ್ದು ಪಂಚಾಯತಿಗೆ ಬಂದದ್ದು? ಏನ್ ಆಲೋಚನೆ ಮಾಡಿದೆ? ನನಗೆ ಹೆಂಡತಿ ಇಲ್ಲ ಅನ್ನುವ ಕಾರಣಕ್ಕಾಗಿ ಅವನ ಹೆಂಡತಿ ಹಳೆ ಹೆಂಡತಿ ಕೇಳಿದ್ದಲ್ಲ ನಾನು. ಇಂದ್ರ ಪದವಿ ಸುಸಂಪನ್ನವಾಗಬೇಕಾದರೆ ಇಂದ್ರಾಣಿ ಬೇಕು. ಬೇಡುವ? ಇಂದ್ರಾಣಿ ಬೇಕು, ಅವನ ಹೆಂಡತಿ ಬೇಕು. ಅವನ ಹೆಂಡತಿ ಇಂದ್ರಾಣಿ ಶಚಿ. ಅದು ನನ್ನ ತಪ್ಪ. ನೀನು ಮಾತು ತಿರುಗಿಸಬೇಡ, ನಮಗೆ ಕೋಪ ಬರ್ತದೆ, ಗೊತ್ತಾಯ್ತಲ್ಲ? ಪಾಪ ಬರುವವರು ಸಂತಾನಕ್ಕೆ ಬರುತ್ತಾರೆ. ಯಾರ ಹೆಂಡತಿಯನ್ನು ಬಯಸುವುದ ನೀನು? ಇಲ್ಲಿಯವರೆಗೆ ಸಮಾಜ ನೀನು ಹೋಗು, ನಾನು ಮಾತಾಡ್ತೀನಿ. ನೀನು ಹೋಗು, ನಾನು ಮಾತಾಡ್ತೀನಿ. ತಪ್ಪಿದ ಮೇಲೆ ಇನ್ನು ನಾನು ಬಿಡುವುದಿಲ್ಲ. ನಾನು ಯಾರ್ಯಾರ ಹೆಂಡತಿಯನ್ನು ಬಯಸಿದ ಉದಾಹರಣೆ ಉಂಟ ಕೇಳಿ ಯಾರ ಹತ್ರ? ಉದಾಹರಣೆ ಇಲ್ಲ, ಇವತ್ತು ಆರಂಭ ಮಾಡಿದ್ಯಲ್ವ ನೀನು? ಶಚಿ ಮಾತ್ರ. ಇಲ್ಲಿವರೆಗೆ ನನಗೆ ನಿನ್ನ ಮೇಲೆ ಒಂದು ಗೌರವ ಇತ್ತು, ಗೊತ್ತಾಯ್ತಲ್ಲ? ನೀನೊಂದು ಮೇಲಿನ ಸ್ಥಾನಕ್ಕೆ ಏರ್ಬೇಕಾದವ ಅಂತ ಹೇಳಿ ಅಷ್ಟು ಮೇಲೆ ಹೋದ್ರು ನಿನ್ನ ಸಣ್ಣ ಬುದ್ಧಿ ಬಿಡುವುದಿಲ್ಲ. ನೀವು ಬಿಸಿ ಮಾತಾಡಬೇಕು. ಅಲ್ಲ, ಬಿಸಿ ಆಗ್ತದೆ ಮನೆ. ನೀವು ಸಂತಾನಕ್ಕೆ ಬಂದು ಒಂದು ಪಂಚಾಯತಿಗೆ ಬರುವಾಗ ಒಂದು ಸ್ವಲ್ಪ ತಾಳ್ಮೆ ಬೇಕು. ನಾನು ಇಲ್ಲಿವರೆಗೆ ಸರಿಯೇ ಇದ್ದೆ, ನೀನು ಎರಡು ಕೇಳಿದ್ದಕ್ಕೆ ನಾನು ಮಾಡಿಕೊಟ್ಟಿದ್ದೇನೆ. ಈಗ ಸರಿ ಇಲ್ಲ ಅಂತ ನನಗೆ ಸರಿ ಇಲ್ಲ ಅಂತ ಅಲ್ಲ, ನೀನು ಕೇಳಿದ್ದು ಸರಿ ಇಲ್ಲ ಅಂತ ಹೇಳಿ. ಅಲ್ಲ ಇವರೇ ಅಲ್ಲ, ಇವರೇ ಅಲ್ಲ, ಇಲ್ಲ ಅವರೇ
ಇನ್ನು ನಿನ್ನಲ್ಲಿ ಮಾತಾಡಿದ್ರೆ ನೀವು ಇಲ್ಲಿ ಬನ್ನಿ ಇವರೇ ಹ, ಹ, ಎಲ್ಲಿ ಮಾತಾಡು. ಕೂತು ಕೂತು ನಿನಗೆ ಈಗ ಅದು ನಿಂತು ಮಾತಾಡೋದು ಬಿಟ್ಟು ಕೂತು ಮಾತಾಡ್ಲಿಕ್ಕೆ ತೊಡಗಿದೆ. ನಿನ್ನಲ್ಲಿ ಇನ್ನು ಮಾತಿಲ್ಲ. ನಿನ್ನಲ್ಲಿ ಮಾತಾಡಿದ್ರೆ ನನಗೆ ಮುಖ ಇಲ್ಲ, ಗೊತ್ತಾಯ್ತಲ್ಲ. ಪಾಪಿ ಅಧಮ ನೀಚ, ನೀನೆಂತ ಪರಸ್ತ್ರೀಯನ್ನು ಬಯಸಿದ್ದ. ಇನ್ನು ಮುಂದೆ ಪರಸ್ತ್ರೀಯನ್ನು ಬಯಸಿದ್ರೆ ಆ ಕಾರಣದಿಂದಾಗಿ ಹಾಳಾಗಿ ಹೋಗಿ ನಾನು ಹೋಗದೆ ಮತ್ತೆ ನಾನೊಂದು ನೋಡಿ ಮಾತಾಡ್ಲಿಕ್ಕೆ ಉಂಟಲ್ಲ ಇನ್ನು ಮಾತ್ರ ಮಾತಾಡೋದು. ಹೌದಾ? ಅಲ್ಲಿ ಹೋಗಿ ಮಾತಾಡಿ. ಇನ್ನು ಮತ್ತೆ ನಿಂತ್ಕೊಂಡ್ರೆ ಇನ್ನು ಹೆಚ್ಚು ಮಾತಾಡ್ತೆ, ಅದಕ್ಕೆ ನಾನು ಹೋಗುದು. ಪಾಪಿ ಹಣಬರ ಕೆಟ್ಟವು ಹೋಗಿ ಯಾರ್ಯಾರ ಹೆಂಡತಿಯನ್ನು ಬಯಸ್ತಾನೆ. ನನಗ ಆಶ್ಚರ್ಯ ಆಗುದು ಅದಲ್ಲ, ಇವ ನನ್ನನ್ನು ಬೈದದ್ದ ಶಚಿಯನ್ನು ಬೈದದ್ದು. ಆ ಶಚಿಯನ್ನು ಬಯಸುತ್ತಾ ಇದ್ದಿಲ್ಲ, ಅಷ್ಟು ಹೊಲಸ ಶಚಿ. ಈಗ ಇಂದ್ರ ಇಷ್ಟು ಸಮಯದಿಂದ ಅವಳೊಟ್ಟಿಗೆ ಇರ್ಲಿವ, ಏನಾಗಿದೆ ಅವನಿಗೆ? ಕ್ಷಯ ಬಂದಿದೆ ಅಲ್ಲ. ನಾವೊಂದು ಸಾಧನೆ ಮಾಡುವಾಗ ಈಗ ನೀವು ಒಂದು ನಿಶಾನೆಗೆ ನೀರು ಹಾಕುದು, ಸಾಧನೆ ಉತ್ತುಂಗ. ಒಬ್ಬ ಸಾಧಿಸಿದಲ್ಲಿ ಎಷ್ಟು ಸಾಧಿಸಬಹುದು? 3 ಲೋಕಗಳನ್ನು ಸಾಧಿಸಿ ಇಂದ್ರನ ಅರಸಿಯನ್ನು ಕೂಡ ವೈವಶ ಮಾಡಿದನಂತೆ ಗಂಡಾಸುರ. ಆ ಹೆಗ್ಗಳಿಕೆಯನ್ನು ನಾನು ಅನುಭವಿಸೋಣ, ಆಸ್ವಾದಿಸೋಣ. ಈಗ ಆಲೋಚಿಸಿದ್ರೆ ಇದೊಂದು ಬಂತಲ್ಲ ಪೀಡ ಅಡ್ಡ. ಆಗಲಿ ಬಿಡಿ. ಆದರೆ ಒದಗಬಹುದಾದದ್ದನ್ನು, ಒದಗಬೇಕಾದದ್ದನ್ನು ಒದಗಿಸಿಕೊಳ್ಳುವ ಸಾಮರ್ಥ್ಯ ನಮಗುಂಟಲ್ಲ. ದೇವಲೋಕದ ಸಭೆ ನೋಡಿದರೆ ಧರ್ಮ ಸಭೆಯ ಅವರೆಲ್ಲರೂ ಮಾಡುತ್ತಿರುವ ಆನಂದೋದ್ಘಾರದ ನಡುವೆ ಸುರಪಾಲ ಸಿಂಹಾಸನವನ್ನು ಆರೋಹಿಸಿದ್ದೇನೆ. ಬರಿದಾಗಿರುವ ದಿಕ್ಪತಿಗಳ ಸ್ಥಾನದಲ್ಲಿ ನಮ್ಮವರನ್ನು ನೇಮಿಸಿದ್ದೇನೆ. ರಂಭಾದಿ ತರುಣಿಯರು ಬಂದು ನರ್ತನ ಮಾಡುವರಂತೆ ಆದೇಶಿಸಿದ್ದೇನೆ. ಎಲ್ಲವೂ ಸರಿ, ಎಲ್ಲವೂ ಸರಿ, ಆನಂದದಿಂದಿದ್ದಾರೆ ನಮ್ಮವರು. ಆದರೆ ಸ್ವರ್ಗ, ಮರ್ತ್ಯ, ಪಾತಾಳ ಈ 3 ಲೋಕವು ನನ್ನ ಜೊತೆಗೆ ಶೂನ್ಯಕಾಪುರ ನನ್ನಿಂದಲೇ ನಿರ್ಮಿಸಲ್ಪಟ್ಟ, ಅದೂ ನನ್ನದು. ಇದೆಲ್ಲವನ್ನೂ ಒಟ್ಟಿಗೆ ನಿರ್ವಹಿಸುವುದಕ್ಕೆ ನನ್ನ ದೇಹ ಬಲ, ಬುದ್ಧಿಬಲ ಅಲ್ಲ ಕಡಿಮೆ ಆಗ್ತದೆ ಅಂತ ಅಲ್ಲ, ಜೊತೆಗೆ 1-2 ಮಂದಿ ಇದ್ದರೆ ಒಳ್ಳೆಯದಿತ್ತು ಅಂತ ಕಾಣುವುದಕ್ಕೆ ತೊಡಗಿ. ಯಾರಿದ್ದಾರೆ ಯಾರಿದ್ದಾರೆ ಅನ್ನೋ ಪ್ರಶ್ನೆ ಹುಟ್ಟುವುದು ಯಾವಾಗ? ಯಾವನೋ ಒಬ್ಬನನ್ನು ನೇಮಿಸುವುದು ದೊಡ್ಡ ವಿಷಯ ಅಲ್ಲ. ನನ್ನಷ್ಟೇ ಚತುರಮತಿಗಳಾಗಿರಬೇಕು, ಕಾರ್ಯ ಜಾಣ್ಮೆಯನ್ನು ಹೊಂದಿರಬೇಕು, ಅಂಥವರು ಬೇಕು. ಇಷ್ಟು ದೊಡ್ಡ ಸಭೆಯಲ್ಲಿ ಹುಡುಕಿದ್ರು ಅಂತವರು ಪಕ್ಕನೆ ಕಣ್ಣಿಗೆ ಬೀಳುವುದಿಲ್ಲ ನನಗೆ. ಹಾಗಾದ್ರೆ ಹಳಬರು ಬೇಡ ಅಂತ ಇಟ್ರೆ ಹೇಗೆ? ಹೊಸಬರನ್ನೇ ಸೃಷ್ಟಿ ಮಾಡಿದರೆ ಹೇಗೆ? ಹೇಗೆ ಸೃಷ್ಟಿಸೋಣ? ಸೃಷ್ಟಿ ಮಾಡುವ ಸಾಮರ್ಥ್ಯವನ್ನು ಹೊಂದಿರುವ
ನಾನೀ ಕ್ಷಣದಲ್ಲಿ ಎಡ ಬಲ ಭುಜಗಳನ್ನು ಮರ್ತಿಸುವೆ.
ಅಂದಿಸಿಕೊಂಡಿದ್ದೇನೆ. ಸೃಷ್ಟಿಗೆ ಕಾರಣೀಕರ್ತನೆ. ಯಾತಕ್ಕಾಗಿ ನಮ್ಮ ಸೃಷ್ಟಿ ವಿಚಾರವನ್ನು ತಿಳಿಸಿದೆ. ಆದ್ರೆ ನಿನ್ನ ಆನೆ ಹೇಳಿದ ಕಾರ್ಯವನ್ನು ಮಾಡಿ ಬರ್ತೇನೆ. ಅಣ್ಣದೇವ, ಒಮ್ಮಿಂದೊಮ್ಮೆಲೆ ನಮ್ಮ ಸೃಷ್ಟಿ ಯಾಕೆ ಏನು ಎನ್ನುವ ಹಾಗೆ ತಿಳಿಯದವರಾಗಿದ್ದೇವೆ. ಆದರೆ ಹುಟ್ಟಿದ ಕ್ಷಣವೇ ಜ್ಞಾನ, ವಿದ್ಯೆ, ಬುದ್ಧಿಗಳನ್ನೆಲ್ಲ ಸಂಪಾದಿಸಿಕೊಂಡಿದ್ದೇವೆ. ಇದರ ಜೊತೆಗೆ ಯುಕ್ತಿಯೊಂದಿಗೆ ಶಕ್ತಿಯೂ ಇದ್ದರೆ ಚೆನ್ನ ಎನ್ನುವ ಹಾಗೆ ಶಕ್ತಿಯನ್ನು ಸಂಪಾದಿಸಿಕೊಂಡವರಿದ್ದೇವೆ. ಆದ್ರೆ ನಮ್ಮದೊಂದು ಸೃಷ್ಟಿ ಹಾಕಿ ನಮ್ಮಿಂದಾಗಬೇಕಾದ ಕಾರ್ಯಗಳೇನು ಏನು ಎನ್ನುವ ಹಾಗೆ ಈ ಭಂಡಾಸುರದ ಕೈವಶ ಭೂಲೋಕ ಪಾತಾಳ ಲೋಕಗಳು ಸ್ಥಿರವಾಗಿ ಉಳಿದದು. ಇದರ ಅಧಿಕಾರವನ್ನು ನಡೆಸುವುದಕ್ಕಾಗಿ ನಿಮ್ಮಿರುವರನ್ನು ಸಂಕಲ್ಪ ಮಾತ್ರದಿಂದ ಸೃಷ್ಟಿಸಿದ್ದೇನೆ. ಆದರೂ ನೀನು ನನಗೆ ಸಹಜಾತರು. ವಿಷಂಗ, ನೀನು ಪಾತಾಳ ಲೋಕವನ್ನು ಸೇರಬೇಕು. ಸರಿ. ಯಾರಿದ್ದಾರೆ ಪಾತಾಳದಲ್ಲಿ? ಪಾತಾಳ ಲೋಕದಲ್ಲಿ ಉರಗಾದಿಗಳು. ನಾಗಾದಿಗಳಿಗೆ ಎಲ್ಲಿ ವಿಷ? ಹೊರಗೆ ಬಾಯಿಯಲ್ಲಿ ವಿಷ, ಹಲ್ಲಿನಲ್ಲಿ ವಿಷ. ಅವರು ಬಾಲ ಬಿಚ್ಚುವುದಕ್ಕೆ ಪೀಡದಂತೆ ನೀನಲ್ಲಿ ಆಳ್ವಿಕೆಯನ್ನು ಸರಿ ಅಣ್ಣದೇವ. ವಿಶುಕ್ರ, ನೀನು ಭೂಲೋಕಕ್ಕೆ ಹೋಗಬೇಕು. ಭೂಲೋಕದಲ್ಲಿ ಯಾರಿದ್ದಾರೆ? ಮಾನವರು. ಮನುಷ್ಯರಿಗೆ ಎಲ್ಲಿ ವಿಷ? ಪೂರ್ತಿ ದೇಹವೇ ವಿಷ. ಯಾವ ಕಾರಣವೂ ಇಲ್ಲದೆ ವಿಷ ಕಾರುವ ಒಂದು ವರ್ಗ ಉಂಟು ಪ್ರಪಂಚದಲ್ಲಿ ಅಂತ ಆದ್ರೆ ಅದು ಮಾನವ ಜೀವಿ.
ಬಾಲ ಇಲ್ಲ ಅವುಗಳಿಗೆ, ಬಾಲ ಇಲ್ಲ, ಆದರೂ ಬಾಲ ಬಿಚ್ಚುವುದಕ್ಕೆ ಕೊಡು. ನಾನಿದ್ದೇನೆ. ಹೆಸರು ಉದ್ಯೋಗ ಎರಡು ಆಯ್ತಲ್ಲ. ಹೇಗೆ ಹೋಗಬಲ್ಲಿ? ನಮಗೊಂದು ಹೆಸರು, ಜೊತೆಯಲ್ಲಿ ಉದ್ಯೋಗ. ನೀನು ಹೇಳಿದ ಹಾಗೆ ಹೋಗುತ್ತಾನೆ ಭೂಲೋಕಕ್ಕೆ. ಭೂಲೋಕದಲ್ಲಿ ಮಾನವರು ನೀನು ಹೇಳಿದ ಹಾಗೆ ಏನಾದ್ರೂ ಹೇಳದೆ ಹೋದ್ರೆ ಅವರಿಗೆ ಒಂದು ಮುಷ್ಟಿಯಿಂದ ಬಡಿತೇನೆ. ನನ್ನ ಅಧಿಕಾರವನ್ನು ಅಲ್ಲಿ ಸ್ಥಾಪಿಸ್ತೇನೆ. ಹೋಗುತ್ತೇನೆ. ಈ ನಿತ್ಯನೇಮವ ತೆರಳುವೆ ಉರಗಾದಿಗಳ ಲೋಕವ ಬೇಳುವೆ ಸರಿಯಾದ ಮಾತನ್ನು ಕೇಳದೆ ಹೋದ್ರಂತಾದ್ರೆ ಮಾಡುವೆ ಅವುಗಳು ನಿರ್ನಾಮ ಕೊಡುವ ಅಪ್ಪನೇ. ಹೊರಡಿ ಹೊರಡಿ ಹೊರಡಿ. ಹೇಗೆ ಹೇಳುದು ಅಂತ ಗೊತ್ತಾಗುದಿಲ್ಲ ಅಣ್ಣ. ಹಾಗಲ್ಲ ಅಣ್ಣ, ನಾನು ಓಡಿದ್ರಾಗುದಿಲ್ಲ. ಅಲ್ಲ ಅಲ್ಲ, ನಮ್ಮನ್ನು ಸೃಷ್ಟಿ ಮಾಡಿದ್ದಿ. ಹೌದು. ನಾನು ಭೂಲೋಕಕ್ಕೆ ಅವ ಪಾತಾಳ ಲೋಕಕ್ಕೆ. ನಾನು ಗಂಡು ಅವ ಗಂಡು. ನಾವು ಇಬ್ಬರು ಹೋದಾಗ ನಿನ್ನಗೂ ಅಲ್ಲಿಗೆ ಇರ್ಲಿಕ್ಕೆ ಯಾರಾದ್ರೂ ಒಬ್ರು ಬೇಕಲ್ಲ ನೋಡಿಕೊಳ್ಳುವುದಕ್ಕಾಗಿ. ಇದ್ದಾರಲ್ಲ ನಿನ್ನ ಅತ್ತಿಗೆ ಅಂದಿರು 4 ಮಂದಿ ಗಟ್ಟಿ ಇದ್ದಾರೆ. ಆದ್ರೂ ನಮ್ಮನ್ನೊಂದು ಪ್ರೀತಿಯಿಂದ ಅಣ್ಣ ಯಾರು ಬೇಕು ಉಂಡಿಯಾ ಅಣ್ಣ ತಿಂದಿಯಾ ಅನ್ನುವ ಹಾಗೆ ಕೇಳುವುದಕ್ಕೆ. ಹಾಗೆ ಕೇಳಬೇಕಾದ್ರೆ ತಂಗಿ ಆಗಬೇಕು. ತಂಗಿ ಬೇಕಣ್ಣ, ಒಂದು ಇರ್ಲಿ ಅಣ್ಣ. ಬೇಕು ಅಂತಾದ್ರೆ ಅಲ್ಲಿ ಎಲ್ಲಿಂದಲೂ ಹೆಚ್ಚಿಕೊಂಡು ಬರುವುದಕ್ಕಾಗುದಿಲ್ಲ, ಸೃಷ್ಟಿಯೇ ಮಾಡ್ಬೇಕು. ಸೃಷ್ಟಿ ಹೌದು. ಒಂದು ತಂಗಿ ಇದ್ದರೆ ಮನಗೊಂದು ಬೆಳಕಿದ್ದ ಹಾಗೆ. ಹೇಗ ಸೃಷ್ಟಿ ಮಾಡೋಣ? ಇದು ತಂಗಿ ಬಂದಳು ಮದುವೆ ಆಯ್ತು. ಹುಟ್ಟಿತು ಈಗ. ನಾನು ಹೇಳಿದೆ ಹೌದಾ? ನೀವು ಹುಟ್ಟಿದ ಕೂಡಲೇ ಏನು ಕೇಳಿದಿರಿ? ಉದ್ಯೋಗ. ಹೆಸರು ಕೇಳಿದ್ರಿ. ಹೌದು, ಉದ್ಯೋಗ ಕೇಳಿದಿರಿ. ಹೆಣ್ಣು ಮಗು ಹುಟ್ಟಿದ ಕೂಡಲೇ ಏನು ಕೇಳ್ತದೆ? ಅಣ್ಣ ಮದುವೆ ಮಾಡು. ಹೆಣ್ಣು ಮಕ್ಕಳಿಗೆ ಮದುವೆ ಬಿಟ್ಟಿರ್ತೀರ, ಬೇರೆ ಏನು ಆಲೋಚನೆ ಇಲ್ವಾ? ಒಂದು ಮದುವೆ ಆಗಿ ಒಂದು ಗಂಟಿನ ಜೀವ ತೆಗೆದಿದ್ರಿ. ಅಲ್ಲ ವಿಷಯ ಹೇಳಿದ್ದ. ನಾನು 4 ಮದುವೆ ಆಗಿ ಸೌಖ್ಯವಾಗಿದ್ದೆ. ಹೆಣ್ಮಕ್ಳು ಹೇಳಿ ಇಲ್ಲ ಮದುವೆ ಮಾಡಿಸುವ ಹೇಳು. ಆದ್ರೊಂದು ಯಾವ ಗಂಡಸು ಹೇಗಿರ್ಬೇಕು? ತಂಗಿ ನಿನಗೆ ಮದುವೆ ಮಾಡುವುದಕ್ಕೆ ನಾವು ಒಪ್ಪಿದ್ದೇವೆ. ಆದ್ರೆ ನಿನಗೆ ಬೇಕಾದ ಗಂಡು ಹೇಗಿರ್ಬೇಕು ತಂಗಿ? ಅಷ್ಟೇ ಉದ್ದ, ಅನ್ನಷ್ಟೇ. ಆಮೇಲೆ ಸಣ್ಣಣ್ಣನಷ್ಟೇ ಅಗಲ. ಇವ ಸಣ್ಣ ಮತ್ತೆ ದೊಡ್ಡಣ್ಣನಷ್ಟೇ ದೊಡ್ಡ ಹೊಟ್ಟೆ. ದೊಡ್ಡ ಹೊಟ್ಟೆ ಆದಿತು. ಹಾಗೆ ಇರ್ಬೇಕಣ್ಣ. ಸರಿ, ಅಂತ ಗಂಡಸನ್ನೇ ಹುಡುಕ್ಪ. ಸರಿ ತಂಗಿ, ನಿನಗೆ ಶೀಘ್ರದಲ್ಲಿ ಮದುವೆ. ಮದುವೆಯ ಕರೆಯೋಲೆ ಆಮಂತ್ರಣ ಕೊಡುವಾಗ ಚೀಸೌ ಯಾರಿಗೆ ಯಾರಿಗಂತ ಹೆಸರೇ ಇಲ್ಲ. ಎಂತದ್ದು ಹೆಸರು ಅವಳಿಗೆ? ತಂಗಿ ಅಣ್ಣ, ನಿನಗೆ ಹೆಸರಿಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಮದುವೆ ಯಾವ ಹೆಸರು? ಯಾವ ಹೆಸರಾಯಿತು ಅಣ್ಣ? ಇವಳು ಹುಟ್ಟುವಾಗಲೇ ಧೂಮದಿಂದ ಹುಟ್ಟಿದ್ದಲ್ಲ, ಧೂಮಾವತಿಯಿಂದ ಇಟ್ಟು ಹೇಗಾದ್ರು. ಅಲ್ಲ, ಹೆಸರು ಒಳ್ಳೆ ಹೆಸರು, ಒಳ್ಳೆ ಹೆಸರು. ಆದ್ರೆ ನನಗೆ ಪಕ್ಕ ನೆನಪಿಗೆ ಬರುದು ನಮ್ಮ ಅಮ್ಮ ಮಾವತಿ. ಬೇಡ ಬೇಡ,
ಬೇರೇನಾದ್ರು ನೀನು ಹೇಳಲ್ಲ. ಧೂಮಾವೃತೆಯಾಗಿ ಹುಟ್ಟಿದ ಕಾರಣ ಅವಳು ಧೂಮಿನಿ. ತಂಗಿ, ಇನ್ನು ಮುಂದಕ್ಕೆ ನಿನ್ನ ಹೆಸರು ಧೂಮಿನಿ. ಚಿಮ್ಮಿನಿ ಅಲ್ಲ, ಬೇಡ, ನನಗೆ ಮಂದ ಬೇಕು. ಚಿಮ್ಮಿಣಿ ಅಲ್ವೇ? ಧೂಮಿನಿ ಧೂಮಿನಿ. ಹೆಣ್ಮಕ್ಳು ಚಿಮ್ಮಿ ಎಂತದ್ದು? ನೆನಪಟ್ಟು ಧೂಮಿನಿ ಧೂಮಿನಿ. ಸಮಾಧಾನ ಆಯ್ತಾ ತಂಗಿ? ಬೇಗ ಮದುವೆ, ಆದಷ್ಟು ಬೇಗ ಮದುವೆ ಮಾಡಿಸೋಣ. ನಿಮಗೂ ಸಮಾಧಾನ ಆಯ್ತು? ಬಹಳ ಸಂತೋಷ. ಭೂಲೋಕಕ್ಕೆ ಸರಿ ಮಾತಾಡ ಹೋಗುತ್ತೇವೆ. ಸಮಯ ಸಂದರ್ಭ ಬಂದಾಗ ಯಾವ ತೀರ್ಮಾನ ಬೇಕಾದನ್ನು ತೆಗೆದುಕೊಳ್ಳಿ. ಆಗಲೇ ನನ್ನನ್ನೇ ಕಾಯುವುದು ಬೇಡ. ನಾನು ಹೀಗೆ ಇರ್ತೇನೆ ಅಂತ ಹೇಳಲಿಕ್ಕೆ ಬರುವುದು. ನಮ್ಮ ನಮ್ಮ ಕಾರ್ಯದಲ್ಲಿ ತೊಡಗಿಸಿಕೊಳ್ಳುತ್ತೇವೆ, ಮುಂದಾಗುತ್ತೇವೆ. ಬಂದು ಸೇರಿದಂತಹ ಕಲಾಭಿಮಾನಿಗಳಿಗೆ ಬಂಧಿಸಿಕೊಳ್ಳುತ್ತಾ ಯಕ್ಷಗಾನ ಕಥಾ ಮಧ್ಯದಲ್ಲಿ ರಸಭಂಗ ಉಂಟು ಮಾಡಿರುವುದಕ್ಕೆ ಸಹೃದಯ ಪ್ರೇಕ್ಷಕರಲ್ಲಿ ಕ್ಷಮೆಯನ್ನು ಯಾಚಿಸುತ್ತಾ ಇಂದಿನ ದಿನದ ಸೇವಕರ್ತರಿಗೆ ಮಂಡಳಿಯ ಪರವಾಗಿ ತುಂಬ ಹೃದಯದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಈವರೆಗೆ ಹಾಗೂ ಬಂದಿರುವಂತಹ ಸಕಲ ಯಕ್ಷ ಕಲಾಭಿಮಾನಿಗಳಿಗೆ ನಾವು ನಂಬಿಕೊಂಡು ಬಂದಿರುವಂತಹ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರು ಸಕಲ ಐಶ್ವರ್ಯ ಆಯುರ ಆರೋಗ್ಯ ಭಾಗ್ಯವನ್ನು ಕರುಣಿಸಲಿ ಎನ್ನುವ ಹಾಗೆ ಬೇಡಿಕೊಳ್ಳುತ್ತಾ ಬರುವ ದಿನ ಸಂಜೆ 6:15 ಶ್ರೀಯುತ ಪುರುಷೋತ್ತಮದ ಭ್ರಮರಾಮಿಕೆ ನಿಲಯ ಉಲ್ಲಂಜೆ ಕಟೀಲು ಇವರ ಬಾಪ್ತು ಶ್ರೀ ದೇವಿ ಮಹಾತ್ಮೆ ಎನ್ನುವಂತಹ ಪುಣ್ಯ ಕಥಾನಕವನ್ನು ಆಡಿ ತೋರಿಸಲಿಕ್ಕಿದ್ದೇವೆ. ಅದೇ ರೀತಿ 19/2/2025 ಬುಧವಾರ 50ನೇ ವರ್ಷದ ಸೇವೆ ಬಯಲಾಟವಾಗಿ ಕಟೀಲು ಶ್ರೀ ದುರ್ಗಾ ಪರಮೇಶ್ವರ ಮೇಳದ ವೃತ್ತ ಶ್ರೀ ದೇವಿ ಮಹಾತ್ಮೆ ಎನ್ನುವಂತಹ ಪುಣ್ಯ ಕಥಾನಕ 10 ಸಂಸ್ಥಾರು ಮೇಲಕ್ಕಾರು ಇವರ ಬಾಪ್ತು. ಅದೇ ರೀತಿ 1/2/2025 ಶನಿವಾರ ತೆಂಕಯಕ್ಕರು ಪೆರಮುದೆಪೇಟೆಯ ಬಳಿ 50ನೇ ವರ್ಷದ ಸ್ವರ್ಣ ಸಂಭ್ರಮದ ಪ್ರಯುಕ್ತ ರಜತ ಕಿರೀಟ ಸಮರ್ಪಣೆಯೊಂದಿಗೆ 50ನೇ ವರ್ಷದ ಶ್ರೀದೇವಿ ಮಹಾತ್ಮೆಯನ್ನು ಕುಡುಬಿ ಸಮಾಜ ಬಾಂಧವರು ಮತ್ತು ಊರ 10 ಸಂಸ್ಥರು ತೆಂಕಯಕ್ಕರು ಪೆರಮುದೆ ಇವರ ಬಾಪ್ತು ಆಡಿ ತೋರಿಸಲಿಕ್ಕಿದ್ದೇವೆ. ಈ ಕಾರ್ಯಕ್ರಮಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮವನ್ನು ಚೆಂದ ಕಾಣಿಸಿಕೊಡಬೇಕಾಗಿ ಕಲಾಭಿಮಾನಿಗಳಲ್ಲಿ ವಿನಂತಿಸಿಕೊಳ್ಳುತ್ತಾ ಯಕ್ಷಗಾನ ಕಥಾ ಪ್ರಸಂಗವನ್ನು ಮುಂದುವರಿಸುವ ಭಾಗವತರ ಹಾಗೂ ಸಭಿಕರ ಅಪ್ಪಣೆಯನ್ನು ಅನುಮತಿ ಕೇಳ್ತಾ ಇದ್ದೇವೆ. ಜೈ ಹಿಂದ್. ಯಕ್ಷಗಾನಂಗೆ ವೈಕುಂಠದಲ್ಲಿ ಶ್ರೀ ಪುರುಷೋತ್ತಮನು ಪರಮ ಪಾವನವು ನಿತ್ಯ ನೂತನವೂ ಸನಾತನವೂ ಆದಂತಹ ವೈಕುಂಠ ಕ್ಷೇತ್ರ ಇದು. ನೋಡಿದೀರಾ, ಕ್ಷೀರವಾರಿಧಿ ತನ್ನ ಶ್ವೇತ ಮಂದಹಾಸವನ್ನು ಬೀರಿ ನಟಿಸ್ತಾ ಇದ್ದಾಳೆ. ಇವಳಿಷ್ಟು ಸಂತೋಷವಾಗಿರುವುದಕ್ಕೆ ಕಾರಣ ಏನು ಅನ್ನುವ ಹಾಗೆ ಯೋಚಿಸಿದ್ರೆ, ಹರಿಗೆ ಗೋಮಿನಿಯನ್ನು, ಹರಗೆ ಚಂದ್ರಮನನ್ನು, ಇಂದ್ರಾದಿ ಸುಮನಸರಿಗೆ ಸಕಲ ಸೌಭಾಗ್ಯವನ್ನು ಕೊಟ್ಟಿದ್ದೇನೆ ಅನ್ನುವಂಥ ಅವಳಲ್ಲಿ. ಬಿಳಿಯ ಬಣ್ಣ ಶಾಂತಿಯ ಸಂಖ್ಯೆ. ಎಲ್ಲಿ ಸಾಗರದಷ್ಟು ಶಾಂತಿ ನೆಲೆಯಾಗಿರ್ತದೋ ಅಲ್ಲಿ ಭಗವಂತನ ಆವಾಸ ಸ್ಥಾನ ಇದೆ ಅನ್ನುವುದು ಅಷ್ಟೇ ಸತ್ಯ. ಅಸ್ಥಿರವಾದಂತಹ ಮಾನವತೆಗೆ ಸುಸ್ಥಿರವಾದಂತಹ ಅಮೃತ ತತ್ವದ ಹೊಲಬನ್ನು ಅನುಗ್ರಹಿಸಬೇಕು ಅನ್ನುವಂಥ ಉದ್ದೇಶದಿಂದಲೇ ಅಕುಂಠಿತವಾದಂತಹ ವೈಕುಂಠ ಕ್ಷೇತ್ರದಲ್ಲಿ ಶಾಶ್ವತವಾಗಿ ನೆಲೆಯಾದವನು. ಧರ್ಮದ ಮರ್ಮವನ್ನು ತಿಳಿದು ಅಧರ್ಮದ ಕರ್ಮವನ್ನು ಮಾಡುವಂತಹ ದುಷ್ಟರನ್ನೆಲ್ಲ ನಾಶಗೊಳಿಸುತ್ತಾ ಪ್ರಪಂಚದಲ್ಲಿ ಸದ್ಧರ್ಮ ನೆಲೆಯಾಗಬೇಕು ಹೀಗೆ ಚಿಂತನೆ ಮಾಡಿದವನು. ಆದ್ರೆ ಏನು ಮಾಡೋಣ, ಈ ಧನುಜರು ಅನ್ನುವಂತಹ ಕಾನನದ ಕೊಂಪೆಗಳನ್ನು ಕಡಿದಷ್ಟು ಮತ್ತೆ 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 ಚಿಗುರೊಡೆಯುತ್ತಾ ಇದೆ. ಪ್ರಸ್ತುತ ಕಾಲದಲ್ಲಿ ಕಾಣಿಸಿಕೊಂಡವ ಪರಮೇಶ್ವರನಿಗೆ ಮಗನಾದವ ಪಂಡಾಸುರನೆನ್ನುವಂಥ ದೈತ್ಯ. ದೇವರನ್ನೇ ಅಪ್ಪನನ್ನಾಗಿ ಪಡೆದುಕೊಂಡಂತಹ ಯೋಗ್ಯತಾವಂತ ವ್ಯಕ್ತಿ ಇದ್ದಾನೆ. ಮತ್ತೊಮ್ಮೆ ತನ್ನ ಸ್ವಸಾಧನೆಯಿಂದ 30,000 ವರ್ಷಗಳ ಕಾಲ ತಪಸ್ಸನ್ನು ಮಾಡಿ
60,000 ವರ್ಷಗಳ ಕಾಲ ತನ್ನ ಆಯುಷ್ಯವನ್ನು ವೃದ್ಧಿಪಡಿಸಿಕೊಂಡವನಿದ್ದಾನೆ. ಆದ್ರೆ ಏನು ಮಾಡುವ, ಸಿಕ್ಕಿದಂತಹ ವರವನ್ನು ಸದುಪಯೋಗ ಪಡಿಸಿಕೊಳ್ತಾನೆ ಅನ್ನುವ ಹಾಗೆ ಭಾವಿಸಿದ್ರೆ ನನ್ನ ಕಲ್ಪನೆ ತಪ್ಪಾಗಿ ಹೋಯಿತು. ಅನ್ಯಾಯದ ಪಥವನ್ನೇ ಹಿಡಿದಿದ್ದಾನೆ. ಪ್ರಪಂಚದಲ್ಲಿ ಅನ್ಯಾಯ ಅನಾಚಾರ ಧರ್ಮಗಳನ್ನೇ ಮಾಡುತ್ತಾ ಲೋಕಕಂಟಕನಾಗಿದ್ದಾನೆ. ಇವನಿಷ್ಟು ಕೊಬ್ಬಿ ಮೆರೆಯುವುದಕ್ಕೆ ಕಾರಣ ಏನು ಅನ್ನುವ ಹಾಗೆ ಯೋಚಿಸಿದ್ದೆ. ನಿತ್ಯ ನೈಮಿತ್ತಿಕಗಳನ್ನು ನಡೆಸುತ್ತಲಿಯ ಆಚಾರ್ಯ ಶುಕ್ರನು ನಿತ್ಯ ನೈಮಿತ್ತಿಕಗಳನ್ನು ನಡೆಸುತ್ತಲಿಹ ಆಚಾರ್ಯ ಶುಕ್ರನು ಚಿತ್ತ ನೇಮದಿ ವೃತ್ತಿಯನ್ನು ಹೊಂದಿತ್ತಲಿ ಉದಯ ಅರಿವು ಪರಮೇಶ್ವರನ ಮಗನಾದಂತಹ ಬಂಡಾಸುರ ಇಷ್ಟು ಕೊಬ್ಬಿ ಮೆರೆಯುವುದಕ್ಕೆ ಕಾರಣ ಏನು ಅನ್ನುವ ಹಾಗೆ ಯೋಚಿಸಿದ್ರೆ ಅಸುರ ಗುರುವಾದಂತಹ ಶುಕ್ರಾಚಾರ್ಯನ ನಿರ್ದೇಶನ. ನಿತ್ಯದಲ್ಲಿ ಶಿವಪೂಜೆ ಮತ್ತೆ ವೇದಾಧ್ಯಯನ, ಪೂಜೆ ಪುರಸ್ಕಾರಗಳಲ್ಲಿ ತೊಡಗಿಸಿಕೊಳ್ತಾನೆ, ಹೋಮ ಹವನಾದಿಗಳನ್ನು ಮಾಡ್ತಾನೆ. ಆ ಮೂಲಕವಾಗಿ ದಿನದಿಂದ ದಿನಕ್ಕೆ ವೃದ್ಧಿಯನ್ನು ಹೊಂದುತ್ತಾ ಇದ್ದಾನೆ. ಆದ್ರೆ ಏನು ಮಾಡುವ, ಎಷ್ಟು ಪುಣ್ಯದ ಕಾರ್ಯಗಳನ್ನು ಮಾಡಿದ್ರೂ ಕೂಡ ಜೀವನದಲ್ಲಿ ಮಾಡುವುದು ಮಾತ್ರ ಅನ್ಯಾಯದ ಕೆಲಸ. ಪಂಚ ಮಹಾಪಾತಕಗಳನ್ನು ಎಸಗುವುದರ ಮೂಲಕವಾಗಿ ಲೋಕಕಂಟಕ ಅನ್ನಿಸಿಕೊಂಡವನಿದ್ದಾನೆ. ದುಷ್ಟನಾದಂತಹ ಅವನನ್ನು ನಾಶಗೊಳಿಸಬೇಕು ಅನ್ನೋ ಹಾಗೆ ಚಿಂತನೆ ಮಾಡಿದ್ರೆ ದಾರಿ ಕಾಣುವುದಿಲ್ಲ. ಕಾರಣ ಕೇಳಿದ್ರೆ ವರಪ್ರಭಾವ. 60,000 ವರ್ಷಗಳ ಕಾಲ ಅವನನ್ನು ಏನೂ ಮಾಡುವುದಕ್ಕೆ ಸಾಧ್ಯ ಇಲ್ಲ. ಹಾಗೆಂದು ಅವನನ್ನು ಉಳಿಯುವುದಕ್ಕೆ ಬಿಟ್ಟೆ ಅಂತ ಆದ್ರೆ ಪ್ರಪಂಚದಲ್ಲಿ ಧರ್ಮ ಉಳಿಯುವುದಿಲ್ಲ. ಏನು ಮಾಡೋಣ, ಏನು ಮಾಡೋಣ? ಒಂದು ದಾರಿ ಇದೆ. ಧರೆಯ ಮೂರನು ಬೆರಗುಗೊಳಿಸುವ, ಧರೆಯ ಮೂರನು ಬೆರಗುಗೊಳಿಸುವ ಮರುಗಿಯೋರ್ವಳ ಸೃಜಿಸಿದನು ಶ್ರೀಹರಿಯ ಚರಣಕ್ಕೆ ಮಣಿದು ಮಾನಿನಿ ಹೊರೆದಳಿಂತು ಕರುಣಿಯೋರ್ವಳ ದುಷ್ಟನಾದಂತಹ ಬಂಡಾಸುರನನ್ನು ಯಾವ ರೀತಿ ಮಟ್ಟ ಹಾಕೋಣ ಅನ್ನೋ ಹಾಗೆ ಯೋಚನೆ ಮಾಡಿದ್ರೆ ಒಂದು ದಾರಿ ಇದೆ. ಈ ಪ್ರಪಂಚದಲ್ಲಿ ಹೆಣ್ಣು ಹೊನ್ನು ಮಣ್ಣು ಇದನ್ನು ಅಧಿಕವಾಗಿ ಬಯಸಿದಂತಹ ವ್ಯಕ್ತಿ ಯಾರೊಬ್ಬನು ಶಾಶ್ವತವಾಗಿ ಉಳಿದದ್ದಿಲ್ಲ. ಹಾಗೆಂದು ಬಂಡಾಸುರನ ಬಗ್ಗೆ ಬಹಳಷ್ಟು ಯೋಚನೆ ಮಾಡಬೇಕಾಗ್ತದೆ. ಇವನಿಗೆ ಮಣ್ಣಿನ ಮೇಲೆ ಆಸೆ ಇದೆಯೇ? ಎಲ್ಲಿರುವುದಕ್ಕೆ ಸಾಧ್ಯ ಉಂಟು? 14 ಲೋಕಗಳಲ್ಲಿಯೂ ತನ್ನದೇ ಆದಂತಹ ಅಧಿಕಾರದ ಪಾರುಪತ್ಯವನ್ನು ವಹಿಸಿಕೊಂಡವನಿದ್ದಾನೆ. ಅವನಿಗೆ ಮಣ್ಣಿನ ಮೇಲೆ ಆಶೆ ಹುಟ್ಟಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಧನ ಕನಕ ಸಂಪತ್ತು, ಸಂಕಲ್ಪ ಮಾತ್ರದಿಂದಲೇ ಎಲ್ಲವನ್ನು ಸೃಜಿಸುವಂತಹ ಸಾಮರ್ಥ್ಯವನ್ನು ಹೊಂದಿದವನು. ಮತ್ತೆ ಅದರಲ್ಲಿ ಅವನಿಗೆ ಎಲ್ಲಿಂದ ಆಶೆ ಹುಟ್ಟಬೇಕು? ಹಾಗೆಂದು ಉಳಿದದ್ದು ಹೆಣ್ಣು. ಅಂದವಾದಂತಹ ರೂಪಲಾವಣ್ಯವನ್ನು ಹೊಂದಿದಾಕಿ ಒಬ್ಬಳು ಒಬ್ಬ ಪುರುಷನ ಎದುರಾಗಿ ಕಾಣಿಸಿಕೊಂಡಳುಂತಾದ್ರೆ ಎಂತ ವಿಟ ಪುರುಷನ ಮನಸ್ಸಾದ್ರೂ ಚಂಚಲವಾಗುವುದು ಸಹಜ. ಆದ್ದರಿಂದ ಯೋಚನೆ ಮಾಡಿದ್ದೇನೆ, ಹೂವನ ಮೂರನ್ನು ಮೋಹಗೊಳಿಸುವಂತ ತರುಣಿಯೋರ್ವಳನ್ನು ಸೃಜಿಸಿದೆ. ಪರಮ ಪುರುಷ ಮುರಹರ ದೇವ ಅವತರಿತು ಕರುಣದಲ್ಲಿ ವಿನಪವಾದ ಪರಮ ಪುರುಷ ಮುರಹರ ದೇವ ಅವತರಿಸು ಕರುಣದಲ್ಲಿ ವಿನಪವ, ಅವತರಿಸು ಕರುಣದಲ್ಲಿ ವಿನಪವ. ಏತಕ್ಕೆ ಸೃಜಿಸಿದ ಈ ನರದಲ್ಲಿ ರೂಪಾತಿಶಯವದಿ ಚಿಂತೆನಗೆ
ಮಗಳೇ, ಮೊದಲಾಗಿ ಪವಿತ್ರವಾದ ಪದಯುಗ್ಮಗಳಿಗೆ ಶಿರಬಾಗಿ ಬಂಧಿಸಿಕೊಳ್ಳುತ್ತಾ ಇದ್ದೀನಿ. ಏಳು ಮೇಲೆ ಶುಭವಾಗಲಿ. ನಿಮ್ಮ ವದನಾರವಿಂದವನ್ನು ಕಂಡಾಗ ನನ್ನ ಚಿತ್ತ ಎನ್ನುವುದು ಜಾಗೃತಿಯನ್ನೇ ಏಕಕಾಲದಲ್ಲಿ ಶಾರೀರಿಕವಾದ ಸೌಂದರ್ಯ, ಅಂಗ ಸೌಷ್ಠತೆ, ಬುದ್ಧಿಯಲ್ಲಿ ಪಕ್ವತೆ ಇದನ್ನೆಲ್ಲ ಒಳಗೊಂಡಂತಹ ನಾನು ನಿಮ್ಮ ಎದೆ ಎತ್ತರಕ್ಕೆ ಬೆಳೆದು ನಿಂತೆ. ನನ್ನ ಸೃಷ್ಟಿಯಾದಂತೆ ದೃಢ. ಎಲ್ಲರೂ ಕೂಡ ಬೆರಗುಗಳಿಂದ ನನ್ನನ್ನೇ ನೋಡುತ್ತಾ ಇದ್ದಾರೆ. ಎಲ್ಲರ ಮುಖದಲ್ಲಿಯೂ ಮಂದಹಾಸವೇ ಕಾಣುತ್ತದೆ. ಆ ಸಂದರ್ಭದಲ್ಲಿ ನನ್ನ ಮನಸ್ಸಿನಲ್ಲಿ ಮೂಡಿದ ಒಂದು ಏನು, ಯಾರಿಂದ ಸೃಷ್ಟಿಯಾಯಿತು ಯೋಚಿಸಿದಾಗ ನಿಮ್ಮ ಮುಖದಲ್ಲಿ ನನ್ನ ಮುಖವನ್ನು ಕಂಡು ಹಾಗೆಂದಾಗಿ ನಾನು ತಿಳಿದೆ ನಿಮ್ಮಿಂದಲೇ ಜನಿಸಲ್ಪಟ್ಟಂತಹ ಜನ್ಯ ನಾನು. ಹಾಗಾಗಿ ನಿಮ್ಮನ್ನು ಜನಕ ಎಂಬುದಾಗಿ ಸಂಬೋಧಿಸಿದೆ. ಸರಿಯಪ್ಪ. ಅಪ್ಪಯ್ಯ, ಸೃಷ್ಟಿ ಸ್ಥಿತಿ ಲಯದ ಕಾರ್ಯವನ್ನು ಮಾಡುವಂತಹ ನೀವು ಪರಮ ಪುರುಷರಿದ್ದೀರಿ. ಅಲ್ಲದೆ ನನ್ನ ಮನಸ್ಸಿನ ಅಜ್ಞಾಸೆಯನ್ನು ಹೋಗಲಾಡಿಸುವ ದೇಶದಿಂದ ಮುರಹರ ದೇವ ಎಂಬುದಾಗಿ ಆಡುತ್ತೇನೆ. ಸರಿ, ಅದಲ್ಲಪ್ಪ ಯೋಚಿಸುವುದು. ಏನಮ್ಮ, ಇಂತಾದವಳಿಗೆ ಬೇಕಾ ಅಂತ ಕೇಳುವ. ಅಪ್ಪ, ಇಂತಹ ಒಂದು ರೂಪವನ್ನು ನಿಲ್ಲಿಸಿ ನನ್ನನ್ನು ಸೃಷ್ಟಿಸಬೇಕಾದ್ರೆ ಏನೋ ಮೂಲವಾದ ಕಾರ್ಯವೇ ಇರಬೇಕು. ಯಾತಕ್ಕಾಗಿ ಸೃಷ್ಟಿ? ನನ್ನಿಂದ ಏನಾಗಬೇಕು? ಎಲ್ಲವೂ ಶ್ರೀಮುಖ ಅಪ್ಪಣೆಯಾಗಬೇಕು. ನಿನ್ನ ಕಣ್ಣುಗಳು ಹೇಗೆ? ಹರಿನಾಮಗೆ ದೈತ್ಯರು ಪಟಳದಿ ಹರ ಹರಿಬುದು ತ್ರೈಜಗ ಹರಿನಾಮಗೆ ದೈತ್ಯರು ಪಟಳದಿ ಹರ ಹರಿಬುದು ಜಗ ಅದರಿಂದ ಹರ ಹರಿಬುದು ತ್ರೈಜಗ ಅದರಿಂದ ಭಂಡಾಸುರನನು ವಶಕರಿದು ಮೋಹದ ತೆರಳುತ್ತ ನೀ ಭಂಡಾಸುರನನು ವಶಕರಿವುದು ಮೋಹದ ಬಲೆಯಿಂದ ಪರಿಣಾಮಕ್ಕೆ ದೈತ್ಯರು ಪಗಳ ಬಿಡುತ್ತ ಹರಿಬುದು ಹರಿಣಾಂಬಕಿ. ಅಪ್ಪಯ್ಯ, ಯಾಕೆ ಹಾಗೆ ಕರೆದದ್ದು? ಯಾಕಪ್ಪ? ಹರಿಣದ ಕಣ್ಣುಗಳ ಹಾಗೆ ಅಷ್ಟು ಚುರುಕು ಬುದ್ಧಿ ಉಳ್ಳಂತಹ ಕಣ್ಣುಗಳು ನಿನ್ನದು. ಅತ್ತಿಂದ ಇತ್ತಿಂದತ್ತ ಚಲಿಸುವ ದೃಶ್ಯವನ್ನು ಕಂಡ್ರೆ ಎಂಥ ವಿಟಪುರುಷನ ಮನಸ್ಸನ್ನು ಅದು ಆಕರ್ಷಿಸುವಂತಹ ಗುಣ ಕಣ್ಣಿಗಿದೆ. ಆದ್ದರಿಂದಲೇ ನಿನ್ನನ್ನು ಹರಿಣಾಂಬಕಿ ಎನ್ನುವ ಹಾಗೆ ಕರೆದದ್ದು ನಾನು. ನನ್ನ ಸಂಕಲ್ಪ ಮಾತ್ರದಿಂದಲೇ ಏಕಪ್ರಕಾರವಾಗಿ ನನ್ನ ಕಣ್ಣ ಎದುರಾಗಿ ಕಾಣಿಸಿಕೊಂಡವಳು. ನನ್ನನ್ನು ಕಂಡಂತಹ ನಿನ್ನ ಕೊರಳು ಕೊಳ್ಳಲಾಯಿತು, ಮುಡಿಯು ಬಾಗಿತು, ಕರಗಳು ಮುಗುಳಾದವು. ನಿನ್ನ ಶ್ರೇಷ್ಠತೆ ಏನು, ನಿನ್ನ ಸಂಸ್ಕಾರ ಏನು ಅನ್ನುವುದನ್ನು ನಿನ್ನ ನಡೆಯಿಂದಲೇ ತಿಳಿದುಕೊಳ್ಳಲು ಸಾಧ್ಯವಾಯಿತು. ದೇಹದಲ್ಲಿ ಪ್ರೌಢತೆ, ಬುದ್ಧಿಯಲ್ಲಿ ಪಕ್ವತೆ ಎಲ್ಲವನ್ನು ಮೈಗೂಡಿಸಿಕೊಂಡು ಏಕಕಾಲದಲ್ಲಿ ಕಾಣಿಸಿಕೊಂಡಂತ ನೀನು ಹಲವಾರು ಪ್ರಶ್ನೆಗಳನ್ನೇ ಕೇಳಿದೆ. ಯಾಕೆ ಸೃಷ್ಟಿ ಮಾಡಿದೆ ಅನ್ನುವ ಹಾಗೆ. ಅಕುಂಠಿತವಾದಂತಹ ವೈಕುಂಠ ಕ್ಷೇತ್ರದಲ್ಲಿ ನಾನಿರುವ ಕಾಲಕ್ಕೆ ಏನೇ ಒಂದು ಸಂಕಲ್ಪ ಮಾಡಿದ್ರೂ ಕೂಡ ಅದಕ್ಕೆ ಘನವಾದಂತಹ ಕಾರಣಗಳೇ ಇರ್ತದೆ. ಇವತ್ತು ನಿನ್ನ ಸೃಷ್ಟಿಗೂ ಒಂದು ಕಾರಣ ಇದೆ. ಏನಪ್ಪ? ಪರಮೇಶ್ವರನಿಗೆ ಮಗನಾಗಿ ಕಾಣಿಸಿಕೊಂಡವ ಬಂಡಾಸುರನೆನ್ನುವಂಥ ದೈತ್ಯ ಅಪ್ಪನಿಂದಲೇ ವರ ಸಂಗ್ರಹ ಮಾಡಿಕೊಂಡು ಧರ್ಮದ ನಡೆಯಲ್ಲಿ ನಡಿಬೇಕಾದಂತಹ ಅಧರ್ಮದ ಪಥವನ್ನು ಹಿಡಿದಿದ್ದಾನೆ. ಅನ್ಯಾಯ ಅನಾಚಾರ ಧರ್ಮಗಳನ್ನೇ ಮಾಡುತ್ತಾ ಲೋಕ ಕಂಟಕ ಅನ್ನಿಸಿಕೊಂಡಿದ್ದಾನೆ. ಆದ್ದರಿಂದ ನಿನ್ನ ಸೃಷ್ಟಿಯಾಗುವುದಕ್ಕೆ ಕಾರಣ ಬೇರೆ ಏನು ಅಲ್ಲ, ಏನು, ನೇರವಾಗಿ ದುಷ್ಟನಾದಂತಹ ಬಂಡಾಸುರನ ಬಳಿಗೆ ಹೋಗಬೇಕು, ಅವನನ್ನು ನೀನು ವಶಕರಿಸಿಕೊಳ್ಬೇಕು ಮಗಳೇ. ಇದಕ್ಕಾಗಿ ಸೃಷ್ಟಿಯ ಇದಕ್ಕಾಗಿ ಯೋಚಿಸು. ಗೆಲುವಿನ ಲಲನೆಯ ಬಲೆಯಲಿ ಲೋಕದ
ಚೆಲುವಿನ ಅಲನನೆಯ ಬಲೆಯಲ್ಲಿ ನುಗ್ಗದ ಬಲವಂತ ಪ್ರಿಯರೇ ಜಗತ್ತೇ. ಚೆಲುವಿನ ಲಲನೆಯ ಬಲೆಯಲ್ಲಿ ಸಿಲುಕದ ಬಲವಂತರಿಯದೆ ಜಗತ್ತೇ. ನೊಲಿಸಿ ಕಣ್ಣಲ್ಲಿ ಒಳಗೊಳಿಸುವೆ ಕ್ಷಣದಲ್ಲಿ ಹಳಲ ನೊಲಿಸಿ ವಶಗೊಳಿಸುವೆ. ಕಳು ಎಂದನು ಅರಸುತ್ತ ಮುದಗಿಯೇ ನೊಲಿಸಿ ಕ್ಷಣದೋಳು ವಶಗೊಳಿಸುವೆ. ಕಳು ಎಂದನು ಅರಸುತ್ತ ಮುದಗಿಯೇ ಕಳು ಎಂದನು ಅರಸುತ್ತ ಮುದಗಿಯೇ. ಚೆಲುವಿನ ಬಲೆಯಲಿ ಸಿಲುಕದ ಬಲವಂತರಿ ಹರೇ ಈ ಜಗತ್ತಿಗೆ. ಏನಮ್ಮ? ಹಾಗಾದ್ರೆ ನೀವು ಸುಚ್ಚಬೇಕಾದ್ರೆ ಇಂತಹ ರೂಪ ಬೇಕೇ ಬೇಕು. ಇಂಥದ್ದೊಂದು ಬೇಕು ಅನ್ನುವಂತ ಸಂಕಲ್ಪ ನನ್ನ ಅಪ್ಪ. ದುರುಳನಾಥ ಬಂಡಾಸುರ ಲೋಕಕಂಟಕನಾಗಿ ಮೆರೆತಾ ಇದ್ದಾನೆ. ಧರ್ಮದ ದಾರಿಯಲ್ಲಿ ನಡೆಯಬೇಕಾದಂತ ಆತ ಅಧರ್ಮದ ದಾರಿಯಲ್ಲಿ ನಡೆಯುತ್ತಾ ಇದ್ದಾನೆ. ಹೌದಮ್ಮ. ಹಾಗಾದ್ರೆ ಈ ಮೂರು ಲೋಕಗಳಲ್ಲಿ ಹೆಣ್ಣು ಹೊಣ್ಣು ಮಣ್ಣು ಇದಕ್ಕೆ ಬಲಿಯಾಗದವರು ಯಾರೂ ಕೂಡ ಇಲ್ಲ. ಅದರಲ್ಲೂ ಹೆಣ್ಣನ್ನು ಕೂಡ ಬಿಡುವುದೇ ಇಲ್ಲ. ಹಾಗಾದ್ರೆ ನನ್ನ ಸೃಷ್ಟಿ ಅದಕ್ಕಾಗಿ ನಿತ್ಯ ಕರ್ಮಗಳನ್ನೆಲ್ಲವನ್ನು ತಿಳಿಸಬೇಕು. ಅದಕ್ಕಾಗಿ ನಾನೇ ಹೋಗುತ್ತೇನೆ. ಕಣ್ಣೆಂಬಂತಹ ಬಾಣಕ್ಕೆ ಉಪ್ಪೆಂತ ಬಿಲ್ಲನ್ನು ಸೇರಿಸಿಕೊಂಡು ನಗುವೆಂಬಂತಹ ಮೋಹದ ಬಲೆಯನ್ನು ಬೀಸಿ ಆ ಕಳನನ್ನು ನನ್ನ ವಶದಲ್ಲಿರಿಸಿಕೊಳ್ಳುತ್ತೇನೆ. ಹೌದಪ್ಪ, ನೀವು ಹೇಳಿದ್ದೇನು ಹೌದು, ಅವನನ್ನು ಒಲಿಸುವುದೇನೂ ಹೌದು. ಮತ್ತೇನು ಸಮಸ್ಯೆ? ಎಲ್ಲಿಗೆ ಹೋಗಬೇಕು? ಅಬಲೆಯಾದಂತಹ ನಾನೊಬ್ಬಳೆ ಹೋಗುತ್ತೆ. ಅಲ್ಲದೆ ಇದರ ಬಗ್ಗೆ ತಿಳಿದವರು ಹಿಂದಿನವರು ಯಾರಾದ್ರೂ ಇದ್ದಾರೆ? ಏನಾದ್ರೂ ವಿಚಾರ ಹೇಳ್ತೀರಾ? ನಿನಗೆ ಬೆಂಬಲಕ್ಕೆ ಜನ ಬೇಕು ಅಂತ ಕೇಳುದಲ್ವಾ? ಹೌದು ಹೌದು, ಕಳಿಸ್ತೇನೆ. ಕಳುಹಿದೋ ಬೆಂಬಲಕ್ಕೆ ಹರಿಯ ಪೊರೆಯರೊಡನೆ ಕಾಚಿಯ ಸಹಿತ ಹರವಿನಿಂದೊಡಗೊಂಡು ಮೋಹಿನಿ ಹಿಮಾಲಯದ ಬಿಂದು ಸರಸಿಯ ತೀರದಿ ಮಗಳೇ, ಅಪ್ಪ, ನೀನು ಹುಟ್ಟಿ ಇಷ್ಟು ಸಮಯವಾದ್ರೂ ಕೂಡ ನಿನಗೆ ನಾಮಕರಣವನ್ನು ಮಾಡುವಲ್ಲಿ ಬಹಳಷ್ಟು ಹಿಂದೆ ಉಳಿದವನು. ಯಾಕೆ? ನಿನ್ನ ರೂಪ ಲಾವಣ್ಯವನ್ನು ಕಂಡುಕೊಂಡೇ ಉಳಿದದ್ದು ನಾನು. ಕರೆಯುವುದಕ್ಕೆ ಒಂದು ಹೆಸರು ಬೇಕು. ಯಾವುದಾದೀತು ಅನ್ನೋ ಹಾಗೆ ಯೋಚನೆ ಮಾಡಿದ್ರೆ ಅಪ್ರತಿಮವಾದಂತಹ ರೂಪ ಲಾವಣ್ಯವನ್ನು ಹೊಂದಿದಾಕೆ ನೀನು, ಮನಮೋಹಕವಾದಂತಹ ಸೌಂದರ್ಯ ನಿನ್ನಲ್ಲಿ. ಆದ್ದರಿಂದ ನಿನ್ನ ಹೆಸರು ಮೋಹಿನಿ. ಮೋಹಿನಿ ಆದೀತು ಆದೀತು, ಹೆಸರೇನೋ ಆಯಿತು. ಆದ್ರೆ ನನಗೆ ಜೊತೆಯಾಗಿ ಹೋಗುವುದಕ್ಕೆ ಗೆಳತಿಯರು ಬೇಕು ಅನ್ನೋ ಹಾಗೆ ಆಡಿದ್ದಲ್ವ ನೀನು. ಬೆಂಬಲಕ್ಕೆ ಯಾರಾದ್ರೂ ಇದ್ದಾರೆ? ನಿನ್ಗೆ ಎಷ್ಟು ಮಂದಿಗಳು ಗೆಳತಿಯರು ಬೇಕು? ಆವಾಗ್ಲೇ ಸಿದ್ಧರಾಗಿದ್ದಾರೆ. ಅವರೆಲ್ಲರೂ ಬೇಡ, ಮತ್ತೆ ಒಬ್ಬಳಾಕೆ ನನ್ನ ಸಂಕಲ್ಪ ಮಾತ್ರದಿಂದಲೇ ಕಾಣಿಸಿಕೊಂಡಿದ್ದಾಳೆ. ಬಹಳ ಸುಂದರ ಇದ್ದಾರೆ. ಹೌದು, ವಿಶ್ವಾಸಿ. ಹೌದೇ?
ಇವಳನ್ನು ಜೊತೆ ಸೇರಿಕೊಂಡು ನೀನು ಓದಬೇಕಾದಂತ ಕ್ಷೇತ್ರ ಯಾವುದು ಅನ್ನೋ ಹಾಗೆ ಯೋಚನೆ ಮಾಡಿದ್ರೆ ಯಾವ್ದು? ಹಿಮಾಲಯದ ಬಿಂದು ಸರಸಿ ತೀರದ ಬಳಿಗೆ ನೀನು ಹೋದೆ ಅಂತ ಆದ್ರೆ ಅಲ್ಲಿ ಬಂಡಾಸುರನನ್ನು ನೀನು ಕಂಡುಕೊಳ್ಳುವುದಕ್ಕೆ ಸಾಧ್ಯ ಉಂಟು. ಚಂಪಕ ವೃಕ್ಷದಡಿಯಲ್ಲಿ ಕುಳಿತು ನೀನು ಗಾಯನವನ್ನು ಪಾಡಿದೆ ಅಂತ ಆದ್ರೆ ಆ ಗಾಯನಕ್ಕೆ ಆಕರ್ಷಿತನಾಗಿ ಬಂಡಾಸುರ ಬಂದೇ ಬರ್ತಾನೆ. ಬಂದ ಬಳಿಕ ಅವನನ್ನು ನೀನು ವಶಕರಿಸಿಕೋ ಮಗಳೇ. ಹಾಗೆ ನಿಮ್ಮೊಂದು ಆಶೀರ್ವಾದ ಇದ್ರೆ ಮಗಳೇ, ಮೇಲೆತ್ತರದ ಬಾನು, ಉರಿಯುತ್ತಿರುವಂತಹ ಬೆಂಕಿ, ಬೀಸುತ್ತಿರುವಂತಹ ಗಾಳಿ ನಿನಗೆ ರಕ್ಷಣೆ ಕೊಡ್ತದೆ. ಹೋಗಿ ಬಾ, ಗೆಳತಿ. ಬಂದದ್ದು ಯಾಕೆ? ತಂದೆಯವರನ್ನ ಅಧ್ಯಯನ ಪಡೆದಿದ್ದೇವೆ. ಹಾಗಾದ್ರೆ ಕಳರನ್ನು ಒಲಿಸಿಕೊಳ್ಳಬೇಕಾದ್ರೆ ಹೋಗಬೇಕು. ಎಲ್ಲಿಗೆ? ಹಿಮಾಲಯದ ಬಿಂದು ಸರಸಿಯ ಬಳಿ. ಮತ್ಯಾಕೆ ತಡ ಮಾಡುವುದು? ಹೀಗೆ ಬಾ, ಹೀಗೆ ಬಾ. ಅವಳೆ ವಿಹರಿಸೋ ಸಚಿವರು ತಲೆ ಬಳಿಕ ಉತ್ಸಾಹಿ ಘಟ ಸಚಿವ ಒಂದೆಡೆಯಲ್ಲೇ ಇದ್ದು ಮನಸ್ಸಿಗೆ ಔದಾಸೀನ್ಯ ಮೂಡಿದೆ. ಸ್ವಲ್ಪ ಬದಲಾವಣೆ ಬೇಕು. ಹಾಗೆಂದು ಸನಿಹದಲ್ಲ, ಭಗವತ್ ಪ್ರಾಂತ್ಯಕ್ಕೆ ಹೋಗೋಣ, ವಿಹಾರವನ್ನು ಮಾಡಿ. ಬಂದು ಸೇರಿದ್ದು ಹಿಮಾಲಯದ ಬಿಂದು ಸರಸಿಯ ಬಳಿ. ಇಲ್ಲಿಗೆ ಬರುವುದೆಂಬುದಾಗಿ ತಂದೆ ಹೇಳಿದ್ದಲ್ವ? ನೋಡು, ಕಾಣುತ್ತಾ ಉಂಟು ವೃಕ್ಷ. ಅದರಡಿಯಲ್ಲಿ ಕುಳಿತುಕೊಂಡು ಸುಶ್ರಾವ್ಯವಾಗಿ ಸಂಗೀತವನ್ನು ಪಾಡುತ್ತಾ ಇರೋಣಲ್ವೇ? ಹಾಗೆ ಹೀಗೆ ಬಾಕಿ ಗಾಯನವ ಕೇಳುತ್ತಾ ಒಂದೇ ಭ್ರಮೆಯ ಮೋಹಿನಿಯ ಕಂಡನು ಹಿಮಾಲಯದ ಪ್ರಾಂತ್ಯದ ಬಿಂದು ಸರೋವರದ ತೀರದಲ್ಲಿ ಸಂತೋಷದ ವಿಹಾರದಲ್ಲಿ ನಾವು ಮುಂದೆ ಸಾಗಿದೆವು. ಆದರೆ ನಡೆಗೆ ತಡೆಯಾಗುವಂತಹ ಒಂದು ಸಂದರ್ಭ ಒದಗಿ ಬಂತು. ಕರುಣಾನಂದಕರವಾದಂತಹ ಗಾಯನ ಎಲ್ಲಿಂದ ಏನು ಯೋಚಿಸುತ್ತಾ ಇರುವಾಗಲೇ ಮೂಗಿಗೆ ಬಡಿತ ಪರಿಮಳ, ಒಂದು ದಿವ್ಯ ಗಂಧ. ಏನಿದು ವಿಚಿತ್ರ! ಈ ತನಕ ನಮ್ಮ ಚಿತ್ತವನ್ನು ಇಷ್ಟು ಬಲವಾಗಿ ಆಕರ್ಷಿಸಬಹುದಾದ ಗಾಯನವಾಗಲಿ ಗಂಧವಾಗಲಿ ಒದಗಿ ಬಂದದ್ದಿಲ್ಲ ಅಂತ ಆದ್ರೆ ಏನೋ ಒಂದು ಕೌತುಕ ಇರಲೇಬೇಕು ಅನ್ನುವುದಕ್ಕಾಗಿ ಹಾಗೆ ಅರಸುತ್ತಾ ಮುಂದೆ 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 ನೀರನ್ನೇ ಜಣಗಾಣೆ ಶ್ರೀ ಜಗಮನ ಮೋಹನ್ ಪಂಚಬಾಣ ಪಂಚಬಾಣ ಕಲ್ಲುವ ಹೊರಗೊಂಡು ಪಂಚಬಾಣ ಕಲ್ಲುವ ಹೊರಗೊಂಡು ಕಣ್ಣೋಟವನ್ನು ಹರಿಯಗೊಟ್ಟರೆ ಶಬ್ದನಾಗಿ ಹೋದೆವು. ಅಬ್ಬಬ್ಬಾ, 3 ಲೋಕಗಳನ್ನು ಸಂಚರಿಸಿದವರು, ವಿಶೇಷವಾದದ್ದನ್ನೆಲ್ಲ ಕಂಡು ಅನುಭವಿಸಿದವರು. ಆದರೆ ಅಂತಹ ಅನುಭಾವಿಯಾದ
ನಾನಾದರೂ ದಿಗ್ಭ್ರಮೆಯನ್ನು ಹೊಂದಬಹುದಾದಂತಹ ಒಂದು ದೃಶ್ಯವನ್ನು ನಾನಿಲ್ಲಿ ಕಂಡೆ. ಆಗಲೇ ಆಡಿದನಲ್ಲ ಕರ್ಣಾನಂದಕರವಾದ ಗಾಯನ, ಅದರ ಮೂಲ ಯಾವುದು ಅನ್ನುವಂತಹ ಅರಿವು ನನಗೆ ಮೂಡಿತು. ಈ ಸರೋವರದ ತೀರದಲ್ಲಿ ಆ ಬದಿಯ ದಂಡೆಯಲ್ಲಿ ಒಬ್ಬಳಾಕೆ ಸ್ಫುರದ್ರೂಪಿಯಾದಂತಹ ಹೆಣ್ಣು. ಅಲ್ಲಿ ನೋಡಿ ಅಮಮ ಅಮಮ ಅಮಮ. ಕೇವಲ ಹುಡುಗಿ ಅಂದರೆ ಸಾಲದು, ಮಾನಿನಿ ರನ್ನೆ. ಇನ್ನೂ ಒಂದಿದೆ. ಏನದು? ಯಾವಳೇ ಒಬ್ಬಳಾಕೆಯ ಅತಿಶಯತೆ ಕಾಣಬೇಕೆಂದಾದರೆ ಅವಳು ಒಬ್ಬಳಾಗಿದ್ರೆ ಸಾಲದು. ಒಬ್ಬಳಿರುವಾಗ ಸಾಮಾನ್ಯ ಚಂದದವಳು ಚಂದ ಅಂತಲೇ ಕಾಣುವುದು. ಯಾಕಿರುವುದೇ ಅವಳು. ಆದ್ದರಿಂದ ಮತ್ತೊಂದು ಯೋಚಿಸುವುದಕ್ಕಿಲ್ಲ. ಆದರೆ ಒಂದಿಗೆ ಬೇರೆಯವರು ಇರುವಾಗ ಒಬ್ಬಳಾಕೆ ಹೆಣ್ಣು ಪ್ರತ್ಯೇಕವಾಗಿ ಕಾಣಿಸುವಂತಹ ಸೌಂದರ್ಯವನ್ನು ಹೊಂದಿದ್ರೆ ಪಕ್ಕನೆ ಗುರುತಿಸುವುದಕ್ಕೆ ಸಾಧ್ಯ ಆಗುತ್ತೆ. ಒಂದಿಗೆ ಬೇರೆ ಯಾರು ಇದ್ದಾರೆ, ಅವರ ಮಧ್ಯದಲ್ಲಿ ಪೌರ್ಣಮಿಯ ಶಶಿಯಂತಹ ಮುಖ, ಆ ಕೋಗಿಲೆಯ ಕಂಠ, ಶರೀರದಿಂದ ಕಸ್ತೂರಿಯ ಪರಿಮಳ, ಯಾರಿರಬಹುದು ಯಾರಿರಬಹುದು ಯಾರಿರಬಹುದು. ಅವಳನ್ನು ನೋಡಿದ್ದು ಆ ಮನ್ಮಥ ಎಲ್ಲಿದ್ದನೋ ಏನೋ ಸತ್ತು ಹೋದವ. ಅವನಲ್ಲಿದ್ದಂತಹ ಪಂಚ ಸಾಯಕಗಳನ್ನು ತೆಗೆದು ನನ್ನ ಮೇಲೆಯೇ ಪ್ರಯೋಗಿಸಬೇಕು. ಗಾಯ ಹೊರಗಿನಿಂದ ಕಾಣುವುದಿಲ್ಲ, ಒಳಗಾಗುವ ಗಾಯ. ಮನಸ್ಸಿನ ಚರಾಘಾತ ಮನಸ್ಸಿನ ಮೇಲೆ ಆಗ್ತದೆ ಹೊರತು ದೇಹದ ಮೇಲೆ ಆಗುವುದಲ್ಲ. ಆದ್ದರಿಂದಲೇ ನಾನು ಬದುಕುತ್ತೇನೋ ಇಲ್ವೋ, ಬದುಕುತ್ತೇನಲ್ಲ ಹೇಳಿದ್ದೆ, ಬದುಕುತ್ತೇನೆ ಹಾಗಲ್ಲ, ಅಲ್ಲಿಗೆ ಬಂದು ಮುಟ್ಟಿದೆ ನನ್ನ ಸ್ಥಿತಿ ಅಂತ. ಹಾಗಿದ್ರೆ ಇವಳು ಯಾರಿರಬಹುದು? ಒಬ್ಬಳಾಗಿ ಅಲ್ಲ, ಒಂದಿಗೆ ಸಖ್ಯರೂ ಇದ್ದಾರೆ. ಇಷ್ಟೆಲ್ಲ ಮಂದಿಗಳನ್ನು ಸೇರಿಸಿಕೊಂಡು ಇಲ್ಲಿಗೆ ಬರಬೇಕು ಅಂತಾದ್ರೆ ಹಿನ್ನೆಲೆ ಏನಿರಬಹುದು? ಅಷ್ಟಕ್ಕೂ ಏನಾದ್ರೂ ನಮ್ಮ ಉದ್ದೇಶಕ್ಕೆ ಅನುಗುಣವಾಗಿ ನಮಗವಳು ಒದಗಿ ಬರುವವಳು. ಇದನ್ನೆಲ್ಲ ತಿಳಿದುಕೊಂಡೇ ಮುಂದಕ್ಕೆ ಹೋಗ್ಬೇಕಿತ್ತು. ಅಲ್ಲಿಗೆ ಹೇಗಪ್ಪ? ನಾನೇ ಹೋಗಿ ನೇರ ಮಾತಾಡಿಸಿ. ನೀವು ಯಾರು? ಪರಲೋಕದಲ್ಲಿ. ಹೌದು, ನೀವು ಹೋಗಿ ಮಾತಾಡುದು, ನಾವಿರುವಾಗ ನಾವು ಮಾತಾಡಿದ್ರು. ನೀನೊಂದು ಅವಳ ಪರಿಚಯ ಎಲ್ಲ ಕೇಳ್ಕೊಂಡು ನಾನು ಒಬ್ಬನೇ ಬರ್ತಿದ್ದೆ, ಅದೇ ಕ್ಷೇಮ. ನಿನ್ನನ್ನು ಕರ್ಕೊಂಡು ಬಂದ್ರೆ ಇದೀಗ ಇದ್ದದ್ದು ಹೋಗುತ್ತಾರೆ. ಅಲ್ಲ, ಹೀಗೆ ನಾವು ಮಾತಾಡುದು ಹೆಣ್ಣಿನಲ್ಲಿ. ಒಂದು ನೋಡುವಾಗಲೇ ಅವಳು ಸುಕ್ಕೋಮಲೆ. ನಿನ್ನ ಸ್ವರ ಕೇಳಿದ್ರೆ ನನಗೇ ಹೆದರಿಕೆ ಆಗ್ತದೆ, ಅವಳಿಗೆ ಹೇಗಾಗಬೇಡ. ಸಂವಾದಕ್ಕೆ ಮನಬೆಳೆಸಬೇಕೆಂದಾದರೆ ಸಂವಹನದ ಕ್ರಮವೂ ಸರಿ ಇರಬೇಕು. ಮತ್ತೆ ನಾವು ಏನೇನಾದ್ರೂ ಮಾಡಿದ್ರೆ ಅವರ ಹತ್ಲಾಗಿ ಮುಖ ತಿರುಗಿಸಿಕೊಂಡು ಹೋಗಿಯೇ ಬಿಡ್ತಾರೆ. ಕೆಲಸ ಮಾಡು, ನಾನೇ ಮಾತಾಡಿಸ್ತೇನೆ. ಇಲ್ಲಿಗೆ ನಿನ್ನನ್ನು ಬಿಟ್ಟರೆ ನನ್ನೊಟ್ಟಿಗೆ ಬೇರೆ ಯಾರಿಲ್ಲ. ಈಗ ಬಹಳ ಮಂದಿಗಳಿರುವ ಮಧ್ಯದಲ್ಲಾದ್ರೆ ಅಪರಿಚಿತರನ್ನು ಮಾತನಾಡಿಸುವುದು ಅಪಾಯ ಇದೆ. ಎಲ್ಲಿಯಾದ್ರೂ ಏನು ಅಂತ ಕೇಳುವಾಗ ಎಲ್ಲಿ ಕೇಳಿದ್ರೆ ನಮ್ಮ ಮರ್ಯಾದೆ ಹೋಯ್ತು. ಮತ್ತೆ ಇಲ್ಲಿ ಆದ್ರೂ ಗೊತ್ತಾಗ್ಲಿಕ್ಕೆ ಯಾರಿಗಿಲ್ಲ. ಏನಾದ್ರೂ ಮರ್ಯಾದೆಗೆ ಕೊರತೆ ಆಗುವಂತದ್ದು ವಾಕ್ಯ ಬಂದ್ರೆ ಹೇಳಿ ನೀನು ನಾನೇ ಮಾತಾಡಿ ಆಯ್ತು. ಆದ್ರೂ ಒಂದು ಸಮಸ್ಯೆ ಆಯ್ತು. ಅವಳ ಹೆಸರೇ ಗೊತ್ತಿಲ್ಲದೇನು ಅಂತ ಮಾತಾಡಿಸ. ಅಪರಿಚಿತರು. ಇಷ್ಟು ಚಂದದ ಹೆಣ್ಣು ಅಂದ ಮೇಲೆ ಸಹಜವಾಗಿ ಅವಳ ಸೌಂದರ್ಯದ ಕುರಿತಾಗಿ ಅವಳಿಗೆ ಅಭಿಮಾನ ಇದ್ದೇ ಇರ್ತದೆ. ಅದು ಸಹಜವೇ. ಈಗ ನನ್ನಲ್ಲಿರಬಹುದಾದಂತಹ ಪರಾಕ್ರಮದ ಕುರಿತು ನನಗೊಂದು ಅಭಿಮಾನ ಇಲ್ಲ. ವೀರನೇ ಅಂದ್ರೆ ಸಾಕು. ಇರುವುದೇ ನಮ್ಮ ಅಲ್ವಾ? ಹಾಗಿದ್ರೆ ಚಂದದ ಹೆಣ್ಣು ಉಂಟಾದ್ರೆ ಅವಳ ಸೌಂದರ್ಯಕ್ಕೊಪ್ಪಂತೆ ಒಂದು ಹೆಸರನ್ನು ನಾವು ಏನನ್ನು ಹೇಳಿದ್ರೆ ಪಕ್ಕನೆ ಅವಳನ್ನೆಂದ್ರೆ ಭಾವಿಸ್ಬೇಕು ಅಲ್ವಾ? ಅದೇ ಒಳ್ಳೇದು. ಅವಳ ಮುಖಕ್ಕೆ ಹೆಸರು ಓ ನೀರಜಮುಖಿ, ನೀರಜಮುಖಿ ಕೊಯ್ಯಾರದ ಸತಿ. ಯಾರು
ಅದು ಸ್ವರ ಸ್ವಲ್ಪ ಏರಿ ಹೋಯ್ತು ನನಗೆ. ಅವಳು ಎಂತದ್ದು ಅವಳು? ನನ್ನೊಂದಿಗೆ ಇದ್ದವಳು ಅವಳೆಂತದ್ದು? ಹೋದ್ಲಾಚೆ. ಹೋಗಲಿ, ಒಬ್ಬಳೇ ಹೊರಟು. ಯಾರು ಹೇಳಿದ್ದು? ಮತ್ತೆ ನನ್ನೊಟ್ಟಿಗಿದ್ದ ಹೋಗಲಿಲ್ವಾ? ಹೌದು ಹೌದು. ನಾನು ಕೂಡ. ಯಾಕೆ ನಾನಿಲ್ವಾ? ನೀವು ಯಾಕೆ? ಅಲ್ಲ, ಹೇಳಿದ್ ನಾನು ಜೊತೆಗೆ ಒಂದು ಮಾತನಾಡುವುದಕ್ಕೆ, ಒಂದು ಸಂಗಾತಕ್ಕೆ, ಒಂದು ಸಂಗಾತಿ ಆಗ್ಲಿಕ್ಕೆ, ಒಂದು ಸಂಗತಿ ಮಾತನಾಡುವುದಕ್ಕೆ. ಏನದು? ಅಲ್ಲ, ಹೇಳಿದ್ ನಾನು. ಯಾರಾದ್ರೂ ಒಬ್ರು ಒಟ್ಟಿಗೆ ಬೇಕು. ಒಬ್ಬರೇ ಇದ್ರೆ ಒಂದು ಔದಾಸೀನ್ಯ ಮೂಡುತ್ತದೆ. ಇದು ಹಾಗಲ್ಲ, ಒಬ್ಬರಿಗಿಂತ ಇಬ್ರು ಲೇಸು. ಅವಳೊಟ್ಟಿಗೆ ಅವನಿದ್ದಾನೆ, ನಿನ್ನೊಟ್ಟಿಗೆ ನಾನಿದ್ದೇನೆ. ಅಲ್ಲ, ಮಾತುಕತೆ ಎಲ್ಲ ಸಡಿಲ ಸಡಿಲ ಆಯ್ತಲ್ಲ. ಅಲ್ಲ, ಕಟ್ಟಿಕೊಂಡದ್ದೆಲ್ಲ ಇಲ್ಲ. ಏನದು? ಅಲ್ಲ, ಕಟ್ಟಿಕೊಂಡದ್ದೆಲ್ಲ ಸಡಿಲ ಸಡಿಲ ಆಯ್ತಾ? ಅಲ್ಲ, ಗಟ್ಟಿ ಗಟ್ಟಿ ಆಯ್ತಾ? ಅಲ್ಲ, ಗಟ್ಟಿ ಗಟ್ಟಿ ಆದ್ರೆ ಅಂತ ಆದ್ರೆ ಮನಸ್ಸಿನಲ್ಲಿ ಹೊಸ ಉಲ್ಲಾಸ ಬಂದಿದೆ ಅಂತಾರೆ. ಹೊಸ ಉಲ್ಲಾಸ ಬರುವಾಗ ಶರೀರದಲ್ಲಿ ಇದ್ದದ್ದೆಲ್ಲ ಸ್ವಲ್ಪ ಸ್ವಲ್ಪ ನರಗಳೆಲ್ಲ ಉಬ್ಬು. ಆಗ ಮೊದಲು ಕಟ್ಟಿ ಸ್ವಲ್ಪ ಹೆಚ್ಚು ಗಟ್ಟಿಯಾಗಿ ನಿನ್ನ ಮುಖವೇ ಅದೆಂತದ ಹಾಗೆ ಹೇಳುದು? ಸರಿ ಇಲ್ವಾ? ಅಲ್ಲ, ನಿನ್ನ ಮುಖವೇ ಏನದು? ಅಬ್ಬೊಬ್ಬೊಬ್ಬೊಬ್ಬೊಬ್ಬೊಬ್ಬೊಬ್ಬೊಬ್ಬೊಬ್ಬ. ಎಲ್ಲಿಯಾದ್ರೂ ಪೌರ್ಣಮಿಯ ಚಂದ್ರಮನಲ್ಲಾದರೂ ಸ್ವಲ್ಪ ಓರೆ ಕೋರೆ ಬಂದಿತ್ತು. ಆದ್ರೆ ನಿನ್ನ ಮುಖದ ಆಕಾರದಲ್ಲಿ ಏನು ವ್ಯತ್ಯಾಸ ಇಲ್ಲ. ಎಡದಷ್ಟೇ ಬಲ, ಬಲದಷ್ಟೇ ಎಡ, ಬಲ ಎಡ. ಒಂದೇ ಅಲ್ವಾ? ಎಂತದ್ದು ಒಂದೇ ಆಗುದು? ಮತ್ತೆ ಯಾರು ಹೇಳಿದ್ ನಿನಗೆ? ನಿನಗೆ ಶರೀರ ಶಾಸ್ತ್ರವೇ ಗೊತ್ತಿಲ್ಲ ಹಾಗೆ. ಯಾಕೆ? ಎಡಬಲಗಳು ಒಂದೇ ತರನಾಗಿ ಯಾವ ದೇಹದಲ್ಲಿಯೂ ಇರುವುದಿಲ್ಲ. ಸ್ವಲ್ಪ ಮಾತ್ರ ಆದ್ರೂ ವ್ಯತ್ಯಾಸ ಇದ್ದೇ ಇರ್ತದೆ. ಇದೀಗ ನಾನು ನೋಡಿದ್ರೆ ಅಳೆದು ನೋಡ್ಬೋದು ಬೇಕಾದ್ರೆ. ಎಡದ್ದು ಬಲ ಒಂದೇ ಹಾಗೆ. ನಿಜವಾಗಿ ನೀನು ಜೀವಂತ ಇದೆಯೋ ಇಲ್ವೋ ಅಂತ ಅನುಮಾನ ಬಂತ ನನಗೆ. ಯಾಕೆ? ಹಾಗಲ್ಲ, ಮತ್ತೆ ಒಂದು ಚಿತ್ರಿತವಾದ ಬೊಂಬೆಯೋಪಾದಿಯಲ್ಲಿ ಕಾಣುತ್ತಾ ಇತ್ತು. ಹೌದಾ? ಹೌದಪ್ಪ. ರಂಬೆ ಅಂತವರೆಲ್ಲ ಬಹಳ ಸೌಂದರ್ಯವತಿಯರು ಅಂತ ಪ್ರತೀತಿ. ಅಲ್ಲ, ಪ್ರತೀತಿ ಮಾತ್ರ. ಆದ್ರೆ ನನಗೆ ಕಾಣ್ತದೆ ರಂಬೆ ಎಲ್ಲ ಏನೂ ಅಲ್ಲ. ಹೌದಾ? ಹೌದೌದು. ಇದು ಸೌಂದರ್ಯವೇ ಇಲ್ಲಿಂದ ಆರಂಭ ಆದದ್ದಿರು. ಎಂತದು? ಬಾಗಿದ ಹೂ, ಉದ್ದ ಮೂಗು, ವಿಶಾಲ ಕಣ್ಣು, ಕೆಂಪು ಬಿಟ್ಟಿ, ದಪ್ಪ ಕೊರಳು, ಕೈ, ಸೊಂಟ, ಮತ್ತೆ ಹೇಳಿ ಪ್ರಯೋಜನ. ಒಂದು ಹಿಡಿಯಲ್ಲಿ ಒಪ್ಪಿಡಿಯಲ್ಲಿ ಹಾಗೆ ಕೈ ತೋರಿಸಿ ಅಲ್ಲ, ಒಪ್ಪಿಡಿಯಲ್ಲಿ ಅಡಗಬಹುದಾದ ಸೊಂಟ. ಓ ನೀರಜಮುಖಿ, ಏನು ವಯ್ಯಾರದ ಸಖಿ, ಇದು ನೀನು ಯಾರೇ? ನಾನಾ? ಅಬ್ಬಬ್ಬಬ್ಬ. ನೀನು ಮುಂದೆ ಹಿಂದೆ ಸಾಗುತ್ತಿರುವುದನ್ನು ನೋಡಿದರೆ ಮದಕರಿ ಎಂತದ್ದು ಹೇಳುದು? ಮದಕರಿಯೇ ನಡೆದ ಹಾಗೆ. ಆನೆ ಮದ್ದಾನೆ ಒಂದು ಹೇಗೆ ಶ್ರೀಮದ್ ಗಾಂಭೀರ್ಯದಿಂದ ಹಾಗೆ ಹೋಗುತ್ತದೆ. ಅಬ್ಬಬ್ಬಬ್ಬ. ನನಗೆ ನೀನು ಹೆಜ್ಜೆ ಎತ್ತಿ ಇಡುವಾಗ ಒಮ್ಮೊಮ್ಮೆ ಖಂಡಿತು ಎಲ್ಲಾದ್ರೂ ಭೂಮಿಯ ಒಳಗೆ ಹೋಗಿ ಬಿಟ್ಟಿತ್ತು ಕಡೆಗೆ. ಅಲ್ಲ ಅಲ್ಲಲ್ಲ, ದೃಢವಾದ ಹೆಜ್ಜೆ ಅಂತ. ಯಾವಾಗಲೂ ಹೆಜ್ಜೆ ಜಾರುವವಳೆಲ್ಲ ನೀನು. ಈಗ ನಡೆ ನೋಡಿದ್ರೆ ಗೊತ್ತಾಗ್ತದೆ ನೀನ್ ಯಾರು, ಇಷ್ಟರೊಳಗೆ ಇಲ್ಲಿ ಹೀಗೆ ಆಗಿ ಇಲ್ಲಿಗೆ ಬಂದು ಬರಬಾರ್ದು ಅಂತಲ್ಲ. ಅಲ್ಲ, ಇದನ್ನ ಮೊದಲೇ ಬರ್ಬೋದಿತ್ತಲ್ಲ ಅಂತ. ಹಿಂದೆಲ್ಲಿ ಆದ್ರೂ ಹೋಗ್ಲಿಕ್ಕಿದೆಯೋ? ಎಲ್ಲ ನಿನ್ನ ವಿವರ ಪರಿಚಯ ಕೇಳ್ತೀರಾ? ಓಹೋ,
ಜನರು ಎತ್ತಿ ಕುದದಿ ಮೋಹಿನಿ ಎನ್ನುತ್ತ ಎನ್ನ ಕರೆಯೇ ಕಾಯದ ಮತ್ತೆಯಾಗಿ ಬೆರೆಯೇ ಪ್ರಾಯದ ಮತ್ತೆಯಾಗಿ ಸಂತೋಷವಾಯಿತು, ನನಗೂ ಆಯ್ತು. ಒಬ್ಬಳೇ ಇದ್ದವಳು ನಾನು ಅಲ್ಲ ಇದ್ದೆ, ಪ್ರಯೋಜನಕ್ಕಿಲ್ಲ ಅಲ್ಲ, ಜನ ಇದ್ರು, ನಮ್ಮವರೇ ಇದ್ದದ್ದು. ನಿನ್ನ ಈಗಿನ ಪ್ರಯೋಜನಕ್ಕಾಗುವವರಲ್ಲ ಅವರು. ಅನಿರೀಕ್ಷಿತವಾಗಿ ನಿಮ್ಮ ಭೇಟಿಯಾಯಿತು. ನನಗೂ ಆಕಸ್ಮಿಕವಾಗಿ ನೀನು ಕಾಣುವುದಕ್ಕೆ ಸಿಕ್ಕಿತು. ಪರಿಚಯವನ್ನ ಕೇಳಿದ್ರಿ, ನಿನ್ನಲ್ಲೇ ಮಾತನಾಡಿಸೋಣ ಅಂತ. ಹಾಗೆ ಪರಿಚಯ ಹೇಳಬಹುದಾ? ಏನು ಹೇಳಿದೆ? ಆದ್ರೆ ನಿಮ್ಮಲ್ಲಿ ಹೇಳಬಹುದು. ಅದೇನು? ನಿಮ್ಮನ್ನು ನೋಡಿದಾಗೆ ತಿಳಿಯುತ್ತದೆ. ಪರಿಚಯ ಹೇಳುದು ಅಂದ್ರೆ ಎಲ್ಲರಲ್ಲಿಯೂ ಹೇಳುದಲ್ಲ, ಜನ ನೋಡಿ ಹೇಳುವುದು. ಹೌದು ಹೌದು ಹೌದು. ನಿಮ್ಮನ್ನು ನೋಡಿದಾಗ ಪರಿಚಯ ಹೇಳಬಹುದು. ಹೌದಾ? ಹೌದು. ನನ್ನನ್ನು ಹಬ್ಬದಲ್ಲಿಂದಲೇ ಪರಿಚಯ ಉಂಟಲ್ಲಿ. ಅದಲ್ಲ, ಮತ್ತೆ ನಿಮ್ಮ ಈ ವರ್ಚಸ್ಸು ತೇಜಸ್ಸು, ಈ ನಡೆ ನುಡಿ, ಈ ಗಾಂಭೀರ್ಯ, ಉಡುಗೆ ತೊಡುಗೆ, ಇದನ್ನೆಲ್ಲ ನೋಡಿದಾಗಲೇ ನಾ ಅರ್ಥವಿಸಿಕೊಂಡೆ. ಒಬ್ಬ ವ್ಯಕ್ತಿಯನ್ನು ಬಹಳ ದಿನ ಒಟ್ಟಿಗೆ ಇದ್ದು ಅರ್ಥ ಮಾಡಿಕೊಳ್ಳಬೇಕು ಅಂತ ಇಲ್ಲ. ಇಲ್ಲವೇ ಇಲ್ಲ. ಅರ್ಥ ಮಾಡಿಕೊಳ್ಳುವುದಕ್ಕೆ ಸಂದರ್ಭಗಳು ತಾನಾಗಿ ಸೃಷ್ಟಿಯಾಗುತ್ತವೆ. ಹೌದು ಅಲ್ವಾ? ಸಂಸ್ಕಾರವಂತರು ಯಾರು, ಸಂಸ್ಕಾರ ವಿಹೀನರು ಯಾರು, ಅವರ ನಡೆನುಡಿಗಳಲ್ಲೇ ಸ್ಫುಟವಾಗುತ್ತೆ. ಹೌದು. ದೈತ್ಯ ತಿಲಕ ಆಗ ನಿನಗೆ ನನ್ನ ಜಾತಿ ಎಲ್ಲ ಗೊತ್ತುಂಟು. ಹಾಗೆಲ್ಲ ಹೇಳಿದ್ದು ನಿಮ್ಮನ್ನು ನೋಡಿದಾಗಲೇ ನಾ ಹೇಳಿದ್ದು. ಓಡುವಾಗ ಕೆಲವು ಸಲ ಈಗ ನೋಡಿದ್ದರಿಂದಲೇ ಅಂತಃಸತ್ವವನ್ನು ಅಳತೆ ಮಾಡ್ಲಿಕ್ಕೆ ಆಗುವುದಿಲ್ಲ. ಆಗುತ್ತದ? ಇಲ್ಲವೇ ಇಲ್ಲ, ಆಗುವುದೇ ಇಲ್ಲ. ಹೊರಗಿನಿಂದ ದೊಡ್ಡದಿರ್ತದೆ, ಒಳಗೆ ಏನಿರುದು. ಕೆಲವು ಸಲ ಹೊರಗಿನ ನೋಡುವಾಗ ಏನೂ ಇರುವುದಿಲ್ಲ, ಆದ್ರೆ ಬಹಳ ಸತ್ವಪೂರ್ಣವಾದ. ದೈತ್ಯ ಕುಲಕ್ಕೆ ತಿಲಕಪ್ರಾಯರಾದವರು. ಸರಿ, ಹಾಗೆ ಹೇಳಿದ್ದು ನಾನು. ಈಗ ನೀವು ಪರಿಚಯವನ್ನ ಕೇಳುವುದಲ್ಲ,
ಕೆಲವೊಂದು ಮಾತನಾಡುವವರಿಗೆ ಏನಂತ ಇಲ್ಲ, ಮಾತನಾಡುತ್ತಾ ಹೋಗ್ತಾ ಇರುವುದು. ಹೌದು, ಅವರಷ್ಟಕ್ಕೆ ಏನಾದ್ರೂ ಮಾತಾಡ್ತಾ ಇರುವುದು, ಯಾವ ಕಾರ್ಯಕ್ರಮ ಆಗ್ಲಿ ಅವರು ಮಾತಾಡ್ತಾ ಇರುವುದು. ಹೌದು. ಹಾಗಾದ್ರೆ ನೀವು ಬಹಳ ರಸಿಕ. ಅಲ್ಲ, ನೀನು ಬಹಳ ಇನ್ನೊಬ್ಬರ ಕುರಿತಾಗಿ ತಿಳಿಯುವ ಸಾಮರ್ಥ್ಯ ಇತ್ತು. ಹೌದು ಹೌದು. ಇಲ್ಲದಿದ್ರೆ ಈಗ ಗೊತ್ತಾಗುತ್ತೆ, ನಿಮ್ಮ ಮಾತಿನಲ್ಲೇ ಗೊತ್ತಾಗ್ತದೆ ಮಾತನಾಡುವಂತಹ ಶೈಲಿ. ಹೌದಾ? ಅದೀಗ ಈ ರಸಿಕರ ಮಾತೇ ಬೇರೆ ಗೊತ್ತಾಗುತ್ತೆ. ಆಗಲ್ಲ, ಕೆಲವೊಮ್ಮರು ಮಾತನಾಡುವುದಾಗ ಅರ್ಥವೇ ಇಲ್ಲ. ಅದೇ ರಸಿಕನಾಡಿದ ಮಾತು ಶಶಿಯುದಿಸಿ ಬಂದಂತೆ. ನನಗೆ ಹಾಗೆ ಆಯ್ತು. ಅಂದ್ರೆ ಅಂತರಂಗಕ್ಕೆ ಒಂದು ಪ್ರೇರಣೆಯನ್ನು ಒದಗಿಸಿಕೊಡ್ತದೆ ಅಂತ ಅರ್ಥ. ಹೌದು ಹೌದು. ನಿನ್ನ ಮನಸ್ಸಿಗೆ ಆಹ್ಲಾದವಾಯಿತು. ಆಹ್ಲಾದ. ಈ ಸಂದರ್ಭದಲ್ಲಿ ಪರಿಚಯ ಕೇಳುವುದಲ್ಲ, ಎಲ್ಲಿಂದ ಪ್ರಾರಂಭಿಸುವುದು? ಎಲ್ಲಿಂದ ಪ್ರಾರಂಭಿಸುವುದು ಅಂದ್ರೆ ಸಂದರ್ಭಕ್ಕೆ ಸರಿಯಾಗಿ ಹೇಳುದು. ಹಾಗಲ್ಲ ಅಂದ್ರೆ ದಿನಕ್ಕೊಬ್ಬ ನಾನು ಅಪ್ಪ ಅಮ್ಮ ಮಾಡುದು ಅಲ್ವೇ ಅಲ್ಲ, ಹಾಗಲ್ಲ ಹೇಳಿದ್ದು. ಪರಿಚಯ ಕೇಳಿದ್ರೆ ಹೇಳುವುದಕ್ಕೆ ಸುಲಭ ಅಲ್ವಾ? ನನ್ನೀಗ ನಿದ್ದೆಯಿಂದ ಎಬ್ಬಿಸಿ ಕೇಳಿದ್ರು ನಾನು ಹೇಳಿ ಅಲ್ಲ ಹೇಳಿದ್ ನಾನು. ಯಾಕೆ? ಅದು ನಿದ್ದೆ ಗೊತ್ತಿರುವುದೇ ಅಲ್ವಾ? ಗೊತ್ತಿಲ್ಲದೆ ಇದ್ದದ್ದು ಕೇಳಿದ್ರು ಒಂದು ಎಂತದ್ದು ಹೇಳುದಪ್ಪ ಅಂತ ತಲೆ ಬಿಸಿ ಮಾಡಿ. ನನಗೆ ಗೊತ್ತಿಲ್ಲ. ಅಲ್ಲ, ನಿನ್ನ ಪರಿಚಯ ಕೇಳಿದ್ ನಾನು, ಊರ್ನದ್ದಲ್ಲ, ನನ್ನದೇ. ನಿನ್ನದು ನನಗೆ ಗೊತ್ತಿಲ್ಲ, ಮತ್ತೆ ನನಗೆ ಗೊತ್ತಿಲ್ಲ. ಆಗಲ್ಲ, ಅಪ್ಪ ಗೋವಿಂದ. ಆಯ್ತು, ಗೋವಿಂದನ ಮಗಳು. ಗೋವಿಂದನ ಮಗಳಲ್ಲ. ಇದು ಒಳ್ಳೆ ಕಥೆ ಆಯ್ತಲ್ಲ. ಅಪ್ಪ ಯಾರು ಕೇಳಿದ್ರೆ ಗೋವಿಂದ ಹೇಳುತ್ತೆ, ಗೋವಿಂದನ ಮಗಳೊಳಗಲ್ಲ. ಈ ಲೋಕವನ್ನು ಪರಲೋಕವನ್ನು ಸೇರಿದ್ದಾರೆ ಎಂಬುದಾಗಿ ಹೇಳಿದ್ದು. ಓ, ಗೋವಿಂದ ಅನ್ನುವುದು ನಿನ್ನ ಅಪ್ಪನ ಹೆಸರಲ್ಲ, ಅಪ್ಪನ ಗತಿ. ಗೋವಿಂದ ಆಗಿದ. ಅಮ್ಮನನ್ನು ನೋಡಿದ ನೆನಪೇ ಇಲ್ಲ. ಯಾರಿಗೂ? ನಿನಗ? ಹೌದು. ಬೇಡ, ಅಮ್ಮನಿಗೆ ನಿನ್ನನ್ನು ನೋಡಿದ ನೆನಪುಂಟ? ನಾ ಹುಟ್ಟಿದ ಸಂದರ್ಭದಲ್ಲಿ ಅಮ್ಮ ಸತ್ತದ್ದು. ಹೌದಾ? ಅಮ್ಮನನ್ನು ನೋಡಿರ್ಬಹುದು, ನಾ ಹುಟ್ಟಿದಷ್ಟೇ ಅಲ್ಲ. ಆದ್ರೆ ಕೇಳಲಿಕ್ಕೆ ಅಮ್ಮ ಇಲ್ಲ. ಅಮ್ಮನ ಕೆಲಸ ಅಲ್ಲಿಗೆ ಮುಗೀತು. ನಿನ್ನನ್ನು ಹೆರ್ಲಿಕ್ಕೆ ಮಾತ್ರ ಬದುಕಿತ್ತು. ನಿನ್ನನ್ನು ಸಾಕಿದ್ಯಾರು? ಸುಜನ. ಹೌದಾ? ಹೇಗಿದ್ದಾನೆ ಸುಜನ? ಆರೋಗ್ಯ ಎಲ್ಲ ಸರಿ ಉಂಟಾ? ಯಾರು? ಅವರಲ್ಲ, ಸುಜನರು. ಮತ್ತೆ ನೀವು ಸುಜಾನ ಅಂತ ಹೇಳಿದಲ್ಲಿ? ಸುಜನರು ಒಳ್ಳೆಯ ಜನ. ಊರಿನ 10 ಸಂವತ್ಸರ ಸಾಕಿದರು. ಅವರೊಂದಿಗೆ ಇರುವಾಗ ಅವರು ಕೂಡ ನನ್ನ ಕೈ ಬಿಟ್ಟು. ಹೌದಾ? ಹೌದು. ಇದೆಂತದ್ದು ನೀನೊಂದು ಆಚಾರ ಕೆಟ್ಟವಳ ಅಲ್ಲ, ಅದೃಷ್ಟ ಕೆಟ್ಟವಳ. ಯಾಕೆ? ನಷ್ಟ ಜಾತಕವೇ ಆಗಿರ್ಬೇಕು. ಹಾಗೆ ಇರುವುದಕ್ಕಿಂತ ಮೊದಲು ಅಪ್ಪ ಗೋವಿಂದ. ಅಪ್ಪ ಗೋವಿಂದ ಆದ್ರೂ ಅಮ್ಮ ಹೆತ್ತಲ್ಲಿಗೆ ಅಮ್ಮನ ಕಥೆ ಮುಗಿ ಅಲ್ವಾ? ಹೌದು. ಅಪ್ಪ ವೈಕುಂಠಕ್ಕೆ, ಅಮ್ಮ ಕೈಲಾಸ. ಹೌದು. ಆಯ್ತು, ಸಾಕಿದವರು ಊರಿನವರು, ಅವರು ಕೈ ಬಿಟ್ರು. ಎಲ್ಲರೂ ಕೈ ಬಿಡುದು ಅಂದ್ರೆ ತಪ್ಪ ಇದು. ಈಗ ನನಗೆ ಪ್ರಾಯ ಬಂದಿದೆ. ನಿನಗ? ಅದು ಯಾರು ಊರವರು ಹೇಳಿದ್ದ ನಿನಗೆ ಗೊತ್ತಾ? ನನಗೆ ತಿಳಿಯುದಿಲ್ವಾ? ಈ ಪ್ರಾಯ ಬಂದದ್ದು ಅಂತ ಗೊತ್ತಾಗುದು ಹೇಗೆ? ಅದು ಕೆಲವರೊಮ್ಮೆ ಹೇಳ್ತಾರೆ, ಗಂಡೆಂಬರು. ಆಯ್ತು, ಗೊತ್ತುಂಟು ನಿಮಗೆ. ಹಾಗಾಗಿ ನಿನ್ನ ಅಭಿಪ್ರಾಯ ತಿಳಿಯೋಣ ಅಂತ ಕೇಳಿ. ಮತ್ತೆ ನೈನಿಗೆ ಪ್ರಾಯಕ್ಕೆ ಬಂದು ನನಗೆ ಗೊತ್ತಾಗ್ತದೆ, ನಿನಗೆ ಹೇಗೆ ಗೊತ್ತಾಯ್ತು ನೋಡು ಅಂತ. ಹೌದು. ನನಗೆ ಅವ ತೊಂದರೆ ಕೊಡ್ತಾನೆ. ಅಲ್ಲ, ಯಾರು ಇಲ್ಲ ಹೇಳಿದ ಮತ್ತೆ ತೊಂದರೆ ಕೊಡುದು ಯಾರು? ಆ ಮನ್ಮಥ. ಅವ ಎಲ್ಲಿದ್ದಾನೆ? ಅವ ಒಂದೊಂದೇ ಶರವನ್ನು ನನಗೆ ಪ್ರಯೋಗಿಸ್ತಾ ಇದ್ದಾನೆ. ಅಲ್ಲ, ಒಂದೇ ಸಲ ಎಲ್ಲ ಬಿಡಬೇಕು ಹೇಳುವನಿಗೆ? ಹಾಗಲ್ಲ, ಒಂದೇ ಸಲ ಬಿಡ್ತಾ ಇದ್ದಾನೆ. ಹಾಗಲ್ಲ, ಕೆಲವೊಮ್ಮೆ ಬಿಸಿ 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 ಆಗುದು. ನಿನಗ? ಯಾರು ಹೇಳಿ? ಬಿಸಿ ಅಂತ ಯೋಚಿಸುವಾಗ ತಣ್ಣಗೆ ಆಗುದು. ತಣ್ಣಗೆ ಅದೆಂತದಪ್ಪ ಹಾಗೆ ಹೇಳಿದ್ದು. ಹೌದಾ? ಇದು ಬಿಸಿ ಇರುವಾಗ ತಣ್ಣಗಲ್ಲ, ಬಿಸಿ ಆದ ಮೇಲೆ ತಣ್ಣಗೆ, ತಣ್ಣಗಾದ ಮೇಲೆ ಮತ್ತೆ ಬಿಸಿ ಆಗ್ತದೆ. ಮತ್ತೆ ಬಿಸಿ. ಎಲ್ಲರೂ ಹೇಳ್ತಾರೆ ಪ್ರಾಯದಲ್ಲೆಲ್ಲ ಹಾಗೆ ಆಗುದಂತ. ಹೌದಾ? ಈಗ ನನಗೆ ಆ ಪ್ರಾಯದಲ್ಲಿ ಬಿಸಿಯೂ ಆಗ್ಲಿಲ್ಲ, ತಣ್ಣಗೂ ಆಗ್ಲಿಲ್ಲ. ಅಲ್ಲ, ಈ ಪ್ರಾಯದಲ್ಲಿ ಹೇಳಿದ್ ನನಗೆ ಇಷ್ಟು ಕೆಲವು ಪ್ರಾಯ ಆಯ್ತು ನಮಗೆ. ಹಾಗೆ ನನಗೆ ಪ್ರಾಯ ಎಷ್ಟು ಗೊತ್ತಾ? ನಿನಗೊಂದು 60-70. ನಿಮಗೆ ಕೇಳಿದಲ್ಲ, ನನಗೆ ಹೇಳಿ. ನನಗೆ 60-70 ಅಲ್ಲ, ನನಗೆ 1000ದ ಲೆಕ್ಕ ನಮ್ಮದೆಲ್ಲ. 60-70 ನನಗೆಷ್ಟು? ನೀವೊಂದು ಎಷ್ಟು ಹೇಳಿ ನೋಡಿ. 60-70 ಅಲ್ಲವೇ ಅಲ್ಲ, 60-70. 15. ನನಗೆ ಕೆಲವು 1000 ವರ್ಷ ಆಯ್ತು, ಹಾಗೆ ನಾನು ನಿನಗೊಂದು 60 ಹೇಳಿದ್ದೆ. ನಿನಗೊಂದು ಗುರು ಹೇಳಿಲ್ಲ, ನಾನು ಬಹಳ ಕಡಿಮೆ ಮಾಡಿ. ಅಷ್ಟು ಬೇಡ, ಅಷ್ಟಿಗೆ ಬರಲೇ ಇಲ್ಲ. ಹೌದಾ? ಮತ್ತೆಷ್ಟು? 15 ಜಾರಿ 16ಕ್ಕೆ ಕಾಲಿಟ್ಟದಷ್ಟೇ. ಯಾರು? ನೀನು? ಎಂತದ್ದು 15? ಎಷ್ಟನೇ ಸಲದ 15? 1ನೇ ಸಲದ 15. ಹೌದಾ? ಹೌದು. ಈಗ ನಿನಗೆ 16? ಹೌದು. ನಿನಗೆ ನಿನಗೆ ಹೇಳ್ತಾರೆ, ನಾನು ಒಪ್ಪುತ್ತೇನೆ. ಮತ್ತೆ ಈ ಹುಡುಗಿಯರ ಅಲ್ಲ, ಈ ಹುಡುಗಿಯರ ಪ್ರಾಯ ಗೊತ್ತಾಗುದಿಲ್ಲ. ಮತ್ತೆ ಅವರು 61 ಆದ್ರೂ 16 ಅಂತಲೇ ಹೇಳುದು. ನನಗೆ 16, 61. ಸರಿ, 16 ಕರೆಯುವುದಕ್ಕೊಂದು ಬೇಕಾದ್ರೆ 15 ವರ ಹೇಳು, ನಮ್ಗೆ ಗೊತ್ತೇ ಇಲ್ಲ. ಕರೆಯುವುದಕ್ಕೊಂದು ಹೆಸರಿಟ್ಟಿದ್ದಾರೆ. ಏನೆಂದು?
ಸಾರ್ವಜನಿಕ ಸ್ಥಳದಲ್ಲೆಲ್ಲ ಅದು ನೀವದ್ರ ಹಾಗೆ ಅದು ಹೇಳಿದಲ್ಲ ನಾನು ಮೋಹಿನಿ. ಮೋಹಿನಿ ಹೌದೌದು. ನಾನ್ ನೀನು ತುಟಿ ಮುಂದೆ ಮಾಡಿ ಒಳಗೆ ನಾನು ಬೇರೆ ಭಾವಿಸಿ ಮೋಹಿನಿ. ಅದಕ್ಕಾಗಿ ನನಗನುಗುರುಪನ ಅಂತ ಯಾರಾದ್ರೂ ವರನಿದ್ದಾನ ಅಂತ ಹುಡುಕುತ್ತಾ ಇಲ್ಲಿ ತನಕ ಬಂದದ್ದು. ಓ ವರೋನ್ಮೇಷಣೆ. ಚಿತ್ತ ಜನ ಶರಹತಿ. ಆ ಹತಿಯನ್ನು ಸಹಿಸುವುದಕ್ಕೆ ಸಾಧ್ಯ ಆಗದೆ ಅನಿಸುತ್ತಾ ಬಂದದ್ದು. ಏನಾದ್ರು ಪ್ರಯೋಜನ ಆಯ್ತಾ? ನಮ್ಮ ಊರಲ್ಲಿ ಗಂಡಸರೇ ಇಲ್ಲ, ಇಲ್ಲವೇ ಇಲ್ಲ. ಸ್ತ್ರೀ ರಾಜ್ಯ ಹಾಗಲ್ಲ, ಒಂದೊಂದು ಕೊರತೆಯನ್ನು ಕಂಡವಳು ನಾನು. ಗಂಡಸರು ಇದ್ದಾರೆ, ನಿನಗೆ ಒಪ್ಪಿಗೆ ಆದ ಗಂಡಸರಿಲ್ಲ. ಇಲ್ಲ, ಕೈ ಸರಿ ಇಲ್ಲದೆ ಕಾಲು ಸರಿ ಇಲ್ಲ, ಕಾಲು ಸರಿ ಇಲ್ಲ, ಕಾಲು ಸರಿದ್ರೆ ಕೈ ಸರಿ ಇರುವುದಿಲ್ಲ, ಕೈ ಸರಿ ಇಲ್ಲ, ಎರಡು ಸರಿದವರಿಗೆ ಬುದ್ಧಿ ಸರಿ ಇರುವುದಿಲ್ಲ. ಹೌದು. ಯಾರ ಬಗ್ಗೆ ಹೇಳುದು? ನಿಮ್ಮ ಬಗ್ಗೆ ಹೇಳಿದಲ್ಲ, ನಿನ್ನ ಊರ. ಹೌದೌದು. ಬುದ್ಧಿ ಸರಿ ಇದ್ರೆ ತಲೆಯಲ್ಲಿ ಕೂದಲಿರುವುದಿಲ್ಲ ಅಂತ ಅಂಗವಿಕಲರೇ. ಯಾಕೆ ಅಲ್ಲ ಹೇಳಿದ್ ನಾನು. ಹಾಗೆ ಇರ್ಬೋದು. ಹಾಗಾಗಿ ಇತ್ತ ಕಡೆಗೆ ಬಂದೆ, ಭೇಟಿ ಆಯ್ತು. ಹೌದು. ಪರಿಚಯವನ್ನು ಕೇಳಿದ್ರಲ್ಲ, ನೀವು ಯಾರೆಂಬುದಾಗಿ ನನಗೆ ತಿಳಿಯಲೇ ಇಲ್ಲ. ನನ್ನ ಪರಿಚಯ ಆಗಲಿಲ್ಲ. ಬ್ರಹ್ಮಾಂಡಗಳಾಡುವೆನು, ಬ್ರಹ್ಮಾಂಡಗಳಾಡುವೆನು. ಕಂಡ ಪರಾಕ್ರಮೆ ಕಂಡಾಸುರ ಬ್ರಹ್ಮಾಂಡಗಳಾಡುವೆನು. ಸುಮನದ ಮೆದಲಿ ಕೈಗುಂದು ಸೇವೆಯಲಿ ಬೆಂಡುಗಳವರೆಗೂ ಚೆನ್ನಯ ಕಟಮಾಕಗಳ ಗುಂಡು ನಿತ್ಯರುವೆ ಕೊಟ್ಟು ಬಾಳುವುದೆನೆ ಕೊಟ್ಟರಿ ಕಾವಗೆ. ಓ ಮೋಹಿನಿ, ಅಂತಿದ್ದವನಲ್ಲ, ಬ್ರಹ್ಮಾಂಡ ನಾಯಕನಾಗಿ ಅಖಂಡ ವಿಕ್ರಮದ ಮೂಲಕವಾಗಿ ಪ್ರಪಂಚದಲ್ಲಿ ಚಂಡ ವಿಕ್ರಮಿಯನ್ನು ಹಾಗೆ ಗುರುತಿಸಲ್ಪಡಬಹುದಾದ ಅರ್ಹತೆಯನ್ನು ಹೊಂದಿದ ಭಂಡ. ಸತ್ತು ಹೋಗ್ಲಿ ಅದ. ಅಯ್ಯೋ, ನೀವು ಹಾಗೆ ನೋಡ್ಬೇಡಿ. ಏನು ಭಂಡಾಸುರ ನಿನ್ನದು ಒಂದೇ ಕುಟುಂಬ. ನಿಮಗೆ ಹೇಳಿದ್ದಲ್ಲ. ಮತ್ತೆ ಭಂಡಾಸುರ ಸತ್ರ ಮಾಡಿದ್ದಲ್ಲ, ಮರುದಿವಸ ನಿನಗೇನಾದ್ರೂ ಮರಣ ಶಾಸನ ಉಂಟು? ಹಾಗಲ್ಲ, ಭಂಡಾಸುರ ಸತ್ತು ಹೋಗ್ಲಿ. ನನ್ನ ಬುದ್ಧಿಗೆ ನಾನೇ ಹೇಳಿಕೊಂಡೆ. ಏನಾಗತ್ತೆ ಅದು? ಇಂತಹ ಒಂದು ವೀರನ ನನ್ನ ಎದುರಿಗೆ ಬಂದ್ರೆ ನಿಮ್ಮ ಪರಿಚಯ ಸಿಗ್ಲಿಲ್ಲ ಅಂತ. ಓಹೋ ಹೋ, ಹಾಗೆ ಹಾಗೆ ಹೇಳಿ. ನಿನ್ನ ಕುರಿತಾಗಿಯೇ ನಿನಗೆ ಮುಟ್ಟಿದಂತಹ ಒಂದು ಅಸಹ್ಯದ ಕಾರಣದಿಂದ ಅದು ಬಂದದ್ದು. ಹೌದು. ಹೋಗಲಿ ಬಿಡು. ದೇವಾನುದೇವತೆಗಳು ನನ್ನ ಪಾದ ಸೇವೆ ಅವಕಾಶಕ್ಕಾಗಿ ಹಾತರೆಯುತ್ತಾ ಕಾಲಬುಡದಲ್ಲಿ ದಿಂಡುಗಡೆದು ಬಿಡ್ತಾ ಇದ್ದಾರೆ. ಹೌದೇ? ಲೋಕೋತ್ತರಗಳ ಸಕಲ ಸೌಭಾಗ್ಯಗಳನ್ನು ನಾನು ಹೊಂದಿದವ. ಎಷ್ಟೆಲ್ಲ ಇದ್ರೆ ಏನು? ತಲೆ ಸರಿ ಯಾರಿಗೆ? ತಲೆ ಸರಿ ಇಲ್ಲ ಅಲ್ಲ, ಮತ್ತೆ ಯೋಗ ಇಲ್ಲ ನಮಗೆ ಅಂತ. ನಿನ್ನ ಆಗಿದ್ದೊಬ್ಳಿಲ್ಲಲ್ಲ. ಮದುವೆ ಆಗ್ಲಿಲ್ವಾ? ಯಾರು ಹೇಳಿದ್ದು? ಮತ್ತೆ 4 ಆಗಿದೆ. ಮತ್ತೆಂತದು ಪುನಃ? ಮಕ್ಕಳಿಗೆ ಮಕ್ಕಳಾಗಿದೆ. ಆದ್ರೂ ನನ್ನ ಹೆಂಡತಿಗಿಂತ ನೀನೇ ಚಂದ ಕಾಣುತ್ತ ನನಗೆ, ನನ್ನ ಹೆಂಡತಿಯರಿಗಿಂತ. ಅವರ 4 ಮಂದಿಗಳ ರೂಪ ಸೇರಿಸಿದ್ರೆ ಅದಕ್ಕಿಂತ ಸ್ವಲ್ಪ ಒಂದು ತೂಕ ನಿನ್ನದೇ ಹೆಚ್ಚು. ಇದು ಓ ಪುಂಡರೀಕಾಕ್ಷಿ, ಅಖಂಡ ಭೋಗಗಳ ಉಂಟು ಸುಖಿಸು. ಎಲ್ಲಿ ನಿಮ್ಮನ್ನು ನಾನು ಮದುವೆ ಆದ್ರೆ ಒಂದು ವಿಚಾರ ಉಂಟು. ಅರೆ ಕ್ಷಣ ಎನ್ನಗಲವೇ ಸುಖವನ್ನೀವೆನೆನುತ್ತ ನಿರ್ಣಯ ಭಾಷೆಯ ಇತರೆ ತವ ಮನದನೆಯಾಗುವೆನು. ಓ ಮನಸ್ಸಿಗೆ ಸಂತೋಷವಾಯಿತು. ನಿಮ್ಮ ಪರಿಚಯವೇ ನನಗೆ ಸಿಗ್ಲಿಲ್ಲ. ಆ ಕೆಂಪಾದ ಕಣ್ಣು, ಆ ಮೀಸೆ ನೋಡಿ, ನಿಗಟ್ಟಿನ ಮೀಸೆ 4 ಎಮ್ಮೆಗಳಿಗೆ ಸಾಕಾಗ.
ನಾಲ್ಕೆಮ್ಮೆಂದದ್ದು ಅಷ್ಟು ಹುಲುಸಾಗಿ ಬೆಳೆದಿದೆ. ಆ ಮೂಗಿನ ಹೊಳ್ಳೆ ನೋಡಿ, ಒಬ್ಬ 4 ಹುಲಿಮರಿ ಮಲಗಬಹುದು. ಒಳ್ಳೆ ಇಷ್ಟು ವಿಶಾಲವಾಗಿ ಎದೆ ನೋಡಿ, ವಿಶಾಲವಾದ ಎದೆ. ಅಯ್ಯೋ, ನಿನ್ನಂತವರು ಎಷ್ಟು ಬರುವುದಿದ್ರು ಆಶ್ರಯ ಇದೆ. ಹಾಗೆ ಬರಬಾರದಂತೇಳಿ ನಾವು ಒಂದು ಮಾತನ್ನು ಹೇಳಿದ್ದು. ಎಂತದ್ದು? ನನ್ನ ಭಾಗ್ಯವೇ ಸರಿ ನಿಮ್ಮ ಕೈ ಹಿಡಿಯುವುದಕ್ಕೆ ಹೇಳಿದವರು. ಆದ್ರೆ ಒಂದು ಮಾತಿದೆ. ಒಂದು ಮಾತು, ನಿಮ್ಮನ್ನು ನಾವು ವರಿಸಿದ ಮೇಲೆ ಅರೆ ಕ್ಷಣ ನನ್ನನ್ನು ಬಿಟ್ಟಿರದೆ ರತಿ ಕೇಳಿಯಲ್ಲಿ ನನಗೆ ಸುಖವನ್ನು ನೀಡಬೇಕು. ಅರಕ್ಷಣವೂ ಬಿಟ್ಟಿರದೆ ಬಿಡ್ಲೇಬಾರದು, ನನ್ನೊಂದಿಗೆ ಇರಬೇಕು. ನಿನಗೆ ನನ್ನ ಮಾತುಗಳ ಅನುಮಾನ ಬಂತು ಕಾಣುತ್ತದೆ. ರಸಿಕಾಂತ ಮೊದಲಿಗೆ ಗುರುತಿಸಿದ್ದು. ಹೌದು, 4 ಮದುವೆ ಆಗಿದೆ ಅನ್ನೋ ಹಾಗೆ ಆಡಿದ್ರು, ಮತ್ತು ನಾನು ಒಬ್ಬಳಾಕೆಯನ್ನು ಚಂದದವಳು ಬಯಸ್ತೇನೆ ಅಂದ್ರೆ ಇನ್ನೀಗ 6ನೇಯವಳು ಬೇಡ ಅಂತ ಕಾಣುತ್ತ ಹೇಳಿದ್ನ. ಬಯಸಿಯೇ ಬಯಸಬಹುದು. ಈ ಆತಂಕದಿಂದ ನಿನ್ನನ್ನು ಬಿಟ್ಟಗಲ ಕೂಡದು ಅನ್ನುವುದಕ್ಕಾಗಿ ಒಂದು ಭರವಸೆಗಾಗಿ ಮೊದಲಾಗಿ ಭಾಷೆ ಬೇಕು ಅಂತ ಕೇಳಿದ. ಭಾಷೆ ಬೇಕು. ಓ ಚಂಚಲಾಕ್ಷಿ, ಮಿಂಚು ಬಳ್ಳಿ, ಅಂಚೆ ಗಮನೆ, ಏನು ಯೋಚನೆ ಮಾಡಬೇಡ. ಪಂಚಬಾಣನ ಕೇಳಿಯಲ್ಲಿ ನಿರ್ವಂಚನೆ ಇಲ್ಲದೆ ನಿನ್ನನ್ನು ಮುದಗೊಳಿಸ್ತೇನೆ. ಆದ್ರೆ ಸೇರುತ್ತೆ. ಮರರು ಬಂಡ ಹೃದಯ ತಾಳಲಾರದೆ ಮರುಗಿಗಿರಿ ನನಗದಲ್ಲಿ ಸಂತರಿಸುತ್ತಿರದು ಅಗದ ಓ ವಿಧಿಯೇ, ನಮಗೆ ಬಂದಿದ್ದ ಕಷ್ಟವನ್ನು ಯಾವ ರೀತಿ ಹೇಳಿಕೊಳ್ಳೋಣ? ದುರ್ನಾಥ ಮಂಡಾಸುರನ ಉಪಟಳದಿಂದ ಸಹಿಸಲಾಗದೆ ಅವನಿಗೆ ಹೆದರಿ ಕಾಡು ಮೇಡುಗಳಲ್ಲಿ ತಿರುಗಾಡ್ತಿರುವಂತ ಪರಿಸ್ಥಿತಿ ನಮ್ಮ ಪಾಲಿಗೆ ಬಂದಿದೆ. ಹೀಗೆ ಮುಂದುವರಿದ್ರೆ ನಮ್ಮವರಿಗೆ ನಮಗೂ ಬದುಕುವುದಕ್ಕೆ ಸಾಧ್ಯವಿಲ್ಲ. ಹಾಗಾದ್ರೆ ಏನು ಮಾಡೋಣ ಎಂಬ ಆಲೋಚನೆ ಮಾಡಿದ ಸರಿ. ನಮ್ಮ ಗುರುಗಳಿದ್ದರೆ ಈ ವಿಚಾರವನ್ನು ಅವರಲ್ಲಿ ಹೇಳಿಕೊಂಡ್ರೆ ಏನಾದ್ರೂ ಒಂದು ದಾರಿ ತೋರಿಸ್ತಾರೆ. ಓ ಗುರುಗಳೇ, ಕಾಣುವುದಲ್ಲಿವೆ ಬೀಬದಿಯ ಶಿವಾನಪತಿ ಮರುಗುತ್ತ ನುಡಿದರು ಆನನಾರದ ಗಜ ಇದಗೇನು ಪುಣ್ಯ ಪದಕ್ಕೆ ಎರಗಿದ್ದೇನೆ. ನಮಗೆ ಬಂದೋಗಿದ್ದ ಕಷ್ಟವನ್ನು ಯಾರಲ್ಲಿ ಹೇಳೋಣ ಬಂದ ಯೋಚನೆ ಮಾಡುವಾಗ ಪಕ್ಕನೆ ನಿಮ್ಮ ದುರ್ನಾಥ ಬಂಡಾಸುರನ ಉಪಟಳವನ್ನು ಸಹಿಸಲಾಗದೆ ಕಡುಬೇಡುಗಳಲ್ಲಿ ತಿರುಗಾಡುತ್ತಿದ್ದೇನೆ. ನಾನು ಸ್ವರ್ಗಲಕವನ್ನು ಅವಳ ವಶಪಡಿಸಿಕೊಂಡಿದ್ದಾನೆ. ಬದುಕುವುದಕ್ಕೆ ದಾರಿ ಇಲ್ಲ. ಏನು ಮಾಡೋಣ ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ, ಒಂದು ದಾರಿ ಮರುಗದಿರೈ ಸುರಪಾಲಾಗ ಒಂದು ದುರುಳ ದೈತರಿಗೆಲ್ಲ ಸಾಯುವ ಕಾಲ 60,000 ವರ್ಷ ಪುರಗರ ಹೊಲಿದಿದ್ದೀರ ತೀರಿದಾಯುಷ ಮರುಗದಿರೈ ಸುರಪಾಲ ದೈತರಿಗೆ ಸಾಯುವ ಕಾಲ ಸುರಪಾಲ ಮರಗಬೇಡ. ದೈತ್ಯರೆಲ್ಲರೂ ಅಳಿಯುವಂತಹ ಕಾಲ ಬಂದೊದಗಿದೆ. ದುರುಳನಾಂಥ ಬಂಡಾಸುರ ಹರಣದೆಯಿಂದಲಾಗಿ 60,000 ವರ್ಷಗಳ ಆಯಸ್ಸನ್ನೇ ಪಡೆದವ. ಆ ಆಯಸ್ಸು ಮುಗಿಯುವಂತಹ ಹೊತ್ತು ಬಂದಿದೆ. ಆಯಸ್ಸು ಮುಗಿಯುವಂತಹ ಹೊತ್ತು ಬಂದರೂ ಕೂಡ ಆತನನ್ನು ಸುಲಭದಿಂದ ಕೊಲ್ಲುವುದಕ್ಕಾಗುವುದಿಲ್ಲ. ಆತನನ್ನು ಕೊಲ್ಲುವುದಕ್ಕೆ ಯಾರು ಸಮರ್ಥರು ಎನ್ನುವ ಹಾಗೆ ಯೋಚಿಸಿದ್ರೆ ಆ ತ್ರಿಪುರಾಂಬಿ ಈ ತ್ರಿಪುರಾಂಬಿಕೆಯ ಹೊರತು ಅವನ ವಧಿಸಲು ದ್ರಂಬಗನ ಹೊರಬರದೆ ಅವದರಿಂದ ಶೀಘ್ರದಲ್ಲಿ ಬಿಡದು ಭಕ್ತಿಯಲ್ಲಿ ಮರೆಗುಂಬ ಜನನಿಯ ಜನರು ವಿದಶ ಕದಂಬ ಸಗಿದ ಕೆರಳಿ ಸುಗಿನ ಜಲಗಿ ದುರುಳನನ್ನು ವಧಿಸುವರೇ ಸಮರ್ಥರು ಯಾರು ಎನ್ನುವ ಹಾಗೆ ಯೋಚಿಸಿದೆ. ಅಂತಹ ಸಮಸ್ತರು ಕೊಂಬಿನಿಯೊಳಗೆ ಬೇರೆ ಯಾರು ಇಲ್ಲ. ಆತನನ್ನು ವಧಿಸಬೇಕು ಅಂತಂದ್ರೆ ತ್ರಿಪುರಾಂಬಿಕೆಯನ್ನೇ ನಾವೆಲ್ಲರೂ ಭಕ್ತಿಯಿಂದ ಪ್ರಾರ್ಥಿಸಿಕೊಳ್ಳಬೇಕು. ಆಕೆ ಒಲಿದು ಮೈದೋರಿದಳು ಅಂತಾದ್ರೆ ಅವನನ್ನು ವಧಿಸುವುದಕ್ಕೆ ಸಾಧ್ಯ.
ಹಾಗೆ ನಾವು ಇಲ್ಲಿರುವುದು ನೇರವಾಗಿ ತುಹಿನಾದಿರ ತಪ್ಪಲನ್ನೇ ಸೇರಿಕೊಂಡು ಅಂಬಾಧ್ವರವನ್ನೇ ವಿರಚಿಸಬೇಕು. ಸುತ್ತಲೂ ಅಗ್ನಿ ಪ್ರಕಾರವನ್ನೇ ಬಳಿದು ಮಧ್ಯದಲ್ಲಿ ಯಾಗವನ್ನು ಮಾಡುತ್ತಾ ಅಮ್ಮನನ್ನೇ ಭಕ್ತಿಯಿಂದ ಭಜಿಸೋಣ. ಹೋಗೋ ಹೀಗೆ ನೋಡಿದ್ದು ಶೂನ್ಯಕಾಪುರಕ್ಕೆ ಬಂದು ಎತ್ತ ವಿಷಯ ಕೇಳ್ತಾ ಇದ್ದಾರೆ. ಹೇ ಬಂಡಾಸುರ, ಹೇ ಬಂಡ, ಎಲ್ಲಿದ್ಯೋ? ಹೇ ಬಂಡಾಸುರ. ಹೌದೇನು? ಈ ಹಿಂದೆ ಒಂದು ಕರೆದಾಗ ಓ ಎಂಬುದಾಗಿ ಬರ್ತಾ ಇದ್ದಾವ, ಈಗ 3 ಕರೆದ್ರು ಬರುವುದಿಲ್ಲ. ನೀನು ಸ್ವರ ಮೊದಲಿಗಿಂತ ಹದ ಆಗಿದೆ. ಹೌದಾ? ಅರಸನಾದ ವೇಳೆಯಲ್ಲಿ ನಿನಗೆ ಏನೆಲ್ಲ ಬೋಧನೆ ಮಾಡಿದ್ದೇನೆ ಎಲ್ಲ ನೆನಪಿದೆಯಾ? ಹಾಗೆ ನೆನಪು. ಎಂತದು ಹೇಳಿದ್ದೇನು ನೀನು ಮಾಡಿದ್ದೇನೆ? ಹೌದೇನು? ಮತ್ತೆ ಸರಿಯಾಗಿಲ್ಲಿ ನಿನ್ನ ರಾಕ್ಷಸ ವೀರ ನೋಡಿಕೊಳ್ಳಿಕ್ಕೆ ಬರ್ತಾ ಇದೆಯಾ? ಎಲ್ಲ ವ್ಯವಸ್ಥೆ ಅವ್ರು ಕೇಳ್ತಾರೆ, ಅವರು ಮಂಡಲ ಪರಿಷತ್ ಎಲ್ಲ ಇದ್ದಾರೆ, ಆದ್ರೆ ನೀನಿಲ್ಲ. ಇದು ನಿತ್ಯದಲ್ಲಿ ಶಿವ ಪೂಜೆ ಮತ್ತೆ ವೇದ ಜನ ಮಾಡಿದ್ದೇನೆ. ವೇದಾಧ್ಯಯನ ಚತುರ್ಥ ನಿತ್ಯ ಪಾರಾಯ. ಹೌದು, ಕಾಲಕ್ಕೆ ಸರಿಯಾಗಿ ಮಳೆ ಬರ್ಬೇಕಾದ್ರೆ ಬೆಳೆ ಆಗ್ಬೇಕಾದ್ರೆ ಹೆಜ್ಜೆ ಆಗ ನಡಿಬೇಕು ಹೇಳ್ತಾ ಇದ್ದೇನೆ. ಕೈಯಲ್ಲಿ ಹೆಜ್ಜೆಲ್ಲ ನಿಲ್ಲಿಸಿದ್ದಂತೆ ಯಜ್ಞವೇ ಬೇಡ ಅಂತ ನಾನು ಈಗ ಮಳೆಗೆಲ್ಲ ನಾನೇ ಅಪ್ಪಣೆ ಮಾಡುದು. ಅಲ್ಲಿಗೆ ಮಳೆ ಬೀಳಿ ಇಲ್ಲಿಗೆ ಮಳೆ ಬೀಳಿ. ಓ ಹಾಗೆ. ಈಗ ನಾನು ಮೊದಲು ಹೇಳಿದ್ದೇನೆ, ಆಮೇಲೆ ಸಂಘದ ಆಸೆಯಿಂದ ನೀನು ಹೋಗಬೇಡ ಅಂತ ಹೇಳಿದ್ದೆ. ಏನು ಮಾಡಿ ನನಗೆ ಸ್ವರ್ಗ ಅಂತ ನಾನು ಪುಣ್ಯಕದಲ್ಲೇ ಇದು ವಿಷಯ. ನಾನೊಂದು ಎಚ್ಚರಿಕೆ ಮಾತನ್ನು ಹೇಳಿದ್ದೇನ. ಹೆಣ್ಣು ಹೊನ್ನು ಮಣ್ಣು ಈ 3 ವಿಷಯದಲ್ಲಿ ಮರಳಾಗದವರು ಯಾರು ಇಲ್ಲ. ಹಾಗಿರುವಾಗ ಮಣ್ಣು ಶೂನ್ಯಕಾಪುರನಿಗುಂಟು, ಹಾಗೆ ಅಂತ ಹೊನ್ನು ಬೇಕಾದಷ್ಟು ಉಂಟು. ಇದು ಯಾವುದೊಂದು ಹೆಣ್ಣಿನ ಮೋಸದ ಬಲೆಗೆ ಬಿದ್ದಿದ್ದ ಕಾಣುತ್ತದೆ. ಹೆಣ್ಣು ನಾವಿ ಶಿರೋಮಣಿ. ಹೌದು, ಮೋಹಿನಿ, ತ್ರಿಭುವನ ಮೋಹಿನಿ. ಹೌದೇನು? ಹೌದೇನು? ಈಗ ನಿನಗೆ ಮದುವೆ ಆಗ್ಲಿಲ್ವಾ? ಹಾಗೆ ಮದುವೆ ಆಗಿದ್ದು ಮತ್ತೊಬ್ಬ ನೀನು ಕರ್ಕೊಂಡು ಬರ್ತಿದ್ದಾದ್ರೆ ನಾಳೆ ಮತ್ತೊಂದು ಕಡೆ ಹೋಗ್ತಿ, ಮತ್ತೊಬ್ಳು ಕರ್ಕೊಂಡು ಬರ್ತಿ. ಅವ್ರು ಏನ್ ಹೇಳ್ತಾರೆ? ಮದುವೆ ಆಗ್ಬಹುದಪ್ಪ, ಅವಳು ವಿಳಾಸಿಲ್ಲ ಅಂತ ಆ ಹುಡುಗಿಯರು ಕರ್ಕೊಂಡು ಬಂದಿದ್ದಲ್ಲ. ಆದ್ರಿಂದ ಅವಳು ಯಾರು ಗೊತ್ತುಂಟ ನಿನ್ಗೆ? ಮದುವೆ ಆದ ಮೇಲೆ ಮತ್ತೆ ನಮ್ಮದೇ ವಿಳಾಸ ಎತ್ತಲಿಸಿದೆ ಹೊಂಡ ಬುದ್ಧಿಗಳ ನೀನೀಗ ಮತ್ತ ಕಾಶಿಗೆ ಬರುಡಾದೆಯ ಏನ್ ಬಂದ ಮತಿ ಏನು ಮಾಡಿದ್ಯಾ? ನನ್ನ ನೀತಿಯಿಂದ ಒಳ್ಳೆಯವರಾಗ್ತಿದ್ದ ನಾನು ಭಾವಿಸಿದ್ದೆ, ಎಲ್ಲರೂ ಹೊಗಳ್ತಾರಂತ ಭಾವಿಸಿದ್ದೆ. ಈಗ ನೋಡಿದ್ರೆ ನಿನ್ನಿಂದ ಎಂತ ಅಚಾತುರ್ಯ ಆದಿತ್ತು. ಆ ಹೆಣ್ಣು ಸಾಮಾನ್ಯ ಅಂತ ಭಾವಿಸಬೇಡ. ಅವಳ ಅಪ್ಪ ಅಮ್ಮ ಯಾರು, ವಿಳಾಸ ನಿಮ್ಗೆ ಗೊತ್ತುಂಟ? ಅವಳಿಗೆ ಗೊತ್ತಿಲ್ಲ. ಗೊತ್ತಿಲ್ಲದವಳು ನೀನು ಕರ್ಕೊಂಡು ಬಂದಿದ್ದಲ್ಲ, ನೀನು ಸ್ವಲ್ಪ ಆದ್ರೂ ಬುದ್ಧಿ ಬೇಡವಾ? ಗೊತ್ತಿಲ್ಲದವರು ಕರ್ಕೊಂಡು ಅವಳು ಬೇರೆ ಯಾರು ಅಲ್ಲ, ಬೇರೆ ಯಾರು ಅಲ್ಲ. ನಿನ್ನನ್ನು ಮೋಸ ಮಾಡುವುದರ ಮೂಲಕವಾಗಿ ನಿನ್ನ ನಾಶಕ್ಕೆ ಬೇಕಾಗಿ ಆ ಶ್ರೀಮನ್ನಾರಾಯಣ ಮೋಹಿನಿಯನ್ನು ಕಳುಹಿಕೊಟ್ಟಿದ್ದಾನೆ. ತಪ್ಪಾಗಿ ಹೋಯಿತು. ಹೌದೇ? ಮಾಯಾ ಮೋಹಿನಿಯ ಪಾಶದೊಳಗೆ ಸಿಲುಕಿ ಕರ್ತವ್ಯ ಕರ್ಮಗಳಿಗೆಲ್ಲ ಹೊರತಾದೆ. ಅಪರಾಧಕ್ಕೆ ಕ್ಷಮೆ ಇರಲಿ, ಇನ್ನು ಅರಕ್ಷಣದ ವ್ಯವಧಾನ ಇಲ್ಲ. ಮತ್ತೆ ಅವಳ ಕ್ಷಣವೇ ಸಾಲದು. ನಿನ್ನ ನಾಶಕ್ಕೆ ಬೇಕಾಗಿ ದೇವತೆಗಳ ಒಟ್ಟಾಗಿ ದೇವಿಯನ್ನು ಪ್ರಸನ್ನೀಕರಿಸೋಕೆ ಇಲ್ಲದ್ರಲ್ಲಿ ಅಂಬಾದರು ಮಾಡ್ತಾ ಇದ್ದಾರೆ.
ಅದರಲ್ಲಿ ದೇವಿಯ ನುಡಿಸಿ ತಮ್ಮನ್ನು ಬರಿದಂತ ದೇವೇಂದ್ರ ಸಕಲರನ್ನು ಕೂಡಿಕೊಂಡು ದೇವತೆಗಳೆಲ್ಲ ಬಂದು ಇಲ್ಲಿ ಸೇರಿಕೊಂಡಿದ್ದಾರೆ. ಎಲ್ಲರೂ ಶುದ್ಧ ಮನಸ್ಸಿನಿಂದ ಏಕ ಮನಸ್ಸಿನಿಂದ ಅಂಬಾಧ್ವರನ್ನು ವಿರಚಿಸಿ ಅಮ್ಮನನ್ನು ಬಗೆ ಬಗೆಯಾಗಿ ಪ್ರಾರ್ಥಿಸಿಕೊಂಡೆವು ಅಂತಾದ್ರೆ ಎಷ್ಟು ಕಾಲ ಕಳೆದ್ರೂ ಕೂಡ ಅಮ್ಮ ಪ್ರತ್ಯಕ್ಷವಾಗುವುದು ಕಾಣುವುದಿಲ್ಲ. ಯಾಕೆ ಹೀಗಾಯ್ತು? ನಮ್ಮದಂತಹ ಪ್ರಾರ್ಥನೆಯಲ್ಲಿ ಏನಾದ್ರೂ ಲೋಪವಾಯಿತು ಎನ್ನುವ ಹಾಗೆ ಯೋಚಿಸುವಾಗ ಯಾಗದ ಆರಂಭದಲ್ಲಿ 3 ಮೂರ್ತಿಗಳನ್ನೇ ನಾವು ಪ್ರಾರ್ಥಿಸಿಕೊಳ್ಳಬೇಕು. ಹೌದೌದು. ಈ ಕಾರ್ಯದಲ್ಲಿ ನಾವು ಹಿಂದುಳಿದ ಕಾರಣದಿಂದಲಾಗಿಯೇ ನಮಗೆ ತೊಂದರೆ ಆಗುತ್ತಾ ಇದೆ. ಇನ್ನು ತಡ ಮಾಡುವುದ 3 ಮೂರ್ತಿಗಳನ್ನೇ ಪ್ರಾರ್ಥಿಸಿಕೊಳ್ಳೋಣ. ಅಜ ಭವ ಸುರಪ ಮುಖ್ಯರೇ, ಅತಿ ಶೀಘ್ರದಲ್ಲಿ ಅಂಬಿಕೆಯನ್ನು ಕಂಡುಕೊಳ್ಳಬೇಕು ಅನ್ನುವಂತ ಉದ್ದೇಶದಿಂದ ಅಂಬಾದ್ವರದಲ್ಲಿ ತೊಡಗಿಕೊಂಡವರು. ಇಷ್ಟು ಸಮಯವಾದ್ರೂ ಕೂಡ ಅಮ್ಮನನ್ನು ಕಾಣುವಂತ ಸೌಭಾಗ್ಯ ನಮ್ಮ ಪಾಲಿಗೆ ಬರಲಿಲ್ಲ. ಯಾಕೆ ಬರಲಿಲ್ಲ ಅನ್ನುವ ಹಾಗೆ ಯೋಚನೆ ಮಾಡಿದ್ರೆ ಪರಿಪೂರ್ಣವಾಗಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳಿಲ್ಲ ಅನ್ನುವುದು ಅಷ್ಟೇ ಸತ್ಯ. ಅದಕ್ಕಾಗಿ ನಾವೆಲ್ಲರೂ ಸಿದ್ಧರಾಗಬೇಕು. ನಮ್ಮ ಅಂಗಾಂಗಗಳನ್ನೇ ಕಡಿದು ಕಾಣುತ್ತಿರುವಂತಹ ಯಜ್ಞಕುಂಡಕ್ಕೆ ಜಯ ಜಯ ಜಗದಪ್ಪ ಜಯ ಜಯ ವಿಭುರಾಮ ಜಯ ಜಯ ಹರಿಹರ ಬ್ರಹ್ಮಾದಿಗಳೇ ಇಂದ್ರಾದಿ ಸುಮನಸರೇ ಎಲ್ಲರೂ ಎತ್ತೆ ನಿರ್ಭಯರಾಗಿ ಕಷ್ಟದ ಭೀತಿ ಏನಾಯಿತು? ಅಮ್ಮ ನಮಗೊದಗಿದಂತಹ ದುಸ್ಥಿತಿಯನ್ನು ಹೇಗೆ ವಿಸ್ತರಿಸಬೇಕು ಒಂದು ಅರ್ಥವಾಗುವುದಿಲ್ಲ. ಭಯ ಬೇಡ, ಸಂಕೋಚ ಬೇಡ. ಶೂನ್ಯಕಾಪುರದ ದೊರೆ ಪಟ್ಟಾಸುರನೆನ್ನುವಂತಹ ದೈತ್ಯ ಪರಮೇಶ್ವರನಿಂದಲೇ ವರ ಸಂಪಾದನೆ ಮಾಡಿಕೊಂಡು ಅನ್ಯಾಯ ಅನಾಚಾರ ಧರ್ಮಗಳನ್ನೇ ಮಾಡುತ್ತಾ ಲೋಕಕಂಟಕನಾಗಿದ್ದಾನೆಂಬ ದುಷ್ಟನಾದಂತಹ ಪಂಡಾಸುರನನ್ನು ನಾಶಗೊಳಿಸಿ ನಮಗೆಲ್ಲ ಸೌಖ್ಯವನ್ನು ಒದಗಿಸಿಕೊಡಬೇಕು. ಬಿಡಿರಿ ಅಭಯವಾದ ನಮ್ಮ ಸ್ಥಾನದಲ್ಲಿ ಬ್ರಹ್ಮದೇವ, ಆಚಾರ್ಯ ಸ್ಥಾನದಲ್ಲಿ ಬೃಹಸ್ಪತಿ, ಋತ್ವಿಕ್ ಸ್ಥಾನದಲ್ಲಿ ಹರಿಹರರು ಒಂದಾಗಿ ದೇವತೆಗಳೇ ನೆರಹಿ ವಿರಚಿಸಿದಂತಹ ಅಂಬಾಧ್ವರ ಮಣಿದ್ವೀಪದಲ್ಲಿ ಲಲಿತಾ ಸ್ವರೂಪದಿಂದಲೇ ಕಾಣಿಸಿಕೊಂಡು ಅಭಯಪುರಳಾಗಿದ್ದೇನೆ. ಕೂಳ ಭಂಡನನ್ನು ಮಡುಹಿ ನಿಮ್ಮನ್ನೆಲ್ಲ ಸಲಹುತ್ತೇನೆ, ಬಿಡಿರಿ ಭೀತಿಯ. ನಿಮಗಾದೇವಿಯ ವಾತಕಂದನು ಕಾಮನದಾತನ ಅಂದು ನೇಮಹೀಯಲು ವಿಶ್ವಕರ್ಮನು ಸೀಮೆಯ ಒಂದ ನಿರ್ಮಿಸಲು ಹರಿಹರ ಇಂದ್ರಾದಿ ಸುಮನಸರೇ ನಮ್ಮ ದೇವ
ಅಮ್ಮ ಕಿರಿದು ಸಮಯದಲ್ಲಿ ದುಷ್ಟನನ್ನು ವಧಿಸಿಕೊಡುತ್ತಾಳೆ ಎಂಬುದಾಗಿ ಹೇಳಿದ್ದಾಳೆ. ಅವಳ ಕಿರಿದು ಎಷ್ಟು ಹಿರಿದು ಎಂಬುದನ್ನು ನಾವು ತಿಳಿಯದಾಗಿದ್ದೇವೆ. ಅವರು ಅಲ್ಲಿಯವರೆಗೆ ಇರುವುದಕ್ಕೆ ಒಂದು ಭವನವನ್ನು ನಿರ್ಮಿಸಬೇಕು. ಅದಕ್ಕಾಗಿ ನನ್ನ ಮಗನಾದಂತಹ ವಿಶ್ವಕರ್ಮನಲ್ಲಿ ಭವ್ಯವಾದ ಭವನವನ್ನು ಏನೋ ನಿರ್ಮಿಸಿಕೊಂಡಿದ್ದಾನೆ. ಅತಿ ಶೀಘ್ರದಲ್ಲಿ ಕಳವದೆಯನ್ನು ಮಾಡ್ತೇನೆ ಅನ್ನುವ ಹಾಗೆ ಅಮ್ಮ ಹೇಳಿದ್ರು ಕೂಡ ಕಳವದಿಗೆ ಯೋಗ್ಯವಾದಂತ ಕ್ಷೇತ್ರ ಆಗಬೇಕು ಅನ್ನೋಂತ ಸಂಕಲ್ಪ ನಿಮ್ಮದು. ವಿಶ್ವಕರ್ಮನಿಂದ ಕಾಣಿಸಿಕೊಂಡದ್ದು ಕೋಟಿ ಸೂರ್ಯ ಪ್ರಭೆ ಉಳ್ಳಂತಹ ಭವ್ಯವಾದ ಭವನವೇ ಸಿದ್ಧವಾಗಿ ಮನೆ ಆಯ್ತು. ಸೇವೆಗೆ ನಾನು ಮುಂದು ತಾನು ಮುಂದು ಅನ್ನುವ ಹಾಗೆ ಎಷ್ಟೋ ಮಂದಿಗಳು ಬರ್ತಾ ಇದ್ದಾರೆ. ಹೌದು, ಯೋಗಿನಿಯರು, ಮಂತ್ರಾಧೀನ ದುರ್ಗೆಯರು ಎಲ್ಲರೂ ಅಮ್ಮನ ಬಳಿಯಾಗಿ ಬಂದದ್ದಾಯ್ತು. ಇರುವುದಕ್ಕೆ ಮನೆ ಆಯ್ತು, ಸೇವೆಗೆ ಜನ ಆಯ್ತು. ಆದ್ರೂ ನಿಮ್ಮಲ್ಲಿ ಏನೋ ಒಂದು ಚಿಂತೆ ಕಾಣ್ತದಲ್ಲ. ಚಿಂತಿಸಿದ ಕಮಲ ಬವ ಅಂತರಂಗದಿ ಸೂರ್ಯನ ಎಂದ ಮಳೆ ದೇವಿ ಲಲಿತೆ ಇರುಗಳು ಇವಳಿಂಗ ನಾರಾಯಣ, ನನ್ನಲ್ಲಿರುವಂತಹ ಚಿಂತೆ ಏನು ಬಲ್ಲೆಯ? ನೀನು ಲಕ್ಷ್ಮೀ ರಮಣನಿದ್ದಿ, ನಾನು ಶಾರದಾ ರಮಣನಿದ್ದೇನೆ, ಇವ ಸಚೀದವನಿದ್ದಾನೆ. ನಮಗೆಲ್ಲರಿಗೂ ಜೊತೆ ಇರುವಾಗ ತಾಯಿ ಇಷ್ಟು ದೊಡ್ಡ ಭವನದಲ್ಲಿರುವಂತಹ ಸಂದರ್ಭ, ಅವಳಿಗೊಂದು ಜೊತೆ ಬೇಕು ತಾನೆ. ತಾಯಿಗೊಂದು ಮದುವೆ, ಅಮ್ಮನಿಗೊಂದು ಮದುವೆ ಮಾಡ್ಬೇಕು ಅನ್ನೋ ಯೋಚನೆಯ ಲೋಕಮಾತೆಯಾದಂತಹ ಈಕೆಯನ್ನು ಮದುವೆ ಆಗುವುದಕ್ಕೆ ಯೋಗ್ಯನಾದಂತಹ ವರ ಬೇಡುವ ಯಾರಿದ್ದಾರೆ? ಯಾರಿದ್ದಾರೆ ಎಂದು ಯೋಚಿಸುತ್ತಿದೆ ಬಂದ ಆನಂದ ಆನಂದದು ಕಂಡು ಕಮಲ ಜನು ಒಮ್ಮಿದ್ದ ಒಮ್ಮೆಲೆ ಏಕಪ್ರಕಾರವಾಗಿ ಒಂದು ಪ್ರಕಾಶ ಕಾಣಿಸಿಕೊಂಡಿದೆ. ಈಗ ಜನ ಯಾರು ಅಂತ ಗೊತ್ತಾಗ್ಲಿಲ್ವಾ? ಇಲ್ಲಪ್ಪ, ಆದಿ ಶಿವನಾದಂತಹ ನಾನೇ ಕಾಮೇಶ್ವರನಾಗಿ ಬಂದಿದ್ದೇನೆ. ಯಾಕೆ? ನಿಮ್ಮ ಮನದಲ್ಲಿರುವಂತಹ ದುಃಖವನ್ನು ಪರಿಹರಿಸುತ್ತದೆ. ನಮ್ಮ ಸಮಸ್ಯೆ ಏನು ಅನ್ನೋದು ನಿಮಗೂ ಅರ್ಥ ಆಯ್ತು. ಹಾಗೆಂದು ಮದುವೆ ಆಗುವುದಕ್ಕೆ ನಿಮ್ಮ ಆಶೆ, ನಿಮ್ಮ ಯೋಚನೆ ಇದ್ರು ಕೂಡ ಅಮ್ಮನಲ್ಲಿ ಒಂದು ಮಾತು ಕೇಳಿದೆ. ಅಮ್ಮ, ನಿನ್ನ ಮಕ್ಕಳಾದಂತಹ ನಾವೆಲ್ಲರೂ ಒಂದು ತೀರ್ಮಾನಕ್ಕೆ ಬಂದಿದ್ದೇವೆ. ಏನು? ಪ್ರಕೃತಿ ಪುರುಷರು ಒಂದಾದ್ರೆ ಕಾರ್ಯ ಸಾಧನೆ ಬಹಳ ಬೇಗ ಆಗ್ತದೆ ಅನ್ನುವಂತ ನಿರ್ಣಯ ನಮ್ಮದು. ಆದ್ದರಿಂದ ಲೋಕಮಾತೆಯಾದಂತ ನಿನಗೊಂದು ಮದುವೆ ಮಾಡಬೇಕು ಅನ್ನೋ ಹಾಗೆ ಯೋಚನೆ ಮಾಡಿದ ಕಾಲಕ್ಕೆ ಪತಿಯಾಗಿ ಕಾಮೇಶ್ವರನೇ ಒದಗಿ ಬಂದಿದ್ದಾನೆ. ಹವಾಮಾನ ಏನು? ನಿಮ್ಮ ಅಂತರಂಗ, ನಿಮ್ಮ ಉದ್ವಿಗ್ನತೆ ಇವೆಲ್ಲವನ್ನು ನಾನು ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಂಡು ಚತುರ್ದಶ ಲೋಕಗಳಲ್ಲಿ ಹುಡುಕಿದ್ರು ನನಗೆ ಅನುರೂಪನಾದ ವರ ಅಥವಾ ಗಂಡು ಸಿಗುವುದಕ್ಕಿಲ್ಲ. ಕಾರಣ ನನ್ನಿಂದಲೇ ಎಲ್ಲರೂ ಕಾಣಿಸಲ್ಪಟ್ಟವರು. ಆದ್ದರಿಂದಲೇ ಶುದ್ಧವಾದ ಸಂಕಲ್ಪದಿಂದ ನನ್ನ ಅರ್ಧ ಶರೀರದ ಭಾಗದಿಂದ ಸಂಕಲ್ಪ ವಿಶೇಷದಿಂದಲೇ ಉಂಟು ಮಾಡಿದ ಸ್ವರೂಪವಿದು ಕಾಮೇಶ್ವರನ ರೂಪ. ನೀವೇ ಆಡಿದ ಹಾಗೆ ಇವನನ್ನ ಭರಿಸುವುದಕ್ಕೆ ನಾನು ಸಿದ್ಧಳಿದ್ದೇನೆ. ಸಂತೋಷ ತಾಯಿ. ಬ್ರಹ್ಮದೇವ್ರೆ, ಅಮ್ಮ ಒಪ್ಪಿಕೊಂಡಾಗಿದೆ. ಹೌದು, ಮದುವೆ ಯಾವ ಕ್ರಮವೂ ಬಿಡ್ಲಿಕ್ಕಿಲ್ಲ. ನೀವೇ ಮುಂದಾಗಬೇಕು. ಬದಲಾಗಿ ನೂತನ ಮನೆಯ ಗೃಹ ಪ್ರವೇಶ ಅಮ್ಮನಿಂದ ಆಗಬೇಕಲ್ಲ. ಹೀಗೆ ಬನ್ನಿ ಅಮ್ಮ, ಹೀಗೆ ಬನ್ನಿ, ಹೀಗೆ ಬನ್ನಿ. ಬ್ರಹ್ಮದೇವ್ರೆ, ಅಮ್ಮನ ಕಲ್ಯಾಣ ಮಹೋತ್ಸವ ಏನೋ ಆಯಿತು. ಹಾಗೆಂದು ಮದುವೆಯಲ್ಲಿ ಯಾವ ಕ್ರಮವನ್ನು ಬಿಡ್ಲಿಕ್ಕಿಲ್ಲ. ಉಡುಗೊರೆ ಅನ್ನುವುದು ಪ್ರಧಾನ ಅಲ್ವಾ? ಪ್ರಥಮವಾಗಿ ನಾನೇ ಮುಂದುವರಿಯುವುದು. ಅಮ್ಮ, ಸಂಪತ್ತು ಅನ್ನುವ ಹಾಗೆ ನಮಗೆ ಈ ಹಿಂದ ಕಾಲದಲ್ಲಿ ಅನುಗ್ರಹಿತವಾದದ್ದು. ಶುಭವಾಗಿ. ನನ್ನದು ಹಳೆಯ ವಿಮಾನ, ಅದನ್ನೇ ಉಡುಗೊರೆಯಾಗಿ ನಮಗೆ ಈವರೆಗೂ ಗ್ರಹಿಸುವುದಕ್ಕಾಗಿ. ದೇವೇಂದ್ರ, ನೀನೇನು ಮುಖ ನೋಡು. ಇಲ್ಲಿ ಮುಖವೇ ನೋಡ್ಬೇಕಷ್ಟೇ.
ಯುದ್ಧದಲ್ಲಿ ಅವತ್ತು ಬಂಡ ಕೊಂಡೋಗಿದ್ದಾರೆ, ಏನಿಲ್ಲ ಕೊಡುದು. ಏನಿಲ್ಲ ಅಂತ ಹೇಳ್ಲಿಕ್ಕಿಲ್ಲ, ನಿನ್ನಲ್ಲಿ ಎಂತದ್ದು ಉಂಟು ಅದನ್ನು ಅರ್ಪಿಸು. ಬಿಡಿ, ಕೈಗಳು ಮಾತ್ರ ಇರುವುದು. ಎರಡು ಕೈಗಳನ್ನು ಜೋಡಿಸಿ ಅಮ್ಮ ಪ್ರಣಾಮಗಳನ್ನು ಸಲ್ಲಿಸಿ, ಇದೇ ನನ್ನ ಉತ್ತರ. ದೇವೇಂದ್ರ, ಸ್ವಲ್ಪ ಈ ಕಡೆಗೆ ಬಾ. ಈಗ ನಾವಾದ್ರೆ ಒಂದು ವಾಕ್ಯವನ್ನು 2 ಬಾರಿ 3 ಬಾರಿ ಆಡ್ತೇವೆ. ಆದ್ರೆ ಅಮ್ಮ ಒಂದು ಬಾರಿ ಒಂದು ವಾಕ್ಯವನ್ನು ಆಡಿದಳು ಅಂತಾದ್ರೆ ಆಮೇಲೆ ಮತ್ತೆ ಆ ಮಾತು ಬಾಯಿಂದ ಬರ್ಲಿಕ್ಕಿಲ್ಲ. ನೋಡಿದೆಯಾ, ನೀನು ಕಣ್ಣೀರ ಧಾರೆಯನ್ನು ಸುರಿಸಿದ ಆ ಕ್ಷಣದಲ್ಲಿ ಅಮ್ಮ ಕಣ್ಣಿನ ನೋಟದಲ್ಲಿಯೇ ತಿಳಿಸಿದ್ದಾಳೆ, ಅತಿ ಶೀಘ್ರದಲ್ಲಿ ನಿಮ್ಮ ಸಮಸ್ಯೆಯನ್ನು ನಾನು ಪರಿಹರಿಸ್ತೇನೆ ಅನ್ನುವ ಹಾಗೆ. ಕಡೆಗಣ್ಣ ನೋಟವನ್ನು ಬೀರುವುದರ ಮೂಲಕವಾಗಿ ನಿಮಗೆ ಬಂದಂತ ಎಲ್ಲ ದುರಿತಗಳನ್ನು ನಾನು ಪರಿಹರಿಸಿಕೊಡ್ತೇನೆ ಅನ್ನುವಂತ ನೋಟ ಅವಳ ಕಣ್ಣಲ್ಲಿ ಉಂಟು. ಕಾಮೇಶ್ವರನನ್ನು ಮದುವೆ ಆಗುವುದರ ಮೂಲಕವಾಗಿ ಕಾಮೇಶ್ವರಿ ಅನ್ನಿಸಿಕೊಂಡವಳಿದ್ದಾಳೆ. ಇನ್ನು ನಮಗೆ ಇಲ್ಲೆಂತ ಕೆಲಸ ಅಮ್ಮ? ಇನ್ನು ನಮಗೆ ಇಲ್ಲಿ ಏನೂ ಕೆಲಸ ಇಲ್ಲ. ಲೋಕಕ್ಕೆ ಮಂಗಳ ಆಗುವಂತಹ ದೃಶ್ಯವನ್ನು ಕಣ್ಣಾರೆ ಕಾಣಬೇಕು ಅನ್ನೋ ಆಸೆ ಉಂಟು. ಆ ನಿರೀಕ್ಷೆಯಲ್ಲಿ ಇರ್ತೇವಮ್ಮ. ಶುಭ ಮುಹೂರ್ತದ ನಿರೀಕ್ಷೆ ಇರಲಿ ಎಲ್ಲರಿಗೂ. ಜಯ 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 ಜಯ. ಸ್ವಾಮಿ, ಮಕ್ಕಳಿಗೆ ನಾವೇ ಅಭಿಪ್ರಾಯ, ನಾವು ಉಳಿಸಿಕೊಳ್ಳಬೇಕಾದದ್ದು ನಿರ್ವಹಿಸಬೇಕಾದದ್ದು ಬಹಳವಿದೆ. ಅದಕ್ಕೆ ಅವಕಾಶ ಬೇಡವೇ? ತ್ರಿಭುವನ ಜನನಿ ಜಗನ್ಮೋಹಿನಿ ಅಭಯ ಪ್ರದಾಯಿ ಪಾವನಿ ತ್ರಿಭುವನ ಜನನಿ ಜಗನ್ಮೋಹಿನಿ ತ್ರಿಭುವನದಲ್ಲಿ ಸರ್ವೇಶ್ವರಿ ಪವಿತ್ರವಾದ ಭಾಷೆಗಳಿಗೆ ನಾರದ ಬರುವರ ಬಲವಾದ ಕಾರಣ ಮಣಿದನಲೆ ಜಗ ಜನನಿ ನಿರ್ಮಯಲೀಲೆ ಅನುಭವ ಮೈದಲೆ ಸಾಯ ಪರಿವಿಜರಾನಂದ ಹೊಲದಿಯೊಳ್ ಉಳುಗಿಗೆ ಗಣಗಾರ ಗಣ ಮರೆ ತಿಟಯ ಮಣಿದೇವ ನಿಮ್ಮ ಪಾದಗಳಿಗೆ ಎಷ್ಟು ಮಾಡಿದ್ರು ಮತ್ತೊಮ್ಮೆ ಮಣಿಬೇಕು, ಮತ್ತೊಮ್ಮೆ ನಮಸ್ಕರಿಸಬೇಕು ಎನ್ನುವಂತಹ ಭಾವನೆಯೂ ಉಂಟಾಗುವುದು. ಅಮ್ಮ, ನಿಮ್ಮದಂತಹ ದರ್ಶನದಿಂದಲಾಗಿ ಆ ಕಲ್ಯಾಣ ಭಾಗ್ಯದಿಂದಲಾಗಿ ನಮ್ಮವರೆಲ್ಲರೂ ಸಂತೋಷಗೊಂಡಿದ್ದಾರೆ. ಸಂಭ್ರಮದಲ್ಲಿ ನೀವೆಲ್ಲವರು ಪಾಲ್ಗೊಂಡವರಷ್ಟೇ. ದೇವತೆಗಳೆಲ್ಲರೂ ಆನಂದ ತುಂಬಿಲರಾಗಿದ್ದಾರೆ. ಸಂತೋಷ. ಆದ್ರೆ ಎಷ್ಟು ಆನಂದ ಇದ್ರೂ ಕೂಡ ಸುರಪನ ಕಣ್ಣಲ್ಲಿ ನೀರು. ಆ ಕಣ್ಣೀರಿಗೆ ಉತ್ತರವಾಗಿ ಅಳುವುದು ಬಿಟ್ಟರೆ ಬೇರೆ ಏನು? ಕಣ್ಣಿನ ಸನ್ನೆಯ ಮೂಲಕವಾಗಿಯೇ ಉತ್ತರವನ್ನು ಕೊಟ್ಟವರು. ಕಾಮಾಕ್ಷಿಯಾಗಿ ಅಭಯಪ್ರದಳಾದೆ. ಹೌದಮ್ಮ. ಆದ್ರೆ ಒಂದು ಮಾತು, ಒಂದು ಘನ ಕಾರ್ಯದಲ್ಲಿ ಹಿಂದುಳಿದೆ. ವದಿದಾಗೆ ಕರ್ತುಂಡನ ಮೊದಲೋಣಿರುವರೆ ಲೋಕದ ವರ್ಣಾಶ್ರಮದ ಅರಿದು ಅಯ್ಯದೇ ಗುಂದಿರುವ ಆಶ್ರಮದ ಋಷಿಗಳೆಲ್ಲಗ ಹಿಂಸೆಗದೀಗವಾಗಿದೆ ದುಷ್ಟರಿಂದ ಘನವಾದ ವಿಚಾರವನ್ನೇ ಅರ್ಹಬೇಕೆನ್ನುವ ಹಾಗೆ ಹೇಳು. ಆದ್ರೆ ಹೇಗೆ ಹೇಳಬೇಕು ಅಂತ ಗೊತ್ತಾಗಬೇಕು. ತಾಯಿಯಲ್ಲಿ ಮಕ್ಕಳಿಗೆ ದಾಕ್ಷಿಣ್ಯ ಬೇಡ. ನಿಂತ ನಿಲುವಿನಲ್ಲೇ ಜಗದ ಸಮಸ್ತವನ್ನು ಅಳಿಯುವಂತಹ ಜಗತ್ತಕ್ಷಿ ನನ್ನ ಬಾಯಿಂದಲೇ ಕೇಳುವಂತಹ ಮನಸ್ಸಿದ್ರೆ ಹೇಳ್ತೇನೆ. ಹೇಳುವುದಕ್ಕಾಗಿ ಬಂದವನು. ಹೌದಮ್ಮ. ಅಮ್ಮ, ಘನ ಕಾರ್ಯದಲ್ಲಿ ಹಿಂದುಳಿದೆಯಾ ಅಂತ ಹೇಳಿದೆ. ದುರುಳಲಾದಂತಹ ಬಂಡಾಸುರ ಲೋಕ ಕಂಟಕನಾಗಿ ಮೆರೆಯುತ್ತಾ ಇದ್ದಾನೆ. ಅವನನ್ನು ವಧಿಸದೆ ಲೋಕಕ್ಕೆ ಕಲ್ಯಾಣವಾಗುವುದಿಲ್ಲ. ಅವನ ವಧೆಯಕ್ಕಾಗಿ ಆಲೋಚಿಸಿ ಈ ಮೊದಲೇ ಅಗ್ನಿ ಪ್ರಾಕಾರದ ನಿರ್ಮಾಣವನ್ನು ಜೊತೆಗೆ ರಕ್ಷಣೆಯನ್ನು ಮಾಡಿರುವೆನಲ್ಲ. ಹೌದಮ್ಮ. ಆದ್ರೆ ಆ ಅಗ್ನಿ ಪ್ರಾಕಾರವನ್ನು ಈಗಾಗಲೇ ಅವನು ಹೊರದಿದ್ದಾನೆ. ಹೌದು, ನಾನಿದ್ದೇನೆ ನಿರ್ಭಯರಾಗಿ. ಶೂನ್ಯಕಾಂಬರದ ರಸ ವರ್ತಮಾನದಲ್ಲಿ ಭಂಡದಾನವನು ಪಟಳ ಮಿತಿ ಮೀರಿದೆಂದಾದರೆ ಅವನ ವಧೆಯ ಕುರಿತಾಗಿ ಇನ್ನು ಕಾಲಹರಣ ಮಾಡುವುದು ಸಾಧುವಲ್ಲ. ಆದ್ದರಿಂದಲೇ ಲೋಕಕ್ಕೆ ಸಾಧುವಾದುದನ್ನು ಒದಗಿಸುವುದಕ್ಕೆ ಬೇಕಾಗಿ
ನನ್ನೊಳಗೆ ಸುಪ್ತವಾಗಿರುವ ಭಾವ ವಿಶೇಷಗಳಿಗೆ ಇದು ಕಾಯವನ್ನು ಒದಗಿಸ್ತೇನೆ. ಮೊದಲಾಗಿ ಪಾದಗಳಿಗೆ ವಂದಿಸಿಕೊಳ್ತಾ ಇದ್ದೇನೆ. ಏನು ಆಶ್ಚರ್ಯವನ್ನು ಕಾಣ್ತಾ ಇದ್ದೇನೆ ತಾಯಿ. ಒಮ್ಮಿಂದೊಮ್ಮೆಲೆ ನಮ್ಮೆಲ್ಲರ ಸೃಷ್ಟಿ ಹುಟ್ಟಿನ ಗುಟ್ಟು ಏನೆಂದು ಅರಿಯದಾಗಿದೆ. ಯಾಕೆ ಏನು ಹೇಳಬೇಕಮ್ಮ? ಕುದುರೆಯನ್ನು ಏರಿ ಬಂದವಳು ಅಪರಾಜ. ಅಮ್ಮ ನನ್ನ ಎದಕ್ಕಾಗಿ ತಾಯಿ ಮಾತೆ ಗಿರಿಚಕ್ರ ಎಂಬ ರಥವನ್ನು ಏರಿ ಬಂದವರು ಒಮ್ಮಿಂದೊಮ್ಮೆಲೆ ನಮ್ಮ ಸೃಷ್ಟಿ ನಿಮ್ಮ ಮುಖವನ್ನು ನೋಡಿದ್ರೆ ಕೋಪದ ಇದ್ದಂತೆ ಕಾಣ್ತಾ ಇದೆ. ಕಣ್ಣುಗಳು ಕೆಂಪೇರಿದೆ,
ಯಾಕಾಗಿ ನಮ್ಮ ಸೃಷ್ಟಿ ಮಾತೆ ಕೇಳಬೇಕು. ಸಂಕಲ್ಪ ವಿಶೇಷದಿಂದಲೇ ನೀವೆಲ್ಲವರು ಹೊಂದಿದವರು. ನಿಜ. ವರ್ತಮಾನದಲ್ಲಿ ಶೂನ್ಯಕಾಪುರದ ರಸ. ಈ ಹಿಂದೆ ಶಿವನಿಂದಲೇ ಅನುಗ್ರಹಿಸಲ್ಪಟ್ಟವನು ಭಂಡನಾಮಕ ಅಸುರ. 105 ಬ್ರಹ್ಮಾಂಡಗಳನ್ನು ಸಜಿಸುವ ಮೂಲಕವಾಗಿ ಶಿವನಿಂದಲೇ ದತ್ತವಾದ ಅನುಗ್ರಹ ವಿಶೇಷವನ್ನು ಸದ್ಬಳಕೆ ಮಾಡದೆ ಬದುಕಿನಲ್ಲಿ ಅವ್ಯವಹಾರ ದುರ್ನೀತಿಗಳಿಂದಲೇ ಲೋಕ ಮಾರಕನಾಗಿ ಗುರುತಿಸಲ್ಪಟ್ಟಿರುವಂತಹ ಶಕ್ತಿ ವರ್ತಮಾನದಲ್ಲಿ 3 ಲೋಕಗಳ ಸ್ವಾಸ್ಥ್ಯವನ್ನು ಹದಗೆಡಿಸಿದ್ದಾನೆ. ಅಲ್ಲದೆ ದೇವತೆಗಳನ್ನು ಸ್ಥಾನಭ್ರಷ್ಟಗೊಳಿಸಿದ್ದಾನೆ. ಮಿತಿ ಮೀರಿದ ದುರ್ವ್ಯವಹಾರ ದುರ್ನಡತೆಗಳಿಗೆ ಒಂದು ವಿರಾಮ ಬೇಕು. ಅಲ್ಲದೆ ಕಡಿವಾಣ ಅನಿವಾರ್ಯ ಎನ್ನುವಂತಹ ನಿಲುಮೆಯಿಂದಲೇ ನಿಮ್ಮನ್ನೆಲ್ಲ ನಾನು ಸಜಿಸಿದವಳಿದ್ದೇನೆ. ಕಣ್ಣಿಗೆ ಕಾಣುವುದಕ್ಕೆ ಕೇವಲ ಎನ್ನಿಕೆಗೆ 3 ಅಲ್ಲ, ಕೋಟಿ ಕೋಟಿ ಸಂಖ್ಯೆಯ ಶಕ್ತಿನಾರಿಯರ ಸಮೂಹ. ಪ್ರಧಾನರಾಗಿ ನೀವು 3 ಮುಂದೆ ಬಂದಿದ್ದೀರಿ. ಅಲ್ಲದೆ ನಿರ್ವಹಿಸುವ ಕರ್ತವ್ಯದ ಕುರಿತಾಗಿ ಲಕ್ಷ್ಯವನ್ನು ಇರಿಸಿ ನಿಮಗಾಗಬೇಕಾದ ನಿಮ್ಮಿಂದ ಆಗಬೇಕಾದ ಕರ್ತವ್ಯವನ್ನು ಗಮನಿಸಿ ಮುಂದುವರಿಯುವುದಕ್ಕೆ ನಿಮ್ಮ ಅವಕಾಶವನ್ನು ಕೇಳಿಕೊಳ್ತಾ ಇದ್ದೀರಿ. ರಣ ಕೋಲಾಹಲ ಎಂಬ ಆನೆಯನ್ನ ಏರಿ ಬಂದವಳು ಸಂಪತ್ಕರಣಿ. ಕೇವಲ ಸಾಮಾನ್ಯವಾದ ಒಂದು ಆನೆಯಲ್ಲ, ಅಥವಾ ದೇವಲೋಕದ ಐರಾವತವೇನಿದೆಯೋ ಅದಕ್ಕಿಂತಲೂ ವಿಶೇಷವಾದಂತಹ ಆನೆಯದು. ಸಂಪತ್ತಿಗೆ ಅಧಿದೇವತೆ ನೀನು. ಧರಿಸಿ ಪಾಶ ಅಂಕುಶಗಳ ಅಪರಾಜಿತ ಎನ್ನುವಂತಹ ಕುದುರೆಯನ್ನು ಏರಿ ಬಂದವಳು ಅಶ್ವಾರೂಢೆ. ಗಿರಿಚಕ್ರ ಎಂಬ ರಥವನ್ನು ಏರುತ್ತಾ 5 ಅಂತಸ್ತುಗಳೆಲ್ಲ ರಥದಲ್ಲಿ ವಿರಾಜಮಾನಳಾಗಿರುವವಳು. ಕೈಯಲ್ಲಿ ದಂಡವನ್ನು ಹಿಡಿದು ಬಂದವಳು ದಂಡನಾಥೆ. ನಿಮ್ಮನ್ನೆಲ್ಲ ಯಾವ ಉದ್ದೇಶದಿಂದ ಸದಿಸಿದ್ದೇನೆನ್ನುವುದನ್ನು ಸ್ಪಷ್ಟವಾಗಿ ಹೇಳಿದವಳಿದ್ದೇನೆ. ನಾವು ತೊಡಗಿಸಿಕೊಳ್ಳಬೇಕಾದ ಬಗೆ ಇದೆ. ಕಳನ ಇದಕ್ಕೆ ಬೇಕಾಗಿ ಈ ಚಕ್ರವನ್ನ ವಿಸ್ತರಿಸುವ ಬಗೆಯಂತೂ ಶ್ರೀ ಲಲಿತಾಂಬೆ ಶಕ್ತಿ ದೇವರಿಯ ಪರಿವಾರ ಮೆರೆಯುವಿಕೆ 120 ಮಂದಿಗ ಪರ್ವತಕ್ಕೆ ಸರಿ ಸಮಾನವಾದದ್ದು ಕ್ಷೀರ ಸಮುದ್ರ. ಕ್ಷೀರ ಸಮುದ್ರದಲ್ಲಿ ನನ್ನ ಸಂಕಲ್ಪದಿಂದಲೇ ಹುಟ್ಟಿಕೊಂಡದ್ದು ಮಣಿದ್ವೀಪ. ಈ ಮಣಿದ್ವೀಪದಲ್ಲಿ ರಾರಾಜಿಸುತ್ತಿರುವುದು ಚಕ್ರದಾಕಾರದಲ್ಲಿ ಈ ಚಕ್ರ ನಾಮಕ ರಥ. ಈ ರಥವನ್ನು ನಾವು ಏರುವುದಕ್ಕುಂಟು. ಆದ್ದರಿಂದಲೇ ಆಕಾಶವೇ ಚಾವಣಿಯಾಗಿ ಹೊಂದಿರುವ ಈ ರಥದಲ್ಲಿ ಮೆರೆಯುತ್ತಿರುವ 9 ಅಂತಸ್ತುಗಳು, ಪ್ರತಿಯೊಂದು ಅಂತಸ್ತುಗಳಿಗೆ ಸರಿಯಾಗಿ ಅಭಿಮಾನಿ ದೇವತೆಗಳು, ಮೆರೆವ 120 ಮಂದಿ ಶಕ್ತಿ ನಾಯಕಿಯರು. ನಿಮ್ಮೆಲ್ಲರಿಗೂ ಸ್ವೇಚ್ಛೆಯಿಂದಲೇ ಪರಿಸ್ಥಿತಿಗೆ ಅನುಕೂಲವಾಗಿ ವಿಶೇಷವಾದ ಸೃಷ್ಟಿಯನ್ನು ಮಾಡುವುದಕ್ಕೆ ಒಲಿದು ಅನುಗ್ರಹವನ್ನು ಅವಕಾಶವನ್ನು ಇತ್ತವಳಿದ್ದೇನೆ. ರಾಜರಾಜೇಶ್ವರಿ ಆಗಿರುವ ನಾನು ದುರುಳನ ಒದಗಬೇಕಾಗಿ ನಿಮ್ಮೆಲ್ಲರ ಜಯಘೋಷದ ಜೊತೆಗೆ ಬರುವ ಶ್ರೀಚಕ್ರವನ್ನು ಹೇಳ್ತೇನೆ. ಹೊರಗಿರಿದೇರ ಕನಕಬಲ ಸಂಜಾತರಾಗಿ ಗಣಿಸಿದಂತಹ ನಾನು
30,000 ವರುಷ ತಪಸ್ಸನ್ನು ಗೈದು 60,000 ವರುಷ ದೀರ್ಘಾಯುಷ್ಯವನ್ನು ಪಡೆದುಕೊಂಡವ ಶೂನ್ಯಕಾಪುರವನ್ನು ನಿರ್ಮಾಣ ಮಾಡಿ ಅಸುರ ಕುಲದ ಅಭ್ಯುದಯಕ್ಕೆ ಬೇಕಾಗಿ ಶ್ರಮಿಸಿಕೊಂಡವ ಈ ಬಡ್ಡಾಸುರ ಎನ್ನುವ ಹಾಗೆ ಲೋಕ ಪ್ರತೀತಿಯನ್ನು ಹೊಂದಿದೆ. ಇವತ್ತು ಕೂಡ ಸಂತೋಷದಿಂದ ಕಾಲವನ್ನು ಕಳೆಯುತ್ತಾ ಇರುವಂತಹ ಸಂದರ್ಭ. ಏನಂತೆ 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 ಉತ್ಪಾತಗಳು ಕಾಣಿಸಿಕೊಳ್ತಾ ಇವೆ. ಪಟ್ಟದ ಆನೆಯು ಗೀಳಿಡುವಿಕೆಯನ್ನು ನೋಡಿ ಧೂಮಕೇತುವಿನ ಸಂಚಾರ ಕೆಂಡದ ಮಳೆ ಸುರಿಯುತ್ತಾ ಇದೆ. ಈ ರೀತಿಯಾಗಿ ಉತ್ಪಾತಗಳು ಕಾಣಿಸಿಕೊಳ್ಳುವುದಕ್ಕೆ ಏನು ಕಾರಣ? ಧೂಮಕೇತುವಿನ ಸಂಚಾರ ರೀತಿಯಲ್ಲಿ ವಿಕೋಪ ಅಂತಲೇ ಹೇಳಬೇಕು. ಈ ರೀತಿ ಆಗಬೇಕು ಅಂತಾದ್ರೆ ಕಾರಣ ಏನು ಅಂತ ನಾನು ಅರ್ಥ ಮಾಡಿಕೊಂಡೆಯ ಏನದು? ಇಂದ್ರಾದಿ ಸುಮನಸರನ್ನು ಸೋಲಿಸಿ ಅವರನ್ನು ದೆಸೆಗಡಿಸಿದವರು ನಾವು. ಹೌದೌದು. ಆದರೆ ಓಡಿ ಹೋದಂತಹ ಇಂದ್ರಾದಿ ಸುಮನಸರು 3 ಮೂರ್ತಿಗಳು ಒಂದಾಗಿ ಅಂಬಾದ್ವರವನ್ನು ಕೈಗೊಂಡಿದ್ದಾರೆ. ಅಂಬಾದ್ವರ ಆಮೇಲೆ ಯಾತಕ ಕುಟ್ಟದಲ್ಲಿ ಒಂದು ನಾರಿ ಎದ್ದು ಬಂದು ಅಭಯವಾಕ್ಯವನ್ನಿತ್ತಿದ್ದಾಳಂತೆ. ಹೇಗಂತೆ? ದೈತ್ಯ ಬಂಡಾಸುರ ಹಾಗೂ ಪರಿವಾರ ಸಮೇತ ಎಲ್ಲರನ್ನು ವಧಿಸಿಕೊಡುತ್ತಾರೆ. 120 ಮಂದಿ ಶಕ್ತಿ ನಾರಿಯರು ಜೊತೆ ಸೇರಿ ಎಲ್ಲರೂ ಒಂದಾಗಿ ನಮ್ಮ ನಾಶಕ್ಕಾಗಿ ಕಾಯುತ್ತಾ ಇದ್ದಾರೆ. ಹೌದೇ? ಅಬೋ ಏನ್ ಚಿಂತಿಸಬೇಡ. ಒಂದು ಅನುಮತಿಯನ್ನು ನೀ ಕೊಟ್ಟಂತೆ ಹೋಗುತ್ತಾದ್ರೆ ಹೋಗುತ್ತೇನೆ. ನಾರಿ ಸ್ತ್ರೀಯರನ್ನು ಹಣಬಡಿ ನಾನು ಬರ್ತೇನೆ, ಕಳುಹಿಸಿ. ನೀನು ಹೋಗುವ ಅಗತ್ಯ ಇಲ್ಲ. ನಾರಿಯರನ್ನು ಹೆಡೆಮುಡಿ ಬಂಧಿಸಿ ನಮ್ಮವರಲ್ಲಿ ಕರೆತರುವುದಕ್ಕೆ ಹೇಳುತ್ತೇನೆ. ಯಾರಲ್ಲಿ ನಮ್ಮವರು? ಅನ್ನಿದಾರರಲ್ಲಿ ಮಾತನಾಡುವುದಕ್ಕೆ ಅವಕಾಶ ಬೇಕು. ನೀನು ವಿಶುಕ್ರನೇ ಆಡಿದಂತಹ ಮಾತು ನಮ್ಮಂಡಲಾಗಿ ಕಷ್ಟಕ್ಕೆ ಒಳಗಾದಂತಹ ದೇವತೆಗಳು ಅಂಬಾದ್ವರವನ್ನೇ ಗೈದು ಅದರಿಂದ ಹುಟ್ಟಿಕೊಂಡವಳಾಗೆ ಎನ್ನುವ ಹಾಗೆ ಆ ನಾರಿಯನ್ನು ನಾವು ಸಾಮಾನ್ಯರು ಎನ್ನುವ ಹಾಗೆ ಭಾವಿಸ ಕೂಡದು. ಯಾಕೆ ಬಲ್ಲಯ್ಯ? ಒಂದು ನಾರಿಯಿಂದಲಾಗಿ 120 ಮಂದಿ ನಾರಿಯರ ಸೃಷ್ಟಿಯಾಗಿದೆ ಅಂತ ಆದ್ರೆ ನಾವು ಅಲ್ಲಿ ಸ್ವಲ್ಪ ಆಲೋಚನೆ ವಿದ್ಯೆಯಲ್ಲಿ ಏನು ಬೇಕಾದರೂ ಮಾಡಬಹುದು. ಆದ್ರೆ ಮಾಯಾವಿದ್ಯೆಗಳನ್ನು ಅನುಸರಿಸುವವರು ರಾಕ್ಷಸರೇ ಹೊರತು ದೇವತೆಗಳಲ್ಲ. ಸ್ವಲ್ಪ ಅವರು ನಮ್ಮ ಪಕ್ಷದವಳ ಅಂತ. ಆದ್ರೆ ನಾವು ಆಲೋಚಿಸಬೇಕಾದದ್ದು ಅವಳ ಬಗ್ಗೆ. ಹೇಗೆ? ಈ ಹಿಂದಕ್ಕಾದರೂ ಮಹಿಷನೆನ್ನುವಂತಹ ದಾನವ ಅಥವಾ ಶುಂಭಾದಿ ಋಷುಂಭರೆನ್ನುವಂತಹ ದಾನವರುಗಳು ತನ್ನದಾದಂತಹ ಶೋಣಿತಾಪುರಗಳನ್ನು ಬಿಟ್ಟು ಏರಿದರು ನಾಗಕ್ಕೆ ಸ್ವರ್ಗವನ್ನು ವಶಪಡಿಸಿಕೊಂಡವರಿದ್ದಾರೆ. ಆ ಸಮಯದಲ್ಲಿ ಆಕೆಯ ಅಭಯವನ್ನಿಟ್ಟಂತೆ ಬಂದಂತಹ ದಾನವರನ್ನು ಕೊಟ್ಟಿದ್ದನಾಗಿ ನಿಮಗೆ ಸ್ವರ್ಗವನ್ನು ಮರಳಿಸುತ್ತೇನೆ ಎನ್ನುವ ಹಾಗೆ ಅದೇ ರೀತಿಯಾಗಿ ಮಾಡಿದಳು ನೋಡಿ. ಮಹಿಷನನ್ನು ಮಹಿಷಾಂತಕ್ಕೆ ಹಾಕಿಕೊಂಡಳು. ಶುಂಭಾನಿ ಶುಂಭರನ್ನುವಂತಹ ದಾನವರನ್ನು ಇಂದವನ್ನೇ ಚಂಡಾಡಿ ಬಿಟ್ಟಳು. ಆ ನಂತರದಲ್ಲಿ ಅಭಯವಾಕ್ಯವನ್ನಿತ್ತವಳಂತೆ ಇನ್ನು ಹೀಗಲ್ಲ, ಬೇರೆ ಯಾವುದಾದ್ರೂ ರೂಪದಿಂದಲಾಗಿ ಬಂದು ನಿಮಗೆ ಸಹಾಯ ಮಾಡ್ತೇನೆ ಎನ್ನುವ ಹಾಗೆ ಮಾತು ಕೊಟ್ಟಿದ್ದಾಳೆ. ತಲೆಗೆಟ್ಟ ಸಂತಾನಕ್ಕೆ ಹುಟ್ಟಿದವಳ ಅದು ಹೇಳುವುದಕ್ಕಾಗುವುದಿಲ್ಲ.
ಆದ್ರೆ ಪ್ರಭು ಆಲೋಚನೆ ಮಾಡಬೇಕಾದದ್ದು ಆ ಹೆಣ್ಣನ್ನು ಬರೀ ಹೆಣ್ಣು ಅಂತ ನಾವು ಭಾವಿಸಬಾರದು. ಆಕೆ ಶಕ್ತಿ ಇದ್ದಾಳೆ, ದೇವಿ ಇದ್ದಾಳೆ. ಹಾಗಾಗಿ ಹೇಳ್ತಾ ಇದ್ದೇನೆ, ನಾವು ಯಾವತ್ತು ಕೂಡ ಶಕ್ತಿ ಉಂಟು ಅಂತ ಬಲವನ್ನು ತೆಗೆದುಕೊಂಡು ಹೋಗಿ ಬಂಡೆಕಲ್ಲಿಗೆ ಗುದ್ದಬಾರದು. ಏನು ಅವಳಲ್ಲಿ ಶಕ್ತಿ ಉಂಟು ಅಂತ ನೀನು ಹೇಳುವುದಾದರೆ ಇಲ್ಲಿ ನಾವು ಮಾಡಬೇಕಾದಂತಹ ಕಾರ್ಯವಾದರೂ ಏನು ಗೊತ್ತಾಯ್ತು ನಿಮಗೆ? ನಾವು ಇಲ್ಲಿ ಯುಕ್ತಿಯನ್ನು ಉಪಯೋಗ ಮಾಡಬೇಕು ಒಡೆಯ. ಹೌದು, ಶಕ್ತಿಗಿಂತ ಯುಕ್ತಿ ಮೇಲೆ ಎನ್ನುವ ಹಾಗೆ ರೂಢಿಯಲ್ಲೇ ಒಂದು ಮಾತುಂಟು. ಈ ಯುಕ್ತಿ ಏನು ಬಲ್ಲಯ್ಯ? ಬರುವಂತಹ ಆಕೆಯ ಕಾಲಿಗೆ ಬಿದ್ದು ಶರಣಾಗತಿಯನ್ನು ಹೊಂದಿ ತಪ್ಪಾಯ್ತು ಅಂತ ಕಾಲಿಗೆ ಬೀಳುವ ನಮ್ಮನ್ನು ಕೊಲಿತಾರೆ. ಬಾರಿಸೇನು ಕೆಟ್ಟವಳೆ, ಎಲ್ಲಿ ಮಾತನಾಡುವುದು ಅಂತ ಗೊತ್ತುಂಟ ನಿನಗೆ? ಯಾರಲ್ಲಿ ಮಾತನಾಡುವುದು? ನಿನ್ನ ಅಪ್ಪ ನಾನು ನಿನ್ನನ್ನು ಕಡಿದು ಬಿಸಾಡಿದ್ರೆ ಇಲ್ಲಿ ಕೇಳುವ ಮಗ ಬತ್ತಪ್ಪ ಯಾರು ಇಲ್ಲ. ಅಪ್ಪ ಸಾಯಿಬ ಮುಚ್ಚು ಬಾಯ್, ಉಸಿರು ಉಸಿರು ತೆಗಿಬೇಡ. ಇನ್ನು ದವಡೆಗೆ ಬಾರಿಸಿ ಏನು? ಯಾಕೆ ಹಾಗಾಯ್ತು? ಏನಂದ್ರೆ ಕಾಲಿಗೆ ಬೀಳುವ ಮಾತನಾಡುವುದಕ್ಕೆ ಅವಕಾಶ ಬೇಕು ಅಂತ ಕೇಳಿಕೊಂಡೆ. ನಾನು ಅವಕಾಶವನ್ನು ಮಾಡಿಕೊಟ್ಟೆ. ಪಾಪ ನಮ್ಮ ಹುಡುಗ ಹೇಗಾದ್ರೂ ಒಂದೆರಡು ಮಾತನಾಡಲಿ ಎನ್ನುವ ಹಾಗೆ ನೀನು ಕೊಟ್ಟ ಅವಕಾಶವನ್ನು ದುರುಪಯೋಗ ಪಡಿಸಿದೆ. ಮೂರ್ಖ, ಈ ಬಂಡಾಸುರ ಅಂದ್ರೆ ಏನು ಅಂತ ಭಾವಿಸಿದೆ? ಹಸಿಮಾಂಸವನ್ನು ತಿಂದು ಬಿಸಿ ರಕ್ತವನ್ನು ಕುಡಿಯುವ ನಿಕೃಷ್ಟ ಬಂಡಾಸುರ ಎಂದು ಭಾವಿಸಿದೆಯೋ? ಒಂದೊಮ್ಮೆಗೆ ಕೈದುವನ್ನು ಹಿಡಿದು ಹೊರಟೆ ಅಂತ ಇದ್ರೆ ಮೂರು ಲೋಕದಲ್ಲೇ ವ್ಯಕ್ತಿಗಳು ಬಿಡು, ಶಕ್ತಿಗೆ ಶಕ್ತಿಯೇ ನನ್ನ ಮುಂದೆ ನಿಲ್ಲುವುದಿಲ್ಲ. ಅಂತಹುದರಲ್ಲಿ ಒಬ್ಬ ಹುಡುಗಿಯಲ್ಲಿ ಸಂಧಾನ ಮಾಡಿಕೊಳ್ಳುವ ಎನ್ನುವ ಹಾಗೆ ನಿನ್ನ ನಾಲಿಗೆಯಿಂದ ಬಂದಿದೆ ಎಂದಾದ್ರೆ ಅರ್ಥವಾಯ್ತು ನನಗೆ, ಅರ್ಥವಾಯ್ತು. ಬದುಕುವ ಆಸೆ, ಭುಜದ ಶಕ್ತಿ. ಓಹೋ, ನೀನು ಈ ರೀತಿ ಯೋಚನೆ ಮಾಡಿದ್ಯಾ? ಸರಿಯಾದ ದಾರಿಯನ್ನು ತೋರಿಸ್ತೇನೆ. ನಿನ್ನ ಕೈಗಳುಂಟಲ್ಲ, ಅದಕ್ಕೆ ಬಳೆ ತೊಡೆ. ಬಳೆ ತೊಟ್ಟಾದ್ಮೇಲೆ ಬಿಳಿಯ ಸೀರೆಯನ್ನುಟ್ಟು ಗಂಡ ಸತ್ತ ಹುಡುಗಿ ಹಾಗೆ ಬಳೆಗಳನ್ನು ತೊಟ್ಟು ಸಿರಿಯನ್ನಿಟ್ಟು ಒಳಗೆದ್ದುಕೊಳ್ಳುವ ಹಾಗೆ ಏನು ಹಣ ಹೇಳಿದ್ದು ಭಾವಿಸಿಕೊಂಡೆಯ ಮಾತನ್ನು ಈ ಮಾತುಗಳನ್ನು ಆಡಿದೆ ಯಾಕೆ ಬಲ್ಲೆಯ? ದಾನವ ಸೇನೆ ಉಳಿಬೇಕೆನ್ನುವಂತಹ ಉದ್ದೇಶವನ್ನೇ ಉರಿಸಿ ಆಡಿದೆ. ದಾನವ ಎನ್ನುವಂತಹ ಸೇನೆಯನ್ನು ಇದರ ರೀತಿಯಲ್ಲಿ ಬೆಳೆಸಿದವ ನೀನು. ಅದಕ್ಕೆ ನೀರನ್ನು ಹಾಕುವುದರ ಮೂಲಕವಾಗಿ ನಮ್ಮನ್ನು ಭಾರತಕ್ಕೆ ಬಳಸಿದವರಿದ್ದೀಯ. ಈಗ ಆಳದ ಮರಳಾಗಿ ಎತ್ತರ ಬೆಳೆದು ನಿಂತಿದೆ. ನೀನಾಗಿ ಕಡಿಯುವುದು ಬೇಡ ಎನ್ನುವ ಉದ್ದೇಶವನ್ನು ಇರಿಸಿ ಈ ಮಾತನ್ನು ಆಡಿದ್ರೆ ಬಳೆ ಅಲ್ಲ, ಬಳೆಗಳನ್ನು ಪುಡಿ ಪುಡಿ ಮಾಡ್ತೇನೆ. ಶಕ್ತಿ ಕಾರ್ಯರು ಬಂದಂತೆ ಹೌದು ಅಂತಾದ್ರೆ ಅವರ ಸಿರಿಮುಡಿಗೆ ಕೈ ಇಕ್ಕಿ ದರದರನ್ನು ಎಳೆದು ತಂದು
ಕಾಲ ಬಿಡದಲ್ಲಿ ಅರ್ಪಿಸಬೇಕು. ವಿಶುಕ್ರ ಈಗ ಹೋಗುವೆ. ಹೇಗೆ ಬಿಸಿ ಇಲ್ಲದೆ ಬೆಣ್ಣೆಯು ಕೂಡ ಕರಗುವುದಿಲ್ಲ ಅಂತ ಗೊತ್ತುಂಟು. ಸ್ವಲ್ಪ ಬಿಸಿ ಮಾಡಿದಾಗ ವಿಷಂಗನ ಬಾಯಿಂದ ಬಂದದ್ದು ನೋಡು. ನಾನು ಹೋಗ್ತೇನೆ ಕಾಲಗಕ್ಕೆ. ಸಂಘ ನಿಮ್ಮ ಸಾಮರ್ಥ್ಯದ ಬಗ್ಗೆ ನನಗೆ ಯಾವುದೇ ಶಂಕೆ ಇಲ್ಲ. ನೀನು ಎಷ್ಟು ಬಲಿಷ್ಠ ಎನ್ನುವುದು ನನಗೆ ಗೊತ್ತುಂಟು. ನಾನು ಸೃಷ್ಟಿ ಮಾಡಿದವನಲ್ವೇ. ಹಾಗಾಗಿ ಯಾವುದೇ ಉದ್ದೇಶದಿಂದ ನಾನು ಮಾತನಾಡಿದ್ದಲ್ಲ. ನಿನಗೆ ಸ್ವಲ್ಪ ಕೋಪ ಬರುವಾಗ ಏನಾಗ್ತದೆ ಅಂತ ನೋಡುವ ಅಂತ ನೋಡಿ. ಈಗ ಅರ್ಥವಾಯ್ತು. ನೀವೀರುವರು ವಿಶ್ರಾಂತಿಯನ್ನು ಪಡೆಯಿರಿ. ಬಂದವರಿಗೆ ಉತ್ತರ ನಾನು ಕೊಡ್ತೇನೆ. ಹೋಗಿ ನಾರಿಯರ ಸೇನೆಯನ್ನು ಬಂದು ಪಡೆಯುವುದಕ್ಕಾಗಿ ನನ್ನ ಅಳಿಯನಾದಂತಹ ಕರಂಕಾಸುರ ಇದ್ದಾನೆ. ಯಾರಲ್ಲಿ ಬರಹೇಳಿ. ಬಂಧಿಸಿಕೊಂಡಿದ್ದೇನೆ. ಶುಭವಾಗಲಿ. ಅವಸರದ ಕರೆ. ಆ ಕರೆಗೆ ಆಳಿಸಿ ಬಂದಿದ್ದೇನೆ. ಯಾತಕ್ಕೆ ಕರೆಸಿ? ನಿನ್ನನ್ನು ಕರೆಯುವುದಕ್ಕೆ ಬಲವಾದಂತಹ ಕಾರಣವಿದೆ. ಆ ದೇವತೆಗಳ ಪುರಿಯುವುದಕ್ಕೆ ಬೇಕಾಗಿ ನಾರಿಯರ ಸೇನೆಯೊಂದು ಬಂದಿದೆ. ಲಲಿತೆ ಎಂಬವಳು 170 ಮಂದಿ ಸೇನೆಯನ್ನು ಸೇರಿಸಿಕೊಂಡು ಈ ಶೂನ್ಯಕಾಪುರಕ್ಕೆ ಮುತ್ತಿಗೆ ಹಾಕಿದ್ದಾಳೆ. ಈಗ ಯುದ್ಧಕ್ಕಾಗಿ ಹೋಗಬೇಕು. ಏನು ಅಭಿಪ್ರಾಯ ನಿನ್ನದು? ಜಯಶೀಲನಾಗಿ ಹೋಗಿ ಬಾ. ಕಪ್ಪಿನ ವರ್ಣದ ತರ್ಪಿಣಿಯನು ಲಕ್ಷಣದಲ್ಲಿ ಹೀಗೆ ನಾನೊಬ್ಬನೇ ಹೋದರೆ ದೇವನು ಒದಗಿಸುವುದಕ್ಕೆ ಸಾಧ್ಯತೆ ಉಂಟು.
ಸಾಧ್ಯವಿಲ್ಲ. ಆದ್ದರಿಂದಾಗಿ ಕಪ್ಪು ಬಣ್ಣದ ಸರ್ಪಿಣಿಯನ್ನು ಸೃಷ್ಟಿ. ನೀವು ನನ್ನ ಅಪ್ಪನೇ? ಹೌದು ಹೌದು. ನಿಮ್ಮ ಹಾಗೆ ಸೃಷ್ಟಿ ಮಾಡ್ಬೇಕಿತ್ತು. ಹಾಗೆ ಬೇಡ. ನೀನು ಕಪ್ಪು ಕಪ್ಪು ಒಂದು ಚಂದದ ಅವನು ಸೃಷ್ಟಿ ಚಂದ ಇಲ್ಲಿ ಅಗತ್ಯ ಇಲ್ಲ. ಸೃಷ್ಟಿ ಮಾಡ್ಬೇಕು. ಬೇಕಾದಷ್ಟು ಸೃಷ್ಟಿ ಮಾಡುತ್ತೇನೆ. ಸೃಷ್ಟಿ ಮಾಡ್ಬೇಕಾದ್ರೆ ಕಾರಣ ಬೇಕಲ್ಲ. ಹೇಳು. ನಾರಿ ಸಂಕುಲವನ್ನು ಸದೆ ಮಾಡಬೇಕಾಗಿದೆ. ಏನು ಮಾಡುತ್ತೆ? ತೋರಿಸಿಕೊಡ್ಬೇಕು. ಮುಂದೆ ಕಾಣುವಂತ ನಾರಿ ಸಂಕುಲವನ್ನು ವಿಷಪೂರಿತವಾದ 4 ಹಲ್ಲುಗಳು, ಕಾಳಿ, ಕರಾಳಿ, ದೂತಿ, ಯಮದೂತಿ, ಇದರಿಂದ ಒಂದು ದೃಶ್ಯ ನೀವು ನೋಡ್ಬೇಕು. ನಾನ್ ನೋಡುದಲ್ಲ, ನಿನ್ನ ಜೊತೆ ಬರ್ತೀನಿ. ಬೇಡ, ನೀವು ನಿನ್ನ ಜೊತೆ ಬರ್ತೇನೆಂಬ ನಿರ್ಧಾರ ನಾನು ಮಾಡಿ. ನನ್ನ ಮೇಲೆ ಭರವಸೆ ಇಲ್ವಾ? ಭರವಸೆ ಇಲ್ಲಂತಲ್ಲ, ಆದರೂ ಧೈರ್ಯ ಸ್ವಲ್ಪ ಕಡಿಮೆ. ಹಾಗಾಗಿ ಜೊತೆ ಬರ್ತೀರಾ? ದೃಶ್ಯ ನೋಡ್ಬೇಕು. ಹೌದು, ಉಂಟು ಮಾಡಲ್ಪಟ್ಟಂತಹ ಸರ್ಪಿಣಿ ಮಾಯಿ ಭೇದಿಸುವ ಬಗೆಯಂತು ಸರಿ. ಬಾಯ್ದೆರೆದು ನಕುಲೇಶ್ವರಿಯನ್ನೇ ಸಜಿಸ್ತೇನೆ. ಅನಿರೀಕ್ಷಿತವಾದ ನನ್ನ ಸೃಷ್ಟಿ. ಈ ಸೃಷ್ಟಿಯ ಹುಟ್ಟೇನು ತಾಯಿ? ಮುಂಗುಸಿ ಮುಖದ ನೀನು ನಕುಲೇಶ್ವರಿ.
ನೀನು ಒಲಿದು ನಿನ್ನ ವಿಶೇಷದಿಂದ ನಕುಲೇಶ ಶಕ್ತಿಗಳನ್ನು ಸಜಿಸುವ ಮೂಲಕವಾಗಿ ಸರ್ಪಿಣಿ ಮಾಯೆಯನ್ನ ಭೇದಿಸುವುದಕ್ಕೆ ಮುಂದೆ ಕೊಳ್ಳುತ್ತಾ ಬರ್ತಾ ಇದೀಯಾ? ನಿನ್ನನ್ನು ಕೊಂದು ಹಾಕುತ್ತೇನೆ. ಹೆಸರು ಉಂಟಾ? ಹೇಗೆ ಹೇಳುವ ಅಗತ್ಯ ಇಲ್ಲ. ಅಲ್ಲ, ಹೆಸರು ಉಂಟಲ್ಲ? ಉಂಟು. ನನಗೆ ಅವಾಗ ಹೆಸರು ಕೂಡ ಇರ್ಲಿ. ಸರ್ಪಿಣಿ ಅಂತ. ಹೌದು. ನಿನಗೆ ಉಂಟಲ್ಲ? ಉಂಟು. ನನಗೆ ಹೆಸರು ಕೂಡ ಇಲ್ಲ. ತೊಂದ್ರೆ ಇಲ್ಲ, ನಿಮ್ಮನ್ನೆಲ್ಲ ಕಚ್ಚಿಕೊಳ್ತೇನೆ. ಬಾ ನೋಡೋಣ. ಸರ್ಪಿಣಿಯನ್ನು ಕೊಂದ ನಿನ್ನ ತನಲು
ಗೆಲ್ಲಿಕೆಗೆ ನನಗೆ ಸೋಲಾಗುತ್ತಾ ಇದೆ. ಕರಂಕಾಸುರ ಸತ್ತು ಹೋದರೆ ಯಾರಲ್ಲಿ ವಿಷಂಗು ನಡೆದು ಜಗಲು ಬೇಡಿದ ಯಾಕೆ ನೀವು ತಲುಪಿಸಿ ಮಾಡ್ತಾ ಇದ್ದೀರಿ? ಆ ಹೆಣ್ಣು ಮಕ್ಕಳ ಬಗ್ಗೆ ಚಿಂತೆಯನ್ನು ಒಡೆಯನಿಗೆ ಅಪ್ಪಣೆಯನ್ನು ಆ ಹೆಣ್ಣು ಮಕ್ಕಳ ತಲೆಯನ್ನು ತಟ್ಟಿ ಯಾರನ್ನು ಪಬ್ಬಿಸಿ ಎಳೆದುಕೊಂಡು ಈ ವಿಷಯ ಇದಕ್ಕಾಗಿ ಇದರಾಗಿ ಬಂದೆಯೋ? ಯಾರು ನೀನು? ಯಾಕಾಗಿ ಬಂದೆ? ಏನು ನಮ್ಮಲ್ಲಿ ದ್ವೇಷ? ಹೇಳುವುದೇ ಏನು ಸೃಷ್ಟಿಯ ಪೂರ್ವದಲ್ಲಿ ನಡೆದ ನಿರ್ಬಂಧದಂತೆ ದೇವತೆಗಳಿಗೆ ದೇವಲೋಕ, ಮಾನವರಿಗೆ ಮರ್ತ್ಯಲೋಕ, ನಿಮ್ಮಂತಹ ದಾನವರಿಗೆ ಪಾತಾಳ ಲೋಕ. ಹಾಗೆ ಪಾತಾಳ ಲೋಕದಲ್ಲಿ ಅಧಿಕಾರವನ್ನು ನಡೆಸಬೇಕಾದವನು ನೀನು ನೇರವಾಗಿ ದಿವಭೂಮಿಯನ್ನು ಸೇರಿದೆ. ಇಂದ್ರಾದಿ ಸುಮನಸರನ್ನು ದುರದಲ್ಲಿ ಬಡಿದೋಡಿಸಿದವನಿಗೆ ಕೇಳುವುದಕ್ಕೆ ಬಂದವಳು ಸಾಮಾನ್ಯನಲ್ಲ. ಏನು ಮಹಾ ಗಂಡನಾತಿ ಬಂದೆಯ ಮಾಡಿದ್ದೇನೆ ನಿನ್ನ ಸಾರಿಸುವ. ಘನಘೋರ ಕತ್ತಲೆಯ ನಿರ್ಮಿಸಲ್ಗೆ ಆಶ್ಚರ್ಯ! ಸ್ತ್ರೀಯೊಡನೆ ಯುದ್ಧವನ್ನು ಮಾಡುತ್ತಿದ್ದಂತಹ ಸಂದರ್ಭದಲ್ಲಿ ನಮ್ಮ ಪಾಲಿಗೆ ಸೋಲಡಲಿಸಿದೆ. ಸೋಲಲಾರೆ ಅಣ್ಣನಿಗೆ ಅಪ್ಪಣೆಯನ್ನು ಕೊಟ್ಟು ಬಂದಿದ್ದೇನೆ. ಗೆದ್ದು ಬರುವ ಹಾಗೆ ಏನು ಮಾಡಲಿ ಸರಿ, ಮಾಯಾ ವಿದ್ಯೆಗಳನ್ನು ಬಲ್ಲರು ನಾವು. ಹಾಗಾಗಿ ಸೃಷ್ಟಿಸ್ತೇನೆ. ಬೆಳಕು ಕಾಣಿಸ್ತಾ ಉಂಟಲ್ಲ, ಬೆಳಕನ್ನು ನಂದಿಸುವೆ, ಕತ್ತಲಾಗಿಸುವೆ. ಘೋರ ಘನಘೋರ ಕತ್ತಲು, ಇದಕ್ಕೊಂದು ಪರಿಹಾರ ಆಗಬೇಕು. ಜ್ಯೋತಿ ಸ್ವರೂಪಿಣಿಯಾಗಿರುವ ನಾನು ಜ್ವಾಲಾಮಾಲಿನಿಯನ್ನು ಶೋಧಿಸಿ ಕರೆಯಿಸಿ ರಥದ ಮೇಲೆ ನಿಲ್ಲಿಸಿ ಹೋರಾಡೋದಕ್ಕೆ
ಒಂದು ಸ್ತ್ರೀಯರಲ್ಲಿ ಹೋರಾಡ್ತಾ ಐತೆ, ಆದ್ರೆ ಆ ಸ್ತ್ರೀಗಿಂತಲೂ ಮಿಗಿಲಾಗಿ ಮೇಲೇರಿ ಬಂದೆ ಅಲ್ಲ. ನಿನ್ನ ಆಟ ನಮ್ಮಲ್ಲಿಯ, ನಿಮ್ಮ ಆಟ ನಮ್ಮಲ್ಲಿಯ, ನಿನ್ನ ಆಟ ನನ್ನಲ್ಲಿಯೋ ನೋಡೋಣ. ಹೌದೇನೆ, ಸ್ತ್ರೀಯೊಬ್ಬಳು ಪುರುಷರೊಡನೆ ಹೋರಾಡುವುದೇ ಅಸಾಧ್ಯ. ಏನು ಶಕ್ತಿ ಉಂಟು? ವಿಶುಂಗನು ಕೂಡ ಯುದ್ಧ ಭೂಮಿಯಲ್ಲಿ ಮಡಿದು ಹೋದರೆ ನಾರಿಯರ ಸೇನೆಯನ್ನು ಗೆಲ್ಲುವುದಕ್ಕೆ ನಮ್ಮಿಂದ ಸಾಧ್ಯವಾಗದೆ ಹೋಯಿತೆ. ಚೊಕ್ಕಿದ ನಾರಿಯರ ಸೊಕ್ಕನ್ನು ಅಡಗಿಸುವುದಕ್ಕಾಗಿ ನನ್ನ ಮಗನಾದಂತಹ ಚತುರ್ಬಾಹು ಇದ್ದಾನೆ. ಮಗನೇ ಬಾ.
ಹರಿಗಳು ನೀವು ರಣದಲ್ಲಿ ಭವಿದ್ದೀರಿ ಎಲೆಗಳು ನಿನ್ನ ಮಗನೇ ಚತುರಬಾಹು ಲಲಿತೆ ಎಂಬವಳು 170 ಮಂದಿ ಶಕ್ತಿನಾರಿಯರನ್ನು ಕೂಡಿಕೊಂಡು ದೇವತೆಗಳನ್ನು ಪಡೆಯುವುದಕ್ಕಾಗಿ ನಮ್ಮನ್ನು ಸದೆಬಡಿಯುವುದಕ್ಕಾಗಿ ಶೂನ್ಯಕಾಪುರವನ್ನು ಮುತ್ತಿಗೆ ಹಾಕಿದ್ದಾಳೆ. ಅವಳನ್ನು ಜಯಿಸುವುದಕ್ಕಾಗಿ ನಮ್ಮವರನ್ನೆಲ್ಲ ಕಳುಹಿಸಿಕೊಟ್ಟ ಎಲ್ಲರನ್ನು ಕೊಂದು ಮುಗಿಸಿದ್ದಾಳೆ. ಇದರಲ್ಲಿ ನಿನ್ನ ಅಭಿಪ್ರಾಯವೇ? ಪರಿಸ್ಥಿತಿ ಬಂದಿದೆ. ಸುಮಲತನನ್ನು ಅಟ್ಟಿದವರು ನೀವು, ಅವರ ಜುಟ್ಟನ್ನು ಮೆಟ್ಟಿದವರು ನೀವು. ಅಷ್ಟು ಪರಾಕ್ರಮಶಾಲಿಯಾದರೂ ಈ ಕಾಲಕ್ಕೆ ಹೆಣ್ಣಿನಿಂದ ಸೋಲೆ ಆಲೋಚನೆ ಮಾಡಬೇಡಿ. ನಿಮ್ಮ ಕಲ್ಪಪುತ್ರ ನಾರಿದ್ದಾರೆ, ಹೋಗಿ ಅವರನ್ನು ಕೊಂದು ನಾನು ಬರ್ತೇನೆ ನೋಡಪ್ಪ. ಸಂಸಾರಿದ್ದಾನೆ ಭಂಡದಾನವ. ಆದ್ದರಿಂದಲೇ ಸಂಮೋಹಿನಿ ಸುಂದರಿ ಚಿತ್ರಾಂಗಿ ಕುಮುದೋತ್ಕರ ತನ್ನ ಪತ್ನಿಯರಿಂದ ಹುಟ್ಟಿದಂತಹ ಸಂತಾನಗಳನ್ನು ಮಗನಾದ ಚತುರ್ಬಾಹುವಿನ ದಕ್ಷ ನಿರ್ದೇಶನದಲ್ಲಿ ಈ ಕಡೆಗೆ ಕಳುಹಿಸಿಕೊಟ್ಟನಲ್ಲ. ಯಾರನ್ನ ಕಳುಹಿಸುವುದು ಶಿವನೇ? ಅಮ್ಮ ಬಂಡನ ಸುತನು ಅಲಗೈಗೆ ಕೈಗೆ ಅಮ್ಮ ಬಂಡನ ಸುತನು ಅಲಗೈಗೆ ಕೈಗೆ
ಬಣ್ಣದ ಸುತರೊಂದಿಗೆ ಹೋರಾಟವನ್ನು ನಡೆಸುವುದಕ್ಕೆ ಯಾರು ಇಲ್ಲ ಅನ್ನುವಂತಹ ಚಿಂತೆಯಲ್ಲಿದ್ದೀರಿ. ಅಮ್ಮ, ನಿಮ್ಮ ಮಗಳಾದಂತಹ ಈ ಬಾಲ ಸರಸ್ವತಿ ಇಲ್ವೇ? ನಾನು ಹೋಗ್ತೇನೆ ಮಕ್ಕಳು. ಅಂಬಿಗೆ ಸಂಗ್ರಾಮದ ಹಂಬಲ 9 ವರುಷದ ಮಗನೇ ಕಣ್ಣಿನ 9 ವರುಷದ ಮಗನೇ ಕಣ್ಣಿನ ಬೊಂಬೆಯೊಂದಿಗ ಸಂಗ್ರಾಮದ ಹಂಬಲ ಮಗಳೇ. ನಾನು ಏರಿ ಕುಳಿತಿದ್ದ ರಥದಲ್ಲಿ ನನ್ನ ಬೆಂಗಡೆಯಲ್ಲಿ ಇದ್ದವಳು ನೀನು. ಕೆಲವರು ಕರೆಯವರು ಬಾಲಾದೇವಿ ಎಂದು, ಇನ್ನು ಕೆಲವರು ಬಾಲ ಸರಸ್ವತಿ ಎಂದು. ಹೌದು, ನನಗೆ ನೀನು ಚಿನ್ನ, ನನ್ನ ಮುದ್ದು, ನನ್ನ ಬಂಗಾರ, ಸಂಗ್ರಾಮದ ಹಂಬಲ. ನಾನು ಹೋಗ್ತೇನೆ. ಇರುವವರಲ್ಲಿ ನೀನು ಸಣ್ಣವಳು, ಸಣ್ಣವಳೇ, ಸಣ್ಣವಳನ್ನು ಹಾಗೆ ಹೇಳ್ತಾ ಇದ್ದೀರಿ. ಹೌದು ತಾಯಿ, ಬೆಂಕಿ ಕಿಡಿ ಸಣ್ಣದಾಗಿದ್ರು ಕೂಡ ಸಕಲವನ್ನ ಸುಡುವುದಿಲ್ವೇ? ಸುಡುತ್ತದೆ. ಅಂಕುಶ ಎನ್ನುವಂತಹ ಆಯುಧ ದೊಡ್ಡ ಗಾತ್ರದ ಆನೆಯನ್ನು ನಿಯಂತ್ರಿಸುವುದಿಲ್ವೇ? ಅದಕ್ಕೆ ಅದು ಅಂಕುಶ. ಅಮ್ಮ, ಸಣ್ಣವಳನ್ನುವಂತಹ ತಾತ್ಸಾರ ಭಾವ ಬೇಡ ತಾಯಿ. ನನ್ನ ಪರಾಕ್ರಮ ಅನ್ನುವಂಥದ್ದು ಏನಿದೆಯೋ ನಾನು ತೋರಿಸಿ ಬರ್ತೇನೆ ತಾಯಿ. ಚಲವೇ? ಚಲವ ಬೇಡ ಮಗಳ ಮುದುವೆ ಬಿಡದಿದೆ ಮಗಳ ನಾನು ಹೋಗ್ತೇನಮ್ಮ ಅಂತಲ್ಲ, ನಾನೇ ಬೇಡ ಅಂತ ಹೇಳಿದ್ದೆ. ಛಲದಿಂದ ಸಾಧಿಸಿ ಬರ್ತೇನೆ ಅನ್ನುವ ಹಠ ನಿನ್ನೊಳಗುಂಟಾದ್ರೆ ಹೌದು ಕಳುಹಿಸಿಕೊಡ್ತೇನೆ.
ಹೀಗಲ್ಲ ಚೆಲುವ ಕವಚಾಯುಧಗಳ ಈಯುತ ಅನುಗ್ರಹ ಉಂಟು. ಹೋಗಿ ಬಾ ಮಗಳೇ. ಅದು ಬೇಡ, ಬಂದದ್ದು ಯುದ್ಧಕ್ಕೆ. ದಾರಿ ತಪ್ಪಿತು ಅಂತ. ದಾರಿ ತಪ್ಪಿತಲ್ಲ, ಸರಿದಾರಿಯಲ್ಲೇ ಬಂದಿದ್ದೀನಿ. ಇದು ಮಾತಾಡುವ ಮಗು. ಏ ಹುಡುಗಿ, ಏನು ಏನ ಇದು? ಏನು ಇದು ಯಾವ ಸ್ಥಳ? ಇದು ಯಾವ ಸ್ಥಳ? ಇದು ಯುದ್ಧಾಂಗಣ. ಹೌದು, ತಿಳಿದೇ ಬಂದದ್ದು. ಹೌದಾ? ನಾ ಭಾವಿಸಿದ್ದು ನೀನು ಆಟದ ಬಯಲಿಗೆ ಬಂದೆ ಅಂತ. ಅದ ಕಡ್ಕೋಬೇಕು, ಅದ ಕಡ್ಕೋಬೇಕು. ಮಕ್ಕಳಲ್ಲಿ ಮಾತಾಡುವಾಗ ಕಡ್ಕ ತೋರಿಸಿ ಹೆದರಿಸುವುದು ಬೇಡ ಅಂತ ಬದಿಗಿಟ್ಟ. ಸರಿ. ಯಾವ ಹುಡುಗಿ, ನಿನ್ನಂತವರು ಈ ಜಾಗಕ್ಕೆ ಬರಕೂಡದು. ಇಲ್ಲಿಗೆ ಬರಬೇಕಾದ್ದು ಯಾರು? ಯಾರು? ನಮ್ಮಂತಹ ವೀರ ಯೋಧರು. ಹೌದೌದು, ಅದಕ್ಕೆ ನಾನು ಬಂದು. ಆದ್ರೆ ಅದಕ್ಕೂ ನಿನಗೂ ಸಂಬಂಧವೇ ಇಲ್ಲ. ಯಾಕೆ? ಎಳೆಯ ಕುವರಿಯೋ ನೀನು. ಕಲಹವೇ ನಮ್ಮೊಡನೆ ಸರಸವಾದ ಮಾತಲ್ಲ. ಹಾಗಾಗಿ ಒಂದು ದಾರಿ ಹೇಳ್ತಾರೆ. ಏನು? ನೀನ್ ನಡ. ನಿಮ್ಮಲ್ಲಿ ಲಲಿತ ಎಂಬವಳಿದ್ದಾಳಂತಲ್ಲ, ಅವಳ ಕಾಳು ನಿನ್ನೊಂದಿಗೆ ಹೋರಾಟವನ್ನು ನಡೆಸುವುದಕ್ಕೆ ಲಲಿತೆ ಬರಬೇಕಾ? ಅವಳ ಬರಲಿ. ಕೆಲವೋ ದುರುಳ, ನಿನ್ನೊಂದಿಗೆ ಕಾದಾಟವನ್ನು ನಡೆಸುವುದಕ್ಕೆ ಲಲಿತೆ ಯಾಕೆ? ಮತ್ತೆ ನೀನೊಂದು ಸಣ್ಣ ಹುಳುವಿಗೆ ಸಮಾನ. ನಿನ್ನಂತ ಹುಳುವನ್ನ ಎದುರಿಸುವುದಕ್ಕೆ ನಾನೇ ಸಾಕು. ಲಲಿತೆ
ಶಿವ 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 ಈ ಬಂಡಾಸುರರ ಸುದೀರ್ಘ ಜೀವನದಲ್ಲಿ ನಡೆಯಲಾರದಂತ ವಿಪರ್ಯಾಸ ಎಂದು ನಡೆದು ಹೋಯ್ತಲ್ಲ. ಕೇವಲ ನಾರಿಯರಿಗೆ ನನಗೆ ಸೋಲವಾಯಿತು, ನನ್ನವರನ್ನೆಲ್ಲ ಕಳೆದುಕೊಂಡೆ. ಅಷ್ಟೇ ಯಾಕೆ ಜಯದ ವರ್ತಮಾನವು ಈಗ ಬರ್ತಾ ಇದೆ ಅಂತ ತೊರೆದು ಕಾಯುತ್ತಾ ನಿಂತರೆ ಎಲ್ಲವೂ ನಿಷ್ಪ್ರಯೋಜನವಾಗಿ ಹೋಯಿತು. ಇಂದಿನ ದಿವಸ ನನ್ನ ಮಗಳಾದಂತ ಚತುರ್ಬಾಹುವನ್ನು ರಣಬೀಜವನ್ನು ಕೊಟ್ಟು ರಣಭೂಮಿಗೆ ಕಳುಹಿಸಿದೆ. ವರ್ತಮಾನ ಕೇಳಿದ್ರೆ ತಾವು ಸಂಭವಿಸಿದೆ ಮಗನಿಗೆ. ಪುತ್ರ ಶೋಕ ಎನ್ನುವುದು ನಿರಂತರ ಕಾಡುತ್ತಾ ಇದೆ. ಪುತ್ರರನ್ನು ಕಳೆದುಕೊಂಡ ಮೇಲೆ ನನಗೆ ಯಾಕೆ ಬಾಳುವೆ ಶಿವ ಶಿವ. ಯಾತಕ್ಕೆ ಹೆಚ್ಚಾಗಿ ಚಿಂತಿಸುತ್ತಾ ಇದ್ದಿ? ಚಿಂತೆಯನ್ನು ಬಿಟ್ಟು ಬಿಡು, ಒಳಗೆ ವಿಶ್ರಾಂತಿಯನ್ನು ಪಡೆ. ಹೆಣ್ಣು ಮಕ್ಕಳಿಗೆ ಏನು ಮಾಡಬೇಕನ್ನುವುದನ್ನು ನಾನು ಬಲ್ಲೆ. ನೀನು ಹೌದಾ? ಧೈರ್ಯ ಬಂತು, ಸರಿ. ಕಾಲ ವಿಳಂಬಿಸಬೇಡ, ಅವರನ್ನು ಕೊಂದು ಮುಗಿಸು. ಹೆಣ್ಣು ಮಕ್ಕಳು ಒಪ್ಪಿಗೊಪ್ಪಿ ಬರುತ್ತಾ ಇದ್ದಾರೆ. ಅವರ ಶಕ್ತಿ ಕುಂದಬೇಕಾ? ಅವರಿಗೆ ಹುಚ್ಚಿ ಹಿಡಿಬೇಕು ಅಂತಾದ್ರೆ ಮಾಟ ಆಗಬೇಕು. ಈ ಮಾರನ ಆಗಬೇಕು ಅಂತಾದ್ರೆ ಮಂತ್ರವಾದಿ ಅವಶ್ಯಕತೆ ಉಂಟು. ಮಂತ್ರವಾದಿ ಉಂಟು. ಎಂತ ಅಪ್ಪ ಯಾರು? ಅಪ್ಪ 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 ಅಂತ ಹೇಳಿದ್ರೆ ಈಗ ಎಲ್ಲ ಓ ಅಂತ ಹೇಳ್ತದ ಅಂತ. ನಗಲ ಮಂತ್ರ ಶಕ್ತಿ ಉಂಟು. ಮಂತ್ರ ಶಕ್ತಿ ಕಂಡು ಬಿಡಿಕು. ನೀನ್ ಯಾರು ಅಪ್ಪ ಅಂದ್ರೆ? ನಮಸ್ಕಾರ ಉಂಟು. ನಮಸ್ಕಾರ ಉಂಟು. ನಮಸ್ಕಾರ ಉಂಟು. ನವಸಾಗರ ಉಂಟು. ನಮಸ್ಕಾರ. ಎಂತ ಚಿಟ್ಟಿ ಹಾಕಿದ ಯಾರು? ಚಿಟ್ಟಿಯಲ್ಲಿ ಒಳಗೆ ಚಿಟ್ಟಿ ಹಾಕಿದ ಯಾರು? ಸೃಷ್ಟಿ. ಸೃಷ್ಟಿ ಯಾವುದು? ಸೃಷ್ಟಿ ಅದು ನಿನ್ನ ಕೈ ಭಾಷೆಯಲ್ಲಿ ಸೃಷ್ಟಿ. ಸೃಷ್ಟಿ ಹಾಕಿದೆ. ನಾನೇ ಸೃಷ್ಟಿಸಿದ್ದಾನೆ. ನೀವು ಚಿಟ್ಟಿ ಹಾಕಿದ್ದ? ಬೇಡಿಗಂಡ ಓಡಿ ಬರ್ತಿ ನಿನಗೆ ಮತ್ತಿಗೆ ಮಲಗುವಾಗ ಓಡಿ ಬರ್ತಿ. ಹೆದರಬೇಡ. ಸಮಸ್ಯೆ ನಿನ್ನ ಪರಿಹಾರ ಎನ್ನ. ಎಂತದ್ದ ಸಮಸ್ಯೆ ನನ್ನದು, ಪರಿಹಾರ ನಿನ್ನದು. ಪರಿಹಾರ ಕೊಡುಕು. ಎಂದಿಗೆ ಚಿತ್ತೆ ಹಾಕಿ ನೋಡು. ಹೆಣ್ಣು ಮಕ್ಕಳು ನೋಡಲ್ಲಿ. ಓ ಇದೆಲ್ಲ ಎಲ್ಲ ಮಲಗಿದ್ದಿ. ಮಲಗಿದವರೆಲ್ಲ ನಮ್ಮವರು. ಮಲಗಿದವರೆಲ್ಲ ನಮ್ಮವರು. ಆ ಕಡೆಯಲ್ಲಿದ್ದಾರೆ ನೋಡು ಹೆಣ್ಣು ಮಕ್ಕಳು. ಓ ಎಲ್ಲ ನಲ್ಲೆ ಹೆಣ್ಣು ಮಕ್ಕಳು ಉಂಟು. ಎಂತ ನನಗೆ ಮಗಳ ಉಂಟಾ? ಹುಡುಗಿಯನ್ನು ನೋಡ್ಲಿಕ್ಕೆ ಕರೆಸಿದ್ದಾನೆ. ಮದುವೆ ಉಂಟಾ? ಕೆಟ್ಟವ. ಮತ್ತೆ ಹೆಣ್ಣು ಮಕ್ಕಳಿಗೆ ಯಾಕೆ ತೋರಿಸುದು? ನಿನಗೆ ಮದುವೆ ಮಾಡಿಸುವುದಕ್ಕೆ ಸೃಷ್ಟಿ ಮಾಡಿದ್ದಲ್ವೋ? ಮತ್ತೆ ಹೆಣ್ಣು ಮಕ್ಕಳು ಅಲ್ಲಿ ತಿರುಗುತ್ತಾ ಇದ್ದಾರೆ. ಅವರು ನಿಂತಲ್ಲಿ ನಿಲ್ಲಬೇಕು. ಎಲ್ಲರೂ ಹುಚ್ಚರಾಗಬೇಕು.
ವಿಚಾರ ಆಗಬೇಕು ಅಂತಾದ್ರೆ ಮಾತಾಗಬೇಕು. ಈಗ ಹೆಣ್ಣು ಮಕ್ಕಳಿಗೆ ವಿರೋಧಿ ಬಿಡಿಸಬೇಕಾ? ಹೆಣ್ಣು ಮಕ್ಕಳನ್ನು ನೋಡಿ ಗಂಡು ಮಕ್ಕಳಿಗೆ ಬಿರಂದಿ ಈಗ ನಾನು ಬಳಲಿಸಬೇಕ. ಹೌದೌದು, ಹೆಣ್ಣು ಮಕ್ಕಳಿಗೆ ಬಿರಂದಿ ಎಲ್ಲ ಅಲ್ಲ, ಗಂಡು ಮಕ್ಕಳನ್ನು ಹುಚ್ಚ ಕಟ್ಟಿಸಿ ಆಗಿದೆ. ಹುಚ್ಚಿಡಿಬೇಕು ಈ ಬೇಡಿ ಕಂಡ ಇನ್ನು ನೀ ಮಿಂಡಣ್ಣ ಭಾಷೆಗೆ ಒಂದು ಶರಣು. ನೀ ಮಿಂಡಣ್ಣ ಎಂತ ತಮಿಳ್ ನೀನು ಹೇಳಬೇಡ, ನಾನಿದ್ದೇನೆ ಭರವಸೆ. ಸಕಲ ಮಂತ್ರ ಶಕ್ತಿ ಉಂಟು. ಕುಮ್ಮಿನ ಸಮ್ಮಿನ ಮೋಹಿನಿ ವಿದ್ಯಾ ಚೂರ್ಣ ಘಟಿಕ ಮಂತ್ರನ ಕುಲ್ಲಿನ ಲಕ್ಕಿನ ಉಂಡಿನ ಬೋಯಿನ ಜತ್ತಿ. ಎಂತದ ಮಂತ್ರ ಇದು? ಕುಲ್ಲಿನ ಲಕ್ಕಿ ಮಂತ್ರ ಉಂಟು, ಎಂಟ ಮಂತ್ರ ಉಂಟು. ಮಂತ್ರ ವಿಮರ್ಶೆ ಮಾಡ್ಲಿಕ್ಕಿಲ್ಲ, ವಿಮರ್ಶೆ ಆಗಲಿಲ್ಲ. ಅದಕ್ಕೆ ಕೆಲವು ಪರಿಕರವೆಲ್ಲ ವೇಣು. ಪರಿಕರ ஒரு ಓಮಾಕರಿ ಉಂಟು. ಓಮಕ ಅದಕ್ಕೆ ಕೆಲವು ಪರಿಕರ ವೇಣು. ಏನೆಲ್ಲ ಬೇಕು? ಮೂಲು ಬಾರುಂಡ ಇಲ್ಲಿ ಬಾರುಂಡ ನಿಮಗೆ ಅದು ಗೊತ್ತಿಲ್ಲ. ನಮಗೆ ಅದರಲ್ಲಿ ಸುದ್ದಿ ಯಾವ್ದು ಯಾವ್ದು ಬಾರುಂಡ ಅಂತ ಗೊತ್ತಿಲ್ಲ. ಬಾರ ಸಣ್ಣದು ಭತ್ತ 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 ಭತ್ತನ ಭತ್ತ ಬಾರದು ಭತ್ತನ ಹೌದು ಭತ್ತ. ಅದಾದ ಮೇಲೆ ಚೋರೆ ಚೋರೆ ಅಲ್ಲ, ನೀನ್ ದೊಡ್ಡ ಚೊರೆ ನೋಡೋಗಲ್ಲ ಗೊತ್ತಾಗ್ತದೆ. ಚೋರೆ ಇಲ್ಲ, ಚೋರೆ ರಕ್ತ ರಕ್ತ ಪೈಂಡ ಚೋರೆ ಪೈನ್ ಚೋರೆ. ಅದೇನು ನಿಮಗೆ ಅದೇ ಹೇಳಿ ಪೈಂಡ ಚೋರೆ ಕೋಳಿಯ ರಕ್ತ ಕೊಳಿಂಡ ಚೋರೆ ಅದಾಯಿ ಪಿಂಡ ಬಲಿಯ ಅವನು ಬಲಿ 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 ಕೊಡುಕಾನೆ ಉಂಟು. ಯಾರು ಬಲಿ ಕೊಡುದು? ನನ್ನ ಅರಬಲಿ ಹಾಕಲಿ ಉಂಟು. ಅರಬಲಿ ಎಲ್ಲಿಂದ ಕೊಡು? ನನ್ನ ಅರ ಇಲ್ಲೆಂದು ಕೊಯಿಂಡ ಬಲಿ ಹಾಕಿಟ್ಟು ಕೊಯಿಂಡ ಚೋರಿ ಕೊಡು. ಅದಾಗಬೇಕಾದ್ರೆ ಹುಡುಕ್ಬೇಕಷ್ಟೆ. ಅದಾಗಲಿದೆ 999 ಸೊಳ್ಳೆ. 999 ಸೊಳ್ಳೆ ಸೊಳ್ಳೆ ಇಡುವಾಗ ಒಂದೇ ಒಂದು ಕಾಲು ಮುರಿವ. ಹೌದಾ? ಕಾಲು ಮುರಿಯೋದಾಗ ಹಿಡಿಯುವುದೇಗ? ಅದು ಮಂತ್ರ ಹಾಕಿದ್ರೆ ಎಲ್ಲ ಬಂದು ಬೀಳ್ತದೆ. ಅದಾದ್ಮೇಲೆ ನಾವು ಇದಕ್ಕೆ ಹೋಮಕ್ಕೆ ಆಗಲಿಕ್ಕೆ ನೊಣ ಬೇಕು. ನೊಣ ಬೇಕು 666. 666 ಅದರಲ್ಲಿ 444 ಹೆಣ್ಣು. ಈಗ ಹೆಣ್ಣು ಗಂಡು ವಿಭಾಗಿಸುವುದು ಹೇಗೆ? ಒಂದು ಕನ್ನಡಿ ಇಟ್ರೆ ಹೆಣ್ಣೆಲ್ಲ ಹತ್ರ ಹೋಗಿ ಮುಂದೆ ಹೋಗಿ ಕುಳಿತುಕೊಳ್ತಾರೆ. ಹೆಣ್ಣು ಮಕ್ಕಳು ಕನ್ನಡಿಯ ಮುಂದೆ ಇರುವುದಲ್ಲ. ಇಷ್ಟೆಲ್ಲ ವ್ಯವಸ್ಥೆ ಇದ್ರೆ ಅದಾದ್ಮೇಲೆ ಬೋಂಡ ನಿನಗೆ ತಿನ್ನುವುದೇ ನೆನಪಾಗ ಬೋಂಡ ಎಡ ನೀರು ಸಿಯಾಳ 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 ಉಂಡ ವ್ಯವಸ್ಥೆ ಮಾಡುವ. ಎಷ್ಟು ಬೇಕು? ಅದು 25 ಬೇಕು. ಎಲ್ಲ ವ್ಯವಸ್ಥೆ ಆಗಿದೆ. ಎಲ್ಲ ಮನೆಗೆ ಕೊಂಡು ಎಲ್ಲ ತಯಾರುಂಟಾ? ಎಲ್ಲ ತಯಾರುಂಟು. ನನಗೆ ಶಿಕ್ಷೆ ಉಂಟು. ಯಾರಲ್ಲಿ ಬರ್ಲಿ ಬರ್ಲಿ. ನಾ ಶಿಷ್ಯರಿಗೂ ಮರ್ಯಾದೆ ಕೊಡುದು ಯಾಕೆ? ನಾನು ಮರ್ಯಾದೆ ಕೊಟ್ಟಿಲ್ಲ ಅಂದ್ರೆ ಬೇರೆ ಯಾರು ಮರ್ಯಾದೆ ಕೊಡುದಿಲ್ಲ. ನೀನಿದ್ಯಲ್ವಾ, ನಾನು ಒಳಗಿದ್ಕೊಳ್ತೇನೆ. ಬೇಡಿಗಟ್ಟ ಇನ್ನು ಮಾತ್ರ ನಾವು ಎಲ್ಲಿಗೆ ಅವಸರ ಮಾಡಬಾರ್ದು. ಮೊದಲು ನಾವೊಂದು ಸಂಕಲ್ಪ ಮಾಡಬೇಕು. ಸಂಕಲ್ಪ ಓಂ ಹೆಣ್ಣು ಮಕ್ಕಳಿಗೆ ಪಿರಂದು ಪಿಡಿಕ ನಾಯಿ ನಾಯಿ ಇಲ್ಲ, ಅದು ಸಂಕಲ್ಪ. ಹೆಣ್ಣು ಮಕ್ಕಳಿಗೆ ಪಿರಂದು ಪಿಡಿಕ ನಾಯಿ. ಅಲ್ಲ, ನೀನು ಆ ಕಡೆಯವಲ್ವಾ? ಭಾಷೆ ಅದು ನನಗೆ ತಪ್ಪುತ್ತದೆ. ನೀವು ಹಾಗೆ ಮಧ್ಯದಲ್ಲಿ ಮಾತಾಡಿದ್ರಿ. ಹೆಣ್ಣು ಮಕ್ಕಳಿಗೆ ಪಿರಂದು ಪಿಡಿಕ ನಾಯಿ ನೆಟಿ ಅಲಕ್ಕ ಪೋಯಿ ಸಂಕಲ್ಪಂ ಕರಿಸೆ ಸಂಕಲ್ಪ ಸಂಕಲ್ಪ. ಇನ್ನು ಮಂತ್ರ ಉಂಟು. ಮಂತ್ರ ಓಂ ಹೋಂ ರೂಂ ರಂ. ಅದು ರಮ್ ಅಂತ ಹೇಳುವಾಗ ಯಾಕೆ ಬಂದ? ಅದು ಹಾಗೆ ಓಮಿನೊಳಗೆ ರೂಮ್, ರೂಮಿನೊಳಗೆ ರಮ್. ಮತ್ತೆ ನೋಡು, ಈಗ ಮಂತ್ರ ನಮ್ಗೆ ಅರ್ಥ ಆಗುದು. ಇದು ಮಂತ್ರ, ಇದು ಮಂತ್ರ ಮಂತ್ರ. ಅದ್ಯಾವೊಂದು ಮುಖ ಮುದುಡಿಕೊಂಡು ಮುಖ ಒಂಜಿ ಬೊಂಡ ಬರ್ಕ ಹುಡುಗಿ ಬೊಂಡ ಕೊನಕ ಮಂತ್ರ ಒಂದು ಬೊಂಡ ಉಂಡು ಬೊಂಡ ಉಂಡು ಕೆಚ್ಚಿ ಕೆಚ್ಚಿ ಉಂಡು ಕೆಚ್ಚಿ ಮಂತ್ರ ಇನ್ನದೆಂತ ಕೋಲಾಟವ ಮಂತ್ರ. ಮುಂದೆ ಮುಂದೆ ಬರ್ತೀನಿ. ಮಂತ್ರ ಉಂಡು. ಮಂತ್ರ ಜೀರ್ಣ ಮಂತ್ರ ಮಂತ್ರ ಮಂತ್ರ. ಎಂತದ್ದ ಮಾಟ
ಅಂತ ಹೇಳಿ ನೀರೇ ಕುಡಿ. ഒന്നും ഭൂമണ്ഡലമായി, രണ്ടും സൂര്യചന്ദ്രമായി, മൂന്നും ത്രിമൂർത്തിയുമായി, നാൽക്കും ചതുർവേദമായി, ഐതും പഞ്ചഭൂതമായി, ആറും ദശാദമായി, ഏഴും സപ്തസാഗരമായി, എട്ടും അക്ഷതിപ്പാലകമായി, ഒമ്പതും നവസാഗരമായി, ಪತ್ತಾಯಿ 18 ನನ್ನ ಹೋಗಿ ಮೊದಲು ಮಾಟ ಆಗ್ಲಿ ಆಮೇಲೆ ಹೋಗಿ. ಈಗ ನಾನು ಎಂದಾಗಿದ್ದು 4 ದಿಕ್ಕುಗಳಿದ್ದ ದುಷ್ಟ ಶಕ್ತಿಗಳೆಲ್ಲ ಹಿಡಿದು ಒಳಗೆ ಹಾಕಿದ್ದು. ಒಳಗೆ ಹಾಕಿದ್ದು ಯಾಕೆ? ಬಣ್ಣದ ಒಳಗೆ ಹಾಕಿದ್ದು ದುಷ್ಟ ಶಕ್ತಿ. ಅದೇ ಯಾಕೆ ಅಂತ? ಬಣ್ಣವನ್ನು ನಾನು ಎಂತ ಮಾಡಿದ್ದು? ಕುಡಿದದಲ್ವಾ? ನಾನು ಕುಡಿದದ್ದು. ಆಗ ದುಷ್ಟ ಶಕ್ತಿ ಎಲ್ಲ ಎಲ್ಲಿಗೆ ಹೋಯ್ತು? ಉದರದೊಳಗೆ ಹೋಯ್ತು, ನನ್ನ ಹೊಟ್ಟೆ ಒಳಗೆ ಹೋಯ್ತು. ಹೌದು. ಈಗ ಅದನ್ನು ನಾನು ಎಂತ ಮಾಡುದು? ಎಂತ ಮಾಡ್ತಿ? ನಾಳೆ ಬೆಳಿಗ್ಗೆ ಬೇಗ ಎದ್ದು ಎಲ್ಲಿಯಾದ್ರೂ ದೂರ ಹೋಗಿ ಉಚ್ಚಾಟನೆ ಮಾಡುದು. ಉಚ್ಚಾಟನೆ ಮಾಡುದು. ಬಾಯಿಂದ ಮಂತ್ರ ಶುರುವಾಗ. ಬಾಯಿಂದ ಜ್ವರ, ಬಾಯಿಂದ ಜ್ವರ. ನಾ ಮಂತ್ರ ಆಗು, ನಾನು ಮಂತ್ರ ಆಗ. ಶಕ್ತಿ ನಾರಾಯಣನ ಯುದ್ಧವನ್ನು ಮಾಡಿದೆ ಉತ್ತರ ಹಾಗೆ ವರ್ತಿಸುತ್ತಾರೆ. ಕೆಲವರ ನಿದ್ದೆಯನ್ನು ಮಾಡ್ತಾ ಇದ್ದಾರೆ. ಈ ವಿಷಯವನ್ನು ಆದಷ್ಟು ಬೇಗ ಅಮ್ಮನಲ್ಲಿ ಹೇಳಿ. ಸಮಸ್ಯೆ ಏನು ಅಂತ ವಿವರಿಸಿದ್ದಾನೆ. ಇದಕ್ಕೊಂದು ಹೊಸ ಸೃಷ್ಟಿಯೇ ಆಗಬೇಕು. ಬದಲಾಗಿ ತಮ್ಮ ಪವಿತ್ರ ಪಾದಗಳಿಗೆ ವಂದಿಸಿಕೊಳ್ಳುತ್ತಾ ಇದ್ದೇನೆ. ವಿಶೇಷವಾದಂತಹ ದೃಷ್ಟಿ ಬಲವರಿ ನೋಡಿದೆ ಅಂತಾದ್ರೆ ಅಧಿಕವಾದಂತಹ ಕೈಗಳು ಯಾಕಾಗಿ ಈ ರೀತಿಯಾದಂತಹ ರಾಮೇಶ್ವರನ ಮುಖವನ್ನು ವೀಕ್ಷಿಸಿದ ಕಾಲಕ್ಕೆ ಹುಟ್ಟಿಕೊಂಡವನು ನೀನು. ದಶಭುಜ ಗಣಪತಿ, ನಿನ್ನ ತೊಡೆಯಲ್ಲಿರುವವಳು ಹೆಂಡತಿ ಸಿದ್ಧಲಕ್ಷ್ಮಿ. ಮಗನೇ, ಮಾಟ ಮಂತ್ರ ಮಾರಣ ಇವನ್ನ ಆಚರಿಸದೆ ಪ್ರಪಂಚದಲ್ಲಿ ಏನು ಸಿಗ್ತದೆ ಅನ್ನೋದಕ್ಕೆ ಸ್ಪಷ್ಟವಾದ ಸಂದೇಶ ಸಿಗಬೇಕು. ಹೋಗಿ ನಿಗ್ರಹಿಸಿ ಬಾ. ಗಜಾಸುರನ ಕಾರ್ಯ ನಾರಿ ಶಕ್ತಿಯಲ್ಲಿ ದಶಭುಜ ಗಣಪತಿ ನಾಶ ಮಾಡಿದ.
ಕೆಳಗಿನ ಹೊಲಸನ್ನೇ ಬಯಸ್ತದಂತೆ ಅಂತಹ ಸ್ವಭಾವವನ್ನೇ ಮೈಗೂಡಿಸಿಕೊಂಡವರು ನೀವಿದ್ದೀರಿ. ಲಲಿತ ಎಂಬವಳು ನೀನೆಯೇನೆ? ನಮ್ಮವರೆಲ್ಲ ಸಂವರಿಸುತ್ತಾ ಮುಂದುವರಿಯುತ್ತಾ ಇರುವೆಯಲ್ಲ, ಇನ್ನ ಮುಂದೆ ನಿಂತವ ಸಾಮಾನ್ಯ ಅಂತ ಭಾವಿಸಬೇಡ. ಬಂಡಾಸುರ 3 ಲೋಕದ ಒಡೆಯನಿದ್ದೇನೆ. ಪಾರುಪತ್ಯವನ್ನೆಗಿದ್ದವರಾರು ಬೇಡ. ಹರಿಹರ ಬ್ರಹ್ಮಾದ್ಯರೇ ನನ್ನ ಅದಟಿಗೆ ಹೆದರಿ ಓಡಿ ಹೋಗುವ ನೀನು ಯಾವ
ಈ ಬಂಡಾಸುರ ಸಾಮಾನ್ಯ ಅಂತ ಭಾವಿಸಬೇಡ. ಏನು ಮಹಾ ನೋಡಿಕೊಂಡೆ? ಮೂರು ಮೂರ್ತಿಗಳು ಮಾಡುವಂತಹ ಉದ್ಯೋಗವನ್ನು ನಾನೊಬ್ಬನೇ ಮಾಡಬಲ್ಲೆ. ಇನ್ನ ಸೃಷ್ಟಿಗೆ ಅಸೀಮಿತ. ಸೃಷ್ಟಿ ಮಾಡಿ ಏನು? ರಾವಣನಾಗಿ ಬಂದು ನೀನೇನು ಮಾಡಿಯೇ? ರಾಮನನ್ನು ಕಳುಹಿಸಿ. ಶಿಶುಪಾಲನಾಗಿ ಬಂದೇನು? ಕೃಷ್ಣನಾಗಿ ಕಾಣಿಸಿ. ಚಂಡ ಮುಂಡರಾಗಿ ಬಂದೆ. ಕಾಣಿಕೆಯಾದೇನು? ಶುಂಭನಾದೇನು? ಶಾಂಭವಿಯಾದೇನು?
ಕಾಡ ಕೇಸರಿಯನ್ನು ಏರಿ ಅಷ್ಟ ಭುಜವುಳ್ಳವರಾಗಿ ಕೈಯಲ್ಲಿ ಆಯುಧವನ್ನು ಹಿಡಿದು ನನ್ನ ಎದುರಿಗೆ ಬಂದೆಯ ಯಾಕೆ ಬಂದೆ ಏನು ಉದ್ದೇಶ ಯಾರು ನೀನು ನಿನ್ನ ಬಗ್ಗೆ ಸರಿಯಾಗಿ ಅರಿತಿಯ ಬಂದವಳು ವಿಧಿಯಿಂದ ವರವನ್ನು ಪಡೆದೆಯಾ ಗೋಬ್ರಾಹ್ಮಣನ ಹಿಂಸಿಸಿದೆಯಾ ಯಾಗ ಯಜ್ಞಾದಿಗಳನ್ನು ಹಾಳೆಸಗಿದೆಯಾ ಸ್ವರ್ಗಕ್ಕೆ ದಾಳಿ ಮಾಡುವವನೇ ಸಾರಿ ಹೇಳುತ್ತಾ ಇದ್ದೆ ಕ್ಷೇಮದಲ್ಲಿ ಬಾಳಿ ಬರುವಂತ ಆಸೆ ನಿನಗಿದ್ದಲ್ಲಿ ಪಾದಕ್ಕಪ್ಪಿ ಶರಣಾಗು ಮಾರು ಮರೆತು ಮುಂದೆ ಬಂದೆ ಎಂದಾದ್ರೆ ಸಿಂಹವನ್ನು ಕಾಡಿ
ಈ ಹಿಂದೆ ಕೊಂದೇ ಅಲ್ಲ, ಮತ್ತೆ ಹುಟ್ಟಿ ಬಂದಿದ್ದೇನೆ, ತೋರಿಸುವ. ಒಂದು ಸಾರಿ ನನ್ನಿಂದಲೇ ನಾಶ ಹೊಂದಿದವನು ಮತ್ತೊಮ್ಮೆ ಕಾಣಿಸಿದ್ಯಾ? ಸಂಗರ ಕಲಿಯು ನೀನ ಜನರು ಮಣಿದೊಡನೆ ಹೋದ
ಜಗಜನನಿ ಅಮ್ಮವಗರ ವಚನ ಜಯದು ಒದಗಿರುವ ಜ್ಞಾನವನ್ನು ಚೇತನ ಕೊಡಿಸಿತ್ತು ಅಮ್ಮ. ಜಯ ಜಯ ಓ ಸರ್ವೇಶ್ವರಿ ಓಂಕಾರೇಶ್ವರಿ ವೈಶಿಷ್ಟ್ಯ ಜಗದೇಕ ಮಾತೆ ಅಮ್ಮ. ಅಂಧಕಾರದಲ್ಲೇ ತೊಳಲಾಡುತ್ತಿದ್ದಂತ ನನಗೆ ಸುಜ್ಞಾನವಾದ ದೀಪವನ್ನು ನನ್ನ ಶರೀರದಲ್ಲಿ ಬೆಳಗಿಸಿ ನಾನು ಯಾರು ನೀನು ಯಾರು ಎನ್ನುವುದನ್ನು ಅರ್ಥ ಮಾಡಿಕೊಳ್ಳುವ ಹಾಗೆ ಮಾಡಿದೆಯಲ್ಲ ತಾಯಿ. ನಾನು ಸಾಮಾನ್ಯನಮ್ಮ, ಎಲ್ಲವೂ ನೀನೇ, ನಾನು ಏನೂ ಅಲ್ಲ. ಎರಡು ಕಣ್ಣುಗಳಿಂದ ನಿನ್ನನ್ನು ನೋಡಲಾರದೆ ಹೋದೆ. ಅಂತರಂಗದ ಕಣ್ಣನ್ನೊಮ್ಮೆ ತೆರೆದು ಮೇಲೆ ನೋಡಿದೆನೆಂದಾದರೆ ಆಕಾಶಕ್ಕಿಂತಲೂ ಮೀರಿ ನಿಂತಿದೆ ನಿನ್ನ ವಿರಾಟ ಸ್ವರೂಪ. ಪಾತಾಳಕ್ಕಿಂತಲೂ 6 ಅಂಗುಳ ಕೆಳಗೆ ನಿನ್ನ ದೇಹದಲ್ಲಿ ನವಬ್ರಹ್ಮರು, ಏಕಾದಶ ರುದ್ರರು, ದ್ವಾದಶ ಆದಿತ್ಯರು, ಅಷ್ಟವಸುಗಳು, ಸಪ್ತ ಋಷಿಗಳು ಸರ್ವವು ಎಲ್ಲವೂ ಅಡಕವಾಗಿದೆ ಎಂದಾದರೆ ನೀನು ಸಾಮಾನ್ಯ ನಾರಿಯಲ್ಲ, ಅಖಿಲಾಂಡ ಕೋಟಿ ಬ್ರಹ್ಮಾಂಡಕ್ಕಿಯೇ ನೀನಮ್ಮ. ನಿನ್ನ ಮೂರ್ತಿ ಈ ಸ್ವರೂಪವನ್ನು ನೋಡಿದ ಬಳಿಕ ನಾನು ನಿನ್ನ ಪಾದಮೂಲಕ್ಕೆ ಶರಣು ಬಂದಿದ್ದೇನೆ. ನನ್ನನ್ನು ರಕ್ಷಿಸಬೇಕು, ರಕ್ಷಿಸಬೇಕು ಅಮ್ಮ. ಆದರೂ ಒಂದು ಮಾತು, ಪೂರ್ವಯ ಮೊದಲಿ ಮಾಣಿಕ್ಯ ಶೇಖರ ನಿಮ್ಮ ದೇವತೆಯು ನಾನು ಶ್ರೀಮದ ರಮಾದೇವಿಯಲ್ಲಿ ಸೇವಿಸಿದಿರಲು ಒಂದು ದಿನ ಗಂಗಾ ತೀರದಲ್ಲಿಗೆ ತೆರಳಲ್ಗೆ ಅಮ್ಮ. ಈ ಕಟುಕ ದಾನವನಾಗಿ ಭೂಲೋಕದಲ್ಲಿ ಕಾರ್ಯವನ್ನು ನಿರ್ವಹಿಸುವವ ನಾನಲ್ಲವಮ್ಮ. ನನ್ನ ಪೂರ್ವದ ವೃತ್ತಾಂತವೇ ಬೇರೆಯಾಗಿದೆ ಅಮ್ಮ. ನಾನು ಮಾಣಿಕ್ಯ ಶೇಖರನೆನ್ನುವ ಗಂಧರ್ವ ನಾನಮ್ಮ. ವೈಕುಂಠ ಲೋಕದಲ್ಲಿ ನಾರಾಯಣ ಲಕ್ಷ್ಮೀ ದೇವಿಯರ ಸೇವೆ ಸದಾ ಮಾಡುತ್ತಾ ಇದ್ದವ. ಅಂದೊಂದು ದಿವಸ ಗಂಗಾ ನದಿಗೆ ಲಕ್ಷ್ಮೀ ದೇವಿಯು ತಪಸ್ಸಿಗಾಗಿ ಹೋದಾಗ ಸೇವೆಯನ್ನು ಮಾಡುತ್ತಾ ಇದ್ದೆನಮ್ಮ. ಆ ಹೊತ್ತಿನಲ್ಲಿ ಒಬ್ಬಳು ಅಬಲೆಯಾದಂತಹ ಕಿರುಚಾಟದ ಸ್ವರವು ಕೇಳಿತು. ನನ್ನನ್ನು ರಕ್ಷಿಸಬೇಕು, ಕಾಪಾಡಬೇಕು ಎನ್ನುವ ಹಾಗೆ. ಕಷ್ಟದಲ್ಲಿದ್ದವರನ್ನು ರಕ್ಷಣೆ ಮಾಡುವುದು ನಮ್ಮ ಧರ್ಮವೆಂದರಿತು ಗಂಗಾ ನದಿಯತ್ತ ಕಣ್ಣಾಯಿಸಿದಾಗ ಗಂಗಾ ನದಿಯ ನೀರಿನಲ್ಲಿ ಕೊಚ್ಚಿಕೊಂಡು ಹೋಗುವುದನ್ನು ನಾನು ಕಂಡೆನಮ್ಮ. ನೀರಿಗೆ ಧುಮುಕಿದೆ, ಪ್ರಾಣಾಪಾಯದಿಂದ ಪಾರು ಮಾಡಿ ದಡವನ್ನು ಅವಳನ್ನು ಸೇರಿಸಿದೆನಮ್ಮ. ಒದ್ದೆಯಾದ ಅವಳ ಶರೀರವನ್ನು ನೋಡಿ ಯಾಕೋ ಏನೋ ನನ್ನ ಶರೀರವೇ ಪರಿವರ್ತನೆಯಾಗಿ ಹೋಯಿತು. ಬೇಕು 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 ಎನ್ನುವಂತಹ ಮನವು ಆತೊರೆಯಿತು. ಕಾಮಾಂಧನಾದೆ. ಅವಳಲ್ಲಿ ನನ್ನನ್ನು ಮದುವೆಯಾಗು ಎನ್ನುವ ಹಾಗೆ ಕೇಳಿಕೊಂಡೆ. ಪ್ರಾಣಾಪಾಯದಿಂದ ರಕ್ಷಣೆ ಮಾಡಿದಂತಹ ನೀನು ನನ್ನ ತಂದೆಗೆ ಸಮ, ಹೀಗೆ ಮಾತನಾಡುವುದು ಸರಿಯಲ್ಲ ಎನ್ನುವ ಹಾಗೆ ನನ್ನನ್ನು ನಿರಾಕರಿಸಿದಳಮ್ಮ. ಮದಾಂಧನಾದೆ, ಕಾಮಾಂಧನಾದೆ. ಅವಳನ್ನು ಬಲಾತ್ಕಾರ ಮಾಡುವುದಕ್ಕಾಗಿ ಮುಂದಾದೆ. ಅಷ್ಟು ಹೊತ್ತಿನಲ್ಲಿ ಲಕ್ಷ್ಮೀ ದೇವಿ ಬಂದು ನನಗೆ ಶಾಪವನ್ನು ಕೊಟ್ಟಳು. ಈ ವೈಕುಂಠ ಲೋಕದಲ್ಲಿ ಅಸುರ ವೃತ್ತಿಯನ್ನು ಮಾಡಿದ ಕಾರಣದಿಂದ ನೀನು ಭೂಲೋಕದಲ್ಲಿ ಅಸುರನಾಗಿ ಹೋಗು ಎನ್ನುವ ಹಾಗೆ ಅವಳ ಪಾದ ಮುಖದಲ್ಲಿ ಬಿದ್ದು ಹೊರಳಾಡಿ ಕೇಳಿಕೊಂಡೆ. ಆವಾಗ ಒಂದು ಮಾತು ಹೇಳಿದಳಮ್ಮ. ಪರಮ ಪತಿವ್ರತೆಯ ನೀ ಪುರದ ಕಾರಣದಿ ನಿನಗೆ ಶ್ರೀಲಲಿತಾಂಬ ಚರಣದಿದೆಯುಳು ಮುಕ್ತಿಯು ದೊರಕುವುದು ಎಂದ ಭಯವಿದ್ದು ಇದರದಿ ಜನನಿ. ಅಲ್ಲಿಂದ ಶಾಪ ಇದ್ದಂತ ನನ್ನ ಆತ್ಮವು ಕೈಲಾಸದಲ್ಲಿ ತಿರುಗಾಡುತ್ತಾ ಇತ್ತು. ಆ ಸಂದರ್ಭದಲ್ಲಿ ಗಣೇಶನು ಮನ್ಮಥನ ಭೂತಿಯಿಂದ ಒಂದು ಮೂರ್ತಿಯನ್ನು ರಚಿಸಿದ. ಅದಕ್ಕೆ ಪರಮೇಶ್ವರ ದೇವರು ಜೀವಕಾಳೆಯನ್ನು ಕೊಟ್ಟು ನಂದಿಯಿಂದ ಬಂಡ ಎನ್ನುವ ಹೆಸರಿನಿಂದ ಕರೆಯಲ್ಪಟ್ಟ. ಆಮೇಲೆ ಬಂಡಾಸುರನಾಗಿ ಅನ್ಯಾಯವಾಗಿ ನಾನು ಈ ಪುಲೋಕದಲ್ಲಿ ನಡೆದೆ. ಆ ಹೊತ್ತಿನಲ್ಲಿ ಅಮ್ಮ ಹೇಳಿದ್ದು, ನಿನ್ನ ಅಂತ್ಯಕಾಲದಲ್ಲಿ ನಾನೇ ಬಂದು ನಿನಗೆ ಮೋಕ್ಷವನ್ನು ಕರುಣಿಸುತ್ತೇನೆ ಎನ್ನುವ ಹಾಗೆ.
ಅಮ್ಮ ಈ ಭೂಲೋಕದಲ್ಲಿ ಅಂಧಕಾರದಲ್ಲಿದ್ದಂತಹ ನನಗೆ ನೀನೇ ಬಂದು ನನ್ನ ಮುಂದೆ ನಿಂತರು ನನ್ನ ತಾಯಿ ಎನ್ನುವುದು ಅರ್ಥವಾಗದೆ ಹೋಯಿತು. ದಾಂತನಾಗಿ ನಡೆದುಕೊಂಡೆ, ನಿನ್ನಲ್ಲಿ ನಿಷ್ಠುರವನ್ನು ಕಟ್ಟಿಕೊಂಡೆ, ಯುದ್ಧವನ್ನು ಮಾಡುವುದಕ್ಕೆ ಮುಂದಾದೆ, ಮಹಾಪರಾಧವಾಯಿತು, ನನ್ನನ್ನು ಮನ್ನಿಸಬೇಕು. ಭಂಡಾಸುರ, ನನ್ನಿಂದಲೇ ಲಕ್ಷ್ಮಿ, ನನ್ನಿಂದಲೇ ಸರಸ್ವತಿ, ನನ್ನಿಂದಲೇ ಪಾರ್ವತಿ ಗಂಗಾ ನದಿಯ ತೀರದಲ್ಲಿ 6,000 ವರ್ಷಗಳ ಕಾಲ ದೀರ್ಘವಾದ ತಪಸ್ಸನ್ನಾಚರಿಸಿದ ಲಕ್ಷ್ಮೀ ದೇವಿಯು ನಿನ್ನ ಆ ಕೃತ್ಯವನ್ನು ಗಮನಿಸಿ ನನಗೆ ಶಾಪವನ್ನೆತ್ತಿದ್ದಾಳೆ. ನಿನ್ನ ಪ್ರಾಣ ಪತನವಾಯಿತು, ಗಾಳಿಯಲ್ಲಿ ಸೇರಿಕೊಂಡೆ, ಆ ಬಳಿಕ ಅಸುರನಾದೆ, ಭಂಡಾಸುರ ನಾಮಾಂಕಿತನಾದೆ. ನಿನ್ನ ಕೊನೆಯ ಆಸೆ ಏನು? ಅಮ್ಮ, ನಿನ್ನನ್ನು ನೋಡಿದ ಬಳಿಕ ನನಗೆ ಇಲ್ಲಿ ಬದುಕುವ ಆಸೆ ನನಗಿಲ್ಲ. ನನಗೆ ಮೋಕ್ಷವನ್ನು ಇದು ಕಾಮೇಶ್ವರಾಸ್ತ್ರ. ಜಯ ಜಯ ಜಗದಂಬ, ಜಯ ಜಯ ತ್ರಿಪುರಾಂಬ, ಜಯ 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 ಸುಖ ಜಯಿನಿ, ಜಯ ಸುಖ ಜಯ ಜಯ ಹರಿಯೇ ಹರಿಯ ನಿಮಗಿಲ್ಲ ಮುಂದಕ್ಕೆ ಲೋಕವನ್ನು ಪಾಲಿಸುವ ಮರ್ಯಾದೆಯ ಶರಣವನ್ನು ನೀಡಿರದ ಮಹನೇ. ಭಂಡಾಸುರನ ಒದಗಬೇಕಾಗಿ ಲಲಿತಾ ಸ್ವರೂಪದಿಂದ ಕಾಣಿಸಿಕೊಂಡ ನಾನು ನನ್ನನ್ನು ವಿಸ್ತರಿಸುವುದಕ್ಕೆ ಬೇಕಾಗಿ ಬಗೆ ಬಗೆಯ ಶಕ್ತಿ ಸ್ವರೂಪಗಳನ್ನು ಸೃಜಿಸಿದೆ, ಧರಿಸಿದೆ. ಇನ್ನು ಮುಂದಕ್ಕೆ ಪ್ರಪಂಚದಲ್ಲಿ ನನ್ನ ಒಲಮೆಯನ್ನು ಬಯಸಿದಂತಹ ಭಕ್ತ ಸಮೂಹವೆಲ್ಲವೂ ಒಂದಾಗಿ ಲಲಿತಾ ಸಹಸ್ರನಾಮ ಈ ಸ್ತುತಿಯಿಂದ ನನ್ನನ್ನು ಆರಾಧಿಸಲು ಉಂಟಾದ್ರೆ ಸಕಲ ದುರಿತಗಳನ್ನು ಪರಿಹರಿಸಿ ಅವರ ಇಷ್ಟಾರ್ಥವನ್ನು ಕೈಗೂಡಿಸಿಕೊಡುತ್ತೇನೆ. ಹರಿಯೇ, ಭಯ ನಿನಗಿಲ್ಲ ಮುಂದಕ್ಕೆ. ಹರುಷದಿಂದಲೇ ನನ್ನ ಪದಯುಗ್ಮಗಳಿಗೆ ಶರಣಾಗಿ ಧನ್ಯತಾ ಭಾವವನ್ನ ಅಂತು ಈ ಲೋಕವನ್ನು ಸುಕ್ಷೇಮದಿಂದಲೇ ಪಡೆಯುವುದಕ್ಕೆ ಮುಂದಾಗು. ಭದ್ರಂ ಶುಭಂ ಮಂಗಳಂ. ಸರಿ, ಲೋಕಕಂಟಕನಾದಂತಹ ಪಂಡಾಸುರನನ್ನು ವಧಿಸಿದಂತಹ ಮಹಾತಾಯಿ ಲೋಕಕ್ಕೆ ಕ್ಷೇಮವನ್ನು ಒದಗಿಸಿಕೊಟ್ಟಿದ್ದಾಳೆ ಅನ್ನುವುದು ಸತ್ಯ. ಹಾಗಿದ್ರೆ ಇದ್ರ ಅರ್ಥ ಏನು? ಧರ್ಮೋ ರಕ್ಷತಿ ರಕ್ಷಿತ. ಸತ್ಯ ಧರ್ಮ ನಿಷ್ಠೆಯಿಂದ ಯಾರು ತಮ್ಮ ಜೀವನವನ್ನು ಸಾಗಿಸ್ತಾರೋ ಅಂಥವರನ್ನು ಧರ್ಮವೇ ರಕ್ಷಿಸ್ತದೆ ಅನ್ನುವುದಕ್ಕೆ ಪುಣ್ಯಪ್ರದವಾದಂತಹ ಶ್ರೀದೇವಿ ಲಲಿತೋಪಾಖ್ಯಾನ ಅನ್ನುವಂತಹ ಪ್ರಸಂಗ ಸಾಕ್ಷಿಯಾಗಿದೆ. ಇಂತಹ ಪ್ರಸಂಗವನ್ನು ಆಡಿ ಹಾಡಿದ ನಮಗೂ, ನೋಡಿ ಕೇಳಿದ ನಿಮಗೆಲ್ಲರಿಗೂ ನಾವು ನಂಬಿಕೊಂಡು ಬಂದಿರುವಂತಹ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರು ಮತ್ತು ಮಹಾಗಣಪತಿ ದೇವರು ಆಯುಷ್ಯ, ಆರೋಗ್ಯ, ಸುಖ, ಸಂಪತ್ತು, ಸೌಭಾಗ್ಯವನ್ನು ಒದಗಿಸಿಕೊಳ್ಳಿ ಅನ್ನುವ ಹಾಗೆ ಅಮ್ಮನಲ್ಲಿ ಪ್ರಾರ್ಥಿಸುತ್ತಾ ಕಥೆಗೆ ಮಂಗಳವನ್ನು ಹಾಡುವರೆ ಸಭೆಯಲ್ಲಿ ನಾವು ಬೇಡ್ತೇವೆ. ಶುಭ ಮಂಗಳವು
ಆಹೋ ಒಳ್ಳೆಯ ಅರ್ತಿಗಾರ ಕುಶಾಲಗಾರ ಮೋಜುಗಾರು ತಮ್ಮ ಕೀರ್ತಿನ ಮೂಲೋಕನೆ ಕೊಂಡಾಡಿದ್ದು ಕಾಂಚನ ರಂಗ ನಾಯಕ ರಾಜೀವ ರಮಣ ನೀ